Hello, my dear students. So, welcome to PW NEET Kannada channel. ನನ್ನ ಹೆಸರು ಅಶೋಕ್ ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಎಸ್, ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿ ನಾವು ಒಂದ್ಸತಿ ಕನ್ಫರ್ಮ್ ಮಾಡಿ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಎಸ್, ಹಾಯ್ ಕುಶಾಲ್, ವೈಟಿಂಗ್ ಸರ್. ಬಂದಲ್ಲ ಎಲ್ಲ ಇವತ್ತು ಹೊಸ ಚಾಪ್ಟರ್ ದಟ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ನ ಚಿಂದಿ ಚಿತ್ರನ ಬೂಂದಿ ಮೊಸರನ್ನ ಮಾಡ್ಬಿಡೋಣ. ಓಕೆನಾ? ಎಸ್, ಎಲ್ಲರಿಗೂ ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿರೋ ಒಂದ್ಸತಿ ಕನ್ಫರ್ಮ್ ಮಾಡ್ಬಿಡಿ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಉಷಾ, ಯಶ್, ಯಶಸ್. ಎಸ್, ಓಕೆ, ರೈಟ್ 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 ರೈಟ್. ಓಕೆ, ಸೊ ಥ್ಯಾಂಕ್ ಯು ಫಾರ್ ದ ಕನ್ಫರ್ಮೇಶನ್. ಎಸ್, ಸೊ ಇವತ್ತಿನ ಚಾಪ್ಟರ್ ದಟ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಫ್ರಮ್ ಸೆಕೆಂಡ್ ಇಯರ್. ಕ್ಯಾಮರಾ ಎಲ್ಲಿದೆ? ಇವತ್ತು ನಾನು ಸ್ಟುಡಿಯೋಗೆ ಬಂದು ಪಾಠ ಮಾಡ್ತಾ ಇದ್ದೀನಿ. ಇನಿಷಿಯಲಿ ನಮ್ಮ ಕ್ಯಾಮರಾ ಸ್ಟ್ರೈಟ್ ಆಗಿರುತ್ತೆ, ಸೊ ಐ ಯೂಸ್ ಟು ಲುಕ್ ಸ್ಟ್ರೈಟ್. ಬಟ್ ಇವಾಗ ನಾನು ಈ ತರ ನೋಡ್ಬೇಕಾಗುತ್ತೆ. ಓಕೆ, ರೈಟ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಫ್ರಮ್ ಸೆಕೆಂಡ್ PUC. ಆಲ್ರೆಡಿ ವಿ ಡನ್ ವಿತ್ ಫಸ್ಟ್ 5 ಚಾಪ್ಟರ್ಸ್ ಇನ್ ಸೆಕೆಂಡ್ PUC. Okay, so name prakara helodare, the first chapter that is electric charges and fields, the second one electrostatic potential and capacitance, and third one current electricity, and fourth one moving charges and magnetism, and the fifth one magnetism matter, that is the last class. Okay, so ella chapter saha nimige ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. Okay, so ಇವತ್ತಿನ ಸೆಷನ್ ಅಲ್ಲಿ that is 6th chapter electromagnetic induction ಜೊತೆ ಕಂಟಿನ್ಯೂ ಆಗೋಣ. ಅಂಡ್ ಇದನ್ನ ಶಾರ್ಟ್ ಆಗಿ ನಾವ್ ಏನಂತ ಕರಿತೀವಿ ಅಂತ ಹೇಳಿದ್ರೆ ದಟ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ EMI ಅಂತ ಕರಿತೀವಿ. ಅಂಡ್ ಕಂಪೇರ್ಡ್ ಟು ದ ಲಾಸ್ಟ್ ಚಾಪ್ಟರ್, ಓಕೆ, ಸೊ ಕಂಪೇರ್ಡ್ ಟು ದ ಲಾಸ್ಟ್ ಚಾಪ್ಟರ್ ನಮಗೆ ಇದರಲ್ಲಿ ಸ್ವಲ್ಪ ಒಂದು 5% ಕಂಟೆಂಟ್ ಜಾಸ್ತಿ ಇರುತ್ತೆ. ಓಕೆ, ಅಂಡ್ ಇವತ್ತಿನ ಸೆಷನ್ ಅಲ್ಲಿ ನಾವ್ ಏನೇನು ಡಿಸ್ಕಸ್ ಮಾಡ್ತೀವಿ ಅನ್ನೋದು ನೋಡೋಣ. ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಇನ್ ದ ಟಾಪಿಕ್. ಎಸ್, ಇದು ಸಹಿತ ನಮಗೆ ಒನ್ ಶಾರ್ಟ್ ಲೆಕ್ಚರ್ ಆಗಿರುತ್ತೆ. ದಟ್ ಇಸ್ so electromagnetic induction, and this is also one short lecture. ನನ್ನ ಹೆಸರು ಗೊತ್ತಿದೆ, that is my name is AK. ಯಾಕೆ ಅಲ್ಲ, AK. ಓಕೆ, ರೈಟ್. ಸೊ ಇವತ್ತಿನ ಸೆಷನ್ ನ ನೋಟ್ಸ್ ಆಗಿರ್ಲಿ, DPPs ಆಗಿರ್ಲಿ, ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಲಿ, ಓಕೆ, ಫಾರ್ಮುಲಾ ಶೀಟ್ಸ್ ಆಗಿರ್ಬೋದು, ಈ ಎಲ್ಲನೂ ನಿಮಗೆ ಸಿಗಬೇಕು ಅಂತಂದ್ರೆ ನಮ್ಮ PW ಆಪ್ ನ ನೀವು ಆಕ್ಸೆಸ್ ಮಾಡಬೇಕು. ಆ PW ಆಪ್ ನ ಆಕ್ಸೆಸ್ ಮಾಡಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಫಿಸಿಕ್ಸ್ ವಾಲಾ ಆಪ್ ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ನಾನು ಶಾರ್ಟ್ ಆಗಿ PW ಅಂತ ಹೇಳ್ತಾ ಇದೀನಿ, ಇಟ್ ಇಸ್ ದ ಫಿಸಿಕ್ಸ್ ವಾಲಾ ಅಂತ ಇರುತ್ತೆ. ಆ ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ಇಂದ ರಿಜಿಸ್ಟರ್ ಆಗಬೇಕು. ಯಾಕೆ ಇದು AC ಆನ್ ಇಲ್ವಾ? ಎಸ್, ಸೊ ಇವಾಗ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ಲೈಕ್ OTP ಬರುತ್ತೆ. OTP ನ ನೀವು ಇನ್ಪುಟ್ ಕೊಟ್ರೆ ನಿಮಗೆ ಓಪನ್ ಆಗುತ್ತೆ, ಲಾಗಿನ್ ಆಗುತ್ತೆ. ಸೊ ಲಾಗಿನ್ ಆದ್ಮೇಲೆ ನೀವೇನ್ ಮಾಡ್ಬೇಕು, ಸರ್ಚ್ ಬೈ ಬ್ಯಾಚ್. ಓಕೆ, ಸೊ ಸರ್ಚ್ ಬೈ ಬ್ಯಾಚ್ ಮಾಡಿದ್ರೆ ನಿಮಗೆ ಉಗ್ರಂ ನೀಟ್ 2026 ಅಂತ ಬರುತ್ತೆ. ಆ ಉಗ್ರಂ ನೀಟ್ 2026 ಅಂತ ಟೈಪ್ ಮಾಡಿದ್ರೆ ನಮ್ಮ ಬ್ಯಾಚ್ ನಿಮ್ಗೆ ಸಿಗುತ್ತೆ. ಅಂಡ್ ಆ ಬ್ಯಾಚ್ ನ ಫ್ರೀ ಆಗಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಅಥವಾ ಎನ್ರೋಲ್ ಮಾಡ್ಕೊಳ್ಬಹುದು. ಅಂಡ್ ಇದಕ್ಕೆ ಯಾವುದೇ ರೀತಿ ದುಡ್ಡಿಲ್ಲ, ಡೈರೆಕ್ಟ್ ಆಗಿ ನೀವು ಎನ್ರೋಲ್ ಮಾಡ್ಕೊಳ್ಬಹುದು ವಿತೌಟ್ 1 ಪೈಸಾ. ಆರಾಮ್ಸೆ ಫ್ರೀ ಆಗಿ ನೀವು ಆಕ್ಸೆಸ್ ಮಾಡಬಹುದು, ರೈಟ್. ಅಂಡ್ ಕ್ವಿಕ್ ಅಪ್ಡೇಟ್ಸ್ ಗೋಸ್ಕರ ನಿಮಗೆ ಕ್ವಿಕ್ ಅಪ್ಡೇಟ್ಸ್ ಅಂತಂದ್ರೆ ಲೈಕ್ ಟೈಮ್ ಟೇಬಲ್ ಆಗಿರ್ಬೋದು, ಇಂಪಾರ್ಟೆಂಟ್ ಸರ್ಕ್ಯುಲರ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ನೀಟ್ ಆಗಿರ್ಬೋದು, ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಪಟ್ಟಂತ ಸಿಗಬೇಕು ಅಂದ್ರೆ ನಮ್ಮ PW ವಾಟ್ಸ್ಆಪ್ ಚಾನಲ್ ನ ಜಾಯ್ನ್ ಆಗಿ. ಹೇಗೆ ಅಂತ ಹೇಳಿದ್ರೆ ಜಸ್ಟ್ ಇದನ್ನ ಸ್ಕ್ಯಾನ್ ಮಾಡಿ. ಓಕೆ, ಸೊ ಇದನ್ನ ಸ್ಕ್ಯಾನ್ ಮಾಡೋ ಮೂಲಕ ನೀವು ನಮ್ಮ PW ನೀಟ್ ಕರ್ನಾಟಕ ಚಾನಲ್ ನ ಜಾಯ್ನ್ ಆಗಬಹುದು. ಗಾಟ್ ಮೈ ಪಾಯಿಂಟ್? ಓಕೆ, ನಾ ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದಂತ ನೋಡೋದಾದ್ರೆ ದಟ್ ಇಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ EMI. ಸೊ ಫಸ್ಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ ಏನಂತ ತಿಳ್ಕೋಣ, ದೆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಡನ್? ಓಕೆ ಸರ್. ಅರೆ ಕ್ಯಾವ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ದಟ್ ಇಸ್ ದ ಫ್ಯಾರಡೆ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ರಿಲೇಟೆಡ್ ಆಗಿ ನಮಗೆ 2 ಸ್ಟೇಟ್ಮೆಂಟ್ ಇದೆ. ಓಕೆ, ಸೊ ಅದನ್ನ ನಾವು ಫ್ಯಾರಡೆ ಫಸ್ಟ್ ಲಾ ಅಂಡ್ ಫ್ಯಾರಡೆ ಸೆಕೆಂಡ್ ಲಾ ಅಂತ ಕರಿತೀವಿ. ಇದನ್ನ ಶಾರ್ಟ್ ಆಗಿ ನಾವೇನಂತ ಕರಿತೀವಿ, ಲೆನ್ಸ್ ಲಾ ಅಂತ ಕರಿತೀವಿ, ಸೆಕೆಂಡ್ ಲಾನ. ಓಕೆ, ಎಸ್. SS FET sir, could you please let me know the class timing of the KCT crash course? ಇವತ್ತು ನಿಮಗೆ 5 ಗಂಟೆಗೆ 5:05 ನಿಮಗೆ ಲಾಂಚ್ ಇರುತ್ತೆ. ಓಕೆ, ಓರಿಯಂಟೇಷನ್ ಅಂತ ಕರಿತೀವಿ. ಸೊ ಇದು KCT ಕ್ರಾಶ್ ಕೋರ್ಸ್ ಬಗ್ಗೆ ಇನ್ ಡೀಟೇಲ್ಸ್ ಡೀಟೇಲ್ಸ್ ಏನೇನ್ ಬೇಕು ಎಲ್ಲಾನು ಸಹಿತ ಆ ಓರಿಯಂಟೇಷನ್ ಅಲ್ಲಿ ನಿಮಗೆ ಸಿಗುತ್ತೆ. ವಿತೌಟ್ ಮಿಸ್
ವಿತೌಟ್ ಮಿಸ್ ಆ ಸೆಷನ್ ಅಟೆಂಡ್ ಮಾಡಿ, ಓಕೆನಾ? ರೈಟ್. ಸೊ ನೆಕ್ಸ್ಟ್ ಒನ್ ನೋಡೋದಾದ್ರೆ ಸೆಲ್ಫ್ ಇಂಡಕ್ಟನ್ಸ್. ಓಕೆ, ಸೊ ದಟ್ ಇಸ್ ಅ ಸೆಲ್ಫ್ ಇಂಡಕ್ಟನ್ಸ್. ಈ ಟೈಪ್ಸ್ ಆಫ್ ಇಂಡಕ್ಟನ್ಸ್ ಅಂತ ಬರುತ್ತೆ, ಅದರಲ್ಲಿ ನಿಮಗೆ ಎರಡು ಟೈಪ್ಸ್ ಇರುತ್ತೆ, ಒಂದು ಸೆಲ್ಫ್ ಇಂಡಕ್ಟನ್ಸ್, ಇನ್ನೊಂದು ಮ್ಯೂಚುವಲ್ ಇಂಡಕ್ಟನ್ಸ್. ಓಕೆ, ಅದ್ರ ಬಗ್ಗೆ ಸಹ ಡಿಸ್ಕಸ್ ಮಾಡೋಣ. ಅಂಡ್ ದ ಲಾಸ್ಟ್ ಒನ್ ದಟ್ ಇಸ್ mutual inductance. So these are the topics going to cover, okay, in this particular session. So overall ಆಗಿ ಹೇಳಿದ್ರೆ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ನ ಎಲ್ಲಾ ಟಾಪಿಕ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅಂಡ್ ನಿಮಗೆ ಕೆಲವೊಂದು ಡೌಟ್ ಇರಬಹುದು, ಸರ್ ಲಾಸ್ಟ್ ಇಯರ್ಗೆ ಮತ್ತೆ ಈ ಇಯರ್ಗೆ ಕಂಪೇರ್ ಮಾಡ್ಕೊಂಡ್ರೆ ಏನಾದ್ರೂ ಸಿಲೆಬಸ್ ಡಿಲೀಟ್ ಆಗಿದೆನಾ ಅಥವಾ ಆಡ್ ಆಗಿದೆನಾ ಅಂತ ನಿಮಗೆ ಒಂದು ಏನಾದ್ರೂ ಕನ್ಫ್ಯೂಷನ್ ಇದ್ರೆ ಇಲ್ಲಿ ಕೇಳಿಸ್ಕೊಳ್ಳಿ. ಏನಪ್ಪಾ ಅಂತ ಹೇಳಿದ್ರೆ ದಟ್ ಇಸ್ ದೀಸ್ ಆರ್ ದ ಟಾಪಿಕ್ಸ್ ದಟ್ ಯು ನೀಡ್ ಟು ಲರ್ನ್. ಓಕೆ, ದ ಫಸ್ಟ್ ಒನ್ ನೋಡಬಹುದು ನೀವು. ಓಕೆ, ಸೊ ದಟ್ ಇಸ್ EMI ಅಲ್ಲಿ ದ ಫಸ್ಟ್ ಒನ್ ಫ್ಯಾರಡೆ ಲಾಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಫ್ಯಾರಡೇಸ್ ಲಾಸ್ ಡಿಸ್ಕಸ್ ಮಾಡ್ಬೇಕಂದ್ರೆ ನಿಮಗೆ ಒಂದು ಇಂಪಾರ್ಟೆಂಟ್ ಟರ್ಮ್ ಗೊತ್ತಾಗಬೇಕು, ದಟ್ ಇಸ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್. ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಯಾವ ತರ ಕಲ್ತಿದ್ವು ಅದೇ ರೀತಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಸಹಿತ ನೀವು ಕಲಿಬೇಕು. ಓಕೆನಾ ಸರ್? ಹೌ ಟು ರಿವೈಸ್ ಪ್ರೀವಿಯಸ್ ಚಾಪ್ಟರ್? ಸೊ ಸೇಮ್ ನಮ್ಮ ಯೂಟ್ಯೂಬ್ ಅಲ್ಲಿ ಪ್ಲೇ ಲಿಸ್ಟ್ ಅಂತ ಇರುತ್ತೆ, ಆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೀವು ನೋಡಬಹುದು. ಓಕೆ, ರೈಟ್. ಸೊ ನೆಕ್ಸ್ಟ್ ಒನ್ ದಟ್ ಇಸ್ ಇಂಡ್ಯೂಸ್ಡ್ EMF ಮತ್ತೆ ಕರೆಂಟ್. ಓಕೆ, ಆಮೇಲೆ ಯಾವ್ದಂದ್ರೆ ಲೆನ್ಸ್ ಲಾ, ಎಡ್ಡಿ ಕರೆಂಟ್, ಸೆಲ್ಫ್ ಅಂಡ್ ಮ್ಯೂಚುವಲ್ ಇಂಡಕ್ಟನ್ಸ್, ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದೆಲ್ಲ ಸಿಲೆಬಸ್ ಫಾರ್ 2026. ಇದು ಬಿಟ್ಟು ಬೇರೆ ಏನು ಓದಕ್ ಹೋಗ್ಬೇಡಿ. ಓಕೆನಾ? ರೈಟ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವೆರಿ ಫಸ್ಟ್ ಟಾಪಿಕ್. ಓಕೆ, ನಿಮಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಸರ್ ಈ ಚಾಪ್ಟರ್ ಇಂದ ಅಂತ ಹೇಳಿದ್ರೆ? ಓಕೆ, ಎಷ್ಟು ಮಾರ್ಕ್ಸ್ ಬರ್ಬೋದು ಅಂದ್ರೆ ನಿಮಗೆ ಯೂಶುವಲಿ ಓಕೆ ಈ ಚಾಪ್ಟರ್ ಇಂದ ನಿಮಗೆ ಮಾರ್ಕ್ಸ್ ಬರದೇ ಇರಬಹುದು ಅಥವಾ ಕ್ವಶನ್ಸ್ ಅಪಿಯರ್ ಆಗದೆ ಇರಬಹುದು, ಬಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸೊ 1 to 2 ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡೋದು. ರೀಸೆಂಟ್ ಟ್ರೆಂಡ್ ಪ್ರಕಾರ 5 ವರ್ಷದ ನಾವು ರೀಸೆಂಟ್ ಟ್ರೆಂಡ್ ಪ್ರಕಾರ ನೋಡಿದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ 0, ಬಟ್ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು 1 ರಿಂದ 2 ಕ್ವಶನ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಡನ್? ಓಕೆ ಸರ್, ರೈಟ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವೆರಿ ಫಸ್ಟ್ ಟಾಪಿಕ್ ದಟ್ ಇಸ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ ಏನು? ಸೊ ಜಸ್ಟ್ ರೀಕಾಲ್ ಫಸ್ಟ್ ಚಾಪ್ಟರ್ ಯಾವುದು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಲ್ಲಿ, ಅದರಲ್ಲಿ ಒಂದು ಕಾನ್ಸೆಪ್ಟ್ ನ ತಿಳ್ಕೊಂಡಿದ್ವಿ, ಏನಪ್ಪಾ ಅಂದ್ರೆ ದಟ್ ಇಸ್ ಎಲೆಕ್ಟ್ರಿಕ್ ಫ್ಲಕ್ಸ್. What is that electric flux andre? Sir, it is the product of E dot A. That is the vector dot product of two vectors E dot A. Okay, ಅದನ್ನ ಯಾವ ತರ ಬರೀತಿದ್ವಿ? E A cos theta ಅಂತ ಬರೀತಾ ಇದ್ವಿ, ರೈಟ್? ಸೊ ಇಲ್ಲೂ ಸಹ ನಮಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ ಏನು? ಫ್ಲಕ್ಸ್, ಫಸ್ಟ್ ಆಫ್ ಆಲ್ ಫ್ಲಕ್ಸ್ ಅಂದ್ರೆ ಏನು? ಓಕೆ, ಇಟ್ಸ್ ದ ಪಾಸ್ ಥ್ರೂ. ಓಕೆ, ಇಟ್ಸ್ ಪಾಸಿಂಗ್ ಥ್ರೂ. ಓಕೆ, ಇಟ್ಸ್ ದ ಪಾಸ್ ಥ್ರೂ. ಓಕೆ, ಪಾಸಿಂಗ್ ಥ್ರೂ ಅಂದ್ರೆ ಒಂದು ಶೀಟ್ ಮೂಲಕ ಹಾದು ಹೋಗೋದು ಅಥವಾ ಒಂದ್ರ ಮೂಲಕ ಹಾದು ಹೋಗೋದನ್ನ ನಾವು ಫ್ಲಕ್ಸ್ ಅಂತ ಕರಿತೀವಿ. ಓಕೆ, ಅಂಡ್ ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಿರೋದು? ಸರ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತಂದ್ರೇನು? ಯಾವಾಗ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್, ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸ್ ಥ್ರೂ ಅ ಪರ್ಪೆಂಡಿಕ್ಯುಲರ್ ಸರ್ಫೇಸ್, ಅದನ್ನ ನಾವೇಂತ ಕರಿತೀವಿ? ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕರಿತೀವಿ. ಲಿಂಕ್ಡ್ ವಿತ್ ದಟ್ ಕಾಯಿಲ್ ಅಂತ ಕರಿತೀವಿ. ಓಕೆನಾ? ರೈಟ್. ನಿಮ್ಮ ಕಮೆಂಟ್ಸ್ ನ ತಗೊಳ್ತೀನಿ. ಉಷಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಶಸ್ ಸರ್, ಗುಡ್ ಪ್ಲೀಸ್ ಲೆಟ್ ಮಿ ನೋ ದಟ್ ಕ್ಲಾಸ್ ಟೈಮಿಂಗ್ ಆಫ್ KCD ಕ್ರಾಶ್ ಕೋರ್ಸ್. ನಿಮಗೆ ಇದರ ಡೀಟೇಲ್ಸ್ ಎಲ್ಲ ನಿಮಗೆ ಸಂಜೆ 5:30ಗೆ ಸಿಗುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ಒನ್ ರಮಣ್ ಗೌಡ, ಸರ್ ಹೌ ಟು ರಿವೈಸ್ ಪ್ರೀವಿಯಸ್ ಚಾಪ್ಟರ್? ಸೊ ನಿಮಗೆ ಯೂಟ್ಯೂಬ್ ಅಲ್ಲಿ ಯಾವುದು ಲೈವ್ ಅಲ್ಲಿ ಹೋಗಿ, ಲೈವ್ ಅಲ್ಲಿ ಎಲ್ಲಾ ಕ್ಲಾಸಸ್ ಇರುತ್ತೆ, ಅದನ್ನ ನೋಡ್ಕೊಂಡ್ರೆ ಸಾಕು. ರೈಟ್ ಸರ್. ನೀಟ್ PYQs ಅಂಡ್ JPYQs ಎನಫ್ ದಿಸ್ ಚಾಪ್ಟರ್? ಎಸ್ ರಮಣ್ ಗೌಡ, ದಟ್ ಇಸ್ ಮೋರ್ ದನ್ ಎನಫ್. ಬಟ್ ನಿಮಗೆ ಹೊಸ ಕ್ವಶನ್ಸ್ ನ ಸಾಲ್ವ್ ಮಾಡಕ್ ಬರಬೇಕು. ಓಕೆ, ದಟ್ ಇಸ್ ಮೋರ್ ದನ್ ಎನಫ್. ಬಟ್ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ದೆನ್ ಓನ್ಲಿ ಯು ಕ್ಯಾನ್ ಸಾಲ್ವ್ ದ ಕ್ವಶನ್. ನೀವು 1000 ಕ್ವಶನ್ಸ್ ಸಾಲ್ವ್ ಮಾಡೋದಷ್ಟೇ, ಒಂದು ಸರಿ ಟಾಪಿಕ್ ನ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ ರಮಣ್ ಗೌಡ. ಓಕೆ, ಶಿವಲಿಂಗ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ರೈಟ್. ಸೊ ಲೆಟ್ ಗೆಟ್ ಸ್ಟಾರ್ಟೆಡ್ ವಿತ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಲೆಟ್ ಸೇ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ಕೊಂಡು, ಓಕೆನಾ? ಎಸ್ ಸರ್. ಸೊ ಯಾವ ತರ ಫೀಲ್ಡ್ ಇದು? ಸರ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ದಿಸ್ ಇಸ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. Okay, so that is uniform magnetic field. Okay, right sir. So this is uniform magnetic field. Okay, so this is uniform magnetic field. Done. ಈ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಒಂದು ಕಾಯಿಲ್ ನ ಸಬ್ಟೆಂಡ್ ಮಾಡಿದ್ರೆ ಅಂದ್ರೆ ಸಬ್ಜೆಕ್ಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸಿ, ನೋಡಿ ನಾನು 2 ಲೂಪ್ ನ ಬರೀತೀನಿ. ಓಕೆ, 2 ಲೂಪ್ ನ ಯಾವ ತರ ಬರೀತೀನಿ? ಈ ತರ. ಓಕೆ, ಎಸ್. ಏರಿಯಾ ವೆಕ್ಟರ್ ಯಾವ ತರ ಇದೆ? ಸರ್ ಏರಿಯಾ ವೆಕ್ಟರ್ ಅನ್ನೋದು ಈ ತರ ಇದೆ ನೋಡಿ. ಓಕೆ, ಸೊ ಏರಿಯಾ ವೆಕ್ಟರ್ ಇಟ್ ಇಸ್ ಆಲ್ವೇಸ್ ಪರ್ಪೆಂಡಿಕಲ್ ಟು ದ ಸರ್ಫೇಸ್, ಕರೆಕ್ಟಾ? ಸೊ ದಿಸ್ ಇಸ್ ಒನ್ ವೇ. ಓಕೆ, ಸೊ ಇದನ್ನ ಯಾವ ತರ ಬರೀಬಹುದು? ಸರ್ ಇದನ್ನ ಫ್ಲಕ್ಸ್ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ಫ್ಲಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಸೊ B ವೆಕ್ಟರ್ ಡಾಟ್ A ವೆಕ್ಟರ್ ಅಂತ ಬರೀಬಹುದು, ರೈಟ್? ನೀವು ಕೇಳ್ಬೋದು, ಸರ್ ವಾಟ್ ಇಫ್ ಇವ್ ನೋಡಿ ಎಲ್ಲಾ ಲೈನ್ಸ್ ಸಹಿತ ಪಾಸಿಂಗ್ ಪರ್ಪೆಂಡಿಕಲ್ ಟು ದ ಸರ್ಫೇಸ್. ಪರ್ಪೆಂಡಿಕುಲರ್ ಅಂತ ಹೇಗೆ ಗೊತ್ತಾಗುತ್ತೆ ಸರ್? ಇಲ್ಲಿ ನೋಡಬಹುದು. ಓಕೆ, ಸೊ ಪರ್ಪೆಂಡಿಕುಲರ್. ಓಕೆ, ಸೊ ಪರ್ಪೆಂಡಿಕುಲರ್ ಆಗಿದೆ. ಓಕೆ, ಸೊ ಇವುಗಳನ್ನ ನಾವೇನಂತ ಕರಿತೀವಿ? ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಪರ್ಪೆಂಡಿಕುಲರ್ ಟು ದ
magnetic field. Magnetic field passing perpendicular to the surface. That is linked with the coil ಅಂತ ಕರಿತೀವಿ. ನಿಮಗೊಂದು ಡೌಟ್ ಬರ್ಬೋದು, ಸರ್ ವಾಟ್ ಇಫ್ ಇದು ನಮಗೆ ಒಂದು ಸರ್ಟನ್ ಆಂಗಲ್ ಅಲ್ಲಿ ರೊಟೇಟ್ ಆಗಿದ್ರೆ ಅವಾಗ? ಓಕೆ, ಅವಾಗ ಯಾವ ತರ ಬರೆಯೋದು? ನೋಡಿ, ಈ ತರ ಇದ್ದು ಈ ತರ ರೊಟೇಟ್ ಆಗಿದೆ ಅನ್ಕೊಳ್ಳಿ. ಓಕೆ, ಸೊ ಈ ತರ ರೊಟೇಟ್ ಆಗಿದೆ ಅನ್ಕೊಳ್ಳಿ. ಓಕೆ, ಸೊ ಈ ತರ ರೊಟೇಟ್ ಆದ್ರೆ ನೀವು ಯಾವ ತರ ಬರೀತೀರಾ? ಸರ್ ಇದನ್ನ ನಾವು ಈ ತರ ಬರಿಬಹುದು. ಯಾವ ತರ? ಸೊ ದಿಸ್ ಇಸ್ ಏರಿಯಾ ವೆಕ್ಟರ್. ಓಕೆ, ಸೊ ದಿಸ್ ಇಸ್ ಏರಿಯಾ ವೆಕ್ಟರ್ and with respect to magnetic field. Okay, so with respect to magnetic field, this is the magnetic field alwa? Yes sir. And ಇಲ್ಲಿ ನಮಗೆ theta ಅಂತ ಬರೀತೀವಿ. ಓಕೆ, ರೈಟ್ ಸರ್. ಇವಾಗ ನಾನು ಏನು ಬರೀತೀನಿ ಇಲ್ಲಿ b ಡಾಟ್ a ಅಂತ ಬರೀತೀನಿ. ಸರ್ ಫ್ಲಕ್ಸ್ ದಟ್ ಈಸ್ ಈಕ್ವಲ್ಸ್ ಟು b ಡಾಟ್ a ಏನಿದೆಯಲ್ಲ, ಸೊ ಇದನ್ನ ನಾವೇನಂತ ಬರೀಬಹುದು? ಸರ್ ಇಟ್ ಇಸ್ b a cos theta ಅಂತ ಬರೀಬಹುದು. ರೈಟ್? ಯಾಕೆ ಸರ್ ಅಂತ ಹೇಳಿದ್ರೆ we know that, okay, so we know that, so dot product of two vectors. Okay, so ಇಲ್ಲಿ a and b are the two vectors. Okay, so that is the scalars and vectors ಇಂದ ನಾವು ತಿಳ್ಕೊಂಡಿರೋದು. ಸರ್ ಏನ್ ಬರುತ್ತೆ ಅದಕ್ಕೆ? ಸರ್ ಮ್ಯಾಗ್ನಿಟ್ಯೂಡ್ ಆಫ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಕಾಸ್ ಥೀಟಾ. ಸೊ ವೇರ್ ಥೀಟಾ ಇಸ್ ಆಂಗಲ್ ಬಿಟ್ವೀನ್ ದ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಅಂತ ಕರಿತೀವಿ. ಓಕೆ, ಸೊ ದಟ್ ಇಸ್ ದ ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಅಥವಾ ದ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತಾ? ಅಂಡ್ ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಬಿ ಡಾಟ್ ಎ ಅಂತಿದೆ. ಈ ಬಿ ಡಾಟ್ ಎ ಇಂಡಿಕೇಟ್ ಏನ್ ಮಾಡುತ್ತೆ? ಪಾಯಿಂಟ್ ಏನ್ ಇಂಡಿಕೇಟ್ ಮಾಡುತ್ತೆ? ಬಿ ಡಾಟ್ ಎ ನ ಏನ್ ಇಂಡಿಕೇಟ್ ಮಾಡುತ್ತೆ? ಇಲ್ಲೂ ಸಹ ಬಿ ಡಾಟ್ ಎ ಕಾಸ್ ಥೀಟಾ ದಟ್ ಇಂಡಿಕೇಟ್ಸ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್. ಗಾಟ್ ಮೈ ಪಾಯಿಂಟ್? ಓಕೆ ಸರ್, ದೆನ್ ಇವುಗಳನ್ನ ನಾನು ಹೈಲೈಟ್ ಮಾಡ್ಕೋತೀನಿ. ಓಕೆನಾ? ಸೊ ಹೈಲೈಟ್ ಹೇಗೆ ಮಾಡ್ಕೋತೀವಿ ಅಂತಂದ್ರೆ ಲೈಕ್ ಈ ತರ. ಅರೆ ಇದು ಫುಲ್ ಹೈಲೈಟ್ ಆಯ್ತು. ಓಕೆ, ಸೊ ನಾವು ಇದು ಕ್ಲಿಯರ್ ಆಯ್ತಲ್ಲ, ರೈಟ್? ಅಂಡ್ ನೆಕ್ಸ್ಟ್ ಒನ್ ನೋಡ್ಕೊಳ್ಳಿ, ವಾಟ್ ಇಸ್ ದ ಯೂನಿಟ್? ಓಕೆ, ಸೊ ಯೂನಿಟ್ ಅನ್ನು ನೋಡಿದ್ರೆ, ಓಕೆ, ಸೊ ಇಲ್ಲಿ ನೋಡ್ಕೊಳ್ಳಿ. ಸೊ ಯೂನಿಟ್ ಅನ್ನು ನೋಡ್ಕೊಂಡ್ರೆ ಏನ್ ಬರೀತೀರಾ? ಸರ್ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ದಟ್ ಇಸ್ ವೇಬರ್, ಅಂಡ್ ಇದನ್ನ ಏನಂತ ಕರೀತೀರಾ? ಮೀಟರ್ ಸ್ಕ್ವೇರ್. ಓಕೆ, ಸೊ ವೇಬರ್ ಪರ್ ಮೀಟರ್ ಸ್ಕ್ವೇರ್ ಇತ್ತಲ್ಲ, ಯಾವ್ದು? ದಿಸ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವೇಬರ್ ಪರ್ ಮೀಟರ್ ಸ್ಕ್ವೇರ್. ಅಂಡ್ ಏರಿಯಾದ ಎಷ್ಟಾಗುತ್ತೆ ಸರ್? ಏರಿಯಾದು ಮೀಟರ್ ಸ್ಕ್ವೇರ್. ಓಕೆ, ಸೊ ಮೀಟರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ದಟ್ ಇಸ್ ದ ವೇಬರ್. ಓಕೆ, ಸೊ ವೇಬರ್ ಇಸ್ ದ SI ಯೂನಿಟ್. ಓಕೆ, ಸೊ ವೇಬರ್ ಇಸ್ ದ SI ಯೂನಿಟ್ ಆಫ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್. ಅಥವಾ ಇನ್ನೊಂದ್ ತರನು ಬರಿಬಹುದು. ಯಾವ ತರ? ಸರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ನೊಂದು ಯೂನಿಟ್ ಇದೆ, ಯಾವ್ದಪ್ಪ ಅಂದ್ರೆ ದಟ್ ಇಸ್ ಟೆಸ್ಲಾ ಅಂಡ್ ಮೀಟರ್ ಸ್ಕ್ವೇರ್. ಓಕೆ, ಸೊ ಟೆಸ್ಲಾ ಮೀಟರ್ ಸ್ಕ್ವೇರ್ ಇಸ್ ಆಲ್ಸೋ ಯೂನಿಟ್ ಆಫ್ some magnetic flux. Got my point? Okay, now and it is a scalar quantity. Okay, so this is the scalar quantity. ಯಾವ quantity? Sir, it is the scalar quantity. ಅಂದ್ರೆ ನಾವು ಯಾವುದೇ ರೀತಿಯಲ್ಲಿ ಡೈರೆಕ್ಷನ್ ಬಗ್ಗೆ ಮಾತಾಡ್ತಿಲ್ಲ. ಓಕೆ, yes, the dot product of two vectors. Okay, it is a scalar. So therefore magnetic flux is a scalar. Okay, and ಇನ್ನೊಂದು ಏನ್ ಹೇಳ್ಬೇಕಂತಂದ್ರೆ that is a magnetic field is a vector quantity but not a magnetic flux. ಜಸ್ಟ್ ಏನ್ ಇಂಡಿಕೇಟ್ ಮಾಡ್ತದೆ? ನಂಬರ್ ಆಫ್ ಲೈನ್ಸ್ ಎಷ್ಟು ಪಾಸ್ ಆಗ್ತಿದೆ. ಇವಾಗ ನಾನು ಇದನ್ನ ಕಾಯಿಲ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಈ ನಂಬರ್ ಆಫ್ ಈ ಕಾಯಿಲ್ ಅಲ್ಲಿ ಎಷ್ಟು ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಲಿಂಕ್ ಆಗಿದೆ? 1 2 3 4 ಲೈನ್ಸ್ ಮಾತ್ರ ಲಿಂಕ್ ಆಗಿದೆ. ವಾಟ್ ಅಬೌಟ್ ದಿಸ್ ಒನ್? ಸರ್ ಇದು ಲಾಸ್ಟ್ ಒನ್ ಲಿಂಕ್ ಆಗಿಲ್ಲ. ದೇರ್ಫೋರ್ ದೀಸ್ ಲೈನ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಇಲ್ಲಿ ಫಸ್ಟ್ ನೋಡಿದ್ರೆ 6ಕ್ಕೆ 6 ಲಿಂಕ್ ಆಗಿದೆ, ಬಟ್ ಸೆಕೆಂಡ್ ಒನ್ ನಲ್ಲಿ 4 ಮಾತ್ರ ಲಿಂಕ್ ಆಗಿದೆ. ದಟ್ ಮೀನ್ಸ್ number of magnetic field lines linked with the coil is called magnetic flux. ಅಥವಾ the number of magnetic field lines passing perpendicular to the surface is called magnetic flux ಅಂತ ಕರೀತೀವಿ. ಓಕೆ, ರೈಟ್, ವೆರಿ ಗುಡ್ ಶಿವಲಿಂಗ. ಎಸ್, ವೆರಿ ಗುಡ್ ಯಶಸ್, ವಂಡರ್ಫುಲ್ ಕಣ. ನಾ ಸೊ ಇದು ಕ್ಲಿಯರ್ ಆಯ್ತಾ? ಯೂನಿಟ್ ಏನ್ ಬಂತು ಫಾರ್ಮುಲಾ ಇಲ್ಲಿ? ಸರ್ ಫ್ಲಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಬಿ ಡಾಟ್ ಎ. ಓಕೆ, ಸೊ ದಟ್ ಇಸ್ ಬಿ ಡಾಟ್ ಎ ದಟ್ ಈಸ್ ಈಕ್ವಲ್ಸ್ ಟು ಏನಂತ ಬರೀಬಹುದು? So it is the BA cos theta ಅಂತ ಬರೀಬಹುದು. ಓಕೆ, ಸೊ BA cos theta. ಅಂಡ್ ಇದನ್ನ ಇವಾಗ ಸಪೋಸ್ ಇದೇನಾದ್ರೂ ಸ್ಮಾಲ್ ಫ್ಲಕ್ಸ್ ಇತ್ತು ಅನ್ಕೊಳ್ಳಿ. ಓಕೆ, ಸೊ ಸ್ಮಾಲ್ ಫ್ಲಕ್ಸ್. ಓಕೆ, ಸೊ ಇದನ್ನ ನಿಮಗೆ ಇನ್ನೊಂದ್ ತರ ಏನ್ ಹೇಳ್ತೀನಿ. ವಾಟ್ ಇಫ್ ದರ್ ಇಸ್ ಅ ಸ್ಮಾಲ್ ಅಂದ್ರೆ ಸ್ಮಾಲ್ ಎಲಿಮೆಂಟಲ್ ಏರಿಯಾ ತಗೊಂಡ್ರೆ. ಓಕೆ, ಸೊ ಸ್ಮಾಲ್ ಎಲಿಮೆಂಟಲ್ ಏರಿಯಾ ತಗೊಂಡ್ರೆ ಏನ್ ಬರುತ್ತೆ? ಸರ್ ಸ್ಮಾಲ್ ಫ್ಲಕ್ಸ್ ಇಸ್ ಲಿಂಕ್ಡ್. ಓಕೆ, ಸೊ ದೇರ್ ಫೋರ್ ಇಟ್ ಇಸ್ ದ B ಡಾಟ್ A ಅಂತ ಬರುತ್ತೆ. ಓಕೆ, ಸೊ B ಡಾಟ್ A ಆನ್ ಇಂಟಿಗ್ರೇಷನ್ ಏನ್ ಬರುತ್ತೆ? ಸರ್ ದಟ್ ಇಸ್ ದ d5. ಓಕೆ, ಸೊ ದಟ್ ಇಸ್ ದ d5 and flux that is equals to integration of B dot dA ಅಂತ ಬರುತ್ತೆ. ಓಕೆ, ಸೊ ಇದೆಲ್ಲ ನಾವು ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ದಿಸ್ ಇಸ್ B ಡಾಟ್ A. ಓಕೆ, ಈ ತರನೂ ಬರೀಬಹುದು. ಓಕೆ, ಸೊ ಆರ್ ಎಫ್ ಏರಿಯಾ ಎಲಿಮೆಂಟಲ್ ತಗೊಂಡ್ರೆ. ಓಕೆ, ಸೊ ಏರಿಯಾ ಎಲಿಮೆಂಟ್ ತಗೊಂಡ್ರೆ ಸೊ ದಟ್ ಇಸ್ ಇಂಟಿಗ್ರೇಷನ್ ಆಫ್ ಸೊ B ಡಾಟ್ dA ಅಂತ ಬರೀಬಹುದು. ಓಕೆನಾ? ರೈಟ್. ಯೂನಿಟ್ ಸರ್ ವೇಬರ್ ಒಂದು, ಇನ್ನೊಂದು ಟೆಸ್ಲಾ ಮೀಟರ್ ಸ್ಕ್ವೇರ್ ಒಂದು. ಓಕೆ, ಸೊ 2 ಯೂನಿಟ್ ಯೂಸ್ ಮಾಡಬಹುದು. ಓಕೆ, ಅಂಡ್ ಯೂನಿಟ್ ಅಂತ ಕ್ವಾಂಟಿಟಿ ಅಂತ ಬಂದಾಗ ದಟ್ ಇಸ್ ಅ ಸ್ಕೇಲಾರ್ ಅಂಡ್ ಫಾರ್ಮುಲಾ ದಿಸ್ ಒನ್ ಅಂಡ್ SI ಯೂನಿಟ್ ಇಸ್ ದಿಸ್ ಒನ್. ಈ ಸ್ಲೈಡ್ ನಲ್ಲಿ ಏನಾದರೂ ಡೌಟ್ ಇದೆನಾ? ಈ ಸ್ಲೈಡ್ ಅಲ್ಲಿ ಏನಾದರೂ ಡೌಟ್ ಇದ್ರೆ ಪ್ಲೀಸ್ ಡೂ ಲೆಟ್ ಮಿ ನೋ, ಆರ್ ಎಲ್ಸ್ ವಿ ಕ್ಯಾನ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಬೇಗ ಕಮೆಂಟ್ಸ್ ಅಲ್ಲಿ ಬಂದ್ಬಿಡಿ.
Okay, now let's move on to the next topic, that is okay. And ಇಲ್ಲಿ ನಾವು what is the dimensional formula for this one? ಯಾವುದು magnetic flux. Okay, dimensional formula calculate ಮಾಡೋಣ. Okay sir, what is that? Sir, dimension formula. Okay, so dimensional formula. ಈ dimensional formula ಹೇಗೆ ನಾವು ಫೈಂಡ್ ಮಾಡ್ತೀವಿ? Sir, dimensional formula of magnetic flux. Okay, so dimensional formula for magnetic flux, so that is the B dot A. Okay, yes sir. So ಇಲ್ಲಿ ನಾವು ಯಾವ ತರ ಬರಿಬಹುದು? F is equals to QVB sin theta. Sin theta do not have a dimension, so nothing but a trigonometric functions, dimensionless quantities. Okay, dimensionless. So ನಾನು B is equals to ಏನಂತ ಬರಿಬಹುದು? F that is equals to Q into V ಅಂತ ಬರಿಬಹುದು. Okay sir, ಇಲ್ಲೇ ನಾನು ಬರ್ಕೋತೀನಿ. So B value that is F, so divided by QV into A. Okay sir, substitute ಮಾಡೋಣ values ನ. Sir, flux that is equals to magnetic field, dimensional formula for force that is m power 1, L power 1, T power minus 2, and area that is L power 2, and all divided by the Q that is A power 1, T power 1, V is L power 1, T power minus 1. Okay, yes sir. So magnetic flux that is equals to, so m power 1, L power 3, so T power minus 2. So all divided by, so ಇಲ್ಲಿ T get cancel ಆಗುತ್ತೆ, and A L power 1. Okay, yes sir. So ಮೇಲೆ ಕಳಿಸಿದ್ರೆ ಎಷ್ಟಾಗುತ್ತೆ ಸರ್? It is m power 1, L power 2, and T power minus 2, and A power minus 1. Okay, so this is a dimensional formula of, okay, dimensional formula of magnetic flux ಆಗಿರುತ್ತೆ. Okay, ಮತ್ತೊಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. m power 1, L power 1, T power minus 2, L power 2. Okay, ಏಕೆ ಅಂದ್ರೆ this is area and this is Q. ಚಾರ್ಜ್ ಏನಾಗುತ್ತೆ? A power 1, T power 1. And what about this V? V is nothing but a speed, not voltage. Okay, so L power 1, T power minus 1 ಆಗುತ್ತೆ. And ಇಲ್ಲಿ plus T power 1 minus T power 1 get cancel ಆಗುತ್ತೆ. A power 1 and L power 1 ಆಗುತ್ತೆ. M power 1 and ಇದು ಮೇಲೆ ಹೋದ್ರೆ L power 3 minus 1 ಆಗುತ್ತೆ. That is the 2, and T power minus 2 and A power minus 1. So this is the dimensional formula of magnetic flux ಆಗಿರುತ್ತೆ. Okay, right. So ನೋಡ್ಕೊಳ್ಳಿ ಒಂದ್ಸತಿ 1 2 minus 2 minus 1. Okay, so 1 2 minus 2 minus 1 powers ನೋಡ್ಕೊಂಡ್ರೆ done. Okay sir. And the next one ನೋಡಿದ್ರೆ that is the magnetic flux. Maximum ಯಾವಾಗ ಆಗುತ್ತೆ, ಮಿನಿಮಮ್ ಯಾವಾಗ ಆಗುತ್ತೆ? Okay, ಇವಾಗ ನೋಡಿ ಸಿಂಪಲ್ ಆಗಿ ಏನಿಲ್ಲ, ಟರ್ಮ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಸೊ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಅ ಟರ್ಮ್ಸ್. ಏನ್ ಹೇಳಿರೋದು? ವೆನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅ ಪ್ಯಾರಲಲ್ ಟು ದ ಪ್ಲೇನ್ ಆರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅ ಪರ್ಪೆಂಡಿಕ್ಯುಲರ್ ಟು ದ ಏರಿಯಾ. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಟು ದ ಏರಿಯಾ ಆಫ್ ದ ಲೂಪ್ ಆರ್ ಅ ಶೀಟ್ ದಟ್ ಇಸ್ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ವಾಟ್ ಡಸ್ ಇಟ್ ಮೀನ್? ನೋಡಿ ಡಯಾಗ್ರಾಮ್ ಹಾಕ್ತೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ಳೋಕೆ. ಸೊ ದಿಸ್ ಇಸ್ ದ ಲೂಪ್. ಓಕೆ, ಸೊ ದಿಸ್ ಇಸ್ ದ ಲೂಪ್ ಅಂತಂದ್ರೆ ಏರಿಯಾ ಯಾವ ಕಡೆ ಇರುತ್ತೆ ಸರ್? ಇಟ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್. ಓಕೆ, ಅಥವಾ ಇನ್ನೊಂದು ಕೇಸ್ ತಗೊಂತೀನಿ. ಓಕೆ, ಸೊ ಇನ್ನೊಂದು ಕೇಸ್ ತಗೊಳ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ಓಕೆ, ಸೊ ಇನ್ನೊಂದು ಕೇಸ್ ತಗೊಂಡ್ರೆ ಏನಾಗುತ್ತೆ ಇದು? ಸೊ ಉಲ್ಟಾ ಕನ್ಸಿಡರ್ ಮಾಡ್ಕೊಂಡು. ಓಕೆ, ಸೊ ಉಲ್ಟಾ. ಓಕೆ, ಸೊ ಈ ತರ ಕನ್ಸಿಡರ್ ಮಾಡ್ಕೋತೀವಿ. ಓಕೆ, ಸೊ ದಿಸ್ ಇಸ್ ಏರಿಯಾ ವೆಕ್ಟರ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ಏರಿಯಾ ವೆಕ್ಟರ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ಏರಿಯಾ ವೆಕ್ಟರ್. ಓಕೆ, ಸೊ ಏರಿಯಾ ವೆಕ್ಟರ್. ಇಲ್ಲಿ ಹೇಳ್ತಿರೋದೇನಂದ್ರೆ ವೆನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅ ಪ್ಯಾರಲಲ್ ಟು ದ ಪ್ಲೇನ್. ಅಂದ್ರೆ ಪ್ಲೇನ್ ಅಂದ್ರೆ ಏನು ಸರ್? ಇಲ್ಲಿ ನಮಗೆ ಕಾಣಿಸ್ತಿರೋದು ಪ್ಲೇನ್, ರೈಟ್? ಈ ಪ್ಲೇನ್ ಅಂತಂದ್ರೆ ಶೀಟ್ ಈ ತರ, ಇದಕ್ಕೆ ಪ್ಯಾರಲಲ್ ಈ ತರ ಮೇಲೆ. ಓಕೆ, ಈ ತರ ಮೇಲೆ ಹೋಗುತ್ತೆ. ಇದರ ಪ್ರಕಾರ ನಾವು ಹೇಳೋದಾದ್ರೆ, ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ದಿಸ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್, ದ ಬಿ ವೆಕ್ಟರ್, ರೈಟ್? ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಈ ಕಡೆ ಯಾವುದು ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರ. ಓಕೆ, ಸೊ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಅಂಡ್ ಇಲ್ಲಿ ನೋಡಬಹುದು ವಾಟ್ ಇಸ್ ದ ಆಂಗಲ್ ಸರ್? ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಅಂಡ್ ಇಲ್ಲಿ ಸರ್ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಅಂಡ್ ಮ್ಯಾಥಮೆಟಿಕಲ್ ಹೇಳೋದಾದ್ರೆ ಸರ್ ಫ್ಲಕ್ಸ್ ದಟ್ ಇಸ್ ಈಕ್ವಲ್ಸ್ ಟು BA cos theta, right? And flux that is equals to BA cos 90 degree. Okay, so cos 90 degree. And the flux that is equals to BA into 0. Okay, so flux that is equals to 0. Okay, right? Yes. Flux that is equals to 0 ಆಯ್ತು. ಇಲ್ಲಿ what does it mean? Okay sir, mathematical ಅಂತೂ okay ಗೊತ್ತಾಯ್ತು. Mathematically we got to know that. But ಏನಂತ ಹೇಳಿದ್ರೆ what is the meaning? ಇದರ ಮೀನಿಂಗ್ ಏನು ಸರ್? ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂದ್ರೆ ಏನು? ಇಲ್ಲಿ ನೋಡಿ, ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಕಾಯಿಲ್ಗೆ ಏನಾದ್ರೂ ಲಿಂಕ್ ಆಗಿದೆನಾ? ಇದ್ರ ಮೇಲೆ ಪಾಸ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಯಾವ ತರ ಹೇಳಿ? ನೋಟ್ಬುಕ್ ಇಲ್ವಲ್ಲ? ನೋಟ್ಬುಕ್ ಯಾವ್ದು ಕಾಣಿಸ್ತಾ ಇಲ್ಲ? ಇರ್ಲಿ, ಲೆಟ್ಸ್ ಸೇ ದಿಸ್ ಇಸ್ ಪ್ಲೇನ್ ಅನ್ಕೊಂಡು. ಓಕೆನಾ, ದಿಸ್ ಇಸ್ ದ ಪ್ಲೇನ್. ಓಕೆ, ದಿಸ್ ಇಸ್ ದ ಪ್ಲೇನ್. ಇವಾಗ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಹೋಗ್ತಾ ಇದೆ, ಅಥವಾ ಕೆಳಗಡೆ ಹೋಗ್ತಾ ಇದೆ. ಈ ಪ್ಲೇನ್ಗೆ ಯಾವುದೇ ತರ ಲಿಂಕ್ ಇಲ್ಲ, ಅಥವಾ ಈ ಕಾಯಿಲ್ಗೆ ಯಾವುದೇ ತರ ಲಿಂಕ್ ಇಲ್ಲ. ಅದಕ್ಕೆ ನಮಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ ಏನು ಸರ್? ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದ ಕಾಯಿಲ್. ಇದು ಯಾವುದೇ ತರ ಲಿಂಕೇ ಆಗಿಲ್ಲ. ದೇರ್ ಫಾರ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನ್ ಬಂತು?
ಸರ್ ಇಟ್ ಈಸ್ 0 ಅಂದ್ರೆ ಯಾವುದೇ ಲಿಂಕ್ ಆಗಿಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ಸ್ ನಾಟ್ ಲಿಂಕ್ಡ್ ವಿತ್ ದ ಕಾಯಿಲ್ ಅಂತ ಹೇಳ್ತೀವಿ. ಗಾಟ್ ಇಟ್? ಓಕೆ. ಅಂಡ್ ಇಲ್ಲೂ ಸಹ ಕೆಳಗಡೆ ಮೇಲ್ಗಡೆ ಇದೆ. ಓಕೆ ಡನ್. ಇಲ್ಲಿ ನೋಡಿ ಪ್ಯಾರಲಲ್ ಟು ದ ಪ್ಲೇನ್, ಇದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು, ಯಾಕೆಂದ್ರೆ ಕ್ವಶನ್ಸ್ ಅಲ್ಲಿ ಇದೇ ತರ ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ. ಎಲ್ಲರಿಗೂ ಫಾರ್ಮುಲಾ ಗೊತ್ತಿರುತ್ತೆ, ಬಟ್ ಈ ತರ ಕೊಡ್ತಾರೆ. ವೆನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪ್ಯಾರಲಲ್ ಅಂದ ತಕ್ಷಣ ನೀವು ಅನ್ಕೋತೀರಾ ಥೀಟಾ ಇಸ್ ಈಕ್ವಲ್ಸ್ ಟು 0 ಅಂತ ಅನ್ಕೋತೀರಾ, ರೈಟ್ ಅಲ್ವಾ? ಪ್ಯಾರಲಲ್ ಅಂದ್ರೆ ಸರ್ ಪ್ಯಾರಲಲ್ ಅಂದ್ರೆ ಥೀಟಾ ಇಸ್ ಈಕ್ವಲ್ಸ್ ಟು 0 ಅಲ್ವಾ ಅಂತ ಹೇಳ್ತಾರೆ. ನೋ, ನಾಟ್ ಲೈಕ್ ದಟ್. ಇಲ್ಲಿ ನಿಮಗೆ ಮೀನಿಂಗ್ ಹೇಳ್ತೀನಿ ನೋಡಿ ಯಾವ ತರ ಅಂತ. ದಿಸ್ ಇಸ್ ದ ಪ್ಲೇನ್ ಅಂಡ್ ದಿಸ್ ಇಸ್ ದ ಪ್ಯಾರಲಲ್, ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಏರಿಯಾ. ನೋಡಿ ಇದು ಏರಿಯಾ ಅಂಡ್ ದಿಸ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. Got it? Okay. Now let's move on to the maximum magnetic flux. Okay, so maximum magnetic flux. ಇದರ ಪ್ರಕಾರ okay, so ಇದರ ಪ್ರಕಾರ ಹೇಳೋದಾದ್ರೆ, when a magnetic field is a perpendicular to the plane or magnetic field is a parallel or anti-parallel to the area of the loop or sheet, that is a theta is equals to 0 degree. Okay, ಇಲ್ಲಿ ನಮಗೆ ಇದನ್ನ ಎಲಿಮಿನೇಟ್ ಮಾಡೋಣ. Okay, right. So what is the meaning of this? Sir, ಇದರ ಮೀನಿಂಗ್ ಏನು? ವಾಟ್ ಇಸ್ ದ ಮೀನಿಂಗ್ ಅಂದ್ರೆ ನೋಡಿ ತೋರಿಸ್ತೀನಿ. ಇವಾಗ ನಾನು 2 ಲೂಪ್ ತಗೊಳ್ತೀನಿ. ಓಕೆ ಸರ್, ದಿಸ್ ಇಸ್ ದ 1 ಲೂಪ್. ಓಕೆ, ದಿಸ್ ಇಸ್ 1 ಲೂಪ್, ದಿಸ್ ಇಸ್ ಅನದರ್ ಲೂಪ್. ಓಕೆ, ರೈಟ್. ಸೊ ಇದರದ್ದು ಪ್ಲೇನ್ ಅಂತ ಹೇಳಿದ್ರೆ, ಇವಾಗ ನಾವು ಫಸ್ಟ್ ಏರಿಯಾನ ಫೈಂಡ್ ಮಾಡ್ಕೊಂಡು. ಓಕೆ, ಸೊ ಏರಿಯಾ ಒಂದು ಮೇಲ್ಗಡೆ, ಏರಿಯಾ ಒಂದು ಮೇಲ್ಗಡೆ ಇರಲಿ. ಓಕೆ, ಸೊ 2 ಕೇಸಸ್ ತಗೊಂಡಿದ್ದೀನಿ. So area vector. Okay, so this is area vector and this is also area vector. Okay, right sir. ಇವಾಗ ಪ್ಲೇನ್ ಇಲ್ಲಿ ನೋಡಿ, ಫಸ್ಟ್ ಏನ್ ಹೇಳ್ತಾರದು, ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಅಂತ ಹೇಳ್ತಾರದು. ಪ್ಲೇನ್ ಅಂದ್ರೆ ಏನು? ಸೊ ನೋಡಿ ಇಲ್ಲಿ ನಿಮಗೆ ದಿಸ್ ಇಸ್ ದ ಪ್ಲೇನ್ ಅಂಡ್ ದಿಸ್ ಇಸ್ ದ ಪ್ಲೇನ್. ಈ ಪ್ಲೇನ್ಗೆ ಯಾವ ತರ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಾರದು. ಇವಾಗ ಸಪೋಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್, ಈ ತರ ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ಅಲ್ವಾ? ಏನ್ ನೋಡಿ, ದಿಸ್ ಇಸ್ ದ ಪ್ಲೇನ್ ಅಂಡ್ ಇದಕ್ಕೆ ಪರ್ಪೆಂಡಿಕ್ಯುಲರ್. ನೋಡಿ ದಿಸ್ ಇಸ್ ದ ಪ್ಲೇನ್, ಇದು ಪರ್ಪೆಂಡಿಕ್ಯುಲರ್. ನೋಡಿ ವಾಟ್ ಇಸ್ ದ ಆಂಗಲ್? ಸರ್ ಇಟ್ ಇಸ್ 90 ಡಿಗ್ರಿ. ನೋಡಿ ಸರ್ 90 ಡಿಗ್ರಿ ಆಗುತ್ತೆ. ಓಕೆ, ಸೊ ದಿಸ್ ಇಸ್ 90 ಡಿಗ್ರಿ, ರೈಟ್? ದಿಸ್ ಇಸ್ 90 ಡಿಗ್ರಿ, ಬಟ್ ಇದು ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ದಿಸ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್. ವಾಟ್ ಇಸ್ ಆಂಗಲ್? ಸರ್ ಥೀಟಾ ಇಸ್ ಈಕ್ವಲ್ಸ್ ಟು 0, ರೈಟ್? ಅಂಡ್ ಈ ಕೇಸಿನಲ್ಲಿ ಇಟ್ ಈಸ್ ಆಲ್ಸೋ ಪರ್ಪೆಂಡಿಕ್ಯುಲರ್. ಓಕೆ, ಸೊ ಇಟ್ ಈಸ್ ಆಲ್ಸೋ ಪರ್ಪೆಂಡಿಕ್ಯುಲರ್, ಬಟ್ ಯಾವ ತರ ಇದೆ ಸರ್? ಇನ್ ಟು ದ ಪ್ಲೇನ್. ಸೊ ದಿಸ್ ಈಸ್ ಔಟ್ ಆಫ್ ದ ಪ್ಲೇನ್, ಅಂದ್ರೆ ಪ್ಲೇನ್ ಇಂದ ಆಚೆ ಹೋಗ್ತಿರೋದು, ಇದು ಪ್ಲೇನ್ ಒಳಗಡೆ ಹೋಗ್ತಿರೋದು. ಇನ್ ಟು ದ ಲೂಪ್, ಔಟ್ ಆಫ್ ದ ಲೂಪ್, ಇನ್ ಟು ದ ಪ್ಲೇನ್, ಔಟ್ ಆಫ್ ದ ಪ್ಲೇನ್ ಅಂತ ಅರ್ಥ. ಕ್ಲಿಯರಾ? ಡನ್? ಇವ್ ನೋಡಿ ಎಷ್ಟು ಕ್ಲಿಯರ್ ಆಯ್ತಾ? ಸೊ ಇದು ಕ್ಲಿಯರ್ ಆದ್ಮೇಲೆ ನೋಡಿ ಇಲ್ಲಿ, ಸೊ ಇವಾಗ ಇದ್ರ ಮೂಲಕ ಪಾಸ್ ಹೋಗ್ತಿದೆ. ಓಕೆ, ಸೊ ಏರಿಯಾ ಎಷ್ಟು ಬಂತು ಸರ್? ಎ ಇದೆ. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ದ ಬಿ ಎ ಕಾಸ್ ಥೀಟಾ ಅಂತ ಬರುತ್ತೆ, ರೈಟಾ? ಎಸ್ ಸರ್. ದ ಫ್ಲಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಬಿ ಎ ದ ಕಾಸ್ 0 ಡಿಗ್ರಿ. ಓಕೆ, ಸೊ ಕಾಸ್ 0 ಅಂದ್ರೆ ಎಷ್ಟು ಸರ್? ಇಟ್ ಇಸ್ 1. ಓಕೆ, ಸೊ ಬಿ ಎ ಅಂದ್ರೆ ದಟ್ ಈಸ್ ದ ಪಾಸಿಟಿವ್ ಬಿ ಎ. ಓಕೆ, ಸೊ ದಟ್ ಈಸ್ ಪಾಸಿಟಿವ್ ಬಿ ಎ. ಪಾಸಿಟಿವ್ ಬಿ ಅಂತಂದ್ರೆ ಏನು? ಔಟ್ವರ್ಡ್ ಫ್ಲಕ್ಸ್ ಅಂತ. ಸೊ ಪಾಸಿಟಿವ್ ಅಂತಂದ್ರೆ ದಟ್ ಈಸ್ ಔಟ್ವರ್ಡ್ ಫ್ಲಕ್ಸ್. ಅದೇ ನಿಮಗೆ ಇಲ್ಲಿ ಪ್ಲೇನ್ ಕೊಟ್ಟಿದ್ದಾರೆ. ಅಂಡ್ ವಾಟ್ ಇಸ್ ದ ಆಂಗಲ್ ಹಿಯರ್? ಸರ್ ಆಂಗಲ್ ಇಸ್ 180 ಡಿಗ್ರಿ. ಓಕೆ, ಓಕೆ 180 ಡಿಗ್ರಿ ಏನಾಗುತ್ತೆ ಸರ್? ಫ್ಲಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಸರ್ ಬಿ ಎ ಕಾಸ್ ಥೀಟಾ. ಅಂಡ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸರ್ ಬಿ ಎ ಕಾಸ್ 180 ಡಿಗ್ರಿ ಅಂತ ಆಗುತ್ತೆ. Okay, so flux that is equals to the BA cos 180, that is a -1. The flux that is equals to minus BA. Okay, right sir. Minus BA ಅಂತಂದ್ರೆ ಏನು? Minus BA is nothing but inward flux ಅಂತ. Okay, so inward flux. Okay, so inward flux. Therefore, maximum magnetic flux ಅಂತಂದ್ರೆ plus or minus BA ಅಂತ. Okay, so this is maximum flux. Okay, so this is indicates maximum. Okay, so that indicates the maximum flux. Okay, so that is maximum flux. Is that a clear for everybody? ಇಲ್ಲಿ ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ಕೇಳಿ, ಪಟ್ಟ ಅಂತ ಕೇಳಿ. ಓಕೆ, ರೈಟ್? ಐ ಆಮ್ ಗಿವಿಂಗ್ 2 or 3 seconds. ಓಕೆ, 2 or 3 seconds. ಆಲ್ರೆಡಿ ಇಲ್ಲಿ 180 ಡಿಗ್ರಿ ಬರ್ತಿದ್ದೀನಿ, ಮತ್ತೆ ಇಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಇಲ್ಲಿ ಆರ್ ದಟ್ ಇಸ್ 180 ಡಿಗ್ರಿ. ಎಸ್, ಬರ್ಲಿ. ಎಲ್ಲ ಗುಂಡು ನಮಃ. ಗುಂಡು ಕಾಣಿಸ್ತಿದೆ ನಮ್ದು. ಎಸ್ ಬರ್ಲಿ.
ಕ್ಲಿಯರಾ? ಎಸ್ ಉಷಾ, ಶಿವಲಿಂಗ್, ಎಸ್ ಎಸ್ ಅಂಡ್ ರಮಣಗೌಡ, ಕ್ಲಿಯರ್ ಐತೇನ್ರೋ? ಏನಾದ್ರು ಡೌಟ್ ಇದ್ರೆ ಕೇಳಿ. Okay, now let's move on to the next topic. Next topic, that is electromagnetic induction. ಇವಾಗ ನಾವು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ತಿಳ್ಕೊಂಡಲ್ಲ, ಮ್ಯಾಗ್ನೆಟಿಕ್ ಫ್ಲಕ್ಸ್ ತಿಳ್ಕೊಂಡಿದೀವಿ. ಇವಾಗ ನೆಕ್ಸ್ಟ್ ಟಾಪಿಕ್ ಏನಂದ್ರೆ, ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆದ್ರೆ, ಲೈಕ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೇನು ಸರ್? ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತಂದ್ರೆ ದಟ್ ಇಸ್ ಬಿ ಡಾಟ್ ಎ ಸರ್. ಓಕೆ, ಸೊ ಬಿ ಡಾಟ್ ಎ ಇದನ್ನ ಸ್ಕೇಲರ್ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಇಸ್ ಬಿ ಎ ಕಾಸ್ ಥೀಟಾ, ರೈಟ್? ಎಸ್ ಸರ್. ಅಂದ್ರೆ so flux is directly proportional to the magnetic field, so flux is directly proportional to the area and flux is directly proportional to the cos theta. ಇವಾಗ ನಮಗೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತಂದ್ರೆ ಎ ಚೇಂಜ್ ಆಗ್ಬಹುದು ಅಂಡ್ ಥೀಟಾ ಚೇಂಜ್ ಆಗ್ಬಹುದು. ಸಪೋಸ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಓಕೆ, ಫಾರ್ ಎಕ್ಸಾಂಪಲ್ ನೋಡಿ ಇವಾಗ ಹೇಗೆ ಅಂತಂದ್ರೆ, ಲೆಟ್ಸ್ ಸೇ ಇದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ದಿಸ್ ಇಸ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ದಿಸ್ ಇಸ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಎಸ್. ಈ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಒಂದು ಕಾಯಿಲ್ ಇಟ್ಕೊಂಡಿದ್ವಿ. ಓಕೆ, ಸೊ ಈ ಕಾಯಿಲ್ ನ ಈ ತರ ಇಟ್ಕೊಂಡ್ರೆ, ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಇನಿಷಿಯಲ್ ಪೊಸಿಷನ್. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಇನಿಷಿಯಲ್ ಪೊಸಿಷನ್. ಓಕೆ, ಸೊ ದಿಸ್ ಇಸ್ ಇನಿಷಿಯಲ್ ಪೊಸಿಷನ್. ಓಕೆ, ಎಸ್ ಸರ್, ದಿಸ್ ಇಸ್ ಇನಿಷಿಯಲ್ ಪೊಸಿಷನ್. ಸೊ ದಿಸ್ ಇಸ್ ಇನಿಷಿಯಲ್ ಪೊಸಿಷನ್ ಅಂತ ಹೇಳಿದಾಗ, ಓಕೆ, ಸೊ ದಿಸ್ ಇಸ್ ಇನಿಷಿಯಲ್ ಪೊಸಿಷನ್ ಅಂತ ಹೇಳಿದಾಗ ಇಲ್ಲಿ ನಿಮಗೆ ಏನ್ ನಾರ್ಮಲ್ ಆಗಿ ಏನ್ ಸಿಗುತ್ತೆ ಸರ್? ಏರಿಯಾ ಆಫ್ ದ ಲೂಪ್ ಇಸ್ ಕಾಮನ್. ಓಕೆ, ಸೊ ಏರಿಯಾ ಇಸ್ ಕಾನ್ಸ್ಟೆಂಟ್, ರೈಟ್ ಸರ್? ಏರಿಯಾ ಇಸ್ ಕಾನ್ಸ್ಟೆಂಟ್. ಯಾಕೆಂದ್ರೆ ಇಟ್ ಇಸ್ ಪೈ ಆರ್ ಸ್ಕ್ವೇರ್. ಓಕೆ, ಸೊ ವಾಟ್ ಇಸ್ ದ ವ್ಯಾಲ್ಯೂ ಸರ್? ಇಟ್ ಇಸ್ ಪೈ ಆರ್ ಸ್ಕ್ವೇರ್. ಓಕೆ, ಯಾಕೆಂದ್ರೆ ಇಟ್ ಇಸ್ ಲುಕ್ಸ್ ಲೈಕ್ ಇಟ್ಸ್ ಸರ್ಕಲ್ ಅಲ್ವಾ, ರೈಟ್? ಅಂಡ್ ದ ನೆಕ್ಸ್ಟ್ ಒನ್ ಏನಪ್ಪಾ ಅಂದ್ರೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಸಹ ಇದೆ. ಓಕೆ, ಸೊ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಎ ಮತ್ತೆ, ಓಕೆ, ಸೊ ಇದು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್ ಅಂದ್ರೆ ಸೊ ಫ್ಲಕ್ಸ್ ಈಸ್ ಓನ್ಲಿ ಡಿಪೆಂಡೆಂಟ್ ಆನ್ ಅ ಥೀಟಾ. ಓಕೆ, ಸೊ ಥೀಟಾ ಇವಾಗ ಏನಾಗುತ್ತೆ, ಓಕೆ, ಸೊ ಇದನ್ನ ನಾವೇನ್ ಮಾಡ್ಬೋದು ಅಂದ್ರೆ ರೊಟೇಟ್ ಮಾಡ್ಬೋದು ಈ ತರ. ಓಕೆ, ಸೊ ಈ ತರ ರೊಟೇಟ್ ಮಾಡ್ಬೋದು. ಇವಾಗ ನೋಡಿ, ಅರೆ ಈ ತರ ರೊಟೇಟ್ ಮಾಡ್ಬೋದು. ಓಕೆ, ಸೊ ಈ ತರ ರೊಟೇಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ನಾರ್ಮಲ್ ಆಗಿ ಸರ್? ಫ್ಲಕ್ಸ್ ಅನ್ನೋದು ಚೇಂಜ್ ಆಗುತ್ತೆ. ಯಾಕೆ? ಬಿಕಾಸ್ ಆಫ್ ಆಂಗಲ್. ಓಕೆ, ಸೊ ಫ್ಲಕ್ಸ್ ಅನ್ನೋದು ಚೇಂಜ್ ಆಗುತ್ತೆ ಬಿಕಾಸ್ ಆಫ್ ಆಂಗಲ್. ಓಕೆ, ಇವಾಗ ನಾವು ಏನಂತ ಕರಿತೀವಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೇನು? whenever there is a change in a magnetic flux linked with the coil. Okay, so for example ಹೇಗೆ ಹೇಳ್ಬೇಕಂದ್ರೆ, ಲೆಟ್ ಮಿ ಚೆಕ್, ಒಂದು ಬುಕ್ ಇದೆ ಅಂತ ಚೆಕ್ ಮಾಡ್ತೀನಿ ಒಂದು ಸೆಕೆಂಡ್. Nothing. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇದು ನಾನು ಒಂದು ಲೂಪ್ ಅಂತ ಅನ್ಕೋತೀನಿ ಅಥವಾ ಕಾಯಿಲ್. ಓಕೆ, ಇಲ್ಲಿ ನಮಗೆ ಇರೋದು ಯಾವುದು? ರೆಕ್ಟಾಂಗಲ್ ಕಾಯಿಲ್ ಅಂತ ಅನ್ಕೋಣ. ನೋಡಿ ಈ ತರ ಇಟ್ಕೊಂಡಾಗ, ಓಕೆ, ಸೊ ಕರೆಕ್ಟ್ ಆಗಿ ಈ ತರ ಇಟ್ಕೊಂಡಾಗ ಈ ಫೀಲ್ಡ್ ಲೈನ್ಸ್ ಏನಾಗುತ್ತೆ ಇದ್ರ ಮೂಲಕ ಪಾಸ್ ಆಗಬೇಕು. ಅದನ್ನ ಲಿಂಕ್ಡ್ ವಿತ್ ದ ಕಾಯಿಲ್ ಅಂತ ಕರಿತೀವಿ. ಯಾವ್ದಾವ್ದು ಮೇಲೆಯಿಂದ ಅಥವಾ ಕೆಳಗಿಂದ ಅಥವಾ ಈಚೆಯಿಂದ ಹೋದ್ರೆ ದೋಸ್ ಫೀಲ್ಡ್ ಲೈನ್ಸ್ ನಾಟ್ ಲಿಂಕ್ಡ್ ವಿತ್ ದ ಕಾಯಿಲ್ ಅಂತ ಕರಿತೀವಿ. ಓಕೆನಾ? ನೋಡಿ ಫಾರ್ ಎಕ್ಸಾಂಪಲ್, ಓಕೆ, ಸೊ ಲೆಟ್ಸ್ ಸೇ ನನ್ನ ಈ 4 ಫಿಂಗರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ಕೊಳ್ಳೋಣ. ಓಕೆನಾ? ಸೊ ಈ ತರ ಇದೆ. ಸೊ ಈ ತರ ಇದ್ದಾಗ ಡೈರೆಕ್ಟ್ ಆಗಿ, ಓಕೆ, ಸೊ ಈ ತರ ಇಟ್ಕೋಣ, ಪ್ರಾಬ್ಲಮ್ ಇಲ್ಲ. ಓಕೆ, ಈ ತರ ಇದ್ದಾಗ ಡೈರೆಕ್ಟ್ ಆಗಿ 4 ಫೀಲ್ಡ್ ಲೈನ್ಸ್ ಹೋದ್ರೆ ಎಂಟೈರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಅಂತ ಕರಿತೀವಿ. ಓಕೆ, ಇವಾಗ ನಾನೇನ್ ಮಾಡ್ತೀನಿ, ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದು ಈ ತರ ಇತ್ತು, ಇವಾಗ ಈ ತರ ಇತ್ತು, 4 ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಿದೆ. ಸಮೀಪ ಬರ್ತೀನಿ. ಓಕೆ, ಸೊ ಇದು 4 ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಿತ್ತು ಇದ್ರ ಮೇಲೆ. ಓಕೆನಾ? 4 ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಿತ್ತು. ಇವಾಗ ಏನ್ ಮಾಡ್ತೀನಿ, ಇದನ್ನ ಬೆಂಡ್ ಮಾಡ್ತೀನಿ. ಈ ತರ ಬೆಂಡ್ ಮಾಡಿದಾಗ ಇದ್ರ ಮೇಲೆಯಿಂದ ಹೋಗುತ್ತೆ, ಎರಡೇ ಲಿಂಕ್ ಆಗುತ್ತೆ. ಓಕೆ, ಸೊ ಈ ತರ ಇದ್ದಿದ್ದು ಇವಾಗ ನೋಡಿ 4 ಫೀಲ್ಡ್ ಲೈನ್ಸ್ ಹೋಗ್ತಿದ್ದಾನ, ಈ ತರ ಬೆಂಡ್ ಆಗುತ್ತೆ. 3 ಈ ತರ ಹೋದ್ರೆ 2, ಈ ತರ ಹೋದ್ರೆ 1, ಈ ತರ ಮಾಡಿದ್ರೆ ಏನೂ ಆಗಲ್ಲ. ಓಕೆ, ಮೇಲಿಂದ ಪಾಸ್ ಆಗುತ್ತೆ. ಓಕೆ, ಸೊ ಆಂಗಲ್ ಚೇಂಜ್ ಆದ್ರೆ ನಮಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ರೈಟ್. ಸೊ ಇದರ ಪ್ರಕಾರ ದ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಓಕೆ, ದಟ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ನಾವೇನಂತ ಕರಿತೀವಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ಇದು ನಾಟ್ ಜಸ್ಟ್ ಡೈರೆಕ್ಟ್ಲಿ ಹೇಳಬಾರ್ದು,
ಏನಪ್ಪಾ ಅಂತ ಹೇಳಿದ್ರೆ ವೆನ್ ಎವರ್ ದೇರ್ ಇಸ್ ಅ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿತ್ ರೆಸ್ಪೆಕ್ಟ್ ಟು ಅ ಕಾಯಿಲ್ ದೆನ್ ಇಂಡ್ಯೂಸ್ಡ್ ಇ ಎಂ ಎಫ್ ಡೆವಲಪ್. ಅಂದ್ರೆ ಇಂಡ್ಯೂಸ್ಡ್ ಇ ಎಂ ಎಫ್ ಅಂದ್ರೆ ಇ ಎಂ ಎಫ್ ಇರಲಿಲ್ಲ. ಇ ಎಂ ಎಫ್ ಅಂದ್ರೆ ಲೆಟ್ಸ್ ಅಸ್ಯೂಮ್ ದಟ್ ಇಟ್ ಇಸ್ ಅ ವೋಲ್ಟೇಜ್. ವೋಲ್ಟೇಜ್ ಇದ್ರೆ ಮಾತ್ರ ಕರೆಂಟ್ ಫ್ಲೋ ಆಗುತ್ತಲ್ವಾ. ಇನ್ ದ ಸೇಮ್ ವೇ ನಾವು ಡೈರೆಕ್ಟ್ ಆಗಿ ವೋಲ್ಟೇಜ್ ಅಂತ ಕರೆಯಲ್ಲ. ಇನ್ಸ್ಟೆಡ್ ಆಫ್ ದಟ್ ಇಂಡ್ಯೂಸ್ಡ್ ಇ ಎಂ ಎಫ್ ಅಂತ ಕರಿತೀವಿ. ಇಂಡ್ಯೂಸ್ ಅಂತಂದ್ರೆ ಡೆವಲಪ್ ಆಗ್ತಿರುವಂತ ಇ ಎಂ ಎಫ್, ಎಲೆಕ್ಟ್ರೋಮೋಟಿವ್ ಫೋರ್ಸ್. ಈ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂದ್ರೆ ಏನು, ನಾವು ಥರ್ಡ್ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಓದಿದ್ವಿ. ಇ ಎಂ ಎಫ್, ಟರ್ಮಿನಲ್ ವೋಲ್ಟೇಜ್, ಡ್ರಾಪ್ ಇನ್ ವೋಲ್ಟೇಜ್ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ, ರೈಟ್. ಸೊ ಇಲ್ಲಿ ಇ ಎಂ ಎಫ್ ಅನ್ನೋದು ಡೆವಲಪ್ ಆಗುತ್ತೆ, ದಟ್ ಇಸ್ ಇಂಡ್ಯೂಸ್ಡ್ ಇ ಎಂ ಎಫ್ ಡ್ಯೂ ಟು ಚೇಂಜ್ ಇನ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್. ಈ ಫಿನಾಮಿನಾ ಇಂದ ಇಂಡ್ಯೂಸ್ಡ್ ಇ ಎಂ ಎಫ್ ಬಂತ ಅನ್ಕೊಳ್ಳಿ, ಅವಾಗ ಇಂಡ್ಯೂಸ್ಡ್ ಕರೆಂಟ್ ಸಹಿತ ಆಗುತ್ತೆ. ಇಂಡ್ಯೂಸ್ಡ್ ಅಂದ್ರೆ ಯಾವಾಗ ನಮಗೆ ಇ ಎಂ ಎಫ್ ಡೆವಲಪ್ ಆಗುತ್ತೋ ಅವಾಗ್ಲೇ ನಮಗೆ ಕರೆಂಟ್ ಸಹ ಡೆವಲಪ್ ಆಗುತ್ತೆ. ಈ ಫಿನಾಮಿನಾ ನಾವೇನಂತ ಕರಿತೀವಿ, ದಟ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಇವಾಗ ಎಲೆಕ್ಟ್ರಿಕ್ ಕರೆಂಟ್, ಎಲೆಕ್ಟ್ರಿಕ್ ಚಾರ್ಜಸ್ ಇಂದ ಓಕೆ, ಅಥವಾ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಇಂದ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ, ರೈಟ್. ಈ ಕರೆಂಟ್ ಇಂದ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ, ರೈಟ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಅಂಡ್ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆದ್ಮೇಲೆ ಓಕೆ, ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆದ್ಮೇಲೆ ನಮಗೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಗೊತ್ತಾಗುತ್ತೆ. ಇದು ನಮ್ಗೆ ಗೊತ್ತಿರೋದೆ. ಅಂಡ್ ಮೈಕಲ್ ಫ್ಯಾರಡೆ ಏನ್ ಮಾಡ್ತಾರೆ, is it possible to produce a current with respect to magnetic field? ಕರೆಂಟ್ ಚೇಂಜ್ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ, ಅಥವಾ ಕರೆಂಟ್ ಫ್ಲೋ ಆದ್ರೆ ಅದ್ರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಓದಿದ್ವಿ. ಅವರು ಉಲ್ಟಾ ಕ್ವಶನ್ ಕೇಳ್ತಾರೆ, ಇವಾಗ ಕರೆಂಟ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಪ್ರೆಸೆನ್ಸ್ ಬರುತ್ತೋ ಅದೇ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಕರೆಂಟ್ ಪ್ರೆಸೆನ್ಸ್ ಬರುತ್ತಾ ಅನ್ನೋ ಕ್ವಶನ್ಗೆ ಇವ್ರು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತಾರೆ. ಅಂಡ್ ಫೈನಲಿ ಮೈಕಲ್ ಫ್ಯಾರಡೆ ಒಂದು ಕನ್ಕ್ಲೂಷನ್ ಬರ್ತಾರೆ, ಎಸ್, ಹೇಗೆ ನಮಗೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಇನ್ ದ ಸೇಮ್ ವೇ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸಹ ಕರೆಂಟ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಯಾರು, ಮೈಕಲ್ ಫ್ಯಾರಡೆ. ಆವಾಗ ನಮಗೆ ಬರೋದೇ ಎ ಸಿ ಜನರೇಟರ್ ಅಂತ ಬರುತ್ತೆ. ಜನರೇಟರ್, ಅದು ಎ ಸಿ ಡಿ ಸಿ ಎರಡು ಇದೆ, ಬಟ್ ಜನರೇಟರ್ ಅನ್ನೋ ಒಂದು ಟಾಪಿಕ್ ಬರುತ್ತೆ. ಗಾಟ್ ಮೈ ಪಾಯಿಂಟ್. ಅಂಡ್ ಇವಾಗ ಈ ಕಾನ್ಸೆಪ್ಟ್ ನಲ್ಲಿ ನಮ್ಗೆ ಅರ್ಥ ಆಗೋದು ಏನಂದ್ರೆ, ಯಾವಾಗ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಇರುತ್ತೋ ಅವಾಗ ನಮಗೆ ಇ ಎಂ ಎಫ್ ಅನ್ನೋದು ಡೆವಲಪ್ ಆಗುತ್ತೆ. ಯಾವಾಗ ಇ ಎಂ ಎಫ್ ಡೆವಲಪ್ ಆಗುತ್ತೋ ಅವಾಗ ನಮಗೆ ಇಂಡ್ಯೂಸ್ಡ್ ಕರೆಂಟ್ ಅನ್ನೋದು ಡೆವಲಪ್ ಆಗುತ್ತೆ. ಈ ಫಿನಾಮಿನಾ ನಾವೇನಂತ ಕರಿತೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ನೋಡಿ, the phenomena in which EMF and current is induced in a circuit by a varying magnetic field, that is change in a magnetic number of magnetic field lines of a force passing through the loop, that is called electromagnetic induction. Okay na, right. Hi Inchara, hi Kenchappa. Yes, clear aitalva ellargu, right. So now let's move on to the next topic, that is electromagnetic induction phenomena. Hege sir, hege andre let me check. Google open agutte illa gottilla, let me check. But simulations. ಎಸ್, ಈ ಸಿಮ್ಯುಲೇಷನ್ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಎಸ್, ಇಲ್ಲಿ ಅರೇಂಜ್ಮೆಂಟ್ ಫಸ್ಟ್ ನೋಡಿ ಏನೇನಿದೆ ಸರ್. ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಇರುವಂತ ಒಂದು ಕಾಯಿಲ್ ಇದೆ, ಓಕೆನಾ. ಅಂಡ್ ಇಲ್ಲಿ ಒಂದು ಬಾರ್ ಮ್ಯಾಗ್ನೆಟ್ ಇದೆ, ಓಕೆ, ಬಾರ್ ಮ್ಯಾಗ್ನೆಟ್ ಇದೆ, ಒಂದು ಇಲ್ಲಿ ಬಲ್ಬ್ ಇದೆ. ಇಲ್ಲಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಇವಾಗ ಬಾರ್ ಮ್ಯಾಗ್ನೆಟ್ ಮತ್ತೆ ಕಾಯಿಲ್ ಎರಡೂ ಸಹ ರೆಸ್ಟ್ ಅಲ್ಲಿ ಇದೆ, ರೈಟ್. ಇದರಲ್ಲಿ ಯಾವ್ದಾದ್ರೂ ಮೂವ್ ಮಾಡಿ ಅಂತಂದ್ರೆ ದೇರ್ ಶುಡ್ ಬಿ ರಿಲೇಟಿವ್ ವೆಲಾಸಿಟಿ. ರಿಲೇಟಿವ್ ವೆಲಾಸಿಟಿ ಅಂದ್ರೆ ವೆಲಾಸಿಟಿ ಇರಬೇಕು, ಓಕೆ. ಡಿಫರೆನ್ಸ್ ಕನ್ಸಿಡರ್ ಮಾಡ್ಕೊಂಡ್ರೆ ಝೀರೋ ಬರಬಾರ್ದು. ದೇರ್ ಶುಡ್ ಬಿ ರಿಲೇಟಿವ್ ವೆಲಾಸಿಟಿ. ಯು ಕ್ಯಾನ್ ಮೂವ್ ದಿಸ್ ಕಾಯಿಲ್ ಆಸ್ ವೆಲ್ ಆಸ್ ಅ ಬಾರ್ ಮ್ಯಾಗ್ನೆಟ್. ಯಾವ್ದಾದ್ರೂ ಒಂದು ಮೂವ್ ಮಾಡಿ, ಅಥವಾ ಎರಡೂ ಮೂವ್ ಮಾಡ್ತೀವಿ ಅಂತಂದ್ರೆ ದೇರ್ ಶುಡ್ ಬಿ ರಿಲೇಟಿವ್ ವೆಲಾಸಿಟಿ ಇರಬೇಕು, ಅಂದ್ರೆ ಅಪೋಸಿಟ್ ಅಲ್ಲಿ ಮೂವ್ ಮಾಡಬೇಕು, ಓಕೆನಾ. ಅಥವಾ ಸೇಮ್ ಡೈರೆಕ್ಷನ್ ಹೋದ್ರೂ ಸಹಿತ ಒಂದಕ್ಕೊಂದು ವೆಲಾಸಿಟಿ ಏನಾಗಿರುತ್ತೆ, ಚೇಂಜ್ ಆಗ್ತಾ ಇರಬೇಕು. ದೇರ್ ಶುಡ್ ಬಿ ರಿಲೇಟಿವ್ ವೆಲಾಸಿಟಿ, ಓಕೆನಾ, ರೈಟ್. ಸೊ ನೋಡಿ, ನೀವು ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಎರಡು ರೆಸ್ಟ್ ಅಲ್ಲಿ ಇದ್ದಾಗ ಯಾವುದೇ ರೀತಿ ಬಲ್ಬ್ ಗ್ಲೋ ಆಗ್ತಿಲ್ಲ, ರೈಟ್. ಇವಾಗ ನಾನೇನ್ ಮಾಡ್ತೀನಿ, ಫೀಲ್ಡ್ ಲೈನ್ಸ್ ನ ಕನ್ಸಿಡರ್ ಮಾಡ್ಕೋತೀನಿ. ಇಲ್ಲಿ ಫೀಲ್ಡ್ ಲೈನ್ಸ್ ಇದನ್ನ, ಎಸ್ ಸರ್, ಲಿಂಕ್ಡ್ ವಿತ್ ದ ಫೀಲ್ಡ್. ಯಾವ್ದು ಇಷ್ಟು ದೂರ ಇಟ್ಕೋತೀನಿ, ಓಕೆನಾ, ಇಷ್ಟು ದೂರ ಇಟ್ಕೋತೀನಿ. ಎಷ್ಟು ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಲಿಂಕ್ ಆಗಿದೆಪ್ಪ, 1 2 3 4, ಓಕೆ, 4 ಲೈನ್ಸ್ ಲಿಂಕ್ ಆಗಿದೆ. ಇವಾಗ ನಾನು ನಿಧಾನವಾಗಿ ಮೂವ್ ಮಾಡ್ತೀನಿ. ಇಲ್ಲಿ ಏನಾಗುತ್ತೆ ನೋಡಿ, ಒಂದು ಇಲ್ಲಿ ಬಲ್ಬ್ ಗ್ಲೋ ಆಯ್ತಲ್ಲ, ಬಲ್ಬ್ ಅನ್ನೋದು ಗ್ಲೋ ಆಯ್ತಲ್ಲ ಇಲ್ಲಿ. ಮತ್ತೊಂದ್ಸತಿ ನೋಡಿ, ಮತ್ತೆ ಈ ಕಡೆ ಆಚೆ ತೆಗಿತೇನೆ ನೋಡಿ, ಅಲ್ಲಿ ಬಲ್ಬ್ ಗ್ಲೋ ಆಯ್ತು. ನೋಡಿ, ನಾರ್ಮಲ್ ಆಗಿ ಸ್ಟೇಟ್ ಆಫ್ ರೆಸ್ಟ್ ಅಲ್ಲಿ ಇಟ್ಟಾಗ ಓಕೆ, ಈ 4 ಫೀಲ್ಡ್ ಲೈನ್ಸ್ ಲಿಂಕ್ ಆಗಿದೆ, ಬಟ್ ದೇರ್ ಇಸ್ ನೋ ಗ್ಲೋ ಇನ್ ಅ ಬಲ್ಬ್. ಅಥವಾ ಇದನ್ನ ನಾನು ವೋಲ್ಟ್ ಮೀಟರ್ ನ ಕನ್ಸಿಡರ್ ಮಾಡ್ಕೋತೀನಿ, ಓಕೆನಾ. ಇಲ್ಲಿ ನೋಡಿ, ಇದನ್ನು ಸಹ ನೀವು ನೋಡಬಹುದು, ಈ ಕಡೆ ಡಿಫ್ಲೆಕ್ಟ್ ಆಗ್ತಿರತ್ತೆ, ಓಕೆ. ಇವಾಗ ಯಾವುದೇ ತರ ಡಿಫ್ಲೆಕ್ಷನ್ ಇಲ್ಲ.
ಸ್ವಲ್ಪ ಇದನ್ನ ಮೂವ್ ಮಾಡ್ತೀನಿ, ಮೂವ್ ಮಾಡಿದಾಗ ಡಿಫ್ಲೆಕ್ಷನ್ ಆಯ್ತು, ಕರೆಕ್ಟಾ? ಇವಾಗ ಮತ್ತೆ ಕಾಯಿಲ್ ಒಳಗಡೆ ನಿಂತ್ಕೊಂಡಿದೆ, ಯಾವುದೇ ರೀತಿ ಬಲ್ಬ್ ಗ್ಲೋ ಆಗ್ತಿಲ್ಲ. ಇವಾಗ ನಾನೇನ್ ಮಾಡ್ತೀನಿ, ಇದನ್ನ ಆಚೆ ತಗೋತೀನಿ, ಅಗೇನ್ ದರ್ ಇಸ್ ಅ ಡಿಫ್ಲೆಕ್ಷನ್, ಅಥವಾ ಬಲ್ಬ್ ಅಲ್ಲಿ ಗ್ಲೋ ಆಯ್ತು. ವೈ? ಇಲ್ಲಿ ನೋಡಿ, ಫಸ್ಟ್ 4 ಲೈನ್ಸ್ ಇದು. ಇವಾಗ ಏನ್ ಮಾಡ್ತಾ ಇದ್ದೀನಿ, ಇವಾಗ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಜಾಸ್ತಿ ಮಾಡೋದನ್ನ ಎಷ್ಟಾಯ್ತು ಇವಾಗ? 1 2 3 4 5 6, ಓಕೆ 7 8. ಇವಾಗ ನೋಡಿ, ಯಾವಾಗ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಚೇಂಜ್ ಆಗುತ್ತೋ ಆವಾಗ ನಮಗೆ ಈ ಫ್ಲಕ್ಸ್ ಅನ್ನೋದು ಫ್ಲಕ್ಸ್ ಚೇಂಜ್ ಆಗುತ್ತೆ. ಫ್ಲಕ್ಸ್ ಚೇಂಜ್ ಆಗೋದ್ರಿಂದ ಇ ಎಂ ಎಫ್ ಡೆವಲಪ್ ಆಗುತ್ತೆ. ಇ ಎಂ ಎಫ್ ಡೆವಲಪ್ ಆಗೋದ್ರಿಂದ ನಮಗೆ ಕರೆಂಟ್ ಅನ್ನೋದು ಡೆವಲಪ್ ಆಗುತ್ತೆ. ಕರೆಂಟ್ ಡೆವಲಪ್ ಆಗೋದ್ರಿಂದ ಈ ಬಲ್ಬ್ ಅನ್ನೋದು ಗ್ಲೋ ಆಗುತ್ತೆ, ರೈಟ್? ಓಕೆ, ಸೊ ದಿಸ್ ಇಸ್ ದ ಮೀನಿಂಗ್. ಅಂಡ್ ಫಸ್ಟ್ ಪಾಯಿಂಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇವಾಗ ನೋಡಿ, ನಾನು ಹೇಳಿದ್ರು ಇವಾಗ ನಾರ್ತ್, ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಾರ್ತ್ ಈ ಕಡೆ ಮೂವ್ ಮಾಡಿದ್ರೆ ಏನಾಯ್ತು ಸರ್? ಟುವರ್ಡ್ಸ್ ಲೆಫ್ಟ್ ಕಡೆ ತಿರುಗಿತು. ಓಕೆ, ಈ ಗ್ಯಾಲನ್ ಮೀಟರ್, ಇದು ವೋಲ್ಟ್ ಮೀಟರ್ ಅಲ್ಲ, ಆಕ್ಚುಲಿ ಇದು ಗ್ಯಾಲನ್ ಮೀಟರ್ ಅನ್ಕೋಣ. ಟುವರ್ಡ್ಸ್ ಲೆಫ್ಟ್ ಕಡೆ ಮೂವ್ ಆಯ್ತು. ಇವಾಗ ಅದನ್ನ ದೂರ ತಗೊಂಡೋದ್ರೆ ಏನಾಯ್ತು? ಟುವರ್ಡ್ಸ್ ರೈಟ್ ಕಡೆ ಮೂವ್ ಆಯ್ತು. ಅದೇ ನಾನು ಪೊಲಾರಿಟಿ ಚೇಂಜ್ ಮಾಡಿದ್ರೆ, ಲೆಟ್ಸ್ ಚೇಂಜ್ ದ ಪೊಲಾರಿಟಿ. ಇವಾಗ ನೋಡಿ, ಈ ಕಡೆ ತಗೊಂಡ್ ಬರ್ತಾ ಇದೀನಿ, ಇದೇನಾಯ್ತು? ಈ ಕಡೆ ಡಿಫ್ಲೆಕ್ಟ್ ಆಯ್ತು. ಅದೇ ಆಚೆ ತಗೊಂಡೋದ್ರೆ ಈ ಕಡೆ ಡಿಫ್ಲೆಕ್ಟ್ ಆಗುತ್ತೆ. ದಟ್ ದೇರ್ ಫೋರ್ ಇಟ್ ಇಸ್ ಅಪೋಸಿಟ್ ಇನ್ ನೇಚರ್ ಅಂತ. ಓಕೆನಾ? ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು ಕಾಯಿಲ್ ಎಕ್ಸ್ಪೆರಿಮೆಂಟ್ ಅಲ್ಲಿ, ಓಕೆ, ಇದು ಕಾಯಿಲ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಲ್ಲಿ. ಓಕೆ, ಇದರಲ್ಲಿ ಡಿಸ್ಕ್ರೈಬ್ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಟು ಡೆಮಾನ್ಸ್ಟ್ರೇಟ್ ದ ಫಿನಾಮಿನಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇವಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೆ ಏನು? ದಟ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಂಡ್ಯೂಸ್. ಓಕೆ, ದಟ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ linked with the coil. Okay, it induces EMF. Induces EMF ಅಂದ್ರೆ ಕರೆಂಟ್ ಇಂಡ್ಯೂಸ್ ಆಯ್ತು ಅಂತ ಅರ್ಥ. ಅದನ್ನ ಎಕ್ಸ್ಪೆರಿಮೆಂಟ್ ಮೂಲಕ ನಾವು ನೋಡ್ತಾ ಇದೀವಿ. ನಾವು ಏನೇನು ಕನ್ಸಿಡರ್ ಮಾಡ್ಕೊಂಡಿದೀವಿ? ದ ಎಕ್ಸ್ಪೆರಿಮೆಂಟಲ್ ಅರೇಂಜ್ಮೆಂಟ್ ಕನ್ಸಿಸ್ಟ್ ಆಫ್ ಅ ಕಾಯಿಲ್ ಮೇಡ್ ಅಪ್ ಆಫ್ ಇನ್ಸುಲೇಟೆಡ್ ಕಾಪರ್. ನೀವು ನೋಡಿದ್ರಲ್ಲ, ರಿಂಗ್ ಇದ್ದು ಕಾಪರ್ ವೈರ್ ಅಂಡ್ ಕನೆಕ್ಟೆಡ್ ಟು ಸೆನ್ಸಿಟಿವ್ ಗ್ಯಾಲನೋಮೀಟರ್. ಸೆನ್ಸಿಟಿವ್ ಗ್ಯಾಲನೋಮೀಟರ್ ಅಂದ್ರೆ ಯಾವುದು? ಸೆನ್ಸಿಟಿವ್ ಗ್ಯಾಲನೋಮೀಟರ್ ಇದು. ಓಕೆ, ದಿಸ್ ಇಸ್ ದ ಕಾಯಿಲ್ ಅಂಡ್ ಸೆನ್ಸಿಟಿವ್ ಗ್ಯಾಲನೋಮೀಟರ್. ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ, a bar magnet is moved to and fro as shown in the figure. ಇಲ್ಲಿ ಟು ಅಂಡ್ ಫ್ರೋ ಮಾಡಿದ್ವಲ್ಲ ಈ ತರ. ಓಕೆ, ಸೊ ಈ ತರ ಟು ಅಂಡ್ ಫ್ರೋ ಮಾಡಿದ್ವಿ. ಓಕೆ, ಸೊ ಟು ಅಂಡ್ ಫ್ರೋ ಮಾಡಿದ್ವಿ. ಏನೇನು ಅಬ್ಸರ್ವೇಷನ್ ಸಿಗುತ್ತೆ ಇದರಿಂದ? ಅಬ್ಸರ್ವೇಷನ್, ಸಮ್ ಆಫ್ ದ ಅಬ್ಸರ್ವೇಷನ್ಸ್ ವಿ ಆರ್ ಮೇಡ್ ಆರ್ ಆಸ್ ಫಾಲೋಸ್. ದ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, when the magnet is moved towards the coil, momentary deflection is produced in the galvanometer. Yes, deflection ಆಯ್ತು ತಾನೆ? ಇವ ನೋಡಿ, ಇವಾಗ ಇಲ್ಲಿದೆ ಅನ್ಕೊಳಕ್ಕೆ, ಸೊ ಈ ಮ್ಯಾಗ್ನೆಟ್ ಇಲ್ಲಿದೆ, ಏನಾದ್ರೂ ಡಿಫ್ಲೆಕ್ಷನ್ ಆಗ್ತಿದೆನಾ? ಇಲ್ಲ. ಇವಾಗ ನಾನು ಇದು ಮೂವ್ ಮಾಡ್ತೀನಿ, ಡಿಫ್ಲೆಕ್ಷನ್ ಆಯ್ತಾ? ಎಸ್ ಸರ್. ಫಸ್ಟ್ ಪಾಯಿಂಟ್ ಇಸ್ ಕ್ಲಿಯರ್. ಅಂಡ್ ಮೂವ್ ಅವೇ ಡಿಫ್ಲೆಕ್ಷನ್ ಇಸ್ ಪ್ರೊಡ್ಯೂಸ್ ಬಟ್ ಇನ್ ಅಪೋಸಿಟ್ ಡೈರೆಕ್ಷನ್. ಎಸ್, ದಟ್ ಇಸ್ ಟ್ರೂ. ಇವಾಗ ನೀವು ಫಸ್ಟ್ ಅದ್ರಲ್ಲಿ ನೋಡ್ಬೇಕಾದ್ರೆ, ಇವಾಗ ನೋಡಿ, ಈ ತರ ಮಾಡಿದಾಗ ಇದು ಈ ಕಡೆ ಡಿಫ್ಲೆಕ್ಟ್ ಆಯ್ತು, ಈ ಕಡೆ ದೂರ ತಗೊಂಡೋದಾಗ ಆ ಕಡೆ ಡಿಫ್ಲೆಕ್ಟ್ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಡಿಫ್ಲೆಕ್ಟ್ ಆಯ್ತು. ದಟ್ ಇಸ್ ದ ಫಸ್ಟ್ ಪಾಯಿಂಟ್. ಅಂಡ್ ಯಾಕೆ ಅಂತ ಅಂದಾಗ ನಿಮಗೆ ರೂಲ್ಸ್ ಬರುತ್ತೆ, ಅದರಲ್ಲಿ ನಾವು ಓದ್ಕೊಳ್ಳೋಣ. ಅಂಡ್ ಸೆಕೆಂಡ್ ಪಾಯಿಂಟ್, when the magnet is moved fast, more deflection is produced. More deflection is produced. Okay, ಇವಾಗ ನೋಡಿ, ನಾನು ಏನ್ ಮಾಡ್ತೀನಿ, ನಿಧಾನವಾಗಿ ಮೂವ್ ಮಾಡ್ತೀನಿ. ಓಕೆನಾ? ನಿಧಾನವಾಗಿ ಮೂವ್ ಮಾಡ್ತೀನಿ. ನೋಡಿ, ಆ ಡಿಫ್ಲೆಕ್ಷನ್ ನೋಡಿ ಯಾವ ತರ ಸ್ಲೋ ಆಗಿ ಹೋಗ್ತದೆ, ರೈಟಾ? ಸ್ಲೋ ಆಗಿ ಹೋಯ್ತಾ? ಎಸ್ ಆರ್ ನೋ? ಸ್ಲೋ ಆಗಿ ಹೋಗ್ತಾ ಇದೆ, ರೈಟ್? ಸ್ಲೋ ಆಗಿ ಹೋಗ್ತಾ ಇದೆ. ಅಂಡ್ ಇವಾಗ ನಾನು ಈ ಕಡೆ ತರ್ತೀನಿ, ನೋಡಿ, ಆ ಡಿಫ್ಲೆಕ್ಷನ್ ನೋಡಿ ಯಾವ ತರ ಆಗುತ್ತೆ, ಸ್ಲೋ ಆಗಿ ಹೋಯ್ತು, ರೈಟಾ? ಸ್ಲೋ ಆಗಿ ಹೋಗ್ತಾ ಇದೆ, ಕರೆಕ್ಟಾ? ಎಸ್ ಸರ್. ಇವಾಗ ನಾನೇನಾದ್ರು ಫಾಸ್ಟ್ ಆಗಿ ಮೂವ್ ಮಾಡಿದ್ರೆ ಫಾಸ್ಟ್ ಡಿಫ್ಲೆಕ್ಷನ್, ಫಾಸ್ಟ್ ಆಗಿ ಮೂವ್ ಮಾಡಿದ್ರೆ ಫಾಸ್ಟ್ ಡಿಫ್ಲೆಕ್ಷನ್, ಫಾಸ್ಟ್ ಆಗಿ ಮೂವ್ ಮಾಡಿದ್ರೆ ಫಾಸ್ಟ್ ಡಿಫ್ಲೆಕ್ಷನ್, ಫಾಸ್ಟ್ ಆಗಿ ಮೂವ್ ಮಾಡಿದ್ರೆ ಫಾಸ್ಟ್ ಡಿಫ್ಲೆಕ್ಷನ್. ದಟ್ ಮೀನ್ಸ್ ರಿಲೇಟಿವ್ ವೆಲಾಸಿಟಿ ಪ್ಲೇಸ್ ದ ಇಂಪಾರ್ಟೆಂಟ್ ರೋಲ್ ಅಂತ ಗೊತ್ತಾಯ್ತು, ರೈಟಾ? ಎಸ್ ಸರ್. ನೋಡಿ, when the bar magnet is moved fast, more deflection is produced. Okay sir. Next one, when both coil and magnet are stationary, they are moving in the same direction with the same speed, are moving perpendicular to each other, then there are no deflection. ಅಂದ್ರೆ ರೆಸ್ಟ್ ಅಲ್ಲಿ ಇದೆ, ಏನಾದ್ರೂ ಡಿಫ್ಲೆಕ್ಷನ್ ಇದೆನಾ? ಇಲ್ಲ. ಇವೆರಡು ಸೇಮ್ ಸ್ಪೀಡ್ ಅಲ್ಲಿ ಹೋದ್ರೆ, ಓಕೆ, ಸೊ ಸೇಮ್ ಸ್ಪೀಡ್ ಅಲ್ಲಿ ಅಂದ್ರೆ ಲೆಟ್ ಮೀ ಕನ್ಸಿಡರ್ ಇನ್ನೊಂದು ಡುಪ್ಲಿಕೇಟ್ ಮಾಡಿದ್ವಿ, ಇನ್ನೊಂದು ತೋರ್ಸಕ್ಕೆ ಡುಪ್ಲಿಕೇಟ್ ಮಾಡಿದ್ವಿ. ಆ ಡುಪ್ಲಿಕೇಟ್ ನ ನೋಡ್ಬೇಕಾದ್ರೆ ಯಾವ ತರ ನೋಡ್ಬೇಕು ನೋಡುವ, ಜಿಂಗ್. ಓಕೆ, ಇದು ನೋಡುವ, ನ್ಯೂ ಟ್ಯಾಬ್. ಬಾರ್ ಮ್ಯಾಗ್ನೆಟ್, ಕಾಯಿಲು. ನೋಡಿ, ಇವಾಗ ಈ ತರ ಡಿಫ್ಲೆಕ್ಟ್ ಮಾಡಿದಾಗ ಇಲ್ಲಿ ಕರೆಂಟ್ ಬರ್ತಾ ಇದೆನಾ? ಮೂವ್ ಮಾಡಿದಾಗ ಕರೆಂಟ್ ಗ್ಲೋ ಆಗ್ತಿದೆನಾ? ಎಸ್ ಸರ್, ಗ್ಲೋ ಆಗ್ತಿದೆ, ರೈಟ್? ಸೊ ಗ್ಲೋ ಆಗ್ತಿದೆ ಸರ್. ಓಕೆ, ಇವನ್ ನೆಕ್ಸ್ಟ್ ಸ್ಟೆಪ್ ಏನ್ ಹೇಳಿರೋದು, ಎರಡು ರೆಸ್ಟ್ ಅಲ್ಲಿ ಇದ್ರೆ ದರ್ ಇಸ್ ನೋ ಗ್ಲೋ. ಬಲ್ಬ್ ಅಲ್ಲಿ ಏನಾದ್ರು ಗ್ಲೋ ಬರ್ತಾ ಇದೆನಾ? ಇಲ್ಲ.
ಮೂವ್ ಮಾಡಿದ್ರೆ ಮಾತ್ರ ಡಿಫ್ಲೆಕ್ಟ್ ಬಲ್ಬ್ ಗ್ಲೋ ಆಗ್ತದೆ, ಕರೆಕ್ಟಾ? ಎಸ್ ಸರ್. ಅಂಡ್ ಇವಾಗ ನೆಕ್ಸ್ಟ್ ಒನ್ ಅಂತಂದ್ರೆ ಸೇಮ್ ಸ್ಪೀಡ್ ಅಲ್ಲಿ ಮೂವ್ ಮಾಡ್ತೀನಿ, ಸೇಮ್ ಸ್ಪೀಡ್ ಅಲ್ಲಿ ಮೂವ್ ಮಾಡ್ತೀನಿ. ಓಕೆ, ಸೊ ಸೇಮ್ ಸ್ಪೀಡ್ ಅಲ್ಲಿ ಮೂವ್ ಮಾಡಿದ್ರೆ ಏನಾದ್ರೂ ಡಿಫ್ರೆನ್ಸ್ ಇದೆನಾ? ಇದು ಫಿಕ್ಸ್ ಮಾಡೋದು ಹೇಗೆ? ನೋಡಿ, ಬಾರ್ ಮ್ಯಾಗ್ನೆಟ್ ಸ್ಟೇಟ್ ಆಫ್ ರೆಸ್ಟ್ ಅಲ್ಲಿ ಇಟ್ಬಿಟ್ಟು ಇದನ್ನ ಮೂವ್ ಮಾಡಿದ್ರು ಸಹಿತ ನಿಮಗೆ ಬಲ್ಬ್ ಗ್ಲೋ ಆಗುತ್ತೆ. ಓಕೆ, ಸೊ ಬಲ್ಬ್ ಅನ್ನೋದು ಗ್ಲೋ ಆಗುತ್ತೆ, ರೈಟ್? ಸೊ ಇವಾಗ ಎರಡನ್ನು ಲಾಕ್ ಮಾಡಕ್ಕೆ ಎಲ್ಲಾದ್ರೂ ಏನಿದೆನಾ? ಇಲ್ಲ. ಇವಾಗ ಎರಡನ್ನು ಸೇಮ್ ಸ್ಪೀಡ್ ಅಲ್ಲಿ ಮೂವ್ ಮಾಡಿದ್ರೆ ದರ್ ಇಸ್ ರಿಲೇಟಿವ್ ವೆಲಾಸಿಟಿ 0. ಅದಕ್ಕೆ ನಮಗೆ ಏನಾಗುತ್ತೆ, ಗ್ಲೋ ಸಹಿತ ಬರಲ್ಲ, ಅಂದ್ರೆ 0 ಗ್ಲೋ. ಅದೇ ನಾವು ಲಾಕ್ ನ ತೆಗೆದ್ಬಿಟ್ಟು ಈ ತರ ಮೂವ್ ಮಾಡಿದ್ರೆ, ಓಕೆ, ಸೊ ಎರಡು, ಓಕೆ, ಸೊ ಈ ತರ ಮೂವ್ ಮಾಡಿದ್ರು ಡಿಫ್ಲೆಕ್ಷನ್ ಆಗಲ್ಲ. ಬಟ್ ಇಲ್ಲಿ ಡಿಫ್ಲೆಕ್ಷನ್ ಬರ್ತಿದೆ ಬಿಕಾಸ್ ದರ್ ಇಸ್ ಅನ್ ಎರರ್. ಓಕೆ, ಸೊ ಈ ತರ ಪರ್ಪೆಂಡಿಕ್ಯುಲರ್, ಪ್ಯಾರಲಲ್, ಓಕೆ, ಸೊ ಪ್ಯಾರಲಲ್ ಈ ತರ ಮಾಡಿದ್ರು ಸಹಿತ ಇಲ್ಲಿ ಬಲ್ಬ್ ಗ್ಲೋ ಆಗಬಾರ್ದು, ಬಲ್ಬ್ ಗ್ಲೋ ಆಗ್ತಿದೆ. ಯಾಕೆ ಅಂದ್ರೆ ಇದು ಮಾಡ್ಯೂಲ್ ಸಿಮ್ಯುಲೇಷನ್ ಸ್ವಲ್ಪ ರಾಂಗ್ ಇದೆ ಅಂತ. ಓಕೆನಾ, ರೈಟ್? ಸೊ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ, ಓಕೆ, ದ ಅಮೌಂಟ್ ಆಫ್ ಡಿಫ್ಲೆಕ್ಷನ್ ಇನ್ಕ್ರೀಸಸ್ ಇಫ್ ದ ನಂಬರ್ ಆಫ್ ಟರ್ನ್ಸ್ ಇನ್ ದ ಕಾಲ್ ಇನ್ಕ್ರೀಸಸ್. ಓಕೆ, ನಂಬರ್ ಆಫ್ ಟರ್ನ್ಸ್ ಅಂದ್ರೆ ಯಾವುದು? ಇಲ್ಲಿ ನಂಬರ್ ಆಫ್ ಟರ್ಮ್ಸ್ ಇಲ್ಲಿ ಎರಡು ಇದೆಯಲ್ಲ, ಎರಡು ಬದಲು ನಾನು ಏನಾದ್ರೂ 3 ಯೂಸ್ ಮಾಡಿದ್ರೆ ಡಿಫ್ಲೆಕ್ಷನ್ ಜಾಸ್ತಿ ಆಗುತ್ತೆ, 4 ಯೂಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ, ಇನ್ನೂ ಜಾಸ್ತಿ ಮಾಡಿದ್ರೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ನಂಬರ್ ಆಫ್ ಟರ್ನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡಿಫ್ಲೆಕ್ಷನ್ ಅಂತ. ಓಕೆ, ಸೊ ಮೋರ್ ನಂಬರ್ ಆಫ್ ಟರ್ನ್ಸ್ ಮೋರ್ ಇಸ್ ದ ಡಿಫ್ಲೆಕ್ಷನ್. ಡನ್? ಓಕೆ ಸರ್. ಅಂಡ್ ನೆಕ್ಸ್ಟ್ ನೋಡ್ತಾ ಹೋಗೋಣ. Next one, that is these the results shows that there will be an EMF, hence a current is induced in the coil due to relative motion between the magnet and coil. ಅಂದ್ರೆ ಯಾವಾಗ ನಮಗೆ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಕಾಯಿಲ್ ಅಂಡ್ ಮ್ಯಾಗ್ನೆಟ್ ಇರುತ್ತೋ ಅವಾಗ ಮಾತ್ರ EMF ಡೆವಲಪ್ ಆಗುತ್ತೆ. ಡ್ಯೂ ಟು ದಟ್ EMF ನಮಗೆ ಏನಾಗುತ್ತೆ ಸರ್, EMF ಡೆವಲಪ್ ಆದ್ರೆ ಡೆಫಿನೆಟ್ ಆಗಿ ಇಲ್ಲಿ ಇಂಡ್ಯೂಸ್ಡ್ ಕರೆಂಟ್ ಅನ್ನೋದು ಇರುತ್ತೆ. ಕ್ಲಿಯರಾ? ಎಸ್ ಸರ್. ಅಂಡ್ ಕೋಪಕ್ ಸರ್, ವೇ ಟು ಸಾಲ್ವ್ PUC? ನಾನೇ ಸಾಲ್ವ್ ಮಾಡಿಸ್ತೇನೆ, ಡೋಂಟ್ ವರಿ. ಓಕೆ, ಸರ್ ನಾನೇ ಸಾಲ್ವ್ ಮಾಡಿಸ್ತೇನೆ. ಡನ್? ಎಸ್ ಸರ್. ಅಂಡ್ ನೆಕ್ಸ್ಟ್ ಟಾಪಿಕ್ ದಟ್ ಇಸ್ ದ ಫ್ಯಾರಡೆ ಲಾಸ್ ಆಫ್ ಇಂಡಕ್ಷನ್. ಇವಾಗ ನಮಗೆ ಈ ಗ್ಲೋ ಆಗ್ತಿದ್ದಿಲ್ಲ ಸರ್, ಇಲ್ಲಿ ಗ್ಲೋ ಆಗ್ತಿದೆಯಲ್ಲ, ಹೌ ಸರ್ ಇಲ್ಲಿ ಗ್ಲೋ ಆಗ್ತಿದೆ, ಈ ಬಲ್ಬ್ ಅನ್ನೋದು ಗ್ಲೋ ಆಗ್ತಿದೆ. ನಮಗೆ ಎಷ್ಟು EMF ಡೆವಲಪ್ ಆಗಿದೆ? ಓಕೆ, ಎಷ್ಟು EMF ಡೆವಲಪ್ ಆಗಿದೆ, ಎಷ್ಟು ಕರೆಂಟ್ ಡೆವಲಪ್ ಆಗಿದೆ, ಯಾವ ಡೈರೆಕ್ಷನ್ ಅಲ್ಲಿ ಕರೆಂಟ್ ಡೆವಲಪ್ ಆಗಿದೆ? ಕರೆಂಟ್ ಹ್ಯಾಸ್ ಅ ಡೈರೆಕ್ಷನ್ ಅಲ್ವಾ? ಬಟ್ ಇಟ್ ಇಸ್ ನಾಟ್ ಅ ವೆಕ್ಟರ್ ಕ್ವಾಂಟಿಟಿ, ಬಟ್ ಇಟ್ ಹ್ಯಾಸ್ ಅ ಸ್ಕೇಲರ್ ಕ್ವಾಂಟಿಟಿ. ಯಾಕೆ ಡೈರೆಕ್ಷನ್ ಇದ್ರೂ ಸಹಿತ ಯಾಕೆ ಸ್ಕೇಲರ್ ಕ್ವಾಂಟಿಟಿ ಅಂತ ಕರಿತೀವಿ? ಬಿಕಾಸ್ ಇಟ್ ಡು ನಾಟ್ ಫಾಲೋ ವೆಕ್ಟರ್ ಲಾ ಆಫ್ ಎಡಿಷನ್. ಆ ರೀಸನ್ ಇಂದ. ಓಕೆ, ನಾ ಎಸ್, ಇಷ್ಟು ಕ್ಲಿಯರ್ ಆಯ್ತಾ? ರೈಟ್, ಸೊ ಇಷ್ಟು ಕ್ಲಿಯರ್ ಆಯ್ತು. ಓಕೆ ಸರ್. ಅಂಡ್ ನೆಕ್ಸ್ಟ್ ಕಡೆ ಹೋಗೋಣ. ನೆಕ್ಸ್ಟ್ ಹಾ. ಸೊ ಇವಾಗ ವಾಟ್ ಇಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಅ ಸರ್ಕ್ಯೂಟ್ ಆರ್ ಕಾಯಿಲ್ ಚೇಂಜಿಂಗ್ ಇಂಡ್ಯೂಸ್ಡ್ EMF ಸೆಟಪ್ ಇನ್ ಅ ಸರ್ಕ್ಯೂಟ್. ಓಕೆ, ಹಾ, ಇದು ಬರಲ್ಲ. ಸ್ವಲ್ಪ ಇಲ್ಲಿ ಪ್ರಿಂಟ್ ಎರರ್ ಇದೆ, ಪ್ರಿಂಟ್ ಎರರ್ ಇದೆ. ಓಕೆ, ಸೊ ಪ್ರಿಂಟ್ ಎರರ್ ಇದೆ, ಅದನ್ನ ಅಳಿಸ್ಬಿಡುವ. ಸೊ ಫ್ಯಾರಡೇಸ್ ಲಾಸ್. ಓಕೆ, ಸೊ ಫ್ಯಾರಡೆ ಲಾಸ್ ಇಲ್ಲಿ ನಮಗೆ 2 ಲಾಸ್ ಇದೆ. ಓಕೆ, ಇದ್ರ ಬಗ್ಗೆ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಇವಾಗ EMF ಡೆವಲಪ್ ಆಗ್ತಿದೆ ಸರ್, ಅದರದ್ದು ಮ್ಯಾಗ್ನಿಟ್ಯೂಡ್ ಎಷ್ಟು? ಅದು 1 ವೋಲ್ಟಾ, 2 ವೋಲ್ಟಾ, 3 ವೋಲ್ಟಾ, 4 ವೋಲ್ಟಾ, 5 ವೋಲ್ಟಾ, 6 ವೋಲ್ಟಾ ಅಥವಾ ಎಷ್ಟು ವೋಲ್ಟ್ ಅಂತ ನಮಗೆ ಗೊತ್ತಾಗುತ್ತೆ. ಏನೋ ನೀವು ಸಿಮ್ಯುಲೇಷನ್ ಮೂಲಕ ಹಿಂಗ್ ಮಾಡಿದ್ರಿ, ಹಿಂಗ್ ಮೂವ್ ಮಾಡಿದ್ರಿ, ನಮ್ಗೇನೋ ಅಲ್ಲಿ ಬೆಳಕು ತರ ಬಂತು, ನೀವ್ ಹೇಳಿದ್ರಿ EMF ಡೆವಲಪ್ ಆಯ್ತಂತ. ಬಟ್ ಎಷ್ಟು ಡೆವಲಪ್ ಆಯ್ತು? ಅಂಡ್ ನೀವ್ ಹೇಳಿದ್ರಿ EMF ಡೆವಲಪ್ ಆದ್ರೂ ಕರೆಂಟ್ ಸಹಿತ ಡೆವಲಪ್ ಆಗುತ್ತೆ. ಹೇಗೆ ಕರೆಂಟ್ ನ ಕ್ಯಾಲ್ಕುಲೇಟ್ ಮಾಡೋದು? ಈ ಕ್ವಶನ್ಗೆ ಆನ್ಸರ್ ನಮ್ಮ ಫ್ಯಾರಡೆ ಲಾಸ್ ಆಫ್ ಇಂಡಕ್ಷನ್ ಕೊಡುತ್ತೆ. ದ ಫಸ್ಟ್ ಲಾ ಪ್ರಕಾರ, ಓಕೆ, ಫ್ಯಾರಡೆ ಲಾ ಆಫ್ ಇಂಡಕ್ಷನ್ ಪ್ರಕಾರ, ದಟ್ ಇಸ್ EMI ಪ್ರಕಾರ. ಓಕೆ, ಫ್ಯಾರಡೆ ಲಾ ಫಾರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಏನ್ ಹೇಳುತ್ತಂದ್ರೆ, ದ EMF induced in a coil, okay, the EMF induced in a coil is directly proportional to number of turns ಅಥವಾ ಇನ್ನೊಂದು ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕರಿತೀವಿ. ಓಕೆ, ವಾಟ್ ಇಸ್ ದಟ್ ಸರ್ ಅಂತ ಹೇಳಿದ್ರೆ, ಸರ್ EMF, ಓಕೆ, ಇದು ಯಾಕೆ? ಓಕೆ, ಯಾಕೆ ಸರ್? EMF is directly proportional to d phi divided by dt. Okay, so that is d phi divided by dt. ಈ d phi divided by dt ಅಂತ ಏನ ಕರಿತೀವಿ? ಇಟ್ ಈಸ್ ಅ ಫ್ಲಕ್ಸ್ ಇಸ್ ನಥಿಂಗ್. phi ಅನ್ನೋದೇನು? ಇಟ್ ಇಸ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್. t ಅಂದ್ರೇನು? ದಟ್ ಇಸ್ ಟೈಮ್. ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಅದನ್ನ ನಾವು EMF ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದ್ವಿ. ಎಷ್ಟು ಚೇಂಜ್ ಆಗುತ್ತೆ ಅಷ್ಟು ಡೈರೆಕ್ಟ್ಲಿ ಪ್ರಪೋರ್ಷನಲ್. ಈ ಪ್ರಪೋರ್ಷನಲಿಟಿ ಕಾನ್ಸ್ಟೆಂಟ್ ಎಲಿಮಿನೇಟ್ ಮಾಡ್ಬೇಕು. ಅವಾಗ ನಾ ಏನ್ ಮಾಡ್ತೀನಿ? ಪ್ರಪೋರ್ಷನಲಿಟಿ ಕಾನ್ಸ್ಟೆಂಟ್ ಎಲಿಮಿನೇಟ್ ಮಾಡ್ಬೇಕಂದ್ರೆ ಸರ್, ಈ ಪ್ರಪೋರ್ಷನಲಿಟಿ ಕಾನ್ಸ್ಟೆಂಟ್ ನ ಎಲಿಮಿನೇಟ್ ಮಾಡ್ಬೇಕಂದ್ರೆ ಸರ್, ಈ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಇದನ್ನ ಎಲಿಮಿನೇಟ್ ಮಾಡಬೇಕು. ಪ್ರಪೋರ್ಷನಲಿಟಿನ ಈಕ್ವಲ್ ಸೈನ್ ತಗೊಳ್ಬೇಕು. ಅವಾಗ ನಾನು ಏನ್ ಮಾಡ್ತೀನಿ? ಸರ್, ಇಟ್ ಇಸ್ -n d phi divided by dt ಅಂತ ಬರ್ಕೊಳ್ಬಹುದು. ಅಂಡ್ ಇದನ್ನ ಇನ್ನೊಂದು ತರನು ಬರೀಬಹುದು. ಹೇಗೆ ಸರ್? ಇಟ್ ಇಸ್ -n delta phi divided by
ಡೆಲ್ಟಾ ಡಿ ಅಂತಾನು ಬರಿಬಹುದು. ಅಂಡ್ ಇಲ್ಲಿ ನೆಗೆಟಿವ್ ಸೈನ್ ಏನಕ್ಕೆ ಸರ್? ವೈ ನೆಗೆಟಿವ್ ಸೈನ್? ನೆಗೆಟಿವ್ ಸೈನ್ ಏನ್ ಇಂಡಿಕೇಟ್ ಮಾಡ್ತಂದ್ರೆ ದ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಿದೆಯಲ್ಲ, ಡ್ಯೂ ಟು ದಾಟ್ ನಿಮಗೆ ಇ ಎಂ ಎಫ್ ಅನ್ನೋದು ಡೆವಲಪ್ ಆಗುತ್ತೆ. ಆ ಇ ಎಂ ಎಫ್ ಏನ್ ಮಾಡುತ್ತೆ ಅಂತಂದ್ರೆ ಈ ಚೇಂಜ್ ನ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಅಪೋಸ್ ಮಾಡುತ್ತೆ. ಓಕೆ, ದಟ್ ಇಸ್ ದ ಪೊಲಾರಿಟಿ ಬಗ್ಗೆ ಹೇಳುತ್ತೆ. ಯಾವುದು? ಲೆನ್ಸ್ ಲಾ, ಸೆಕೆಂಡ್ ಒನ್. ಇವಾಗ ನೆಗೆಟಿವ್ ಸೈನ್ ಏನ್ ಇಂಡಿಕೇಟ್ ಮಾಡುತ್ತೆ? ನೆಗೆಟಿವ್ ಸೈನ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ದಟ್ ಈಸ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಇ ಎಂ ಎಫ್ ಇಸ್ ಪ್ರೊಡ್ಯೂಸ್ಡ್. ಯಾವ ಡೈರೆಕ್ಷನ್ ಅಲ್ಲಿ? as such it opposes the change in a magnetic flux. Okay, so ನೋಡಿ, the negative sign indicates the direction of induced EMF and hence the direction of induced current in a closed loop opposite to change in magnetic flux. Here for example change in magnetic flux ಈ ಡೈರೆಕ್ಷನ್ ಆಗ್ತಿದೆ ಅನ್ಕೊಳ್ಳಿ. ಓಕೆ, ಸುಮ್ಮನೆ ಎಕ್ಸಾಂಪಲ್, ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈ ಡೈರೆಕ್ಷನ್ ಆಗ್ತಿದೆ. ಇ ಎಂ ಎಫ್ ಯಾವ ತರ ಡೆವಲಪ್ ಆಗುತ್ತೆ? ಅಪೋಸಿಟ್ ಡೈರೆಕ್ಷನ್ ಅಲ್ಲಿ. ನೋ, ನೀನ್ ಚೇಂಜ್ ಆಗಬಾರ್ದು ಅಂತೇಳಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಡೆವಲಪ್ ಆಗುತ್ತೆ. ಇಟ್ ಇಸ್ ಆಲ್ವೇಸ್ ಅಪೋಸಸ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಅದೇ ಲೆನ್ಸ್ ಲಾ ಹೇಳುತ್ತೆ. ಓಕೆ, ಪೊಲಾರಿಟಿ ಬಗ್ಗೆ ಹೇಳೋದು ಲೆನ್ಸ್ ಲಾ. ಓಕೆ, ಇದು ಫಸ್ಟ್ ಲಾ ನಾವೇನಂತ ಕರಿತೀವಿ? ನ್ಯೂಮನ್ಸ್ ಲಾ ಅಂತಾನು ಕರಿತೀವಿ. ಹ್ಯೂಮನ್ಸ್ ಲಾ ಅಲ್ಲ, ನ್ಯೂಮನ್ಸ್ ಲಾ ಅಂತ. ಓಕೆ, ರೈಟ್. ಅಂಡ್ ನೆಕ್ಸ್ಟ್ ನೋಡಿದ್ರೆ ದಟ್ ಇಸ್ ಸೆಕೆಂಡ್ ಲಾ. ಏನ್ ಇಂಡಿಕೇಟ್ ಮಾಡುತ್ತೆ? ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಇಎಂಎಫ್ ಫಾರ್ ಕರೆಂಟ್ ಇನ್ ಎನಿ ಸರ್ಕ್ಯೂಟ್ ಸಚ್ ಆಸ್ ಟು ಅಪೋಸ್ ದ ಕಾಸ್ ದಟ್ ಪ್ರೊಡ್ಯೂಸ್. ಯಾವ್ದು ಪ್ರೊಡ್ಯೂಸ್ ಮಾಡುತ್ತೆ ಸರ್? ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಅದನ್ನ ಅಪೋಸಿಟ್ ಮಾಡೋಕ್ಕೆ ಈ ಇ ಎಂ ಎಫ್ ಅಥವಾ ಕರೆಂಟ್ ಅನ್ನೋದು ಡೆವಲಪ್ ಆಗುತ್ತೆ ಅಂತ ಹೇಳ್ತಿರೋದು. ಇದರ ಪ್ರಕಾರ ಸರ್ ಇ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಎನ್ ದಟ್ ಈಸ್ ಡಿ ಫೈ ಡಿವೈಡೆಡ್ ಬೈ ಡಿ ಟಿ, ಅಥವಾ ಸರ್ ಇ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಅರೆ ಮೈನಸ್ ಅರೆ ವೈ. ಏಯ್, ಇದು ಬರಬರಿ ಬರ್ತಾ ಇಲ್ಲ ಸ್ಕ್ರೀನು, ಸ್ವಲ್ಪ ರಫ್ ಇದೆ ಸ್ಕ್ರೀನ್, ನೀಟಾಗಿ ಹೋಗೋದಿಲ್ಲಪ್ಪ. ಓಕೆ, ಸೊ ನೆಗೆಟಿವ್ ಸೈನ್ ಅನ್ನೋದು ಪೊಲಾರಿಟಿ ಬಗ್ಗೆ ಇಂಡಿಕೇಟ್ ಮಾಡೋದು. ಓಕೆ, ಸೊ ಲೆನ್ಸ್ ಲಾ ಏನ್ ಕೊಡುತ್ತೆ? ಪೊಲಾರಿಟಿ. ಓಕೆ, ಸೊ ಪೊಲಾರಿಟಿ. ಅಂಡ್ ಇನ್ನೊಂದು ಕೇಳ್ತಾರೆ, ಇ ಎಂ ಐ. ಓಕೆ, ಸೊ ಇ ಎಂ ಐ ಎವ್ರಿ ಮಂತ್ ಇನ್ಸ್ಟಾಲ್ಮೆಂಟ್ ಅಲ್ಲ, ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆಗಿರುತ್ತೆ. ಡನ್ ಸರ್. ಸೆಕೆಂಡ್ PUC ಕ್ಲಾಸ್ ಯಾವಾಗ ಸ್ಟಾರ್ಟ್ ಸರ್? 2026, 2027 ಏಪ್ರಿಲ್ 12 or 13 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಏಪ್ರಿಲ್ 12 or 13 ಇಂದ ಸ್ಟಾರ್ಟ್ ಆಗುತ್ತೆ. ಫೈನ್, ಎಸ್ ಸರ್. ಅಂಡ್ ಇ ಎಂ ಐ ಯಾವ್ದ್ರಿಂದ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬೇಸ್ಡ್ ಆನ್ ವಾಟ್ ಅಂತ ಕೇಳ್ತಾರೆ. ಇಸ್ ದಟ್ ಅ ಕನ್ಸರ್ವೇಷನ್ ಆಫ್ ಅ ಚಾರ್ಜ್ ಆರ್ ಇಸ್ ದಟ್ ಅ ಕನ್ಸರ್ವೇಷನ್ ಆಫ್ ಪ್ರಿನ್ಸಿಪಲ್ ಆಫ್ ಮೊಮೆಂಟಮ್? ಯಾವುದು? COM, that is conservation of COM, mechanical energy, or is it a conservation of COE, that is conservation of energy, or is it yado conservation of momentum? Okay, COM. Okay, so COM, that is the conservation of momentum. ಯಾವ್ದ್ರ ಬೇಸ್ ಮೇಲೆ ಇರುತ್ತೆ? ಸೊ ನಾನು ಹೇಳ್ತೀನಿ, this EMI is based on completely conservation of energy. Okay, so that is conservation of ಎನರ್ಜಿ. ಹೇಗೆ ಸರ್? ಹೌ? ಹೇಗೆ ಇದು ಬೇಸ್ಡ್ ಆನ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ನೀವು ಕೇಳ್ಬೋದು. ಇವಾಗ ನಾನು ಹೇಳಿದ್ದು ಕಾಯಿಲ್ ಅಂಡ್ ಬಾರ್ ಮ್ಯಾಗ್ನೆಟ್ ಅಲ್ಲಿ ನೋಡಿ, ರೆಸ್ಟ್ ಅಲ್ಲಿ ಇದ್ದಾಗ ಯಾವುದೇ ತರ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗಲ್ಲ ಅಥವಾ ಇ ಎಂ ಎಫ್ ಅಥವಾ ಕರೆಂಟ್ ಪ್ರೊಡ್ಯೂಸ್ ಆಗಲ್ಲ. ಯಾಕೆ? ಯಾವಾಗ ಈ ಕಾಯಿಲ್ ಮತ್ತು ಮ್ಯಾಗ್ನೆಟ್ ಮಧ್ಯೆ ವೇರ್ ದೇರ್ ಇಸ್ ಅ ರಿಲೇಟಿವ್ ಮೋಷನ್ ಇಸ್ ನಥಿಂಗ್ ಬಟ್ ದೇರ್ ಇಸ್ ಅ ಎನರ್ಜಿ ಅಸೋಸಿಯೇಟೆಡ್ ವಿತ್ ದಟ್. ಹೇಗೆ? ವೆನ್ ದ ಬಾಡಿ ಆರ್ ಪಾರ್ಟಿಕಲ್ ಇಸ್ ಇನ್ ಮೋಷನ್, ದ ಬಾಡಿ ಆರ್ ಪಾರ್ಟಿಕಲ್ ಮೋಷನ್ ಅಲ್ಲಿ ಇದ್ದಾಗ ನಮಗೆ ಒಂದು ಎನರ್ಜಿ ಅಸೋಸಿಯೇಟ್ ಆಗಿರುತ್ತೆ. ವಾಟ್ ಇಸ್ ದಟ್ ಅಂತ ಹೇಳಿದ್ರೆ ದಟ್ ಇಸ್ ಕೈನೆಟಿಕ್ ಎನರ್ಜಿ. ಅಂಡ್ ದಿಸ್ ಕೈನೆಟಿಕ್ ಎನರ್ಜಿ ಇಸ್ ದ ಪಾರ್ಟ್ ಆಫ್ ಮೆಕ್ಯಾನಿಕಲ್ ಎನರ್ಜಿ. ಅಂದ್ರೆ ಯಾವಾಗ ಕಾಯಿಲ್ ಅಥವಾ ಬಾರ್ ಮ್ಯಾಗ್ನೆಟ್ ಅಥವಾ ಇಫ್ ದರ್ ಇಸ್ ಎನಿ ರಿಲೇಟಿವ್ ಮೋಷನ್ ಬಿಟ್ವೀನ್ ಕಾಯಿಲ್ ಅಂಡ್ ಬಾರ್ ಮ್ಯಾಗ್ನೆಟ್, that indicates a mechanical energy. Okay, so that is associated with the mechanical energy. ಈ ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟೆಡ್ ಟು ಎಲೆಕ್ಟ್ರಿಕಲ್ ಎನರ್ಜಿ. ಸರ್ ಎಲೆಕ್ಟ್ರಿಕಲ್ ಎನರ್ಜಿ ಹೇಗೆ? ಯಾವಾಗ ಕಾಯಿಲ್ ಅಂಡ್ ಬಾರ್ ಮ್ಯಾಗ್ನೆಟ್ ಮೂವ್ ಆಗುತ್ತೋ ರಿಲೇಟಿವ್ ವೆಲಾಸಿಟಿ ಬರುತ್ತೆ. ರಿಲೇಟಿವ್ ವೆಲಾಸಿಟಿಯಿಂದ ದೇರ್ ಇಸ್ ಅ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಈ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಂದ ಇ ಎಂ ಎಫ್ ಇಂಡ್ಯೂಸ್ ಆಯ್ತು. ಆ ಇಂಡ್ಯೂಸ್ಡ್ ಇ ಎಂ ಎಫ್ ಇಂದ ನಮಗೆ ಕರೆಂಟ್ ಅನ್ನೋದು ಡೆವಲಪ್ ಆಯ್ತು. ರೈಟ್? ಸೊ ಕರೆಂಟ್ ಈಸ್ ಆಲ್ಸೋ ಇಟ್ ಇಸ್ ದ ಫಾರ್ಮ್ ಆಫ್ ಎನರ್ಜಿ. ವಾಟ್ ಟೈಪ್ ಆಫ್ ಎನರ್ಜಿ ಸರ್ ಅಂತಂದ್ರೆ ದಟ್ ಈಸ್ ಎಲೆಕ್ಟ್ರಿಕಲ್ ಎನರ್ಜಿ. ಅಂಡ್ ಇಲ್ಲಿ ಯಾವ ಟೈಪ್ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಆಗುತ್ತೆ ಸರ್? ಮೆಕ್ಯಾನಿಕಲ್ ಎನರ್ಜಿ. ಓಕೆ, ಸೊ ದಟ್ ಈಸ್ so mechanical energy. Okay, so mechanical energy so to okay, so mechanical energy to electrical energy. Okay, electrical energy. Okay, so mechanical energy to electrical energy agata. This is the conservation of energy anta karithi. Okay, so this is about Faraday law and polarity ಬಗ್ಗೆ ಇದು ಹೇಳುತ್ತೆ. ಓಕೆ, ಅಂಡ್ ಇಲ್ಲಿ ನಿಮಗೆ ಒಂದು ಬಾರ್ ಮ್ಯಾಗ್ನೆಟ್ ಬಗ್ಗೆ ಡಿಸ್ಕಸ್ ಮಾಡಿ. ಓಕೆ, ಬಾರ್ ಮ್ಯಾಗ್ನೆಟ್ ಬಗ್ಗೆ. ಓಕೆ,
ಬಾರ್ ಮ್ಯಾಗ್ನೆಟ್ ಬಗ್ಗೆ ಇಲ್ಲಿ ನಾನು ಎರಡು ಸಿಚುವೇಶನ್ ಕನ್ಸಿಡರ್ ಮಾಡ್ಕೋತೀನಿ. ಸೊ ದಿಸ್ ಇಸ್ ದ ಫಸ್ಟ್ ಸಿಚುವೇಶನ್ and this is second situation. Okay, right sir. So this is coil and this is also coil. Okay sir. ಅರೆ ಇಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಬೇಕು ನೀವು. Okay, what is this? Sir, bar magnets. Okay, so ಇವೆಲ್ಲ ಬಾರ್ ಮ್ಯಾಗ್ನೆಟ್ಸ್. ಓಕೆ, ಈ ಬಾರ್ ಮ್ಯಾಗ್ನೆಟ್ಸ್ ಯಾವುದು ಸೌತ್ ಪೋಲ್, ಯಾವ್ದು ನಾರ್ತ್ ಪೋಲ್? ಸರ್ ಲಾಸ್ಟ್ ಕ್ಲಾಸ್ ನಲ್ಲಿ ನೀವೇ ಹೇಳ್ಕೊಟ್ಟಿದ್ರಿ ಸರ್, ಇಸ್ ಅ ನಾರ್ತ್ ಪೋಲ್ ಅಂಡ್ ದಿಸ್ ಇಸ್ ಸೌತ್ ಪೋಲ್. ಓಕೆ, ರೈಟ್ ಸರ್. ಅಂಡ್ ದಿಸ್ ಇಸ್ ನಾರ್ತ್ ಪೋಲ್ ಅಂಡ್ ದಿಸ್ ಇಸ್ ಅ ಸೌತ್ ಪೋಲ್. ಅಂಡ್ ದೀಸ್ ಆರ್ ದ ಟೂ ಕಾಯಿಲ್ಸ್. ಓಕೆ, ಸೊ ದೇರ್ ಆರ್ ಟೂ ಕಂಡೀಷನ್ ನಾನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಒಂದು, when bar magnet is moving towards, okay, so when bar magnet is moving towards a coil. Okay, so when bar magnet is moving towards the coil, okay, so this is velocity of the bar magnet, okay, and illi moving away, that is velocity ee direction alli ide, andre moving away, idu moving towards the coil and idu moving away from the coil. ivaga idikke nimage magnetic flux idde iruttala. Yes sir, magnetic flux antandre magnetic field lines linked with the coil ee ತರ iruttala, right? So ee ತರ link ಆದಾಗ, okay, so ನಾನು ಅದನ್ನ ಅಳಿಸ್ತೀನಿ. ನೀವು ನೋಡಿ, ಯಾವಾಗ ಕ್ಲೋಸ್ ಆಗಿ ಬರುತ್ತೆ, ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಇನ್ಕ್ರೀಸ್. ಓಕೆ, ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ರೈಟ್? ಸೊ ಇನ್ಕ್ರೀಸ್ ಆಗ್ತಾ ಹೋದ್ರೆ, ಸೊ ಇಲ್ಲಿ ನಂಬರ್ ಆಫ್ ಫೀಲ್ಡ್ ಲೈನ್ಸ್, ಓಕೆ, ಸೊ ನಾನು ಏನ್ ಮಾಡ್ತೀನಿ, ಎನ್ ನಂಬರ್ ಆಫ್ ಫೀಲ್ಡ್ ಲೈನ್ಸ್, ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಓಕೆ, ಸೊ ಇನ್ಕ್ರೀಸಸ್. ಓಕೆ, ಸೊ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ, ಸೊ ದೆನ್ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಸಹ, ಅರೆ ಯಾಕೆ ಚೇಂಜ್ ಆಗ್ತಿರೋದು ಇದು, ಇದನ್ನ ತೆಗಿತೀನಿ, ಇದರಿಂದನೇ ಎಲ್ಲ ಚೇಂಜ್ ಆಗ್ತದೆ. ಓಕೆ, ಸೊ ಈ ತರ ಚೇಂಜ್ ಆದಾಗ, ಓಕೆ, ಸೊ ಡಿ ಟಿ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆದ್ರೆ ನಿಮಗೆ ಇ ಎಂ ಎಫ್ ಅನ್ನೋದು ಡೆವಲಪ್ ಆಗುತ್ತೆ, ಹೆನ್ಸ್ ಇಂಡ್ಯೂಸ್ಡ್ ಕರೆಂಟ್ ಸಹ ಡೆವಲಪ್ ಆಗುತ್ತೆ. ಕರೆಕ್ಟಾ? ಎಸ್ ಸರ್. ಡೆವಲಪ್ ಆದಾಗ ಇವಾಗ ನಮಗೆ ಲೆನ್ಸ್ ಲಾ ಏನ್ ಹೇಳುತ್ತೆ, ಸರ್ ದೇರ್ ಇಸ್ ಅ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಲ್ವಾ? ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಆಗ್ತದೆ, ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇದೆ. ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಂದ ಇ ಎಂ ಎಫ್ ಡೆವಲಪ್ ಆಗುತ್ತೆ ಸರ್. ಈ ಇ ಎಂ ಎಫ್ ಅನ್ನೋದು ಡೆವಲಪ್ ಆದ್ರೆ ನಮಗೆ ಇಂಡ್ಯೂಸ್ಡ್ ಕರೆಂಟ್ ಅನ್ನೋದು ಸಹಿತ ಡೆವಲಪ್ ಆಗುತ್ತೆ. ಸರ್ ಈ ಇಂಡ್ಯೂಸ್ಡ್ ಕರೆಂಟ್ ಡೆವಲಪ್ ಆದಾಗ ನಮಗೆ ಯಾವ ಡೈರೆಕ್ಷನ್ ಅಲ್ಲಿ ಡೆವಲಪ್ ಆಗುತ್ತೆ? ಅಕಾರ್ಡಿಂಗ್ ಟು ದ ಲೆನ್ಸ್ ಲಾ ಏನ್ ಹೇಳುತ್ತೆ, ಸರ್ ಇಂಡ್ಯೂಸ್ಡ್ ಇ ಎಂ ಎಫ್ ಹೆನ್ಸ್ ಕರೆಂಟ್ ಡೆವಲಪ್ಸ್ ಇನ್ ಅ ಸಚ್ ಎ ವೇ ದಟ್ ಇಟ್ ಅಪೋಸಸ್ ದ ರೇಟ್ ಆಫ್ ಚೇಂಜ್ ಆಫ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಯಾವುದು ಪ್ರೊಡ್ಯೂಸ್ ಮಾಡುತ್ತೋ ಅದಕ್ಕೆ ಅಪೋಸಿಟ್ ಆಗಿ ಈ ಇ ಎಂ ಎಫ್ ಹೆನ್ಸ್ ಕರೆಂಟ್ ಅನ್ನೋದು ಡೆವಲಪ್ ಆಗುತ್ತೆ. ನೋಡಿ, ಇಟ್ ಇಸ್ ದ ನಾರ್ತ್ ಪೋಲ್ ಅಲ್ವಾ? ಸೊ ನಾರ್ತ್ ಪೋಲ್ ಈ ತರ ಬಂದಾಗ, ಓಕೆ, ನಾರ್ತ್ ಪೋಲ್ ಈ ತರ ಬಂದಾಗ ನಮಗೆ ಇದನ್ನ ಅಪೋಸಿಟ್ ಆಗಿ ಬರಬೇಕು. ಅವಾಗ ನಮಗೆ ಏನಾಗುತ್ತೆ, ಇದರಲ್ಲಿ ಕರೆಂಟ್ ಅನ್ನೋದು ಯಾವ ಡೈರೆಕ್ಷನ್ ಅಲ್ಲಿ ಆಗುತ್ತೆ ಅಂತಂದ್ರೆ ಈ ಡೈರೆಕ್ಷನ್ ಅಲ್ಲಿ ಆಗುತ್ತೆ. ಓಕೆ, ಸೊ ದಟ್ ಈಸ್ ಆಂಟಿ ಕ್ಲಾಕ್ ವೈಸ್. ಓಕೆ, ಸೊ ದಟ್ ಈಸ್ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಡೆವಲಪ್ ಆಗುತ್ತೆ. ಓಕೆ, ಸೊ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಕರೆಂಟ್ ಅನ್ನೋದು ಡೆವಲಪ್ ಆಗುತ್ತೆ. ಓಕೆ, ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಕರೆಂಟ್ ಅನ್ನೋದು ಡೆವಲಪ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಆಂಟಿ ಕ್ಲಾಕ್ ವೈಸ್. ಓಕೆ, so this is anti-clockwise. Okay, so anti-clockwise ಅಲ್ಲಿ ಕರೆಂಟ್ ಅನ್ನೋದು ಡೆವಲಪ್ ಆಗುತ್ತೆ, ರೈಟ್? ಹೆನ್ಸ್ ದಿಸ್ ಇಸ್ ದ ಕರೆಂಟ್. ಓಕೆ, ಹೆನ್ಸ್ ದಿಸ್ ಇಸ್ ದ ಕರೆಂಟ್ ಯಾವ ಡೈರೆಕ್ಷನ್ ಆಗುತ್ತೆ, ಆಂಟಿ ಕ್ಲಾಕ್ವೈಸ್, ರೈಟ್? ಅದೇ ಯಾವಾಗ ಮೂವಿಂಗ್ ಅವೇ ಆಗುತ್ತಲ್ಲ, ಸೊ ಮೂವಿಂಗ್ ಅವೇ ಆದಾಗ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಡಿಗ್ರೀಸ್ ಆಗ್ತಾ ಹೋಗುತ್ತೆ, ರೈಟ್? ಸೊ ಡಿಗ್ರೀಸ್ ಆದಾಗ ಇಟ್ ಶುಡ್ ಅಪೋಸ್, ಅಂದ್ರೆ ಇದು ನಾರ್ತ್ ಪೋಲ್ ಈ ಕಡೆ ಹೋಗ್ತಿದ್ರೆ ನೋ, ನೀವು ಹೋಗ್ಬಾರ್ದು ಅಂತೇಳಿ ಈ ಕಡೆ ತಡಿ ಇರ್ಬೇಕು. ಇದು ಸಮೀಪ ಬರ್ತಾ ಇದೆ, ಸಮೀಪ ಬಂದಾಗ ಇದು ನೋ, ಯು ಶುಡ್ ನಾಟ್ ಕಮ್ ಫಾರ್ವರ್ಡ್ ಅಂತೇಳಿ, ಅಂದ್ರೆ ಸಮೀಪ ಬಂದ್ರೆ ಏನಾಗುತ್ತೆ, ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗುತ್ತೆ. ಈ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆದ್ರೆ ಇ ಎಂ ಎಫ್ ಡೆವಲಪ್ ಆಗುತ್ತೆ. ಇ ಎಂ ಎಫ್ ಡೆವಲಪ್ ಆದ್ರೆ ಕರೆಂಟ್ ಡೆವಲಪ್ ಆಗುತ್ತೆ. ಈ ಕರೆಂಟ್ ಯಾವ ಡೈರೆಕ್ಷನ್ ಡೆವಲಪ್ ಆಗುತ್ತೆ ಅಂದ್ರೆ ಈ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇದೆಲ್ಲ ಅದಕ್ಕೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಡೆವಲಪ್ ಆಗುತ್ತೆ. ಅಂದ್ರೆ ಇದು ಮೂವಿಂಗ್ ಟುವರ್ಡ್ಸ್ ಕ್ಲೋಸ್ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಆಗಬೇಕು. ಓಕೆ, ಸೊ ಅಪೋಸಿಟ್ ಡೈರೆಕ್ಷನ್ ಅಂದ್ರೆ ದಟ್ ಇಸ್ ಆಂಟಿ ಕ್ಲಾಕ್ ವೈಸ್. ಬಟ್ ಇದು ಮೂವಿಂಗ್ ಅವ ಅಂತಂದ್ರೆ ದಟ್ ಇಸ್ ಅ ಕ್ಲಾಕ್ ವೈಸ್ ಡೈರೆಕ್ಷನ್. ಓಕೆ, so this is clockwise direction current. Okay, so clockwise direction current. Okay, so that is current clockwise direction. Okay, so this is two special cases of bar magnet. Okay, so bar magnet moving towards, that is a anti-clockwise, moving away, that is a clockwise movement. Is that a clear for everybody? So clear ಆಗಿರೋ ಒಂದ್ಸತಿ ಕನ್ಫರ್ಮ್ ಮಾಡಿ ಬೇಗ ಬೇಗ. ಎಸ್, ಅರ್ಥ ಆಯ್ತಾ? ಬೇಗ ಬೇಗ ಕನ್ಫರ್ಮ್ ಮಾಡಿ, ಪಟ್ಟ ಅಂತ ಕನ್ಫರ್ಮ್ ಮಾಡಬೇಕು. ಓಕೆ, now let's move on to the next topic, that is the direction of induced EMF.
ಸರ್ ಇವಾಗ ಡೈರೆಕ್ಷನ್ ಏನೋ ತೋರಿಸಿದ್ರಿ. ಓಕೆ, ಸೊ EMF ಏನೋ ಡೈರೆಕ್ಷನ್ ತೋರಿಸಿದ್ರಿ, ಬಟ್ ಹೇಗೆ ಫೈಂಡ್ ಮಾಡೋದು? ಇವಾಗ ನಿಮಗೆ ಕೆಲವೊಂದು ರೂಲ್ಸ್ ನ ಬರೆದ್ರೆ, ಓಕೆ, ಸೊ ಕೆಲವೊಂದು ರೂಲ್ಸ್ ನ ಬರೆದ್ರೆ, ಓಕೆ, ಕೆಲವೊಂದು ರೂಲ್ಸ್ ನ ಬರೆದ್ರೆ ಆಲ್ರೆಡಿ ನಾವು ತಿಳ್ಕೊಂಡಿದ್ದು ಯಾವುದು ಸರ್? ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ಮ್ಯಾಕ್ಸ್ವೆಲ್ ಥಂಬ್ ರೂಲ್. ಓಕೆ, ಸೊ ರೈಟ್ ಹ್ಯಾಂಡ್ ರೂಲ್ಸ್ ನ ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರೀತೀನಿ. ಕೆಲವೊಂದು ಮ್ಯಾಗ್ನೆಟಿಸಮ್ ರೂಲ್ಸ್. ಓಕೆ, ಸೊ ಕೆಲವೊಂದು ಮ್ಯಾಗ್ನೆಟಿಸಮ್ ರೂಲ್ಸ್. ಓಕೆ, ಸೊ ಕೆಲವೊಂದು ಮ್ಯಾಗ್ನೆಟಿಸಮ್ ರೂಲ್ಸ್. ದ ಫಸ್ಟ್ ರೂಲ್, ಓಕೆ, ದ ಫಸ್ಟ್ ರೂಲ್, ಓಕೆ, ಸೊ ದಟ್ ಇಸ್ ದ ಫಸ್ಟ್ ರೂಲ್. ಏನ್ ಹೇಳುತ್ತೆ? ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಓಕೆ, ದ ರೈಟ್ ಹ್ಯಾಂಡ್ ಥಂಬ್ ರೂಲ್ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಫೈಂಡ್ ಡೈರೆಕ್ಷನ್ ಆಫ್, ಓಕೆ, ಸೊ ಟು ಫೈಂಡ್ ಡೈರೆಕ್ಷನ್ ಆಫ್ some magnetic field. Okay, so to find direction of a magnetic field, the first one. And the next one, so next one yaudu sir? Next one, that is Fleming's. Okay, so Fleming's left hand rule. Okay, so Fleming's left hand rule. Okay, see Fleming's left hand rule ಏನಕ್ಕೆ? The direction of motion of conductor. Okay, motion of a conductor. Okay, so direction of motion ಅನ್ನೋದಕ್ಕಿಂತ ಫೋರ್ಸ್ ಅಂತ ಬರೀಬಹುದು. ಯಾವ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಆಕ್ಟ್ ಆಗ್ತಿದೆ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ವಿಚ್ ಇಸ್ ಪ್ಲೇಸ್ಡ್ ಇನ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆನಾ? ದಿಸ್ ಇಸ್ ಸೆಕೆಂಡ್ ರೂಲ್. ಅಂಡ್ ಥರ್ಡ್ ರೂಲ್ ಏನಪ್ಪಾ ಅಂದ್ರೆ ದಟ್ ಇಸ್ ಸ್ಕ್ರೂ ರೂಲ್. ಓಕೆ, ಸೊ ದಟ್ ಇಸ್ ದ ಸ್ಕ್ರೂ ರೂಲ್. ಓಕೆ, ಸೊ ದಟ್ ಇಸ್ ದ ಸ್ಕ್ರೂ ರೂಲ್. ಸ್ಕ್ರೂ ರೂಲ್ ನ ಏನಕ್ಕೆ ಯೂಸ್ ಮಾಡ್ತೀವಿ? To find out, okay, so to find out the force on a charge particle. Okay, so the force on a charge particle. Okay, so charge particle, force on a charge particle in uniform magnetic field. Okay, so uniform magnetic field. Okay, right? So next one ಬರುತ್ತೆ. ಇಲ್ಲಿ ನಮಗೆ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂದ್ರೆ ಈ ಮೂರು ಬಗ್ಗೆ ಒಂದ್ಸತಿ ರೀಕಾಲ್ ಮಾಡೋಣ. ಫಾರ್ ಎಕ್ಸಾಂಪಲ್, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆ, ಯಾವ ಡೈರೆಕ್ಷನ್ ಹೋಗ್ತದೆ? ಮೂವಿಂಗ್ ಅಪ್. ಏನ್ ಮಾಡ್ಬೇಕು? ಈ ಥಂಬ್ ನ ಯಾವ ಡೈರೆಕ್ಷನ್ ಇರಬೇಕು? ಕರೆಂಟ್ ಡೈರೆಕ್ಷನ್. ಓಕೆ, ಮೂವಿಂಗ್ ಅಪ್. ಈ ಎನ್ಸರ್ಕಲ್ಡ್ ಫಿಂಗರ್ಸ್ ಏನ್ ಇಂಡಿಕೇಟ್ ಮಾಡುತ್ತೆ? ದಟ್ ಇಸ್ ದ ಡೈರೆಕ್ಷನ್ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಡಿಕೇಟ್ ಮಾಡುತ್ತೆ. ಗೆಟ್ ಮೈ ಪಾಯಿಂಟ್? ಅಂಡ್ ದ ನೆಕ್ಸ್ಟ್ ಒನ್, ದಟ್ ಇಸ್ ದ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಓಕೆ, ಸೊ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಹೇಳಿದಾಗ ಯು ಯೂಸ್ ದಿಸ್ ಒನ್. ಓಕೆ, ಸೊ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಬೇಕು. ಇಲ್ಲಿ ನೋಡಿ, ಈ ತರ ನೋಡಿದ್ರೆ ದಿಸ್ ಇಸ್ ಪರ್ಪೆಂಡಿಕ್ಯುಲರ್. ನೋಡಿ, ದಿಸ್ ಇಸ್ ಪರ್ಪೆಂಡಿಕ್ಯುಲರ್. ಎಸ್ ಸರ್. ಅಂಡ್ ಇದನ್ನ ನಾನು ಓಪನ್ ಮಾಡಿದ್ನಿ. ಓಕೆ, ತಮ್ಮ ನಿಮ್ಗೆ ಕಾಣಿಸ್ತಲ್ಲ. ನಾನು ಈ ತರ ಮಾಡಿದ್ರೆ ನೋಡಿ, ಈ ತರ ನೋಡ್ಕೊಂಡ್ರೇನು? ಪರ್ಪೆಂಡಿಕ್ಯುಲರ್. ಅಂಡ್ ಇದನ್ನ ಈ ಕಡೆ ಹಿಂದೆ ಬರ್ತೀನಿ. ಓಕೆ, ಸೊ ಹಿಂದೆ ಬರ್ತೀನಿ. ಪರ್ಪೆಂಡಿಕ್ಯುಲರ್ ಇದನ್ನ. ಎಸ್ ಸರ್. ಈ ಕಡೆ ನೋಡಿ, ದಿಸ್ ಇಸ್ ಆಲ್ಸೋ ಪರ್ಪೆಂಡಿಕ್ಯುಲರ್, ರೈಟ್? ಅಂಡ್ ಇದನ್ನ ನಾವು ನೋಡ್ಕೊಂಡ್ರೆ ಇದನ್ನ ತಮ್ಮನ ಕ್ಲೋಸ್ ಮಾಡ್ತೀನಿ. ಯಾವುದು? ಇದು 4 ಫಿಂಗರ್ ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡ್ಕೊಂಡಾಗ ಇವಾಗ ನಿಮಗೆ ಇದೊಂದೇ ಕಾಣಿಸ್ತದೆ, ಕರೆಕ್ಟಾ? ಇದೊಂದೇ ಕಾಣಿಸ್ತದೆ. ಬಟ್ ಈ ತರ ನೋಡಿದಾಗ ನೋಡಿ ಯಾವ ತರ ಇದೆ ಸರ್? ಇಟ್ ಇಸ್ ಅ ಪರ್ಪೆಂಡಿಕ್ಯುಲರ್. ದೇರ್ ಫೋರ್ ಈ ಮೂರು ಫಿಂಗರ್ಸ್ ಏನಿದೀರಾ, ಎಲ್ಲೋ ಇತ್ತು ಇದು, ಹಾ, ಏನಾದ್ರು ಜಿಮ್ನಾಸ್ಟಿಕ್ ಮಾಡ್ದಂಗಿದೆ, ಮೂರು ಬೆಳ್ಳಿ ಹಿಡ್ಕೊಂಡು. ಓಕೆ, ಸೊ ಮೂರು ಬೆಳ್ಳಿದಿಲ್ಲ, ಇದನ್ನ ನಾವೇನಂತ ಬರಬೇಕು? FMC, ಫಾದರ್ ಮದರ್ ಚೈಲ್ಡ್ ಅಂತ ಬರ್ಕೊಳ್ಳಿ. ಫಾದರ್ ಮದರ್ ಅಂಡ್ ಚೈಲ್ಡ್, FMC. F ಅಂದ್ರೆ that is the force acting on a conductor. M ಅಂದ್ರೆ that is the direction of magnetic field. Mother ಗೆ ಇಂಡಿಕೇಟ್ ಮಾಡ್ಕೊಳ್ಳೋಣ. And C, child, what is the first letter? That is the current. Okay, so current. ಇದಕ್ಕೆ ಯಾವಾಗ ಯೂಸ್ ಮಾಡ್ತೀವಿ? ಫೋರ್ಸ್ ಆಕ್ಟಿಂಗ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ವಿಚ್ ಇಸ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಬಟ್ ಅದೇ ನಮಗೆ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಅಂತ ಯಾವಾಗ ಬರುತ್ತೆ ನೋಡಿ ಇಲ್ಲಿ. ಸೊ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಓಕೆ, ಸೊ ದಟ್ ಇಸ್ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ EMF. ಸೇಮ್ ಇದು FMC ಹೇಗೆ ಬರ್ಕೊಂಡ್ರು, that is the direction. ಇದು F, ಇದು M, ಇದು C. F ಅಂದ್ರೆ that is the direction of a force acting on a current carrying conductor, ಅಥವಾ the motion of a current carrying conductor in a uniform magnetic field. This is direction of a magnetic field. This is direction of magnetic field. And the next one, this is the direction of current. Okay, ಯಾವ current ಯಾವ direction ಅಲ್ಲಿ ಹೋಗ್ತಿದೆ ಅಂತ. Okay, in the same way ಇದು ಈ ತರ ಇಟ್ಕೊಂಡಿಲ್ಲ, ಇವಾಗ ಇದು ಹಿಂಗೆ. Okay, ಇವಾಗ this is right Fleming's right hand rule ಅಂತ. Okay, so Fleming's right hand rule. ಈ Fleming's right hand rule ಏನು ಕೊಡುತ್ತೆ? FMC ನ ಎದುರು ಸಹಿತ. This is F and this is M and this is C. This is F and this is M and this is C. Okay, this is F, this is M, this is C. Okay, so ಇವಾಗ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ನೋಡಿ, this is perpendicular and this is perpendicular and this is perpendicular and this is perpendicular. Hey, okay, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಈ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂತ ಇದ್ದಾಗ ಸೇಮ್ ಮೀನಿಂಗ್ ಕೊಡುತ್ತೆ. ಇಲ್ಲಿ ನಾವು ಲೆಫ್ಟ್ ಹ್ಯಾಂಡ್ ರೂಲ್ ಅಲ್ಲಿ ಜಸ್ಟ್ ಕರೆಂಟ್ ಅಂತ ಹೇಗೆ ಬರ್ತವೋ, ಇಲ್ಲಿ ನಾವು ಇಂಡ್ಯೂಸ್ಡ್ ಕರೆಂಟ್ ಅಂತ ಬರಿಬೇಕು. ಕರೆಂಟ್ ಪ್ಲೇಸ್ ಅಲ್ಲಿ ಇಂಡ್ಯೂಸ್ಡ್ ಕರೆಂಟ್ ಅಂತ ಬರಿಬೇಕು ಅಷ್ಟೇ, ಬೇರೆ ಏನು ಡಿಫರೆನ್ಸ್ ಇಲ್ಲ. ನೋಡಿ, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಅಲ್ಲಿ. ಓಕೆ, ಸೊ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಅಲ್ಲಿ ಏನ್ ಹೇಳ್ತಿರೋದು? ಇಫ್ ವಿ ಸ್ಟ್ರೆಚ್ ದ ರೈಟ್ ಹ್ಯಾಂಡ್ ಥಂಬ್,
and two nearby fingers perpendicular to one another, andre mutually perpendicular to each other. And the first finger points the direction of magnetic field. This is the first finger points the direction of right hand. First finger direction of the magnetic field. And thumb finger the direction of motion of a conductor. ಯಾವ direction ಅಲ್ಲಿ ಮೂವ್ ಆಗುತ್ತೆ ಅನ್ನೋದು. Okay. And the next one, middle finger. Okay, so this is the middle finger. Okay, so this is middle finger will point in the direction of induced current. Okay, so total ಎಷ್ಟಾಯ್ತು 1 2 3. So total. So F M C. Okay, so father mother chain same formula ನೆನಪಿಟ್ಕೊಳ್ಳಿ, ಆರಾಮಾಗಿ ನೀವು ಡೈರೆಕ್ಷನ್ ನ ಫೈಂಡ್ ಮಾಡಬಹುದು. Okay, so this is the direction ನೋಡಿ, motion of a conductor, magnetic field, induced current, right? Okay, right. Now let's move on to the next topic, that is the motional EMF. Motional EMF ಅಂತಂದ್ರೆ ಯಾವ ತರ ನೋಡಿ ನೋಡಿ ನೋಡಿ, ಬನ್ನಿ ಬನ್ನಿ ಮುಂದೆ ಬನ್ನಿ, ಬನ್ನಿ ಬನ್ನಿ ಮುಂದೆ ಬನ್ನಿ. ದಿಸ್ ಇಸ್ ದ ರೇಲ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ದ ರೇಲ್. ಅಂಡ್ ಇಲ್ಲಿ ನಾನು ಒಂದು ಕಂಡಕ್ಟರ್ ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ? ಎಸ್ ಸರ್, ಕಂಡಕ್ಟರ್. ಓಕೆ, ಸೊ ಕಂಡಕ್ಟರ್ ನ ಕನ್ಸಿಡರ್ ಮಾಡ್ಕೊಂಡು, ಓಕೆ, ಸೊ ಕಂಡಕ್ಟರ್ ನ ಕನ್ಸಿಡರ್ ಮಾಡ್ಕೊಂಡಿದೀವಿ ಆಫ್ ಲೆಂತ್. ಓಕೆ, ಸೊ ಆಫ್ ಲೆಂತ್ ಎಲ್. ಓಕೆ, ಸೊ ಆಫ್ ಲೆಂತ್ ಎಲ್. And idu moving in this direction with a velocity v. Okay, so with velocity v. Okay, so with velocity v, right? Okay. Okay, so this is length of the conductor. Okay, so this is the length of the conductor. Idu rail anta karitivi. Okay, so rail anta karitivi. And what about this one, sir? What about this? Okay, this is the area. Okay, so area of the loop. Okay, idu loop aguttane. Yeah. ಇವಾಗ ಏನ್ ಮಾಡ್ಬೇಕು, ಇದನ್ನ ಜಸ್ಟ್ ಬ್ಯಾಕ್ ಹೊತ್ಬೇಕಷ್ಟೇ. ಓಕೆ, ದಿಸ್ ಇಸ್ ದ ಲೂಪ್. ಓಕೆ, ಸೊ ಲೂಪ್ ನ ಬಗ್ಗೆ ಮಾತಾಡೋದಾದ್ರೆ ಪಿ ಕ್ಯೂ ಆರ್ ಎಸ್ ಅಂತ ಬರ್ಕೋತೀನಿ. ಓಕೆನಾ? ಸೊ ಪಿ ಕ್ಯೂ ಆರ್ ಎಸ್. ಓಕೆ, ಸೊ ಪಿ ಕ್ಯೂ ಆರ್ ಎಸ್ ಇಸ್ ದ ಲೂಪ್. ಇಲ್ಲಿ ಇದು ಏನಿದೆಯಲ್ಲ, ಈ ಕಂಡಕ್ಟರ್ ಏನಿದೆಯಲ್ಲ, ಇದನ್ನ ಸಮೀಪ ತಗೊಂಡು ಬರ್ಬೋದು, ದೂರನು ಕಳಿಸಬಹುದು. ಓಕೆ, ಇದು ಮೂವೇಬಲ್. ಓಕೆ, ಸೊ ಇಟ್ ಇಸ್ ದ ಮೂವೇಬಲ್. ಅಂಡ್ magnetic field direction ಕನ್ಸಿಡರ್ ಮಾಡ್ಕೊಳ್ಳೋಣ, that is the magnetic field direction into the plane. Okay, into the plane. ಇಲ್ಲಿ motional EMF ಅಂದ್ರೆ ಏನು? First of all, whenever a rod ಅಥವಾ metallic conductor is in a motion in a uniform magnetic field, then it produces EMF, hence induced current. Okay, so definition ಪ್ರಕಾರ ನೋಡಿದ್ರೆ, okay, so ಇದು ಬೋರ್ಡ್ ಎಕ್ಸಾಮ್ ಕೇಳಿದ್ದು. Okay, so ನೋಡಿ, the EMF induced across the ends of a conductor due to its motion in a uniform magnetic field is called motional EMF. Okay, motional EMF andre motional, okay, EMF andre electromotive force anta. When conductor rod move in a static magnetic field such that the length of the conducting rod L and velocity or speed of the rod V and the magnetic field M mutually perpendicular. Nodi, mutually perpendicular hege sir? B, that is into the plane, andre screen ಒಳಗಡೆ, that is minus z axis. Okay na? And V, that is x axis. Okay, so that is x axis. Velocity of the conductor is x axis and magnetic field that is into z axis and conductor that is y axis. Therefore x y z ಅನ್ನೋದೇನು mutually perpendicular to each other. Okay, so mutually perpendicular to each other ಅಂತ ಕರೀತೀವಿ. Get a point? Okay, yes sir. ಇದದು EMF ಯಾವ ತರ ಡೆವಲಪ್ ಆಗುತ್ತೆ ಅಂದ್ರೆ, ಜಸ್ಟ್ ಇಲ್ಲಿ ನೆನ್ಪು ಮಾಡ್ಕೊಳ್ಳಿ ಸರ್. ಬೊಟ್ಟು ದೊಡ್ಡದಾಯ್ತಲ್ಲ ಸರ್. EMF that is equals to BLV. Okay, so BLV. Okay, so this is BLV. L ಅನ್ನೋದು, okay, so ಇಲ್ಲಿ L ಅನ್ನೋದು effective length. Okay, so effective length. Okay, so what is this effective length sir? Effective length ಅಂದ್ರೇನು? It does not depends upon shape. ನೋಡಿ, ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಸ್ಟ್ರೇಟ್ ವೈರ್ ಇದೆಯಲ್ಲ. ವಾಟ್ ಸರ್ ಇಫ್ ಐ ಕನ್ಸಿಡರ್ ಈ ತರ ವೈರ್ ಜಿಂಗ್ 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 ಈ ತರ ಕನೆಕ್ಟ್ ಮಾಡಿದ್ರೆ ಸೇಮ್ BLV ಬರುತ್ತಾ ಸರ್? ಎಸ್, ಈ ತರ ಇರ್ಲಿ. ಅಥವಾ ಸರ್ ನಾನು ಸೆಮಿ ಸರ್ಕಲ್ ಈ ತರ ಕನೆಕ್ಟ್ ಮಾಡ್ತೀನಿ, ಸೆಮಿ ಸರ್ಕಲ್ ಕನೆಕ್ಟ್ ಮಾಡಿದ್ರು ಸಹಿತ ನಿಮಗೆ ಇದೇ ತರ ಬರೋದು. ಸರ್ ನಾನು ಈ ತರ ಕನೆಕ್ಟ್ ಮಾಡ್ತೀನಿ. ಓಕೆ ಸರ್, ಈ ತರ. ಓಕೆ ಸರ್, ನಾನು ಈ ತರ ಕನೆಕ್ಟ್ ಮಾಡ್ತೀನಿ ಸರ್, ಅಂದ್ರೆ ಕ್ರಾಸ್ ಆಗಿ ಕನೆಕ್ಟ್ ಮಾಡ್ತೀನಿ ಸರ್. Still will get a BLV because L is nothing but effective length. That is depends upon initial and final length. Okay, so initial length ಮತ್ತೆ final length, ಇಲ್ಲಿಂದ ಇಲ್ಲಿಗೆ ಈ ರೇಲ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆಯಲ್ಲ ಅಷ್ಟೇ. It is like a displacement. Effective length is nothing but it is like a displacement. Displacement ಅಂದ್ರೆ ಏನು ಸರ್? Displacement is nothing but it is the distance between initial and final position. ನೋಡಿ, ಇಲ್ಲಿ S ಅನ್ನೋದು initial ಆದ್ರೆ this is final.
ನೀವು ಹಿಂಗಾದ್ರೂ ಕನೆಕ್ಟ್ ಮಾಡಿ, ಅಥವಾ ಡೈರೆಕ್ಟ್ ಹಿಂಗಾದ್ರೂ ಕನೆಕ್ಟ್ ಮಾಡಿ, ಅಥವಾ ಹಿಂಗಾದ್ರೂ ಕನೆಕ್ಟ್ ಮಾಡಿ, ಅಥವಾ ಹಿಂಗಾದ್ರೂ ಕನೆಕ್ಟ್ ಮಾಡಿ, ಅಥವಾ ಹಾಫ್ ಸರ್ಕಲ್ ಆದ್ರೂ ಕನೆಕ್ಟ್ ಮಾಡಿ, ಅಥವಾ ಈ ತರ ಜಿಂಗ್ 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 ಈ ತರ ಕನೆಕ್ಟ್ ಮಾಡಿ, ಯಾವ ತರ ಆದ್ರೂ ಕನೆಕ್ಟ್ ಮಾಡಿ, ಡಸಂಟ್ ಮ್ಯಾಟರ್. ಬಟ್ ಏನ್ ಮ್ಯಾಟರ್ ಆಗುತ್ತೆ ಅಂದ್ರೆ ಎಫೆಕ್ಟಿವ್ ಲೆಂತ್, ಇನಿಷಿಯಲ್ ಅಂಡ್ ಫೈನಲ್ ಲೆಂತ್ ಎಷ್ಟಿದೆ ಅಷ್ಟೇ. ಈ ರೇಲ್ ಮಧ್ಯೆ ಎಷ್ಟು ಲೆಂತ್ ಇದೆ ಅಷ್ಟು ಮಾತ್ರ ಡಿಫ್ರೆನ್ಸ್ ಆಗುತ್ತೆ. ಇಲ್ಲಿ ಏರಿಯಾ ಅನ್ನೋದು ಚೇಂಜ್ ಆಗುತ್ತೆ. ಡ್ಯೂ ಟು ದಟ್ ಏರಿಯಾ ಇಂದ ನಮಗೆ ವಿ ಅನ್ನೋದು ಬರುತ್ತೆ, ಬಿ ಎಲ್ ವಿ, ವೇರ್ ಬಿ ಇಸ್ ದ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ವೇರ್ ಬಿ ಇಸ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಎಲ್ is nothing but effective length, v that is nothing but speed of a rod in a uniform magnetic field, and e is nothing but EMF, that is electromotive force. ಈ electromotive force ಅಂದ್ರೇನು? that is nothing but voltage ತರ. ಸರ್ ವೋಲ್ಟೇಜ್ ತರ. ವೋಲ್ಟೇಜ್ ಅನ್ನೋದು ಯಾವ್ದರಿಂದ ಬರುತ್ತೆ? ಬ್ಯಾಟರಿ ಅಥವಾ ಸೆಲ್ ಇಂದ ಬರುತ್ತೆ. ಬಟ್ EMF ಅನ್ನೋದು ಡೆವಲಪ್ ಆಗುತ್ತೆ, ಇಂಡ್ಯೂಸ್ಡ್ EMF. ಸೊ ನಿಮಗೆ ವೋಲ್ಟೇಜ್ ಮತ್ತೆ EMF ಅಂದ್ರೆ ಸಿಮಿಲರ್ ಮೀನಿಂಗ್. ಓಕೆ, ಸಿಮಿಲರ್ ಮೀನಿಂಗ್, ರೈಟ್? ಲೆಂತ್ ಮತ್ತೆ ಡಿಸ್ಟೆನ್ಸ್ ಅಂದ್ರೆ ಸೇಮ್ ಅಲ್ವಾ? ಲೆಂತ್ ಮತ್ತೆ ಡಿಸ್ಟೆನ್ಸ್ ಆ ತರ. ಕ್ಲಿಯರಾ? ಹಾ. ವಿನಯ್ ಸರ್, ಲೆಕ್ಚರ್ ಆದ ನಂತರ ನೋಟ್ಸ್ ಅಪ್ಲೋಡ್ ಮಾಡ್ತಿರಲ್ವಾ, ಅದು ಡೌನ್ಲೋಡ್ ಆಗ್ತಿಲ್ಲ, ಫಾರ್ಮ್ಯಾಟ್ ಎರರ್ ಅಂತ ಬರ್ತಾ ಇದೆ. ಪ್ಲೀಸ್ ಟೆಕ್ ಟೀಮ್ಗೆ ಹೇಳಿ, ಅದರ್ವೈಸ್. ಹಾ ವಿನಯ್, ಓಕೆ, ನಾನು ನಿಮ್ಮ ಫ್ರೆಂಡ್ಸ್ಗೆ ಕೇಳ್ತೀನಿ. ಸ್ಟೂಡೆಂಟ್ಸ್, ನಿಮಗೆ ಸೇಮ್ ವಿನಯ್ ತರನೇ ಪ್ರಾಬ್ಲಮ್ ಆಗ್ತಿದೆನಾ? ನಿಮಗೆ ನೋಟ್ಸ್ ಡೌನ್ಲೋಡ್ ಮಾಡ್ಕೊಳಕ್ ಆಗುತ್ತಾ? ಓಕೆ, ನಿಮಗೆ ನೋಟ್ಸ್ ಡೌನ್ಲೋಡ್ ಮಾಡ್ಕೊಳಕ್ ಆಗ್ತಿದೇನಾ? ಅಥವಾ ಏನಾದ್ರೂ ವಿನಯ್ ಹೇಳಿರ್ತಾರೆ ಏನಾದ್ರೂ ಗ್ಲಿಚ್ ಬರ್ತಾ ಇದೆನಾ? ರೈಟ್, ಫಾರ್ಮ್ಯಾಟ್ ಎರರ್ ಅಂತ ಬರ್ತಾ ಇದೆ ನಿಮಗೂ ಸಹ. ಸ್ವಲ್ಪ ಕಮೆಂಟ್ಸ್ ಅಲ್ಲಿ ಹಾಕಿ. ಓಕೆ, ಸಪೋಸ್ ನಿಮಗೆ ಎಲ್ಲರಿಗೂ ಸಹ ಸೇಮ್, ಓಕೆ, ಸೊ ಸೇಮ್ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ ಐ ಟಾಕ್ ಟು ದ ಟೆಕ್ ಟೀಮ್, ಓಕೆ, ಅಥವಾ ಬ್ಯಾಕ್ ಎಂಡ್ ಟೀಮ್ ಜೊತೆ ಮಾತಾಡ್ತೀನಿ ಒಂದ್ಸತಿ, ಯಾಕೆಂದ್ರೆ ನೋಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ರೈಟ್, ಕ್ಲಿಯರಾ? ಎಸ್, ಓಕೆ, ಫೈನ್. ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ? ಎಸ್, ಇಲ್ಲಿವರೆಗೆ ಕ್ಲಾರಿಟಿ ಸಿಕ್ಕಿರೋ ಒಂದ್ಸತಿ ನಮ್ಮ ಎಮೋಜಿ ಬಂದ್ಬಿಡ್ಲಿ ಬೇಗ ಬೇಗ. ಕಮಾನ್ ಕಮಾನ್ ಕಮಾನ್, ಒಂದು ಎಮೋಜಿ ಬಂದ್ಬಿಡ್ಲಿ. ಎಸ್, ಕಮಾನ್, ಬರ್ಲೋ ಬೇಗ ಬರ್ಲೇ ರೆಸ್ಪಾನ್ಸು. ಮಲಗ್ಬಿಟ್ರೆ ಹೇಗೆ? ಮಲಗ್ಬಿಟ್ಟಿರ್ತಾರ, ಮಲಗ್ಬಿಟ್ಟಿರ್ತಾರ ನೀವು. ಐ ನೋ ಮಲಗ್ಬಿಟ್ಟಿರ್ತಾರ. ಯಾರು ಸರ್ವ್ ಮಾಡ್ತಿದ್ರ ಬಿಡಪ್ಪ, ಆಮೇಲೆ ನೋಡ್ಕೊಳ್ಳೋಣ ಅಂತ ಅನ್ಕೊಡು, ಹಾಗೆಲ್ಲ ಮಾಡ್ಬಿಡ್ರು. ಚೆನ್ನಾಗಿ ಓದಿ. ಓಕೆ, ರೈಟ್. ಸೊ ನೆಕ್ಸ್ಟ್ BLV sin θ ಆಯ್ತು. ನೆಕ್ಸ್ಟ್ ಒನ್ ಯಾವುದು? ಮೋಷನಲ್ EMF. ಸರ್, ವಾಟ್ ಇಫ್ ಫ್ರೇಮ್ ಹ್ಯಾಸ್ ಅ ರೆಸಿಸ್ಟೆನ್ಸ್ R? ವಾಟ್ ಇಫ್ ಫ್ರೇಮ್ ಹ್ಯಾಸ್ ಅ ರೆಸಿಸ್ಟೆನ್ಸ್ R? ನಾವ್ ಇವಾಗ ಕನ್ಸಿಡರ್ ಮಾಡ್ಕೊಂಡಿದ್ರಿ ಅದು. ಸರ್, ಇದು ರೇಲ್. ಓಕೆ ಸರ್, ಇದು ರೇಲ್. ಓಕೆ 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 ಓಕೆ. ಅಂಡ್ ನೆಕ್ಸ್ಟ್ ಒನ್ ಯಾವುದು? ಸರ್, ಇದು ರಾಡ್ ಸರ್. ಓಕೆ, ಇದು ರಾಡ್. ಓಕೆ ಸರ್, ಇದು ರಾಡ್ ಆಫ್ ಲೆಂತ್ ಎಷ್ಟು? ಸರ್, ಎಲ್. ಆಫ್ ಲೆಂತ್ ಎಲ್. ಓಕೆ, ಅಂಡ್ ಸ್ಪೀಡ್ ಅಥವಾ ವೆಲಾಸಿಟಿ, ಓಕೆ, ಸೊ ಎಷ್ಟು? ಇಲ್ಲಾದ್ರೂ ಬರ್ಕೊಳ್ಳಿ, ಎಲ್ಲಾದ್ರೂ ಬರ್ಕೊಳ್ಳಿ. ಓಕೆನಾ? ಎಸ್ ಸರ್, ವಿ. ಓಕೆ, ಸೊ ವಿ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್. ಓಕೆ, ಇನ್ ಟು ದ ಪ್ಲೇನ್ ಸರ್. ಅಂಡ್ ಇಲ್ಲಿ ನಾವು ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ, ದಟ್ ಈಸ್ ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಲೆಂತ್ ಆಫ್ ದ ಕಂಡಕ್ಟರ್ ನ ಕನ್ಸಿಡರ್ ಮಾಡ್ಕೊಂಡ್ರೆ, ಸರ್, ದಟ್ ಈಸ್ ಎಲ್ ಅಂದ್ರೆ ಏನು? ದಟ್ ಈಸ್ ಎಫೆಕ್ಟಿವ್ ಲೆಂತ್ ಅಂತ. ಅಂಡ್ ನೆಕ್ಸ್ಟ್, ಇಫ್ ಫ್ರೇಮ್ ಹ್ಯಾಸ್ ಅ ರೆಸಿಸ್ಟೆನ್ಸ್. ಓಕೆ, ನಡಿ, ಬೇರೆ ಕಲರ್ ತಗೋಣ, ರೆಡ್ ಕಲರ್ ತಗೊಂಡ್ಬಿಡೋಣ. ರೆಡ್ ಇಸ್ ನಥಿಂಗ್ ಬಟ್ ಡೇಂಜರ್ ಅಲ್ವಾ? ಓಕೆ, ಸೊ ದಿಸ್ ಇಸ್ ದ ರೆಸಿಸ್ಟೆನ್ಸ್ ಆರ್. ಓಕೆ, ಸೊ ದಿಸ್ ಇಸ್ ದ ರೆಸಿಸ್ಟೆನ್ಸ್ ಆರ್. ಡನ್. ಓಕೆ ಸರ್, ಇವಾಗ ನಿಮಗೆ ಒಂದು ಕ್ವಶನ್ ಬರುತ್ತೆ. ಸರ್, EMF ಗೆ ನಮಗೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಂತ ಬರುತ್ತೆ, ರೈಟ್? EMF ಹೈ ಪೊಟೆನ್ಷಿಯಲ್ ಮತ್ತೆ ಲೋ ಪೊಟೆನ್ಷಿಯಲ್. ಈ ಹೈ ಪೊಟೆನ್ಷಿಯಲ್ ಮತ್ತೆ ಲೋ ಪೊಟೆನ್ಷಿಯಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ರೈಟಾ? ಹೈ ಪೊಟೆನ್ಷಿಯಲ್ ಮತ್ತೆ ಲೋ ಪೊಟೆನ್ಷಿಯಲ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸಿಂಪಲ್ ನೋಡಿ, ಇದನ್ನ ಯೂಸ್ ಮಾಡ್ಕೊಳಕ್ಕೆ. ಸೊ ಪಾಮ್, ತಥಾಸ್ತು. ಓಕೆ, ತಥಾಸ್ತು. ಏನಾದ್ರು ಬಯೋಮೆಟ್ರಿಕ್ ಯೂಸ್ ಮಾಡ್ತೀರಾ? ತಥಾಸ್ತು ನೋಡ್ಕೊಳ್ಳಿ, ತಥಾಸ್ತು. ಓಕೆ, ನೋಡಿಲಿ. ಸೊ ಈ ಹ್ಯಾಂಡ್ ಯೂಸ್ ಮಾಡ್ಕೊಳ್ಳಿ, ರೈಟ್ ಹ್ಯಾಂಡ್ ಪಾಮ್ ರೂಲ್ ಅಂತ ಹೇಳ್ತೀವಿ. ಓಕೆ, ರೈಟ್ ಹ್ಯಾಂಡ್ ಪಾಮ್ ರೂಲ್. ಓಕೆ, ನಾವ್ ಯಾವ ನೋಡಿ, ಈ ಫಿಂಗರ್ಸ್ ಏನಿದಿಲ್ಲ, ಈ ಫಿಂಗರ್ಸ್ ನ ಏನ್ ಇಂಡಿಕೇಟ್ ಮಾಡುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ ಓಕೆ, ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಅಂಡ್ ಈ ಥಂಬ್ ಫಿಂಗರ್ ಏನ್ ಇಂಡಿಕೇಟ್ ಮಾಡುತ್ತೆ? ಓಕೆ, AK-47 ಡಿಗ್ 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 ಡಿಗ್. ಓಕೆ, ಸೊ ಇದನ್ನ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಡೈರೆಕ್ಷನ್ ಆಫ್ ಅ ಕರೆಂಟ್. ಓಕೆ, ಸೊ ಡೈರೆಕ್ಷನ್ ಆಫ್ ಅ ಕರೆಂಟ್. ಅಂಡ್ ಇದು ನಮಗೆ ಪಾಮ್ ಇಂಡಿಕೇಟ್ ಮಾಡ್ಕೊಂಡ್ರೆ ದಟ್ ಇಸ್ ಅ ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗುತ್ತೆ. ಓಕೆ ಸರ್, ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗುತ್ತೆ. ಓಕೆ, ದಿಸ್ ಇಸ್ ದ ಫೋರ್ಸ್ ಆಕ್ಟಿಂಗ್ ಆನ್ ಇಟ್. ಓಕೆ, ದಟ್ ಇಸ್ ದ ಮ್ಯಾಗ್ನೆಟಿಕ್ ಫೋರ್ಸ್. ಓಕೆ, ನಾ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಪಾಸಿಟಿವ್ ಪೊಟೆನ್ಷಿಯಲ್ ಮತ್ತೆ ನೆಗೆಟಿವ್ ಪೊಟೆನ್ಷಿಯಲ್ ಅಂತ ಹೇಗೆ ಗೊತ್ತಾಗುತ್ತೆ? ಸಿಂಪಲ್ ನೋಡಿ, ಸ್ಕ್ರೂ ರೂಲ್ ನ ಯೂಸ್ ಮಾಡಿ. ಸ್ಕ್ರೂ ರೂಲ್ ಟು ಫೈಂಡ್ EMF. ಓಕೆ ಸರ್, ಟು ಫೈಂಡ್ EMF, ಡೈರೆಕ್ಷನ್ ಆಫ್ EMF. ಓಕೆ, ಸೊ ಡೈರೆಕ್ಷನ್ ನ ಫೈಂಡ್ ಮಾಡೋಕೆ. ಓಕೆ,
ಸೊ ಡೈರೆಕ್ಷನ್ ಫೈಂಡ್ ಮಾಡೋಕೆ ನೀವೇನ್ ಮಾಡ್ಬೇಕು, ಸ್ಕ್ರೂ ರೂಲ್ ನ ಯೂಸ್ ಮಾಡಿ. ಸ್ಕ್ರೂ ರೂಲ್, ಓಕೆ. ಸೊ ಸ್ಕ್ರೂ ರೂಲ್ ನ ಯೂಸ್ ಮಾಡಿ. ಈ ಸ್ಕ್ರೂ ರೂಲ್ ನ ಏನ್ ಯೂಸ್ ಮಾಡ್ತೀವಿ, ವಿ ಕ್ರಾಸ್ ಬಿ ಅಂತ. ಓಕೆ, ಸೊ ದಟ್ ಇಸ್ ವಿ ಕ್ರಾಸ್ ಬಿ. ಓಕೆ, ಸೊ ವಿ ಕ್ರಾಸ್ ಬಿ. ಓಕೆ, ಸೊ ವಿ ಕ್ರಾಸ್ ಬಿ ನ ಯೂಸ್ ಮಾಡಿದ್ರೆ ನಿಮಗೆ ಏನಾಗುತ್ತೆ, ನೋಡಿ, ದಿಸ್ ಇಸ್ ವೆಲಾಸಿಟಿ ಡೈರೆಕ್ಷನ್. ಓಕೆ, ದಿಸ್ ಇಸ್ ವೆಲಾಸಿಟಿ ಡೈರೆಕ್ಷನ್. ಈ ತಮ್ನ ನೋಡಿ, ಇವಾಗ ಏನ್ ಮಾಡ್ಬೇಕು, ಯಾವ ಕಡೆ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್ ಆ ಕಡೆ ಟರ್ನ್ ಮಾಡಿ. ಆಡ್ ಓಪನ್ ದ ಥಂಬ್. ಓಕೆ, ಸೊ ದಿಸ್ ಇಸ್ ವೆಲಾಸಿಟಿ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಈ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್ and open the thumb. So ಮೇಲ್ಗಡೆ ತೋರಿಸ್ತದೆ. So therefore it is a positive potential and this is the negative potential. ಓಕೆನಾ, ರೈಟ್ ಸರ್. ಸೊ ಇಲ್ಲಿ ನಿಮಗೆ ಪಾಸಿಟಿವ್ ಇ ಬರುತ್ತೆ, ಇಲ್ಲಿ ನೆಗೆಟಿವ್ ಇ ಅಂತ ಬರುತ್ತೆ. ಸೊ ಇಲ್ಲಿ ಇ ಎಂ ಎಫ್ ಏನಾಗುತ್ತೆ, ಇಫ್ ಫ್ರೇಮ್ ಹ್ಯಾಸ್ ಅ ರೆಸಿಸ್ಟೆನ್ಸ್ ಆರ್, ಇವಾಗ ಏನ್ ಬರಿಬಹುದು ಸರ್, ಇ ದಟ್ ಇಸ್ ಈಕ್ವಲ್ಸ್ ಟು ಬಿ ಇಂಟು ಎಲ್ ಇಂಟು ಬಿ. ಸೊ ವಿತೌಟ್ ರೆಸಿಸ್ಟೆನ್ಸ್, ಅದೇ ರೆಸಿಸ್ಟೆನ್ಸ್ ಇತ್ತಂದ್ರೆ ಸರ್ ಬಿ ಇಂಟು ಎಲ್ ಇಂಟು ಬಿ. ಓಕೆ, ಸೊ ಡಿವೈಡೆಡ್ ಬೈ ಆರ್, ಇಷ್ಟೇ ಸಿಂಪಲ್. ಬಿ ಎಲ್ ವಿ divided by R. Okay, so BLV divided by R. BLV divided by R. Okay, so ಇದು BLV. Oh, sorry. ಇದು ಕರೆಂಟ್ ಬರುತ್ತೆ, ಇದಕ್ಕೆ ಬರಲ್ಲ. ಓಕೆ, ಸೊ ಕರೆಂಟ್ ಬರುತ್ತೆ. ಓಕೆ, ಸೊ ರೆಸಿಸ್ಟೆನ್ಸ್ ಇದ್ರೆ ಇವಾಗ ನೋಡಿ, ನಾರ್ಮಲ್ ಆಗಿ ಸರ್ ಕರೆಂಟ್ ಏನು ಸರ್, ಅಕಾರ್ಡಿಂಗ್ ಟು ದ ಓಮ್ಸ್ ಲಾ, V divided by R, ಕರೆಕ್ಟಾ? ಸೊ ದಿಸ್ ಇಸ್ ವೋಲ್ಟೇಜ್. ವೋಲ್ಟೇಜ್ ಏನ್ ಬಂದಿದೆ ಇಲ್ಲಿ ಸರ್, ವೋಲ್ಟೇಜ್ ಇಸ್ ನಥಿಂಗ್ ಬಟ್ ಸರ್ ಇಟ್ ಇಸ್ ಅ BLV ಸೊ ಡಿವೈಡೆಡ್ ಬೈ R. ಓಕೆ, ಸೊ ಈ ತರ ಸರ್ ಕರೆಂಟ್ ಈ ತರ ಫೈಂಡ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಆರ್ ಅನ್ನೋದು ಡಸ್ ನಾಟ್ ಡಿಪೆಂಡ್ಸ್ ಅಪಾನ್ ಇ. ಯಾವುದು ಇ ಎಂ ಎಫ್ ಮೇಲೆ ಡಿಪೆಂಡೆಂಟ್ ಇಲ್ಲ. ಯಾವುದು, ದಟ್ ಇಸ್ ಪೊಟೆನ್ಷಿಯಲ್. ಕ್ಲಿಯರಾ? ಹಾ ಸರ್, ಬೇಬಿ ಲೋಕಪ್ಪ ಬೋರ್ಡ್ ಮಾರ್ಕ್ಸ್ 252. ಓಕೆ ಸರ್, ಐ ಆಮ್ ಡ್ರಾಪರ್, ಮೈ KCT ಮಾರ್ಕ್ಸ್ 253. ಕ್ಯಾನ್ ಐ ಗೆಟ್ 3K ಅಂಡರ್? ಯು ಹ್ಯಾವ್ ಟು ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್, ಮೋರ್ ದನ್ 160 ಸ್ಕೋರ್ ಮಾಡಬೇಕು. ಓಕೆ, ಮೋರ್ ದನ್ 160 ಸ್ಕೋರ್ ಮಾಡಬೇಕು. ಓಕೆನಾ, ರೈಟ್. No, it is not coming. Huh? Huh. ಬೇಬಿ ಲೋಕಪ್ಪ, ನಿನಗೆ ಹೇಳಿದ್ನೋ ನಾನು, ನೀನು ಸ್ಕೋರ್ ಮಾಡಬೇಕು 252. ಕಂಪ್ಯಾರಿಟಿವ್ಲಿ ನಿಮಗೆ ಲಿಟಲ್ ಲೆಸ್ ಸ್ಕೋರ್ ಅಂತ ಹೇಳ್ಬೋದು, ಬಟ್ ಇಟ್ ಇಸ್ ಅ ಡಿಸೆಂಟ್ ಸ್ಕೋರ್. ಓಕೆ, ಇಟ್ ಇಸ್ ನಾಟ್ ಅ ಬ್ಯಾಡ್ ಸ್ಕೋರ್, ಇಟ್ ಇಸ್ ಅ ಡಿಸೆಂಟ್ ಸ್ಕೋರ್. ಬಟ್ ನೀವೇನಾದ್ರೂ ಚೆನ್ನಾಗಿ ಎಫರ್ಟ್ ಆಗಿದ್ರೆ ಡೆಫಿನೆಟ್ ಬರ್ಬೋದು. ಓಕೆ, ಸೊ ಇಂಪಾಸಿಬಲ್ ಸೇಸ್ ಇಟ್ ಸೆಲ್ಫ್ ಐ ಆಮ್ ಪಾಸಿಬಲ್ ಅಂತ. ಓಕೆ, ನಿಮ್ಮ ಥಾಟ್ ಹೇಗಿರ್ಬೇಕಂದ್ರೆ, ಎಸ್ ನನ್ನ ಬೋರ್ಡ್ ಮಾರ್ಕ್ಸ್ ಕಮ್ಮಿ ಬಂದು, ದಟ್ಸ್ ಓಕೆ, ಐ ಹ್ಯಾವ್ ಟು ಡೂ ವೆಲ್ ಇನ್ ಅ KCT. ಆ ಮೈಂಡ್ ಸೆಟ್ ನ ರೆಡಿ ಮಾಡ್ಕೊಳ್ಳಿ. ಓಕೆ, ರೈಟ್. ಓಕೆ, ಫೈನ್. ಸೊ PDF ಬಗ್ಗೆ ನಾನು ಬ್ಯಾಕ್ ಎಂಡ್ ಟೀಮ್ಗೆ ಇನ್ಫಾರ್ಮ್ ಮಾಡ್ತೀನಿ, ಡೋಂಟ್ ವರಿ. ಓಕೆ, ಸೊ ಬ್ಯಾಕ್ ಎಂಡ್ ಟೀಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಡನ್. ಸೊ ಕ್ಲಾರಿಟಿ ಸಿಗ್ತಾ? ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಇಸ್ ಸಬ್ ಕ್ವೆಶ್ಚನ್ಸ್. ನೋಟ್ ನೋಡಿ, ಆಲ್ ತ್ರೀ ಮಸ್ಟ್ ಬಿ ಪರ್ಪೆಂಡಿಕಲ್ ಟು ಈಚ್ ಅದರ್. ಅಂದ್ರೆ ಸೊ ವಿ ದಟ್ ಇಸ್ ದ ವೆಲಾಸಿಟಿ. ಓಕೆ, ಸೊ ವೆಲಾಸಿಟಿ ಪರ್ಪೆಂಡಿಕ್ಯುಲರ್ ಇರಬೇಕು ಮ್ಯಾಗ್ನೆಟಿಕ್ ಫೀಲ್ಡ್ ಗೆ, ಅಂಡ್ ದಿಸ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಇರಬೇಕು ಎಲ್ ಗೆ. ಓಕೆ, ಸೊ ಸ್ಪೀಡ್ ಆಫ್ ದ ಕಂಡಕ್ಟರ್, ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಲೆಂತ್ ಆಫ್ ದ ಕಂಡಕ್ಟರ್ ಮಸ್ಟ್ ಬಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಯಾವುದಾದ್ರೂ ಒಂದು. ಓಕೆ, ಸೊ ಇಫ್ ಎನಿ ಟು ಬಿಕಮ್ಸ್ ಪ್ಯಾರಲಲ್ ಟು ಈಚ್ ಅದರ್, EMF ಬಿಕಮ್ಸ್ 0, ದಟ್ ಈಸ್ 0. ಈ ತರ ಇತ್ತಂದ್ರೆ ಈ ಏನಾಗುತ್ತೆ ಸರ್, ಇಟ್ ಇಸ್ ಅ B ಇಂಟು ಎಲ್ ಇಂಟು ವಿ ಅಂತ ಆಗುತ್ತೆ. ಓಕೆ, ಯಾಕೆ ಸರ್ 0 ಆಗುತ್ತೆ ಅಂತಂದ್ರೆ, ಇ ಎಂಬುದು ಒರಿಜಿನಲ್ ಫಾರ್ಮುಲಾ ಏನ್ ಗೊತ್ತಾ, E is equals to ಸರ್ ಇಟ್ ಇಸ್ BLV sin θ ಆಗುತ್ತೆ. ಓಕೆ, ಸೊ BLV sin θ. ಇಫ್ ಪ್ಯಾರಲಲ್ ಆದ್ರೆ ಏನಾಗುತ್ತೆ ಸರ್, θ is equals to 0 ಅಂತ ಆಗುತ್ತೆ. ಸೊ sin 0 ಏನಾಗುತ್ತೆ 0. ಸೊ therefore it is 0 ಅಂತ. ಓಕೆ, ದಟ್ ಇಸ್ ಸೆಕೆಂಡ್ ಪಾಯಿಂಟ್. ಓಕೆ, ರೈಟ್ ಸರ್. ದ ಫಸ್ಟ್ ಅಂಡ್ ಸೆಕೆಂಡ್ ಒನ್. ಅಂಡ್ ಥರ್ಡ್ ಒನ್, ಲೆಂತ್ ಆಫ್ ದ ಪರ್ಪೆಂಡಿಕ್ಯುಲರ್ ಟು ದ ವೆಲಾಸಿಟಿ ವೆಕ್ಟರ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ಈಸ್ ಇಂಡಿಪೆಂಡೆಂಟ್ ಆಫ್ ಅ ಶೇಪ್ ಅಂಡ್ ಲೆಂತ್. ಇದ್ರ ಬಗ್ಗೆನೇ ಹೇಳಿದ್ದು. ಆ ಸರ್ಕ್ಯುಲರ್ ಆರ್ಕ್ ಇರ್ಬೋದು, ಅಥವಾ ಸೆಮಿ ಸರ್ಕಲ್ ಇರ್ಬೋದು, ಡಿಗ್ ಅಂತ ಜಿಗ್ಜಾಗ್ ಇರ್ಬೋದು, ಏನಾದ್ರೂ ಆಗಿರ್ಬೋದು. ಬಟ್ ಇಲ್ಲಿ ನಿಮಗೆ ಗೊತ್ತಾಗಬೇಕಿರೋದಂದ್ರೆ, ಇಟ್ ಇಸ್ ನಾಟ್ ಡಿಪೆಂಡೆಂಟ್. ಓಕೆ, ಈ ಪಾಯಿಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇಂಡಿಪೆಂಡೆಂಟ್ ಅರೆ, ಸೊ ದಟ್ ಈಸ್ ಇಂಡಿಪೆಂಡೆಂಟ್ ಆಫ್ shape and length of the wire. Okay, so shape and length of the wire is the right answer. Okay, clear? Is that clear for everybody? Okay, right. Sir, notes is not coming. Srishti, ನಾನು ಆಲ್ರೆಡಿ ಹೇಳಿದ್ದೀನಿ, ನಾನು ಮಾತಾಡ್ತೀನಿ ಅಂತ ಹೇಳಿ. ಓಕೆನಾ? ಹಾ ಸರ್, how was the paper level 2026? ತುಂಬಾ ಈಸಿ ಇತ್ತು. ಓಕೆ, lot of the students they have scored out of 4 in physics. ಓಕೆ, ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಸ್ಟೇಟಸ್ ಹಾಕಿದ್ದೆ, ನೋಡಿದ್ರೆ ದಟ್ ಇಸ್ ಫೈನ್, ಇಲ್ಲ ಅಂದ್ರೆ ಇಲ್ಲ. ಅಂಡ್ ವಾಟ್ ಅಬೌಟ್ ಯುವರ್ ಇನ್ಸ್ಟಾಗ್ರಾಮ್ ID ಸರ್ ಅಂತಂದ್ರೆ, ನಾನು ಇನ್ಸ್ಟಾಗ್ರಾಮ್ ನ ಡಿಲೀಟ್ ಮಾಡ್ಬಿಟ್ಟೆ. ಓಕೆ, ಇನ್ಸ್ಟಾಗ್ರಾಮ್ ನ ಡಿಲೀಟ್ ಮಾಡ್ಬಿಟ್ಟೆ. ಓಕೆನಾ, ರೈಟ್. ನೆಕ್ಸ್ಟ್ ಒನ್, ಸೊ ದಟ್ ಇಸ್ ಮೋಷನಲ್ EMF ಅಲ್ಲಿ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ ಇದೆ, ಅದನ್ನ ತಪ್ಪದೆ ನೀವು ನೋಡ್ಕೊಳ್ಬೇಕು. ಏನು? ಫಾರ್ ದ ಗಿವನ್ ಸರ್ಕ್ಯೂಟ್, ಇಫ್ ದ ಮೆಟಲ್ ರಾಡ್ ಮೂವ್ಸ್ ವಿತ್ a uniform velocity v by an external agent, then induced EMF in the circuit ಏನ್ ಬಂದಿತ್ತಪ್ಪ ನಮಗೆ ಸರ್? induced EMF that is equals to E is equals to so B into L into V. Okay sir,
ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್ ಏನಾಗುತ್ತೆ ಸರ್, ಇಟ್ ಇಸ್ I is equals to so E divided by R. So that is nothing but a B into L into V, so divided by R. Okay, sir. And the next one, retarding or opposing force exerted by the metal rod by the action of induced current. Induced current ಅಂದ್ರೆ ಇವಾಗ ನೋಡಿ, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಏನ್ ಫಾರ್ಮುಲಾ ಬಂದಿತ್ತು ಸರ್? ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ಲೇಸ್ಡ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ದಟ್ ಇಸ್ BIL ಅಂತ ಬಂದಿತ್ತು. ಓಕೆ, ಬಿಲ್ ಸೈನ್ ಡೀಟಾ. ಸೈನ್ ಡೀಟೆಯಲ್ಲಿ ಟೀಟಾ ಎಷ್ಟಿದೆ? ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. L, V ಅಂಡ್ B ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂದ್ರೆ theta is equals to 90 degree. Sin 90 ಎಷ್ಟಾಗುತ್ತೆ? 18. Sin 90 ಎಷ್ಟಾಗುತ್ತೆ? 1 ಆಗುತ್ತೆ. So therefore I have not written. Okay, yes sir. So write B as it is and I value ಏನಿದೆ sir? It is the B into L into V, so divided by R into L. ಏನ್ ಬರುತ್ತೆ sir? It is the B square L square. Okay, so B square L square and V, so divided by R. Okay, so final ಆಗಿ ನಾವು ಹೇಳೋದೇನಂದ್ರೆ sir, yeah, for force that is equals to sir B square L square V, so divided by R. ಕ್ಲಿಯರ್ ರೈಟ್? ಹಾ ಬೇಬಿ ಲೋಕಪ್ಪ, KCD ಪೇಪರ್ ಇನ್ನು ಆಗಿಲ್ಲೋ? ಏಪ್ರಿಲ್ಗಿದೆ. ಓಕೆ, ಇನ್ನ ಪೇಪರ್ ಆಗಿಲ್ಲ. ಡನ್. ಓಕೆ ಸರ್, ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ರೊಟೇಷನಲ್ ಮೋಷನ್. ಇವಾಗ ನಿಮಗೆ ಹಾರಿಜೆಂಟಲ್ ಮೋಷನ್ ಅಲ್ಲ, ಒಂದು ಫ್ರೇಮ್ ಅಲ್ಲಿ ಮೂವ್ ಆಗ್ತಿತ್ತು, ನೋಡಿದ್ರಾ? ಯಾವ್ದಿದು? ಬಾರೋ ಮಚ್ಚ ಇಲ್ಲಿ ನೋಡಿ, ರೇಲ್ ಅಲ್ಲಿ ಮೂವ್ ಆಗ್ತಿತ್ತು ಈ ತರ. ಓಕೆ, ಇದು ರಾಡ್ ಅನ್ಕೊಳ್ಳಿ. ಈ ರಾಡ್ ಯಾವ ತರ ಮೂವ್ ಆಗ್ತಿತ್ತು? ಡಿಗ್ 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 ಡಿಗ್. ಆದ್ರೆ ಒಂದೇ ಹಾರಿಜೆಂಟಲ್ ಮೋಷನ್ ಅಲ್ಲಿ ಹೋಗ್ತಾ ಇತ್ತು, ನಥಿಂಗ್ ಬಟ್ ಟ್ರಾನ್ಸ್ಲೇಷನ್ ಮೋಷನ್. ವಾಟ್ ಇಫ್ ದೇರ್ ಇಸ್ ಅ ರೊಟೇಷನಲ್ ಮೋಷನ್? ವಾಟ್ ಇಫ್ ದೇರ್ ಇಸ್ ರೊಟೇಷನಲ್ ಮೋಷನ್? ರೊಟೇಷನಲ್ ಮೋಷನ್ ಅಂದ್ರೆ ಏನು ಸರ್? ನೀವು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ರೊಟೇಷನಲ್ ಮೋಷನ್ ನೋಡಿದ್ರಲ್ಲ, ಅದ್ರ ನೋಡಿ. ಸೊ ರೊಟೇಷನಲ್ ಮೋಷನ್ ಅಂದ್ರೆ ಏನು? ದ EMF induced across the ends of a conductor due to its rotational motion in a uniform magnetic field is called rotational EMF ಅಂತ ಕರಿತೀವಿ. And rod L is the rotation about its a corner with a constant mu ಅಂದ್ರೆ angular velocity magnetic field B. ಇದೆಲ್ಲ ಬೇಡ ಬಿಡಿ. ಓಕೆ, ಸೊ ನಮಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಓಕೆ, let's say so this is the circular path. Okay, so this is the circular path. Okay, so this is the circular path of radius. ಇವಾಗ ನಾನೇನ್ ಮಾಡ್ತೀನಿ, ಲೆಂತ್ ಆಫ್ ದ ಕಂಡಕ್ಟರ್ ತಗೋತೀನಿ. ಸೊ ದಿಸ್ ಇಸ್ ದ ಲೆಂತ್ ಆಫ್ ದ ಕಂಡಕ್ಟರ್. ಓಕೆ ಸರ್. ಓಕೆ, ಸೊ ದಿಸ್ ಇಸ್ ದ ಲೆಂತ್ ಆಫ್ ದ ಕಂಡಕ್ಟರ್. ಓಕೆ, and what about this one? Sir, it is circular path. Okay, so this is the circular path. Okay, so this is the circular path. Okay, so circular path. ಇವಾಗ ನಾನು ಏನು ಮಾಡ್ತೀನಿ ಇಲ್ಲಿ? ಓಕೆ, ಸೊ ಇಲ್ಲಿ ನಾನು ಪೈವೋಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಪೈವೋಟ್ ಮಾಡ್ತೀನಿ. ಓಕೆ, ಸೊ ಪೈವೋಟ್ ಅಂದ್ರೆ ಫಿಕ್ಸ್ ಮಾಡ್ತೀನಿ. ಓಕೆ, ಸೊ ಫಿಕ್ಸ್ ಮಾಡಿದಾಗ ನಿಮಗೆ ಈ ರಾಡ್ ಇವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ತರ ಕಂಡು ಮಾಡ್ಕೊತೀನಿ? B is, ಓಕೆ, ಸೊ B is into the plane ಅಂತ ತಗೋತೀನಿ. ಓಕೆ, ಸೊ B is into the plane. ಇವಾಗ ದಿಸ್ ಇಸ್ O and ದಿಸ್ ಇಸ್ A ಅಂತ ಅನ್ಕೋತೀನಿ. ಓಕೆನಾ? A ಹತ್ರ ಯೂನಿಫಾರ್ಮ್ ವೆಲಾಸಿಟಿ ಇರುತ್ತಾ? ಎಸ್ ಸರ್, ಯೂನಿಫಾರ್ಮ್ ವೆಲಾಸಿಟಿ ಇರಲ್ಲ, V changes. ಓಕೆ, ಡೈರೆಕ್ಷನ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ಓಕೆ, ರೈಟ್? ಸೊ ವೆಲಾಸಿಟಿ ಇರುತ್ತೆ. ಅಂಡ್ ಇಲ್ಲಿ ಏನಾಗುತ್ತೆ, ಇಲ್ಲಿ ನಿಮಗೆ ಆಂಗ್ಯುಲರ್ ವೆಲಾಸಿಟಿ ಪ್ರೊಡ್ಯೂಸ್ ಆಗುತ್ತೆ, ದಟ್ ಇಸ್ ಒಮೆಗಾ. ಅಂಡ್ ಲೆಂತ್, ಓಕೆ, ಸೊ R ಪ್ಲೇಸ್ ಅಲ್ಲಿ ಏನಿರುತ್ತೆ, ದಟ್ ಇಸ್ ಲೆಂತ್ ಆಫ್ ದ ಕಂಡಕ್ಟರ್. ಓಕೆ, ರೈಟ್? ಸೊ R ರೇಡಿಯಸ್ ಅಲ್ವಾ? ಸೊ R ಅಂದ್ರೆ ರೇಡಿಯಸ್ ಆಫ್ ಸರ್ಕಲ್, ಬಟ್ ಇಲ್ಲಿ ನಾವೇನ್ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ, ದಟ್ ಇಸ್ ದ ಲೆಂತ್. ಡನ್. ಓಕೆ ಸರ್, ಎಲ್ಲ ಚಾಪ್ಟರ್ ನೀವು ಮಾಡಿ, ನೀವು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಮಾಡ್ತೀರಾ. ಪ್ಲೀಸ್ ಸರ್ ಅಕ್ಸೆಪ್ಟ್ ಮಾಡಿ ಸರ್, ಎಲ್ಲ ಚಾಪ್ಟರ್ ನೀವು ಮಾಡಿ, ನೀವು ಕಾನ್ಸೆಪ್ಟ್ ಚೆನ್ನಾಗಿ ಮಾಡ್ತೀರಾ. ಓಕೆ, ಥ್ಯಾಂಕ್ ಯು ಲೋಕಪ್ಪ, ಥ್ಯಾಂಕ್ ಯು ವಿನಯ್. ಎಸ್, ಸೆಕೆಂಡ್ PUC ನಾನೇ ಮಾಡ್ತೀನಿ, ಎಲ್ಲ ಚಾಪ್ಟರ್ಸ್ ನಾನೇ ಮಾಡ್ತೀನಿ, ಯು ಡೋಂಟ್ ವರಿ. ಓಕೆ, ನೋಡಿ ಇಷ್ಟು ಮುಗಿತಾ? ಎಸ್ ಸರ್. ಇವಾಗ ನಿಮಗೆ ಒಂದು ಟ್ರಿಕ್ ಹೇಳ್ತೇನೆ, ಇದನ್ನ ಯಾವ ತರ ಫೈಂಡ್ ಮಾಡಬೇಕು ಸರ್ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ರಾಡ್ ಏನ್ ಬಂದಿತ್ತು ಸರ್? ರಾಡ್ದು BLV ಬಂದಿತ್ತಾ? ಎಸ್ ಸರ್, BLV ಬಂದಿತ್ತಾ? ಎಸ್ ಸರ್. ಇಲ್ಲಿ ನೀವೇನ್ ಮಾಡ್ಬೇಕು, V ಪ್ಲೇಸ್ ಅಲ್ಲಿ, ಓಕೆ, ಸೊ ರಿಲೇಷನ್ ಬಿಟ್ವೀನ್ ಲೀನಿಯರ್ ವೆಲಾಸಿಟಿ ಅಂಡ್ ಮತ್ತೆ ಆಂಗ್ಯುಲರ್ ವೆಲಾಸಿಟಿ ಒಮೆಗಾ R ಅಂತ ಬರೀತಿದ್ದು, ನೆನಪಿದ? ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್ ಅಲ್ಲಿ. ಓಕೆ, ಸೊ ಇದರ ಪ್ರಕಾರ ಸರ್ V is equals to ಒಮೆಗಾ ಇಂಟು L. ಯಾಕೆ? R ಪ್ಲೇಸ್ ಅಲ್ಲಿ L ಇದೆ, ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಏನ್ ಬರುತ್ತಲ್ಲ ಸರ್? B ಇಂಟು L ಆಸ್ ಇಟ್ ಇಸ್ ಅಂಡ್ ಒಮೆಗಾ L. ಓಕೆ, ಸೊ ಇಲ್ಲಿ ನೀವೇನ್ ಬರೀತೀರಾ ಸರ್? E is equals to B L ಸ್ಕ್ವೇರ್ ಒಮೆಗಾ ಅಂತ ಬರುತ್ತೆ. ನೀವೇನ್ ಮಾಡ್ಬೇಕು? ಡಿವೈಡೆಡ್ ಬೈ 2 ಮಾಡಿ. ಇಲ್ಲಿ ಪವರ್ 2 ಡಿವೈಡೆಡ್ ಬೈ 2 ಮಾಡಿ. ಡೆರಿವೇಷನ್ಸ್ ಇದೆಯಲ್ಲ, ಡೆರಿವೇಷನ್ಸ್ ಎಲ್ಲ ಮಾಡಕ್ಕಾಗಲ್ಲ, ಅದಕ್ಕೆ ನಿಮಗೆ ಟ್ರಿಕ್ ಹೇಳ್ಕೊಡ್ತಾ ಇದೀನಿ. ಓಕೆ, ದಿಸ್ ಇಸ್ ದ ಟ್ರಿಕ್. ಏನಾಗ್ತಿದೆ ನೋಡಿ, BL ಆಸ್ ಇಟ್ ಇಸ್ V ಪ್ಲೇಸ್ ಅಲ್ಲಿ ನೀವೇನ್ ಬರ್ತೀರಾ? ಒಮೆಗಾ L, ದಟ್ ಇಸ್ ಇನ್ ಟರ್ಮ್ಸ್ ಆಫ್ ಆಂಗ್ಯುಲರ್ ವೆಲಾಸಿಟಿ. ಅಂಡ್ B ಒಮೆಗಾ L ಸ್ಕ್ವೇರ್ ಇಲ್ಲಿ ಪವರ್ 2 ಬಂತಲ್ಲ, ಡಿವೈಡೆಡ್ ಬೈ 2 ಮಾಡಿ, ಅಷ್ಟೇ ಸಾಕು. ಓಕೆ, ಪವರ್ 2 ಅಂದ್ರೆ ಡಿವೈಡೆಡ್ ಬೈ 2 ಬರಬೇಕು. ಸೊ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ವಿತ್ ರೆಸ್ಪೆಕ್ಟ್ ಟು ರೊಟೇಷನಲ್ ಮೋಷನ್.
ಓಕೆ ಸೊ ಲೀನಿಯರ್ ಮೋಷನ್ ಅಲ್ಲಿ ಓಕೆ ಸೊ ಮೋಷನಲ್ ಇ ಎಂ ಎಫ್ ಏನ್ ಬಂದಿತ್ತು ಸರ್ ಇಟ್ ಇಸ್ ಬಿ ಎಲ್ ವಿ. ಅದೇ ರೊಟೇಷನಲ್ ಮೋಷನ್ ಅಲ್ಲಿ ಬಂದಿತ್ತು ಸರ್ ಬಿ ಎಲ್ ಸ್ಕ್ವೇರ್ ಬಂದಾಗ ಇಲ್ಲಿ 2 ಬರೀರಿ ಇಂಟು ಒಮೆಗಾ. ಈ ವಿ ಪ್ಲೇಸ್ ಅಲ್ಲಿ ಒಮೆಗಾ ಬರೀರಿ. ಓಕೆ ಇದು ಲೀನಿಯರ್ ವೆಲಾಸಿಟಿ, ಇದು ಆಂಗ್ಯುಲರ್ ವೆಲಾಸಿಟಿ. ಗಾಟ್ ಇಟ್? ಇಲ್ಲಿವರೆಗೆ ಕ್ಲಾರಿಟಿ ಸಿಕ್ಕಿರೋ ಒಂದ್ಸತಿ ಥಮ್ಸ್ ಅಪ್ ತೋರಿಸ್ಬಿಡಿ ಬೇಗ ಬೇಗ. ಓಕೆ ಅಂಡ್ ಇಲ್ಲಿ ನಿಮಗೆ ಕ್ವಶನ್ ಬರುತ್ತೆ ಸರ್ ಹೌ ಟು ಐಡೆಂಟಿಫೈ ವಿಚ್ ಒನ್ ಇಸ್ ದ ಪಾಸಿಟಿವ್ ಟರ್ಮಿನಲ್ ವಿಚ್ ಒನ್ ಇಸ್ ದ ನೆಗೆಟಿವ್ ಟರ್ಮಿನಲ್. ಇವಾಗ ಇ ಎಂ ಎಫ್ ಅಂದ್ರೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಟರ್ಮಿನಲ್ ಇದ್ದೇ ಇರುತ್ತಲ್ವಾ. ಸೊ ಪಾಸಿಟಿವ್ ಮತ್ತೆ ನೆಗೆಟಿವ್ ಟರ್ಮಿನಲ್ ಇದ್ದಾಗ ಓಕೆ ಸೊ ಪಾಸಿಟಿವ್ ಮತ್ತೆ ನೆಗೆಟಿವ್ ಟರ್ಮಿನಲ್ ಇದ್ದಾಗ ಯಾವ ರೀತಿ ನಾವು ಐಡೆಂಟಿಫೈ ಮಾಡಬೇಕು? ಓಕೆ ದಟ್ ಇಸ್ ದ ಕ್ವಶನ್. ಹೇಗೆ ನಾವು ಐಡೆಂಟಿಫೈ ಮಾಡಬೇಕು? ಓಕೆ ಸೊ ಅದಕ್ಕೋಸ್ಕರ ನಿಮಗೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಫಸ್ಟ್ ನಾನು 3 ಕೇಸಸ್ ತಗೊಳ್ತೇನೆ. ಓಕೆ ದ ಫಸ್ಟ್ ಕೇಸ್ ಹೌ ಟು ಐಡೆಂಟಿಫೈ ಇದು ರಾಡ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಓಕೆ ಸೊ ಇದನ್ನ ರಾಡ್ ಅಂತ ಐಡೆಂಟಿಫೈ ಮಾಡ್ಕೋತೀನಿ ಅಂಡ್ ಇಟ್ ಈಸ್ ದ ಪೈವೋಟೆಡ್ ಅಟ್ ದಿಸ್ ಪಾಯಿಂಟ್. ಓಕೆ ಪೈವೋಟೆಡ್ ಅಟ್ ದಿಸ್ ಪಾಯಿಂಟ್ ಎಲ್ಲೋಯ್ತು ಅದು? ಪೈವೋಟೆಡ್ ಅಟ್ ದಿಸ್ ಪಾಯಿಂಟ್ ಅಂದ್ರೆ ಪೈವೋಟೆಡ್ ಅಂದ್ರೆ ಫಿಕ್ಸ್ ಅಂತ. ಓಕೆ ಸೊ ಫಿಕ್ಸ್ ಆಗಿರೋದು ಅಂಡ್ ಇದಕ್ಕೆ ನೀವೇನ್ ಬರೀತೀರಾ ಸರ್ ಇಟ್ ಇಸ್ ದ ಒಮೆಗಾ. ಓಕೆ ಸೊ ದಟ್ ಇಸ್ ಒಮೆಗಾ ರೈಟ್. ಅಂಡ್ ಇದು ಲೆಂತ್ ಏನ್ ಬರಿತೀವಿ ಸರ್ ಇಟ್ ಇಸ್ ದ ಎಲ್ ಟೋಟಲ್ ಲೆಂತ್. ಓಕೆ ಸೊ ದಿಸ್ ಇಸ್ ದ ಟೋಟಲ್ ಲೆಂತ್. ಓಕೆ ಸೊ ದಿಸ್ ಇಸ್ ದ ಟೋಟಲ್ ಲೆಂತ್. ಓಕೆ ಸೊ ದಿಸ್ ಇಸ್ ಟೋಟಲ್ ಲೆಂತ್ ಅಂಡ್ ಇಲ್ಲಿ ವೆಲಾಸಿಟಿ ಏನಾಗುತ್ತೆ, ವೆಲಾಸಿಟಿ ಈ ಡೈರೆಕ್ಷನ್ ಮೂವ್ ಆಗ್ತದೆ. ಓಕೆ ಸೊ ವೆಲಾಸಿಟಿ ಡೈರೆಕ್ಷನ್ ಹೋಗ್ತದೆ ದಟ್ ಇಸ್ ವಿ. ಓಕೆ ಸೊ ದಟ್ ಇಸ್ ವಿ. ಓಕೆ ಸರ್ ವಿ. ಓಕೆ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಇದೆ ಸರ್? ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಇಂಟು ದ ಪ್ಲೇನ್. ಓಕೆ ಸೊ ಇಂಟು ದ ಪ್ಲೇನ್. ಈ ತರ ಇದ್ದಾಗ ನೀವು ಏನ್ ಮಾಡ್ಬೇಕು? ಅಗೇನ್ ಸೇಮ್ ರೈಟ್ ಹ್ಯಾಂಡ್ ಪಾಮ್ ರೂಲ್ ಯೂಸ್ ಮಾಡಿ. ಓಕೆ ಸೊ ಯೂಸ್ ರೈಟ್ ಹ್ಯಾಂಡ್ ಪಾಮ್ ರೂಲ್. ಓಕೆ ಸೊ ಯೂಸ್ ದ ರೈಟ್ ಹ್ಯಾಂಡ್ ದ ಪಾಮ್ ರೂಲ್. ಓಕೆ ಸೊ ರೈಟ್ ಹ್ಯಾಂಡ್ ಪಾಮ್ ರೂಲ್. ಓಕೆ ಸೊ ರೈಟ್ ಹ್ಯಾಂಡ್ ಪಾಮ್ ರೂಲ್. ರೈಟ್ ಹ್ಯಾಂಡ್ ಪಾಮ್ ರೂಲ್ ಏನಕ್ಕೆ ಯೂಸ್ ಮಾಡಬೇಕು? ಫಸ್ಟ್ ನೀವು ಏನ್ ಮಾಡ್ಬೇಕಂದ್ರೆ ದಿಸ್ ವಿ ಇದು ಯಾವುದು ಫಿಂಗರ್ಸ್ ಇದೆಯಲ್ಲ, ಈ ಫಿಂಗರ್ಸ್ ನ ಡೈರೆಕ್ಷನ್ ಆಫ್ ವೆಲಾಸಿಟಿಯಲ್ಲಿ ಡೈರೆಕ್ಷನ್ ಇಡಿ. ಓಕೆ ಡೈರೆಕ್ಷನ್ ಆಫ್ ವೆಲಾಸಿಟಿ ಅಂಡ್ ಈ ಪಾಮ್ ನ ಯಾವ ಡೈರೆಕ್ಷನ್ ಇರಬೇಕು? ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಇದೆ ಸರ್? ಇಂಟು ದ ಪ್ಲೇನ್. ಸೊ ದೇರ್ ಫೋರ್ ನಾವೇನ್ ಮಾಡ್ಬೇಕು? ಈ ತರ ಇಟ್ಬಿಟ್ಟು ಕರ್ಲ್ ಮಾಡಿ. ಕರ್ಲ್ ಯಾವ ಡೈರೆಕ್ಷನ್ ಮಾಡಬೇಕು? ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಇರುತ್ತೆ ಆ ಕಡೆ ಡೈರೆಕ್ಷನ್ ಮಾಡಬೇಕು. ಓಕೆ ಸೊ ಡೈರೆಕ್ಷನ್ ಟುವರ್ಡ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರ ಕರ್ಲ್ ಮಾಡಿದ್ರೆ ಇವಾಗ ಓಪನ್ ದ ಥಂಬ್ ಅಂದ್ರೆ ನೀವೇನ್ ಮಾಡ್ತೀರಾ ಸರ್? ದಿಸ್ ಇಸ್ ಹೈ ಪೊಟೆನ್ಷಿಯಲ್ ಅಂಡ್ ದಿಸ್ ಇಸ್ ದ ಲೋ ಪೊಟೆನ್ಷಿಯಲ್. ಓಕೆ ಈ ತರ ಮಾಡಿದಾಗ ಓಕೆ ಸೊ ಈ ತರ ಮಾಡಿದಾಗ ಸೊ ದಿಸ್ ಇಸ್ ಹೈ ಪೊಟೆನ್ಷಿಯಲ್ ಅಂಡ್ ದಿಸ್ ಇಸ್ ದ ಲೋ ಪೊಟೆನ್ಷಿಯಲ್. ಅಥವಾ ಇದನ್ನ ಏನಂತ ಬರೀಬಹುದು ಸರ್? ಇಟ್ ಇಸ್ ದ ಹೈ ಪೊಟೆನ್ಷಿಯಲ್ ಅಂಡ್ ದಿಸ್ ಇಸ್ ದ ಲೋ ಪೊಟೆನ್ಷಿಯಲ್. ಓಕೆ ಸೊ ದಿಸ್ ಇಸ್ ದ ಲೋ ಪೊಟೆನ್ಷಿಯಲ್. ಓಕೆ ಸೊ ಎಸ್ ದಿಸ್ ಇಸ್ ದ ಲೋ ಪೊಟೆನ್ಷಿಯಲ್. ಸಿಂಪಲ್ ಆಗಿ ಹೇಗೆ ಬರೀತೀರಾ ಸರ್? ಇಟ್ ಇಸ್ ಇ ಸರ್ ಇಟ್ ಇಸ್ ಬಿ ಎಲ್ ಸ್ಕ್ವೇರ್ ಒಮೆಗಾ ಸರ್ ಡಿವೈಡೆಡ್ ಬೈ 2 ಇಷ್ಟೇ ಮುಗಿತು. ಡನ್? ಎನಿ ಡೌಟ್? ಓಕೆ ಸರ್ ಇವಾಗ ನಿಮಗೆ ಒಂದು ಕ್ವಶನ್ ಬರುತ್ತೆ ಸರ್ ವಾಟ್ ಇಫ್. ಓಕೆ ವಾಟ್ ಇಫ್ ಓಕೆ ಸೊ ವಾಟ್ ಇಫ್ ನಮಗೆ ಪೈವೋಟ್ ಇವಾಗ ನಮಗೆ ಕ್ರಾಸ್ ಅಲ್ಲಿಲ್ಲ. ಓಕೆ ಸೊ ಕ್ರಾಸ್ ಅಲ್ಲಿಲ್ಲ ಅನ್ಕೊಳಕ್ಕೆ ಪೈವೋಟ್ ಏನಿದೆಯಲ್ಲ ಸೊ ಈ ಪೈವೋಟ್ ಅನ್ನೋದು ನಮಗೆ ಕ್ರಾಸ್ ಅಲ್ಲಿಲ್ಲ. ಲೆಟ್ಸ್ ಸೇ ಈ ಪೊಸಿಷನ್ ಅಲ್ಲಿ ಇದೆ ಅನ್ಕೊಳ್ಳೋಣ. ಓಕೆ ಸೊ ಮಿಡ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಕೆ. ಸೊ ಮಿಡ್ ಪಾಯಿಂಟ್ ಇದ್ದಾಗ ಯಾವ ತರ ಬರೀತೀರಾ ಸರ್? ಮಿಡ್ ಪಾಯಿಂಟ್ ಇದ್ದಾಗ ನಿಮಗೆ ಸೊ ಲೆಟ್ಸ್ ಸೇ ಈ ತರ ಇದೆ. ಓಕೆ ಸೊ ಈ ತರ ದಿಸ್ ಇಸ್ ದ ರೊಟೇಟಿಂಗ್. ಓಕೆ ಸೊ ಈ ತರ ರೊಟೇಟ್ ಆಗ್ತದೆ. ಓಕೆ ಯಾವ ತರ? ಸೊ ಈ ಕಡೆ ವೆಲಾಸಿಟಿ. ಓಕೆ ಸೊ ದಟ್ ಇಸ್ ಈ ಕಡೆ ವೆಲಾಸಿಟಿ ದಟ್ ಇಸ್ ವಿ ವೆಕ್ಟರ್. ಓಕೆ ಅಂಡ್ ದ ನೆಕ್ಸ್ಟ್ ಒನ್ ಏನು ಸರ್? ಈ ಕಡೆ. ಸೊ ಈ ಕಡೆ ಇದು ಈ ಕಡೆ ರೊಟೇಟ್ ಆಗ್ತಾ ಇರುತ್ತೆ. ಓಕೆ ಯಾಕೆಂದ್ರೆ ಈ ತರ ರೊಟೇಟ್ ಆಗ್ತದೆ ಜಿಂಗ್ 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 ಕಾಣಿಸ್ತಾ ಇದೆನಾ? ಓಕೆ ಸೊ ಈ ತರ ರೊಟೇಟ್ ಆಗ್ತದೆ. ಓಕೆ ಸೊ ಈ ತರ ರೊಟೇಟ್ ಆಗ್ತದೆ. ಓಕೆ ಸೊ ಈ ತರ ರೊಟೇಟ್ ಆಗ್ತಿದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ನಾನು ಕನ್ಸಿಡರ್ ಮಾಡ್ಕೊಂಡ್ರೆ ಯಾವ ತರ ಕನ್ಸಿಡರ್ ಮಾಡ್ಕೋತೀನಿ ಸರ್? ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ದ ಪ್ಲೇನ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಇದನ್ನ ನಾನು ಓ ಅಂತ ಬರೆದ್ರೆ ಅಂಡ್ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಅ ಬಿ ಅಂತ ಬರೀತೀನಿ. ಓಕೆ ಸೊ ದಿಸ್ ಇಸ್ ಓ ಅಂಡ್ ದಿಸ್ ಇಸ್ ಅ ಬಿ. ಓಕೆ ಸೊ ಸೆಂಟರ್ ಇಂದ ಓಕೆ ಸೊ ಇಲ್ಲಿಂದ ಇಲ್ಲಿಗೆ ನೀವು ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನೀವು ಇಲ್ಲಿಂದ ಇಲ್ಲಿಗೆ ಮಿಡ್ ಪಾಯಿಂಟ್ ಇಂದ ಕನ್ಸಿಡರ್ ಮಾಡ್ಕೊಳ್ಳಿ. ಇದಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಸೊ ಯೂಸ್ ಸೇಮ್ ರೂಲ್. ಓಕೆ ರೈಟ್ ಹ್ಯಾಂಡ್ ಪಾಮ್ ರೂಲ್. ಸೊ ಈ ತರ ವೆಲಾಸಿಟಿ ಡೈರೆಕ್ಷನ್ ಕರ್ಲ್ ದ ಫಿಂಗರ್ ಅಂಡ್ ಓಪನ್ ದ ಥಂಬ್ ಈ ಡೈರೆಕ್ಷನ್ ಅಲ್ಲಿ ಇದೆ ರೈಟಾ? ಎಸ್ ಸರ್. ಸೊ ಇದರ ಬಗ್ಗೆ ನೀವು ಏನಂತ ಬರೀತೀರಾ ಸರ್? ಇಟ್ ಇಸ್ ಎಲ್. ಓಕೆ ಸೊ ದಿಸ್ ಒನ್ ಐ ಕನ್ಸಿಡರ್ಡ್ ಆಸ್ ಎಲ್. ಏನಂತ ಬರೀತೀರಾ? ಬಿ ಓ. ಓಕೆ ಸರ್ ಎಲ್ ಬಿ ಓ. ಓಕೆ ದಿಸ್ ಇಸ್ ಹೈ ಪೊಟೆನ್ಷಿಯಲ್ and this is the low potential. Yes sir, this is the low potential. Okay sir, so this is LBO ಅಂತ ಆಯ್ತು. ಓಕೆ ಸರ್ ನೆಕ್ಸ್ಟ್ ಒನ್ ನೋಡಿ. ನೆಕ್ಸ್ಟ್ ಒನ್ ಯಾವ ಕಡೆ? ಈ ಕಡೆ. ಇಲ್ಲೂ ಸಹಿತ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ದ ಪ್ಲೇನ್ ಅಂದ್ರೆ ಈ ಕಡೆ. ಓಕೆ ಸೊ ಡೌನ್ವರ್ಡ್ ಇನ್ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ದ ಪ್ಲೇನ್ ಅಂಡ್ ಓಪನ್ ದ ಥಂಬ್ ಈ ಡೈರೆಕ್ಷನ್. ದಟ್ ಮೀನ್ಸ್ ದಿಸ್ ಇಸ್ ದ ಹೈ ಪೊಟೆನ್ಷಿಯಲ್. ಓಕೆ ಅಂಡ್ ದಿಸ್ ಇಸ್ ದ ಲೋ ಪೊಟೆನ್ಷಿಯಲ್. ಇದನ್ನೇನಂತ ಬರೀತೀರಾ ಸರ್? ಇಟ್ ಇಸ್ LAB. ಸಾರಿ LAO. ಓಕೆ ಸೊ ದಟ್ ಇಸ್ LOAO. ರೈಟ್?
ಓಕೆ ಅಂಡ್ ಇದನ್ನ ಕನ್ಸಿಡರ್ ಮಾಡ್ಕೊಂಡಾಗ ಓಕೆ ಸೊ ಇದನ್ನ ಕನ್ಸಿಡರ್ ಮಾಡ್ಕೊಂಡಾಗ ನಿಮಗೆ ಟೋಟಲ್ ಇ ಎಂ ಎಫ್ ಏನ್ ಬರುತ್ತೆ ಸರ್ ನಾರ್ಮಲ್ ಆಗಿ ಬಿ ಒಮೆಗಾ ಓಕೆ ಸೊ ದಟ್ ಇಸ್ ಬಿ ಒಮೆಗಾ ಡಿವೈಡೆಡ್ ಬೈ 2 ಇವಾಗ ಏನ್ ಮಾಡ್ತೀರಾ ಸರ್ ಈ ಕಡೆ ಹೈ ಪೊಟೆನ್ಷಿಯಲ್ ಅಲ್ವಾ ಸೊ ದಿಸ್ ಇಸ್ ಹೈ ಪೊಟೆನ್ಷಿಯಲ್ ಈ ಕಡೆ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ ಇಟ್ ಇಸ್ ಎಲ್ ಬಿ ಓ ಸ್ಕ್ವೇರ್ ಮೈನಸ್ ಈ ಕಡೆ ಸರ್ ಇಟ್ ಇಸ್ ಎಲ್ ಎ ಓ ಹೋಲ್ ಸ್ಕ್ವೇರ್ ಸೊ ದಿಸ್ ಇಸ್ ಎನಫ್ ಅಂಡ್ ಸರ್ ವಾಟ್ ಇಫ್ ಮ್ಯಾಗ್ನಿಫೈಡ್ ಔಟ್ ಆಫ್ ದ ಪ್ಲೇನ್ ವಾಟ್ ಇಫ್ ಔಟ್ ಆಫ್ ದ ಪ್ಲೇನ್ ಆ ತರ ಇದ್ರೆ ಏನ್ ಮಾಡ್ತೀರಾ ಅವಾಗ ನೋಡಿ ನಿಮಗೆ ಸೊ ಔಟ್ ಆಫ್ ದ ಪ್ಲೇನ್ ಇದ್ರೆ ಇದು ಯಾವುದಕ್ಕೆ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ ಟು ದ ಪ್ಲೇನ್ ಓಕೆ ಅದೇ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ ಆಫ್ ದ ಪ್ಲೇನ್ ಇದ್ರೆ ನೋಡಿ ಔಟ್ ಆಫ್ ದ ಪ್ಲೇನ್ ಇದ್ರೆ ಏನಾಗುತ್ತೆ ಇದು ಈ ತರ ಕಂಡು ಮಾಡ್ಕೋತಾರೆ ಓಕೆ ಸೊ ಓಪನ್ ದ ಈ ತರ ಸೊ ದಿಸ್ ಬಿಕಮ್ಸ್ ಹೈ ಪೊಟೆನ್ಷಿಯಲ್ ಇದ್ದಾಗ ಓ ಬಿ ಆಗುತ್ತೆ ಓಕೆ ಓ ಬಿ ಓಕೆ ಸೊ ಓ ಬಿ ಅಂಡ್ ಇದು ಔಟ್ ಆಫ್ ದ ಪ್ಲೇನ್ ಅಂದ್ರೆ ಇದು ಈ ತರ ಔಟ್ ಆಫ್ ದ ಪ್ಲೇನ್ ಈ ಕಡೆ ಆಗ್ಬಿಡುತ್ತೆ ಓಕೆ ಸೊ ದಿಸ್ ಇಸ್ ಹೈ ಪೊಟೆನ್ಷಿಯಲ್ ದಿಸ್ ಇಸ್ ಲೋ ಪೊಟೆನ್ಷಿಯಲ್ ಆಗುತ್ತೆ ಓಕೆ ದಿಸ್ ಇಸ್ ಹೈ ಪೊಟೆನ್ಷಿಯಲ್ ದಿಸ್ ಇಸ್ ಲೋ ಪೊಟೆನ್ಷಿಯಲ್ ಅವಾಗ ಏನಾಗುತ್ತೆ ನಿಮಗೆ ಸೊ ಬಿ ಒಮೆಗಾ ಸರ್ ಡಿವೈಡೆಡ್ ಬೈ 2 ಅಂಡ್ ಇದೇನಾಗುತ್ತೆ ಸರ್ ಇಟ್ ಇಸ್ ಎಲ್ ಓ ಎ ಸ್ಕ್ವೇರ್ ಮೈನಸ್ ಎಲ್ ಬಿ ಓ ಸ್ಕ್ವೇರ್ ಸೊ ದಟ್ ಈಸ್ ಬಿ ವೆಕ್ಟರ್ ಡಾಟ್ ಇದು ಔಟ್ ಆಫ್ ದ ಪ್ಲೇನ್ ಓಕೆ ಸೊ ಸೇಮ್ ಫಾರ್ಮುಲಾ ವಾಟ್ ಇಸ್ ದ ಡಿಫರೆನ್ಸ್ ಅಂದ್ರೆ ಇವು ಇಂಟರ್ಚೇಂಜ್ ಆಗ್ಬಿಡುತ್ತೆ ಓಕೆನಾ ರೈಟ್ ಇಸ್ ದಟ್ ಕ್ಲಿಯರ್ ಫಾರ್ ಎವ್ರಿಬಡಿ ಎಸ್ ಡನ್ okay sir next question that is inductance okay so this is a last part alla last second part okay this is the last second part ನೋಡಿ ಇಲ್ಲಿ ಕೊಟ್ಟಿರೋ ಕಾನ್ಸೆಪ್ಟ್ ಯಾವುದು ಇಂಡಕ್ಟನ್ಸ್ ಇವಾಗ ಕೆಪಾಸಿಟನ್ಸ್ ಗೊತ್ತು what is capacitance it is the property of a conductor which has the capability to store the charge in the form of electric field okay na right so in the same way ನಮಗೆ resistance ಅಂದ್ರೆ it is the property of a conductor which opposes the flow of current and inductance it is a property of a conductance which opposes a change in current resistance ಏನ್ ಮಾಡುತ್ತೆ opposes the flow of current ಆದ್ರೆ inductance ಏನ್ ಮಾಡುತ್ತೆ change in current ನ ಅಪೋಸ್ ಮಾಡುತ್ತೆ ಕರೆಂಟ್ ಅಪೋಸ್ ಮಾಡಲ್ಲ change in current ಸಪೋಸ್ ಕಾನ್ಸ್ಟಂಟ್ ಕರೆಂಟ್ ಫ್ಲೋ ಆದ್ರೆ ಅಪೋಸ್ ಮಾಡಲ್ಲ ಕರೆಂಟ್ ಏನಾದ್ರೂ ಚೇಂಜ್ ಆಗ್ತಿದ್ರೆ ಅಪೋಸ್ ಮಾಡುತ್ತೆ ಗೆಟ್ ಎ ಪಾಯಿಂಟ್ ರೆಸಿಸ್ಟೆನ್ಸ್ ಏನ್ ಮಾಡುತ್ತೆ ಅಪೋಸಸ್ ಕರೆಂಟ್ ಅದು ವಾಟ್ ಎವರ್ ದ ಕರೆಂಟ್ ಇಟ್ ಇಸ್ ಓಕೆ ಸೊ ಕರೆಂಟ್ ಹೋಗ್ತಾ ಇದ್ರೆ ಅದನ್ನ ಅಪೋಸ್ ಮಾಡುವಂತ ಪ್ರಾಪರ್ಟಿ ಆಫ್ ಅ ಕಂಡಕ್ಟರ್ ನ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಅದೇ ಕಂಡಕ್ಟರ್ ಅಲ್ಲಿ ಓಕೆ ಅದೇ ಕಂಡಕ್ಟರ್ ಅಲ್ಲಿ ಏನಾದ್ರೂ ಕರೆಂಟ್ ಅನ್ನೋದು ಚೇಂಜ್ ಆಗ್ತಿದ್ರೆ ಲೈಕ್ 1 ಆಂಪಿಯರ್ ಹೋದ್ರೆ ಈ ಇಂಡಕ್ಟೆನ್ಸ್ ಪ್ರಾಪರ್ಟಿ ಬರಲ್ಲ 1 ಆಂಪಿಯರ್ 2 ಆಂಪಿಯರ್ 3 ಆಂಪಿಯರ್ 5 ಆಂಪಿಯರ್ 10 ಆಂಪಿಯರ್ ಈ ತರ ಚೇಂಜ್ ಆಗ್ತಿದ್ರೆ ಒನ್ ಆಫ್ ದ ಪ್ರಾಪರ್ಟಿ ಆಫ್ ಅ ಕಂಡಕ್ಟರ್ ಕಮ್ಸ್ ಇನ್ ಟು ದ ಪಿಕ್ಚರ್ ದಟ್ ಇಸ್ ದ ಇಂಡಕ್ಟೆನ್ಸ್ ಮತ್ತೊಂದ್ಸತಿ ಹೇಳ್ತೀನಿ ಕೇಳಿ ರೆಸಿಸ್ಟೆನ್ಸ್ ಏನ್ ಮಾಡುತ್ತೆ ಅಪೋಸಸ್ ಕರೆಂಟ್ ವೇರ್ ಆಸ್ ಇಂಡಕ್ಟೆನ್ಸ್ ಅಪೋಸಸ್ ಚೇಂಜ್ ಇನ್ ಕರೆಂಟ್ ಅಥವಾ ಗ್ರೋತ್ ಕರೆಂಟ್ ಓಕೆ ಸೊ ಕರೆಂಟ್ ಗ್ರೋತ್ ಆಗ್ತಿದ್ರೆ ಅದನ್ನ ಅಪೋಸ್ ಮಾಡುವಂತ ಪ್ರಾಪರ್ಟಿನ ನಾವೇನಂತ ಕರಿತೀವಿ ಇಂಡಕ್ಟೆನ್ಸ್ ಅಂತ ಕರಿತೀವಿ ಗೆಟ್ ಎ ಪಾಯಿಂಟ್ ಓಕೆ ಎಸ್ an electric current can be induced in a coil by flux change produced by another coil in its vicinity or a flux change produced by the same coil okay same coil that is the self inductance ಬಗ್ಗೆ ಮಾತಾಡ್ತಾರೆ ಆಮೇಲೆ ಮಾತಾಡಿದ್ದು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಯಾವುದು ರೆಸಿಸ್ಟೆನ್ಸ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ರೆಸಿಸ್ಟೆನ್ಸ್ ಅಂಡ್ ಇಂಡಕ್ಟೆನ್ಸ್ ನೋಡಿ ಪ್ರಾಪರ್ಟಿ ಟು ಅಪೋಸ್ ದ ಫ್ಲೋ ಆಫ್ ಕರೆಂಟ್ ಓಕೆ ಸೊ ಫ್ಲೋ ಆಫ್ ಕರೆಂಟ್ ಅಪೋಸ್ ಮಾಡೋದು ಯಾವುದು ರೆಸಿಸ್ಟೆನ್ಸ್ ಅದೇ ರೀತಿ ಇಂಡಕ್ಟೆನ್ಸ್ ಅಂದ್ರೇನು ಪ್ರಾಪರ್ಟಿ ವಿಚ್ ಅಪೋಸಸ್ ಚೇಂಜ್ ಇನ್ ಕರೆಂಟ್ ಅಥವಾ ಗ್ರೋತ್ ಕರೆಂಟ್ ಅಂತ ಹೇಳ್ಬೋದು ಓಕೆ ಏನ್ ಅಪೋಸ್ ಮಾಡುತ್ತೆ ಸರ್ ಇಟ್ ಇಸ್ ದ ಗ್ರೋತ್ ಕರೆಂಟ್ ನ ಅಪೋಸ್ ಮಾಡುತ್ತೆ ಓಕೆ ಸೊ ಗ್ರೋತ್ ಕರೆಂಟ್ ನ ಓಕೆ ಸೊ ಗ್ರೋತ್ ಕರೆಂಟ್ ನ ಅಪೋಸ್ ಮಾಡುತ್ತೆ ಕ್ಲಿಯರ್ ಎನಿ ಡೌಟ್ ಡು ಯು ಹ್ಯಾವ್ ಎನಿ ಕ್ವಶನ್ ಹೇಳ್ರ ಬೇಗ ಎನಿ ಕ್ವಶನ್ ಕೇಳಿಸ್ತಾ ಇದೆನಾ ಎಸ್ ಇದು ನಮಗೆ ಇಂಡಕ್ಟೆನ್ಸ್ ನಮಗೆ ನಾರ್ಮಲ್ ಆಗಿ ಸರ್ಕ್ಯೂಟ್ ನಲ್ಲಿ ನೋಡಿದಾಗ ಓಕೆ ಸೊ ಸರ್ಕ್ಯೂಟ್ ಅಲ್ಲಿ ನೋಡಿದಾಗ ಈ ತರ ಕಾಣಿಸುತ್ತೆ ಓಕೆ ಇವೆಲ್ಲ ಇಂಡಕ್ಟರ್ಸ್ ನೋಡಿ ಏರ್ ಕೋರ್ ಇಂಡಕ್ಟರ್ ಐರನ್ ಕೋರ್ ಇಂಡಕ್ಟರ್ ಫೆರೈಟ್ ಕೋರ್ ಇಂಡಕ್ಟರ್ ವೇರಿಯಬಲ್ ಇಂಡಕ್ಟರ್ ಓಕೆ ಇವೆಲ್ಲ ಡಿಫರೆಂಟ್ ಟೈಪ್ಸ್ ಆಫ್ ಇಂಡಕ್ಟರ್ಸ್ ಇರುತ್ತೆ ಡನ್ ಓಕೆ ಸರ್ ಅಂಡ್ ನೆಕ್ಸ್ಟ್ ನೋಡಿದ್ರೆ ಓಕೆ ಸೊ ನೆಕ್ಸ್ಟ್ ಸೆಲ್ಫ್ ಇಂಡಕ್ಟೆನ್ಸ್ ಅಂದ್ರೆ ಏನು ಓಕೆ ಸೆಲ್ಫ್ ಇಂಡಕ್ಟೆನ್ಸ್ ಅಂದ್ರೇನು ಈ ಸೆಲ್ಫ್ ಇಂಡಕ್ಟೆನ್ಸ್ ಅನ್ನೋದು ಏನಂತಂದ್ರೆ ಅದರ ಒಳಗಡೆನೆ ಇಂಡಕ್ಟೆನ್ಸ್ ಪ್ರಾಪರ್ಟಿ ಇರುತ್ತೆ ದಟ್ ಈಸ್ ಪ್ರಾಪರ್ಟಿ ಆಫ್ ಅ ಕಂಡಕ್ಟರ್ ವಿಚ್ ಅಪೋಸಸ್ ಗ್ರೋತ್ ಆಫ್ ಕರೆಂಟ್ ಆಫ್ ಇಟ್ ಸೆಲ್ಫ್ ಅಂದ್ರೆ ಅದರಲ್ಲಿ ಫ್ಲೋ ಆಗ್ತಿರುವಂತ ಕರೆಂಟ್ ನ ಅಪೋಸ್ ಮಾಡುವಂತ ಅಥವಾ ಗ್ರೋತ್ ಕರೆಂಟ್ ನ ಅಪೋಸ್ ಮಾಡುವಂತ ಪ್ರಾಪರ್ಟಿನ ನಾವು ಇಂಡಕ್ಟೆನ್ಸ್ ಸೆಲ್ಫ್ ಇಂಡಕ್ಟೆನ್ಸ್ ಅಂತ ಕರಿತೀವಿ ಬಟ್ ಡೆಫಿನೇಷನ್ ಪ್ರಕಾರ ನೋಡಿ ದ ಫಿನಾಮಿನನ್ ಇನ್ ವಿಚ್ an EMF is induced okay the phenomenon in which EMF is induced ಯಾಕೆ ಇಂಡ್ಯೂಸ್ ಆಗ್ತದೆ ಕಾಲ್ ಡ್ಯೂ ಟು ದ ಚೇಂಜ್ ಇನ್ ದ ಕರೆಂಟ್ ಇಲ್ಲಿ ಫ್ಲಕ್ಸ್ ಅಲ್ಲ ಚೇಂಜ್ ಇನ್ ದ ಕರೆಂಟ್ ಅಂದ್ರೆ ಗ್ರೋತ್ ಕರೆಂಟ್ ಓಕೆ ಕರೆಂಟ್ ಥ್ರೂ ದ ಸೇಮ್ ಕಾಲ್ ಇಸ್ ಕಾಲ್ಡ್ ಸೆಲ್ಫ್ ಇಂಡಕ್ಟರ್ ಓಕೆ ನೋಡಿ ಸೆಲ್ಫ್ ಇಂಡಕ್ಟೆನ್ಸ್ ಸಾರಿ
ನೋಡಿ, the phenomenon in which EMF is induced in a coil due to the change in current through the same coil is called that is self inductance. ನೋಡಿ ಏನಿಲ್ಲಿ, ಸೊ ನಾನು ವೇರಿಯಬಲ್ ಕಂಡೀಷನ್ ಕನ್ಸಿಡರ್ ಮಾಡ್ಕೋತೀನಿ. ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಸೋರ್ಸ್. ಓಕೆ, ಸೊ ದಿಸ್ ಇಸ್ ಪಾಸಿಟಿವ್ ಅಂಡ್ ದಿಸ್ ಇಸ್ ನೆಗೆಟಿವ್. ಓಕೆ, ಅಂಡ್ ಇಲ್ಲಿ ಕರೆಂಟ್ ಏನಾಗ್ತದೆ, ಫ್ಲೋ ಆಗ್ತದೆ. ಓಕೆ, ಸೊ ಕರೆಂಟ್ ಈಸ್ ಇನ್ಕ್ರೀಸಿಂಗ್. ಓಕೆ, ಸೊ ಕರೆಂಟ್ ಅನ್ನೋದು ಇನ್ಕ್ರೀಸ್ ಆಗ್ತದೆ. ಓಕೆ, ಸೊ ದಿಸ್ ಇಸ್ ಕರೆಂಟ್. ಸೊ ಕೀಪ್ ಆನ್ ಇನ್ಕ್ರೀಸಿಂಗ್. ಓಕೆ, ಸೊ ಕರೆಂಟ್ ಅನ್ನೋದು ಇನ್ಕ್ರೀಸ್ ಆಗ್ತದೆ. ಓಕೆ, ಸೊ ಕರೆಂಟ್ ಬರ್ತಾ ಇದೆ ಅಂಡ್ ಇದೇನಾಗ್ತಿದೆ, ಸ್ವಲ್ಪ ನೋಡಿ, ಈ ತರ ಹೋಗೋದಕ್ಕಿಂತ, ಓಕೆ, ಸೊ ಸ್ಟ್ರೇಟ್ ಆಗೋದಕ್ಕಿಂತ ಇದೇನ್ ಮಾಡುತ್ತೆ, ಇಲ್ಲಿ ಯು ಟರ್ನ್ ತಗೊಂಡ್ಬಿಡ್ತಿತ್ತ, ಈ ತರ ಹೋಗುತ್ತೆ. ಓಕೆ, ಸೊ ಈ ತರ ಒಂಥರ ರೌಂಡ್ ಹಾಕಿ ಹೋಗ್ಬಿಡುತ್ತೆ. ಲೈಕ್ ನೀವು ಕಾಲೇಜಿಂದ ಗ್ರೌಂಡಿಗೆ ಡೈರೆಕ್ಟ್ ಆಗಿ ಹೋಗ್ತೀರಾ. ಓಕೆ, ಸೊ ಕಾಲೇಜಿಂದ ಗ್ರೌಂಡಿಗೆ ಡೈರೆಕ್ಟ್ ಆಗಿ ಹೋಗ್ತೀರಾ. ಲೈಕ್ ನೀವು ಇಷ್ಟವಾದ ಆಟ ಆಡಕ್ಕೆ, ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಥ್ರೋ ಬಾಲ್ ಆಗಿರ್ಬೋದು, ಅಥವಾ ಎನಿ ಸ್ಪೋರ್ಟ್ ಆಗಿರ್ಬೋದು, ನೀವೇನ್ ಮಾಡ್ತೀರಾ, ಡೈರೆಕ್ಟ್ ಆಗಿ ಗ್ರೌಂಡ್ಗೆ ಹೋಗ್ತೀರಾ. ಓಕೆ, ಸೊ ಗ್ರೌಂಡ್ಗೆ ಹೋಗ್ತೀರಾ. ಅದೇ ನೀವು ಗ್ರೌಂಡ್ ಇಂದ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ, ಡೈರೆಕ್ಟ್ ಕ್ಲಾಸ್ ಹೋಗ್ತಾರಾ, ಇಲ್ಲ, ಬರ್ತೀರಾ, ಗ್ರೌಂಡ್ ಇಂದ ಕಾಲೇಜ್ ಎಂಟ್ರಿ ಆಗ್ತೀರಾ, ಸೊ ನಿಮ್ಮ ವಾಶ್ರೂಮ್ಗೆ ಹೋಗ್ತೀರಾ, ಆಮೇಲೆ ಕ್ಲಾಸ್ಗೆ ಹೋಗ್ತೀರಾ. ಸೊ ಈ ತರ ಹೋಗ್ತಿರೋದು. ಓಕೆ, ಸೊ ಕರೆಂಟ್ ಈ ತರ ರೌಂಡ್ ಅಪ್ ಆಗಿ ಹೋಗುತ್ತೆ. ಓಕೆ, ಅಂಡ್ ಇಲ್ಲಿ ನಮಗೆ ಕರೆಂಟ್ ಏನಾಗುತ್ತೆ, ಸೊ ಇಲ್ಲಿ ಫ್ಲೋ ಆಗುತ್ತೆ. ಓಕೆ, ದ ಕರೆಂಟ್ ಈ ಡೈರೆಕ್ಷನ್ ಫ್ಲೋ ಆಗುತ್ತೆ. ಓಕೆ, ರೈಟ್ ಸರ್. ಸೊ ಇಲ್ಲಿ ಪಿಂಕ್ ಕಲರ್ ಏನ್ ಕಾಣಿಸ್ತಿದಿಲ್ಲ, ಸೊ ಪಿಂಕ್ ಕಲರ್ ದಟ್ ಇಸ್ ಆಕ್ಚುಯಲ್ ಕರೆಂಟ್. ಓಕೆ, ಸೊ ದಟ್ ಇಸ್ ಆಕ್ಚುಯಲ್ ಕರೆಂಟ್, ದಟ್ ಇಸ್ ಕರೆಂಟ್ ಇಸ್ ಕೀಪ್ ಆನ್ ಗ್ರೋಯಿಂಗ್. And due to this current, okay, due to this current at the center, okay, so at the center magnetic field develop ಆಗುತ್ತೆ. Okay, so that is magnetic field ಅನ್ನೋದು ಡೆವಲಪ್ ಆಗುತ್ತೆ. Magnetic field due to current carrying coil, ನೆನಪಿದನಾ, magnetic field due to current carrying coil, that is moving charges and magnetism ಅಲ್ಲಿ ಸ್ಪೆಷಲ್ ಕೇಸಸ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ವೈರ್ ಸ್ಟ್ರೇಟ್ ವೈರ್ ಇದ್ರೆ ಹೇಗಿರುತ್ತೆ, ಸೆಮಿ ಫೈನಟ್ ಆದ್ರೆ ಹೇಗಿರುತ್ತೆ, ಫೈನಟ್ ಆಗಿದ್ರೆ ಹೇಗಿರುತ್ತೆ, ಇನ್ಫೈನಟ್ ಆಗಿದ್ರೆ ಹೇಗಿರುತ್ತೆ, ಕಂಪ್ಲೀಟ್ ಲೂಪ್ ಆಗಿದ್ರೆ ಹೇಗಿರುತ್ತೆ, ಸರ್ಕಲ್ ಆಗಿದ್ರೆ ಹೇಗಿರುತ್ತೆ, ರಿಂಗ್ ಆಗಿದ್ರೆ ಹೇಗಿರುತ್ತೆ, ಒಂದು ಆರ್ಕ್ ಆಗಿದ್ರೆ ಹೇಗಿರುತ್ತೆ, ಅದರಲ್ಲಿ ಸೆಮಿ ಸರ್ಕಲ್ ಆಗಿದ್ರೆ ಹೇಗಿರುತ್ತೆ, ಕ್ವಾಡ್ರಂಟ್ ಆದ್ರೆ ಹೇಗಿರುತ್ತೆ, ಅಂಡ್ ಆನ್ ದ ಆಕ್ಸಿಸ್ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅದು ಹೇಗಿರುತ್ತೆ, ಎಲ್ಲಾನು ಸಹ ಡಿಸ್ಕಸ್ ಮಾಡಿದ್ವಿ. ರೈಟ್, ಸೊ ಇನ್ ದ ಸೇಮ್ ವೇ ಇಲ್ಲೂ ಸಹ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಡೆವಲಪ್ ಆಗುತ್ತೆ. ಸೊ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಗಿವನ್ ಬೈ, ಸರ್, ಇಟ್ ಇಸ್ ಅ ಮ್ಯೂ ನಾಟ್ divided by, okay, so mu naught I, so divided by 2r. Okay, so if I consider this is the radius, okay, so this is the radius of a loop. Okay, so I ಅನ್ನೋದು ಈ ತರ ಇದೆ. ಈ ರೇಡಿಯಸ್ ಅನ್ನೋದು ಕಾನ್ಸ್ಟೆಂಟ್, ಎಸ್ ಸರ್, mu naught ಅನ್ನೋದು ಕಾನ್ಸ್ಟೆಂಟ್ and 2 ಅನ್ನೋದು ಕಾನ್ಸ್ಟೆಂಟ್ ಸರ್. So B is directly proportional to I, right? If current increases, okay, so if current increases, magnetic field is also increasing. Okay, so magnetic field also increasing. ನಮಗೆ ಫ್ಲಕ್ಸ್ ಡೆಫಿನೇಷನ್ ಪ್ರಕಾರ, ಓಕೆ, ಸೊ ಫ್ಲಕ್ಸ್ ಈಸ್ ನಥಿಂಗ್ ಬಟ್, ಓಕೆ, ಸೊ ಫ್ಲಕ್ಸ್ ಈಸ್ ನಥಿಂಗ್ ಬಟ್ ನಿಮಗೆ ಸರ್ ಇಸ್ ಅ ಬಿ ಎ ಕಾಸ್ ಥೀಟಾ, ರೈಟ್, ಬಿ ಎ ಕಾಸ್ ಥೀಟಾ. ಇದು ಕಾಸ್ ಥೀಟಾ ಅಂದ್ರೆ ಬಿಡ್ಬಿಡಿ, ಇಲ್ಲಿ ಬಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅಂಡ್ ಏರಿಯಾ ಆಫ್ ದ ಲೂಪ್ ಈಸ್ ಆಲ್ಸೋ ಕಾನ್ಸ್ಟೆಂಟ್. ಸರ್ ಏರಿಯಾ ಅಂತಂದ್ರೆ ಇಲ್ಲಿ ನಿಮಗೆ ಇದು ಏರಿಯಾ, ಓಕೆ, ಸೊ ಏರಿಯಾ ಆಫ್ ದ ಸರ್ಕಲ್ ಅಥವಾ ಲೂಪ್ ಅಂತ ಕರೀತೀವಿ. ಓಕೆ, ಅಂಡ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಬಿ, ರೈಟ್. ಸೊ ದಿಸ್ ಬಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಐ. So that means, can I write flux is directly proportional to the current, right? So flux is directly proportional to the current. So ಇದನ್ನೇ ನಾವು ಏನಂತ ಕರಿತೀವಿ, ಇಲ್ಲಿ proportionality consider ಮಾಡ್ಕೊಂಡ್ರೆ, okay, so flux, that is magnetic flux, that is directly proportional to the current flowing through the conductor, okay, and the loop ಅಂತ ಹೇಳ್ಬೋದು. And this can be used, okay, this can be used, sir, flux that is equals to, ಇವಾಗ ನನಗೆ ಈ ಪ್ರಪೋರ್ಷನಲ್ ಎಲಿಮಿನೇಟ್ ಮಾಡ್ಬೇಕು, ನಾನು ಏನ್ ಮಾಡ್ತೀನಿ, ಪ್ರಪೋರ್ಷನಲ್ ಕಾನ್ಸ್ಟೆಂಟ್ ಎಲ್ ಐ ಅಂತ ತಗೋತೀನಿ. ಅಂಡ್ ಇದು ಯಾವುದಕ್ಕೆ, ಫಾರ್ one coil, okay, so number of turns is to 1. What if there are n number of turns, okay, number of turns is greater than 1 ಇದ್ರೆ ಏನ್ ಮಾಡ್ತೀರಾ, number of turns are greater than 1 ಇದ್ರೆ ಅವಾಗ ಏನ್ ಮಾಡ್ತೀರಾ ನೀವು, okay, so number of turns that is equals, okay, so ಇಲ್ಲಿ number of turns n, that is a 5, so L into I, and what about L, so this is inductance ಅಂತ ಕರಿತೀವಿ. So n5 divided by I, okay, so that is flux per unit current, okay, so that is the flux per unit current ಅಂತ ಕರಿತೀವಿ. ಅಂಡ್ ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ, ಓಕೆ, ಸೊ ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ, ಓಕೆ, ಸೊ ವಾಟ್ ಇಸ್ ದ ಯೂನಿಟ್, ಸರ್ ಯೂನಿಟ್ ಇಸ್ ನಥಿಂಗ್ ಬಟ್ ವೇಬರ್ ಅಂಡ್ ಕರೆಂಟ್ ಇಸ್ ನಥಿಂಗ್ ಬಟ್ ಆಂಪಿಯರ್. ಓಕೆ, ಸೊ ದಟ್ ಇಸ್ ವೇಬರ್, ಓಕೆ, ಸೊ ವೇಬರ್ ಪರ್ ಆಂಪಿಯರ್, ಓಕೆ, ಸೊ ದಟ್ ಇಸ್ ವೇಬರ್ ಪರ್ ಆಂಪಿಯರ್. ಓಕೆ, ಸೊ ವೇಬರ್ ಪರ್ ಆಂಪಿಯರ್ ಅನ್ನೋದು ಇಟ್ ಇಸ್ ದ ಯೂನಿಟ್. ಈ ವೇಬರ್ ಪರ್ ಆಂಪಿಯರ್ ನಾವು ಶಾರ್ಟ್ ಆಗಿ ಏನಂತ ಕರಿತೀವಿ, ಹೆನ್ರಿ ಅಂತ ಕರಿತೀವಿ. ಓಕೆ, ಸೊ ದಟ್ ಇಸ್ ಹೆನ್ರಿ. ಓಕೆ, ಸೊ ಹೆನ್ರಿ. ಅಂಡ್ ಫಾರ್ಮುಲಾ ಪ್ರಕಾರ ಮಾತಾಡೋದಾದ್ರೆ, ಸರ್ ಇಟ್ ಇಸ್ magnetic flux, that inductance, that is self inductance is nothing but, so that is n phi, so divided by I, okay na, yes sir.
ಅಂಡ್ ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ ದಟ್ ಇಸ್ ಹೆನ್ರಿ. ಓಕೆ, ಸೊ ದಟ್ ಇಸ್ ಹೆನ್ರಿ ಅಂಡ್ ರೆಪ್ರೆಸೆಂಟ್ ಬೈ ಕ್ಯಾಪಿಟಲ್ ಲೆಟರ್ ಎಚ್. ಅಂಡ್ ಡೈಮೆನ್ಷನಲ್ ಫಾರ್ಮುಲಾ, ಅಂಡ್ ಇದನ್ನ ನಾವ್ ಏನಂತ ಕರಿತೀವಿ, ದಟ್ ಇಸ್ ಇನರ್ಷಿಯಾ ಇನ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಯಾಕೆ? ಇಟ್ ಅಪೋಸಸ್ ಚೇಂಜ್ ಇನ್ ಎಲೆಕ್ಟ್ರಿಕ್ ಕರೆಂಟ್. ಅರ್ಥ ಆಗ್ತೀರಾ? It opposes change in electric current. That is nothing but it is like inertia in a mechanics. Inertia andrenu? Sir, inertia is nothing but it is the inherent property of a body. Okay, athava it is a incapability of a body. Okay, it is the incapability of a body athava inability of a body to change its own state. ಅದು ಸ್ಟೇಟ್ ಆಫ್ ರೆಸ್ಟ್ ಅಲ್ಲಿ ಇದ್ರೆ ಸ್ಟೇಟ್ ಆಫ್ ರೆಸ್ಟ್ ಅಲ್ಲಿ ಇರುತ್ತೆ, ಸ್ಟೇಟ್ ಆಫ್ ಮೋಷನ್ ಇದ್ರೆ ಸ್ಟೇಟ್ ಆಫ್ ಮೋಷನ್ ಅಲ್ಲೇ ಇರುತ್ತೆ. Unless and until external agent acts on it like a force. ಅದೇ ತರ ಇಲ್ಲಿ ಕರೆಂಟ್ ನ ಏನ್ ಮಾಡುತ್ತೆ, ಯಾವಾಗ್ಲೂ ಅಪೋಸ್ ಮಾಡ್ತಾರೆ. ಚೇಂಜ್ ಆಗ್ತಿದ್ರೆ ನೋ ಇಟ್ಸ್ ನಾಟ್ ಚೇಂಜ್, ಅಪೋಸ್ ಮಾಡೋದು. ಸೊ ದಟ್ ಈಸ್ ನಥಿಂಗ್ ಬಟ್ ಇನರ್ಷಿಯಾ ಇನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಓಕೆ, ಸೊ ದಿಸ್ ಇಸ್ L is nothing but inertia. Okay, so inertia in electrical circuit. Okay, so inertia in electrical circuit. Okay, so inertia in electrical circuit. Okay, right? Okay, sir. So that is done and dusted. And ಇಲ್ಲಿ ನಮಗೆ ಬೇಕಾಗಿರೋದು dimensional formula. What is that dimensional formula? So dimensional formula of inductance. Okay. So that is the dimensional formula. Okay, so dimensional formula. Okay, so that is the dimensional formula. What is the dimensional formula? Okay, so dimensional formula of inductance. Okay, inductance ಅಂದ್ರೆ ಸೇಮ್ ಬರುತ್ತೆ. ಆ ಮ್ಯೂಚುವಲ್ ಇಂಡಕ್ಟನ್ಸ್ಗೂ ಮತ್ತೆ ಸೆಲ್ಫ್ ಇಂಡಕ್ಟನ್ಸ್ಗೂ ಸೇಮ್ ಡೈಮೆನ್ಷನಲ್ ಫಾರ್ಮುಲಾ ಬರುತ್ತೆ. What is that ಅಂತ ಹೇಳಿದ್ರೆ dimensional formula for self inductance ಏನು ಬಂತಪ್ಪ ಸರ್? ಇಟ್ ಇಸ್ n phi sir divided by current. ಸರ್ ನಮಗೆ n ಅಂದ್ರೆ dimensional formula dimensionless and phi ಏನು ಬಂತು ಸರ್? ಇಟ್ ಇಸ್ m power 1 l power 2 t power minus 2 a power minus 1. Do you remember? And that divided by a power plus 1. Okay, so ಮೇಲ್ಗಡೆ ಶಿಫ್ಟ್ ಮಾಡಿದ್ರೆ ಏನು ಬರುತ್ತೆ ಸರ್? ಇಟ್ ಇಸ್ m power 1 l power 2 t power minus 2 and a power minus 2. So this is a dimensional formula of self inductance. And mutual inductance ಸಹಿತ ಸೇಮ್ ಫಾರ್ಮುಲಾ ಬರುತ್ತೆ, ನೋ ಚೇಂಜ್. ಓಕೆ, ಇಟ್ ರಿಮೈನ್ಸ್ ಸೇಮ್. ಓಕೆ, ಎಸ್ ಸರ್. ಅಂಡ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಇಸ್ ಸೆಲ್ಫ್ ಇಂಡಕ್ಟನ್ಸ್ ಆಫ್ ಎ ಸೊಲೆನಾಯ್ಡ್. ಸೆಲ್ಫ್ ಇಂಡಕ್ಟನ್ಸ್ ಆಫ್ ಎ ಸೊಲೆನಾಯ್ಡ್ ನೋಡಿ. ಸೊಲೆನಾಯ್ಡ್ ಅಂದ್ರೇನು? ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿರುವಂತ ಒಂದು ನಾರ್ಮಲ್ ಇನ್ಸುಲೇಟ್. ಅಂದ್ರೆ ಲೈಕ್ ಈ ತರ ಬೆಂಡ್ ಮಾಡ್ತವಲ್ಲ, ಯಾವ ತರ? ಲೆಟ್ಸ್ ಸೇ ಇದಿದೆಯಲ್ಲ, ಈ ತರ ಕಾಣಿಸ್ತಿದೇನಾ? ಈ ತರ. ಓಕೆ, ಸೊ ಇದ್ರ ಮೇಲೆ ನಾವೇನ್ ಮಾಡ್ತೀವಿ, ವೈರ್ ಅಂತ ಸುತ್ತೀವಿ. ಓಕೆ, ಸೊ ಈ ತರ ಸುತ್ತೀವಿ. ಓಕೆ, ಸೊ ಸುತ್ತದ ಮೇಲೆ ಕಾಪರ್ ವೈರ್ ಬರುತ್ತೆ. ಈ ಕಡೊಂದು ಎರಡು ಎಂಡ್ ಬರುತ್ತೆ. ಓಕೆ, ಸೊ ಅದನ್ನ ಬರ್ದು ತೋರಿಸ್ತೀನಿ ನಿಮಗೆ. ಓಕೆ, ಸೊ ಇಲ್ಲಿ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇರುವಂತ ಕಾಪರ್ ಕಾಯಿಲ್ ಅಂತ ಅರ್ಥ. ಓಕೆನಾ? ಓಕೆ ಸರ್, ಸೊ ನೋಡಿ so this is the first wire. Okay, and idu output wire. Okay, so input and output wire. And illi consider madkona, so this is input current and this is the output current. Okay, so yes sir. And ee case nalli enagutte, so first one, second one, third one, fourth one, fifth one, sixth one, seventh one, eighth one, number of turns idu. Okay, so number of turns indicate ಮಾಡುತ್ತೆ, right? Yes sir. ಸೊ ಈ ತರ ಬಂದಿದೆ. ಓಕೆ, ಸೊ ದಿಸ್ ಇಸ್ ವಿ ಕಾಲ್ ಇಟ್ ಆಸ್ ಸೊಲೆನಾಯ್ಡ್. ಈ ಸೊಲೆನಾಯ್ಡ್ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ನ ಲಾಸ್ಟ್ ಕ್ಲಾಸ್ ಅಲ್ಲಿ ಕಂಡಿಡಿದ್ವಿ. ಏನಪ್ಪಾ ಅಂತ ಹೇಳಿದ್ರೆ ಸರ್, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಅ ಸೊಲೆನಾಯ್ಡ್ ದಟ್ ಇಸ್ ಅಟ್ ದ ಸೆಂಟರ್ ಆಫ್ ದ ಸೊಲೆನಾಯ್ಡ್ ದಟ್ ಇಸ್ ಗಿವೆನ್ ಬೈ ದಟ್ ಇಸ್ ಅ ಮ್ಯೂ ನಾಟ್ ಎನ್ ಐ ಅಂತ ಬರ್ತಿದ್ವಿ. ಕರೆಕ್ಟಾ? ಎಸ್ ಸರ್. ಇದನ್ನ ನಾವು ಯಾವ ತರ ಬರೀಬಹುದು ಸರ್? ಇಟ್ ಇಸ್ ಅ ಮ್ಯೂ ನಾಟ್ ಎನ್ ಇಂಟು ಎನ್ ಪರ್ ಯೂನಿಟ್ ಲೆಂತ್ ದಟ್ ಇಸ್ ಐ. ಓಕೆ, ಸೊ ರೈಟ್. ಸೊ ದಿಸ್ ಇಸ್ ನಂಬರ್ ಆಫ್ ಟರ್ನ್ಸ್. ಓಕೆ, ಎಸ್ ಸರ್. ಸೊ ಈ ತರ ಕಂಟಿನ್ಯೂ ಮಾಡ್ಕೊಂಡ್ರೆ, ಸೊ ಇಲ್ಲಿ ನಾನು ಡೌನ್ವರ್ಡ್ ಇನ್ ಡೈರೆಕ್ಷನ್ ತಗೊಳ್ತೇನೆ, ಡೈರೆಕ್ಷನ್. ಓಕೆ, so downward in direction. Okay, right. So this is magnetic field. Now ಇವಾಗ ನಾವು ಫ್ಲಕ್ಸ್ ಬಗ್ಗೆ ಮಾತಾಡೋಣ. What is that flux sir? It is n phi. Okay, so number of turns divided by per unit length that is equals to I. Okay, yes sir. ಇವಾಗ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಸರ್, n divided by I and ಇಲ್ಲಿ ಏನು ಸಿಗುತ್ತೆ? 5 ವ್ಯಾಲ್ಯೂ ಸರ್, 5 ವ್ಯಾಲ್ಯೂ. ಅರೆ 5 ವ್ಯಾಲ್ಯೂ ದಟ್ ಇಸ್ ಬಿ ಇಂಟು ಎ ಕಾಸ್ ಥೀಟಾ ಅಲ್ವಾ? ಎಸ್ ಸರ್, ಕಾಸ್ ಥೀಟಾ. ಓಕೆ ಸರ್, ಇಲ್ಲಿ ಥೀಟಾ ಏನಾಗುತ್ತೆ ನೋಡಿ, ಏರಿಯಾ ಆಫ್ ದಿಸ್ ಲೂಪ್ ಏನಾಗುತ್ತೆ ಸರ್? ಏರಿಯಾ ಆಫ್ ದ ಲೂಪ್ ದಿಸ್
This loop is a vector. Okay, so a vector. And magnetic field ಯಾವ ಡೈರೆಕ್ಷನ್ ಸರ್ magnetic field ಸಹಿತ ಇದೇ ಡೈರೆಕ್ಷನ್ ಬರುತ್ತೆ ನೋಡಿ ಬೇಕಿದ್ರೆ. Okay, so right hand thumb rule use ಮಾಡಿ. Right hand thumb rule. What is the direction of a magnetic field? ಇದೇ ಡೈರೆಕ್ಷನ್ ಇರುತ್ತೆ. Okay, so this is the magnetic field. And both are parallel. Theta is equals to 0 degree. Okay, so substitute here. Okay, substitute here. So L that is equals to N divided by I. Send to B. So B value ಏನಿದೆ? So it is a mu naught Ni. So divided by L. into A. A value that is A ಅಂತ ಬರೆದ್ಬಿಡ್ತೇನೆ. So cos theta that is equals to cos 0 is equals to 0. 0 cos 0 degree. ಏನಾಗುತ್ತೆ 1 ಆಗುತ್ತೆ. So I get cancel. Sir mu naught N square A so divided by L. So this is a mathematical equation. Okay, so this is mathematical equation. ಇದನ್ನ ಸ್ವಲ್ಪ ಬೇಕಿದ್ರೆ ಚೇಂಜಸ್ ಮಾಡ್ಕೋಬಹುದು. ಯಾವ ತರ ಮಾಡ್ಕೊಳ್ಬಹುದು ಅಂದ್ರೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಎಲ್. ಓಕೆ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಎಲ್ ಮಾಡಿ. ಏನ್ ಬರುತ್ತೆ? ಇದನ್ನೇನ್ ಮಾಡೋಣ, ಲೆಂತ್ ನ ಸ್ಮಾಲ್ ಲೆಟರ್ ಬರ್ಕೋಣ. ಓಕೆನಾ, ಕನ್ಫ್ಯೂಸ್ ಆಗ್ತಾರೆ. ಓಕೆ, ಸೊ ದಿಸ್ ಇಸ್ ಎಲ್ 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 ಎಲ್. ಓಕೆ, ಎಲ್ ಎಲ್. ಓಕೆ, ರೈಟ್. ಸೊ ಮ್ಯೂ ನಾಟ್ ಎನ್ ಸ್ಕ್ವೇರ್ ಎ. ಸೊ ಇಲ್ಲಿ ಎಲ್ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಎಲ್ ಮಾಡಿ. ಓಕೆ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಎಲ್ ಮಾಡಿದ್ರೆ ಏನ್ ಸಿಗುತ್ತೆ ನಿಮಗೆ? ಸರ್ ಎಲ್ ದಟ್ ಈಸ್ ಈಕ್ವಲ್ಸ್ ಟು sir mu naught n square divided by L square into A into L, and further simplification, so it is a mu naught n square A into L. Okay, done, right? So that is number of turns per unit length anta indicate ಮಾಡ್ತೀವಿ. Okay, that is number of turns per unit length. So this is about when a current passes through. Okay, when a current passes through solenoid ಅಂತ ಹೇಳಿದ್ರೆ ಈ ತರ ಬರೀಬೇಕು. Okay, and meaning of the symbols ಹೇಳ್ಬಿಡ್ತೀನಿ ಕೇಳಿ. L is nothing but self inductance ಅಥವಾ inductance of a solenoid. And the next one, mu naught is nothing but permeability of a free space. That is nothing but permission granted by the free space. Further, magnetic field interaction. And n, small letter n is nothing but number of turns per unit length. Okay, number of turns per unit length. And A is nothing but area of a cross section of the loop. And the next one, L is nothing but length of the loop. Okay, ಅಥವಾ length of the solenoid ಅಂತ ಕರಿಬಹುದು. Done? Yes, sir. And done and dusted with the solenoid. And the next one ನೋಡಿದ್ರೆ that is induced EMF in the coil. ಹೇಗೆ ಅಂತ ಹೇಳಿದ್ರೆ, whenever there is a change in current through a coil, then it opposes a change by the developing an EMF that we call it as a back EMF ಅಂತ ಕರಿತೀವಿ. ಈ back EMF ದು mathematical relation ಏನು ಬರುತ್ತೆ ಅಂತ ನೋಡೋಣ. Okay, so back EMF. So EMF is nothing but ಇವಾಗ ನಾನು ಏನಂತ ಕನ್ಸಿಡರ್ ಮಾಡ್ಕೊತೀನಿ, ನಂಬರ್ ಆಫ್ ಟರ್ನ್ಸ್ ಇದೆಯಲ್ಲ, ಇವಾಗ ನಂಬರ್ ಆಫ್ ಟರ್ನ್ಸ್ 1 ಅಂತ ಕನ್ಸಿಡರ್ ಮಾಡ್ಕೊತೀನಿ. ಓಕೆನಾ? ಸೊ ಜನರಲ್ ಫಾರ್ಮುಲಾ ಏನು ಸರ್? ಮೈನಸ್ n. So d phi divided by dt. Let's say this is n is equals to 1 and the phi that is equals to ba cos theta. Okay, so ಇಲ್ಲಿ cos theta ಏನಾಯ್ತು ಪ್ರೀವಿಯಸ್ ಕೇಸ್ ಅಲ್ಲಿ ಸರ್ theta is equals to 0 and the flux that is equals to ba ಅಂತ ಬಂತು. ಓಕೆ ಸರ್, ರೈಟ್? ಸೊ ba ಅಂತ ಬಂತು. ಇಲ್ಲ, ಇದು ba ಬರಲ್ಲ, ಯಾಕೆಂದ್ರೆ we are talking about a flux ಅಲ್ವಾ. ಸೊ flux ಏನ್ ಬರುತ್ತೆ ಸರ್? flux that is equals to L that is equals to flux per unit current ಅಂತ ಬರುತ್ತೆ. ಓಕೆ ಸರ್, ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. that is equals to 1 into d. ಓಕೆ, ಸೊ 5 ವ್ಯಾಲ್ಯೂ ಎಷ್ಟು ಬರುತ್ತೆ ಸರ್? d phi divided by dt. ಅಂಡ್ ಇದರಲ್ಲಿ ನಾನು L into I ಅಂತ ಬರೀಬಹುದು. ಓಕೆ, ಸೊ ಇದು n ವ್ಯಾಲ್ಯೂ ನೆಗೆಟಿವ್ ಬರುತ್ತಲ್ಲ. ಎಸ್ ಸರ್. ಸರ್ E is equals to minus. ಓಕೆ, L ಅನ್ನೋದು ಕಾನ್ಸ್ಟೆಂಟ್, ಟೇಕ್ ಇಟ್ ಔಟ್ಸೈಡ್ ಬಿಕಾಸ್ ಇಟ್ ಇಸ್ ದ ಪ್ರಾಪರ್ಟಿ ಆಫ್ ಅ ಕಂಡಕ್ಟರ್. ಓಕೆ, ಸೊ di divided by dt. ಓಕೆ, ಅಂಡ್ ಇದು ಬ್ಯಾಕ್ EMF ಅಂತ ಕರಿತೀವಿ. ಅಂದ್ರೆ ಒಂದು ಕಾಯಿಲ್, ಓಕೆ, ಯಾವಾಗ ಇಫ್ ದರ್ ಇಸ್ ಎನಿ ಕರೆಂಟ್ ಚೇಂಜ್, ಅಂದ್ರೆ ಕರೆಂಟ್ ಚೇಂಜ್ ಯಾವಾಗಿರುತ್ತೆ, ಆ ಕಾಯಿಲ್ ಯಾವ ತರ ಆಕ್ಟ್ ಆಗುತ್ತೆ ಅಂತಂದ್ರೆ ದಟ್ ಇಸ್ ರಿವರ್ಸ್ ಬ್ಯಾಟರಿ ಅಥವಾ ಬ್ಯಾಕ್ EMF ಆಗಿ ಆಕ್ಟ್ ಆಗುತ್ತೆ. ಬ್ಯಾಕ್ EMF ಅಂದ್ರೆ ನೆಗೆಟಿವ್ ಸೈನ್. ಫಾರ್ ಎಕ್ಸಾಂಪಲ್ 10 ವೋಲ್ಟ್ ಫ್ಲೋ ಆಗ್ತಿದೆ ಅನ್ಕೊಳ್ಳಿ, ಒಂದು ಕಾಯಿಲ್ ಇದೆ, ಆ ಕಾಯಿಲ್ ಅಲ್ಲಿ ಬ್ಯಾಕ್ EMF 2 ವೋಲ್ಟ್ ಇದ್ರೆ 10 minus 2 ದಟ್ ಇಸ್ 8 ವೋಲ್ಟ್ ಮಾತ್ರ ಪಾಸ್ ಆಗುತ್ತೆ. ಮಿಕ್ಕಿದೆಲ್ಲ ಆಗುತ್ತೆ ಇಲ್ಲಿ ಡ್ರಾಪ್ ಆಗ್ಬಿಡುತ್ತೆ. ಮೈನಸ್ L di divided by dt. ಅಂಡ್ ಈ ಫಾರ್ಮುಲಾ ವಿಲ್ ಬಿ ಯೂಸ್ ಅಂಡ್ ಆಲ್ಟರ್ನೇಟಿವ್ ಕರೆಂಟ್ ಮತ್ತೆ. ಓಕೆ, ಸೊ ಮತ್ತೆ ಆಲ್ಟರ್ನೇಟಿವ್ ಕರೆಂಟ್ ಅಲ್ಲಿ ಮತ್ತೆ ಯೂಸ್ ಆಗುತ್ತೆ. ಓಕೆ, ಸೊ ದಿಸ್ ಒನ್ ವಿ ಕಾಲ್ ಇಟ್ ಆಸ್ ಅ ಬ್ಯಾಕ್ EMF ದಟ್ ಇಸ್ ಮೈನಸ್ L di divided by dt, where di dt is nothing but change in a current with respect to time. Getting my point? Okay, now let's move on to the next topic, that is the magnetic energy stored in an inductor ಅಥವಾ coil. Okay, so coil ಅಂದ್ರೆ ಏನು ಸರ್? ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡಿರೋದು, ಓಕೆ, ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡಿರೋದು, ಸೊ ದಟ್ ಈಸ್ ಒಂದು coil. Okay, so this is one coil and this is second coil. Okay, yes sir. And ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ಳಿ. Okay, so this is first one and this is second one. And ಇಲ್ಲಿ ನಾನು ಕನ್ಸಿಡರ್ ಮಾಡ್ಕೊಳ್ಳೋದು ಈ ತರ, ಅರೆ ಚೇಂಜ್ ಮಾಡ್ಕೊಂಡ್ಬೇಡ. ಓಕೆ, ರೈಟ್. ಸೊ ದಿಸ್ ಇಸ್ ದ ಕಾಯಿಲ್ ಅಂತ ಕರಿತೀವಿ. ಅಂಡ್ ಇದರಲ್ಲಿ ಯಾವಾಗ ಕರೆಂಟ್ ವೇರಿ ಆಗುತ್ತೆ ಅಂದ್ರೆ ಗ್ರೋತ್ ಆಗುತ್ತೆ, ಇದರಲ್ಲಿ ನಿಮಗೆ, ಓಕೆ, ಸೊ ಇದರಲ್ಲಿ ನಿಮಗೆ ಎನರ್ಜಿ ಅನ್ನೋದು ಸ್ಟೋರ್ ಆಗುತ್ತೆ.
ವಾಟ್ ಫಾರ್ಮ್ ಅಲ್ಲಿ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮ್ ಅಲ್ಲಿ ಸ್ಟೋರ್ ಆಗುತ್ತೆ. ಲೈಕ್ ಕೆಪಾಸಿಟರ್, ಡೂ ಯು ರಿಮೆಂಬರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಸ್ಟೋರ್ ಆಗುತ್ತೆ. ಡೂ ಯು ರಿಮೆಂಬರ್ ಕೆಪಾಸಿಟರ್ ಕೇಸಲ್ಲಿ ಎನರ್ಜಿ ಸ್ಟೋರ್ಡ್ ಇನ್ ಅ ಕೆಪಾಸಿಟರ್. ಡೂ ಯು ರಿಮೆಂಬರ್ ಎನರ್ಜಿ ಸ್ಟೋರ್ಡ್ ಇನ್ ಅ ಕೆಪಾಸಿಟರ್? ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು ಹಾಫ್ ಸಿ ವಿ ಸ್ಕ್ವೇರ್ ಅಥವಾ ಹಾಫ್ ಸಿ ವಿ ಸ್ಕ್ವೇರ್. ಎಸ್, ಹಾಫ್ ಸಿ ವಿ ಸ್ಕ್ವೇರ್. ಅಂಡ್ ಎನರ್ಜಿ ಡೆನ್ಸಿಟಿ ಅಂದ್ರೆ, ಓಕೆ, ಸೊ ಎನರ್ಜಿ ಡೆನ್ಸಿಟಿ ಇಸ್ ನಥಿಂಗ್ ಬಟ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್. ಓಕೆ, ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಅದೇನ್ ಬಂತು? So it is half epsilon naught E square. Okay, so this is for electric field ಅನ್ನ ಇಂಡಿಕೇಟ್ ಮಾಡುತ್ತೆ. So in the same way, whenever there is a change in current, ಈ ಕಾಯಿಲ್ ಅಲ್ಲಿ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮ್ ಅಲ್ಲಿ ಎನರ್ಜಿ ಅನ್ನೋದು ಸ್ಟೋರ್ ಆಗುತ್ತೆ. ಗೆಳೆಯ ಪಾಯಿಂಟ್. ಅದರದ್ದು ಫೈನಲ್ ಎಕ್ಸ್ಪ್ರೆಷನ್ ಏನಪ್ಪಾ ಅಂತ ಹೇಳಿದ್ರೆ, so U that is equals, okay, so energy that is equals to U that is equals to half CV square. Okay, so half CV square. Okay, so that is half CV square ಆಗುತ್ತೆ. Okay, so that is half CV square. ಇದು ಯಾವುದಕ್ಕೆ? ಕೆಪಾಸಿಟರ್ಗೆ. ನಮಗೆ ಬೇಕಾಗಿರೋದು ಇಂಡಕ್ಟರ್. ಓಕೆ, ಸೊ ದಿಸ್ ಇಸ್ ಫಾರ್ ಎ ಕೆಪಾಸಿಟರ್. ಓಕೆ, ಸೊ ದಿಸ್ ಇಸ್ ಫಾರ್ ಎ ಕೆಪಾಸಿಟರ್ ಅಂಡ್ ನನಗೆ ಬೇಕಾಗಿರೋದು ಇಂಡಕ್ಟನ್ಸ್. ಓಕೆ, ಸೊ ಆಫ್ ಎಲ್ ಐ ಸ್ಕ್ವೇರ್. ಓಕೆ, ಸೊ ಆಫ್ ಎಲ್ ಐ ಸ್ಕ್ವೇರ್. ಸೊ ದಿಸ್ ಇಸ್ ಫಾರ್ ಇಂಡಕ್ಟರ್. ಓಕೆ, ಸೊ ದಿಸ್ ಇಸ್ ಫಾರ್ ಇಂಡಕ್ಟರ್. ಓಕೆ, ಸೊ ಇಂಡಕ್ಟರ್ ಅಂಡ್ ಮೀನಿಂಗ್ ಆಫ್ ದ ಸಿಂಬಲ್ಸ್ ಇವಾಗ ಹೇಳ್ಬಿಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಸೊ ದಟ್ ಈಸ್ ಆಫ್ ಯು ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ and L is nothing but inductance of inductor and I is nothing but current ಯಾವ ರೇಟ್ ಅಲ್ಲಿ ಚೇಂಜ್ ಆಗ್ತಿದೆ ಅಥವಾ what is the current flowing through the coil ಅಥವಾ what is the current flowing through the coil. ಓಕೆನಾ, what is the current flowing through the solenoid. ಯಾವುದು ಕೊಟ್ಟಿರೋದು ಆ ಶೇಪ್ ಮೇಲೆ ನೀವು ಈ ಫಾರ್ಮುಲಾ ಯೂಸ್ ಮಾಡಬೇಕು. ಅದೇ ನೆಕ್ಸ್ಟ್ ಒನ್ ಬರೋದು ದಟ್ ಈಸ್ ದ ಎನರ್ಜಿ ಡೆನ್ಸಿಟಿ, ದಟ್ ಈಸ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್. ಓಕೆ, ಸೊ ಎನರ್ಜಿ ಡೆನ್ಸಿಟಿ ಏನು ಸರ್? ಆಫ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್. ಇದನ್ನ ನಾವು ಯಾವ ತರ ಬರೀತೀವಿ? ಎನರ್ಜಿ ಡೆನ್ಸಿಟಿ. ಓಕೆ, ಸೊ ಮ್ಯೂ ಇ ಅಂತ ಬರೀತೀವಿ. ಸೊ ಇದೇನ್ ಬಂದಿದೆ ಸರ್? ಇಟ್ ಇಸ್ ಆಫ್ ಎಲ್ ಐ ಸ್ಕ್ವೇರ್ ಸೊ ಡಿವೈಡೆಡ್ ಬೈ ವಾಲ್ಯೂಮ್ ದಟ್ ಇಸ್ ಎ ಇಂಟು ಲೆಂತ್ ಎಲ್ ಅಂತ ಬರೀತೀವಿ. ಓಕೆ, ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಸರ್? ಇಟ್ ಇಸ್ 1/2 ಸೊ ದಟ್ ಇಸ್ ದ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಮ್ಯೂ ನಾಟ್ ಅಂತ ಬರುತ್ತೆ. ಓಕೆ, ಸೊ ಸಿಂಪ್ಲಿಫಿಕೇಶನ್ ಸರ್ ಇದು ಹೇಗೆ ಬರುತ್ತೆ ಅಂದ್ರೆ ಎಲ್ ವ್ಯಾಲ್ಯೂ ಗೊತ್ತಿದೆಯಲ್ಲ ಸರ್? ಎಲ್ ವ್ಯಾಲ್ಯೂ ದಟ್ ಇಸ್ ಮ್ಯೂ ನಾಟ್ ಎನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಎಲ್. ಸೊ ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಅಂಡ್ ಐ ಗೆಟ್ ಕ್ಯಾನ್ಸಲ್ ಆಗುತ್ತೆ ಅಂಡ್ ಎ ಗೆಟ್ ಕ್ಯಾನ್ಸಲ್ ಆಗುತ್ತೆ ಅಂಡ್ ಬಿ ವ್ಯಾಲ್ಯೂ ಗೊತ್ತಿರೋದಂತದೆ. ಓಕೆ, ಸೊ ಕಾಯಿಲ್ ಏನ್ ಬರುತ್ತೆ ಸರ್? ಬಿ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಐ ಡಿವೈಡೆಡ್ ಬೈ 2r ಅಂತ ಬರುತ್ತೆ. ಓಕೆ, ಸೊ ಇದೆಲ್ಲ ಯೂಸ್ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ದ ಫೈನಲ್ ಎಕ್ಸ್ಪ್ರೆಷನ್. ಓಕೆ, ಸೊ ದಿಸ್ ಇಸ್ ಎನರ್ಜಿ ಡೆನ್ಸಿಟಿ ಪರ್ ಯೂನಿಟ್ ವಾಲ್ಯೂಮ್ ದಟ್ ಇಸ್ ಇನ್ ಟರ್ಮ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಎನರ್ಜಿ ಯಾವ ಫಾರ್ಮ್ ಅಲ್ಲಿ ಸ್ಟೋರ್ ಆಗುತ್ತೆ? ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿದೆ, ನೀವು ಕೇಳ್ಬೋದಲ್ಲ ಸರ್ ಹೌ ಅಂತೇಳಿ. ಓಕೆ, ಹಾಯ್ ರಂಜಿತಾ, ಹಾಯ್. ನೋಡಿ, ಯಾವಾಗ ನಮಗೆ ಎನರ್ಜಿ ಸ್ಟೋರ್ ಆಗುತ್ತೆ ಅಂತ ಹೇಳಿದಾಗ ನಾನು ಪಟ್ಟ ಅಂತ ಹೇಳ್ಬಿಟ್ಟೆ ಸರ್ ಇಟ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಓಕೆ, ನೋಡ್ರೋ ಇಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿದೆ. ನೀವು ಕೇಳ್ಬೋದು ಸರ್ ಹೇಗೆ ಅಂತ ಹೇಳಿದ್ರೆ ದಿಸ್ ಇಸ್ ದ ರೀಸನ್. ಓಕೆ, ಸೊ ಆಫ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಮ್ಯೂ ನಾಟ್. ಅದೇ ಕೆಪಾಸಿಟರ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಈ ಫಾರ್ಮ್ ಹೇಳ್ಬೋದು, ಆಫ್ ಎಪ್ಸಿಲಾನ್ ನಾಟ್ ಇ ಸ್ಕ್ವೇರ್ ಅಂತ ಬರೀಬಹುದು. ವೇರ್ ಇ ಇಂಡಿಕೇಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಇಲ್ಲಿ ಬಿ ಇಂಡಿಕೇಟ್ಸ್ ದಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಗೆಟ್ ಎ ಪಾಯಿಂಟ್? ಓಕೆ ಸರ್, ಡನ್. ಇವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಮುಗೀತು. ಅಂಡ್ ಮ್ಯೂಚುವಲ್ ಇಂಡಕ್ಟನ್ಸ್ ಅಂದ್ರೇನು? ಸಕ್ಕತ್ತಾಗಿದೆ ಕೊಂಡ್ರೆ ಇದಂತೂ. ಓಕೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಕನ್ಸ್ ಮಾಡ್ಕೋತೀನಿ. ಓಕೆ, ಸೊ ಇಲ್ಲಿ ನಾನು ಒಂದು ಬ್ಯಾಟರಿ. ಓಕೆ, ಸೊ ದಿಸ್ ಬ್ಯಾಟರಿ, ದಿಸ್ ಇಸ್ ಪ್ಲಸ್ ಅಂಡ್ ದಿಸ್ ಇಸ್ ಮೈನಸ್ ಅಂಡ್ ಕರೆಂಟ್ ಫ್ಲೋ ಆಗ್ತದೆ. ಓಕೆ, ಸೊ ದಿಸ್ ಇಸ್ ಕರೆಂಟ್ ಫ್ಲೋ ಆಗ್ತಿದೆ ಅಂಡ್ ಇಲ್ಲಿ ಕಾಯಿಲ್ ಕನ್ಸ್ ಮಾಡ್ಕೋತೀನಿ. ಓಕೆ, ರೈಟ್. ಸೊ ಕರೆಂಟ್ ಈ ತರ ಬರುತ್ತೆ. ಓಕೆ, ಸೊ ಕರೆಂಟ್ ಅನ್ನೋದು ಈ ತರ ಬರುತ್ತೆ. ಓಕೆ, ಸೊ ಕರೆಂಟ್ ಫ್ಲೋ ಆಗ್ತಿದೆ and current keep on increasing. Okay, so current keep on increasing due to coil ನಮಗೆ ಏನು ಬರುತ್ತೆ ಸರ್? B is equals to mu naught. Okay, so mu naught I divided by 2r ಅಂತ ಬರುತ್ತೆ. Okay, yes sir. ಅಥವಾ ಇದು ಸೊಲೆನಾಯ್ಡ್ ಆಗಿ ಕನ್ಸಿಡರ್ ಮಾಡ್ಕೊಂಡ್ರೆ that is a mu naught n square a divided by l ಅಂತ ಬರೀಬಹುದು. Okay, so ಇಲ್ಲಿ ನೀವು ನೋಡ್ಕೊಳ್ಬಹುದು mu naught ಇದು l ಆಗುತ್ತೆ. Okay, so that is a mu n divided by l into I. Okay, yes sir. ಇಲ್ಲಿ ನೋಡಬಹುದು ಸರ್ ಬಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಐ ಬಿಕಾಸ್ ಮ್ಯೂ ನಾಟ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇದನ್ನ ನಾನು n1 ಅಂತ ಬರೀತೀನಿ ಅಂಡ್ ದಿಸ್ ಇಸ್ ದ L1. ಓಕೆ, ಸೊ ಲೆಂತ್ ಆಫ್ ದ ಕಾಯಿಲ್ ಅಂಡ್ ಐ ಅನ್ನೋದು ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್. ಓಕೆ, ಈ ಕಾಯಿಲ್ ಅಲ್ಲಿ ಫ್ಲೋ ಆಗ್ತಿದೆ. ಇಲ್ಲಿ ಏನಾಗುತ್ತೆ ನಿಮಗೆ ಇನ್ನೊಂದು ನಾನು ಕಾಯಿಲ್ ಇಟ್ಬಿಡ್ತೀನಿ ಇಲ್ಲಿ. ಓಕೆ, ಸೊ ಇನ್ನೊಂದು ಐಡೆಂಟಿಕಲ್ ಕಾಯಿಲ್ ಇಟ್ಬಿಡ್ತೀನಿ. ಬಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಗ್ಯಾಲೋನೋಮೀಟರ್ ಅನ್ನ ಕನೆಕ್ಟ್ ಮಾಡ್ತೀನಿ. ಓಕೆ, ಸೊ ದಟ್ ಇಸ್ ಜಿ. ಓಕೆ, ಸೊ ಜಿ ನ ಕನೆಕ್ಟ್ ಮಾಡ್ತೀನಿ ಅಂಡ್ ಈ ತರ ಇರುತ್ತೆ. ಓಕೆ, ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ನಂಬರ್ ಆಫ್ ಟರ್ನ್ಸ್ N2 ಅಂಡ್ ಲೆಂತ್ L2. ಓಕೆ, ಎಸ್ ಸರ್. ಇವಾಗ ಏನಾಗುತ್ತೆ ಇದರಲ್ಲಿ ಕರೆಂಟ್ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ? ಕರೆಂಟ್ ಇನ್ಕ್ರೀಸ್ ಆಗಿದ್ರೆ ದಟ್ ಇಸ್ B1 ಆಗುತ್ತಾ? ಎಸ್ ಸರ್, B1 ದಟ್ ಇಸ್ I1. ಓಕೆ, ಇದರಲ್ಲಿ ಏನಾಗುತ್ತೆ ಲಿಂಕ್ ಆಗ್ಬಿಡುತ್ತೆ. ಇದರಲ್ಲಿ ಇರುವಂತದ್ದು ದ ಫೀಲ್ಡ್ ಲೈನ್ಸ್ ಇದ್ರ ಮೂಲಕ ಪಾಸ್ ಆಗುತ್ತೆ.
ಯಾವಾಗ ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಓಕೆ, ಇಫ್ ಐ ಇನ್ಕ್ರೀಸ್ ದ ಕರೆಂಟ್ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಸಹಿತ ಜಾಸ್ತಿ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ನ ಯಾವ್ದ್ರಿಂದ ರೆಪ್ರೆಸೆಂಟ್ ಮಾಡ್ತೀವಿ ಸರ್? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ್ದ್ರಿಂದ ರೆಪ್ರೆಸೆಂಟ್ ಮಾಡ್ತೀವಿ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಕರೆಂಟ್ ಇನ್ಕ್ರೀಸ್ ಮಾಡಿದ್ರೆ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಓಕೆ, ಸೊ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಆಸ್ ದ ಸ್ಟ್ರೆಂತ್ ಇನ್ಕ್ರೀಸಸ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ ದ ಸೆಕೆಂಡ್ ಕಾಯಿಲ್ ಏನಾಗುತ್ತೆ? ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ ದ ಸೆಕೆಂಡ್ ಕಾಯಿಲ್ ದಟ್ ಇಸ್ N2 into Phi2 ದಟ್ ಇಸ್ ಈಕ್ವಲ್ಸ್ ಟು ಯಾವ್ದ್ರಿಂದ ಆಗ್ತಿರೋದು? ಯಾವ್ದ್ರಿಂದ ಅಂತ ಹೇಳಿದ್ರೆ ದಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು 1 into ಏರಿಯಾ ಆಫ್ 2. ಓಕೆ, ರೈಟ್ ಸರ್. ಅಂಡ್ N2 ದಟ್ ಈಸ್ ಈಕ್ವಲ್ಸ್, ಓಕೆ, ಸೊ N2 ದಟ್ ಈಸ್ ಈಕ್ವಲ್ಸ್, ಓಕೆ, ಮ್ಯೂಚುವಲ್ ಇಂಡಕ್ಟೆನ್ಸ್ ಅಲ್ವಾ? ಎಸ್ ಸರ್, N2 ಆಗುತ್ತೆ. ಸೊ ದಟ್ ಈಸ್ ಏನಾಗಬೇಕು? ಕರೆಂಟ್ ಅಲ್ವಾ? ಸೊ ಇಲ್ಲಿ ನಮಗೆ ಮ್ಯೂಚುವಲ್ ಇಂಡಕ್ಟೆನ್ಸ್ ದಟ್ ಈಸ್ M ಅಂತ ಬರುತ್ತೆ. ಓಕೆ, ಅಥವಾ ಡೈರೆಕ್ಟ್ ಆಗಿ ಹೇಳ್ತೀನಿ. ಸೊ ದಿಸ್ ಫ್ಲಕ್ಸ್ 2, ಓಕೆ, ಸೊ ಫ್ಲಕ್ಸ್ in the second coil is directly proportional to the current in the first coil. Okay, so current in the first coil. Am I right? Like ನಾವು previous ಗೆ self inductance ಕಲ್ತೀವಲ್ಲ, ಸೇಮ್ ವೇ. ಓಕೆ, ಸೊ ಇದರಲ್ಲಿ ಫ್ಲಕ್ಸ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಯಾವ್ದ ಮೇಲೆ ಡಿಪೆಂಡೆಂಟ್ ಇದೆ ಸರ್? ಕರೆಂಟ್ ಇನ್ ದ ಫಸ್ಟ್ ಕಾಯಿಲ್. ಎಸ್ ಸರ್. ಇಲ್ಲಿ ನಾನು ನಂಬರ್ ಆಫ್ ಕಾಯಿಲ್ಸ್ ಇನ್ ದ ಸೆಕೆಂಡ್ ಕಾಯಿಲ್ Phi2 ಅಂತ ಬರ್ಕೊಂಡ. ದಿಸ್ ಇಸ್ M. ದಟ್ ಇಸ್ ದ ಮ್ಯೂಚುವಲ್ ಇಂಡಕ್ಟೆನ್ಸ್ M1. ಓಕೆ, ಸೊ ಇಲ್ಲಿ ನಾನು ಬರೀತೀನಿ ಮ್ಯೂಚುವಲ್ ಇಂಡಕ್ಟೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು N2 Phi2 ಡಿವೈಡೆಡ್ ಬೈ I1 ಅಂತ ಬರೀಬಹುದು. ಸಿಂಪಲ್ ಆಗಿ ಬರೆಯೋದಾದ್ರೆ M ದಟ್ ಈಸ್ ಈಕ್ವಲ್ಸ್ ಟು N5 ಡಿವೈಡೆಡ್ ಬೈ I ಅಂತ ಬರೀಬಹುದು. ಅಂಡ್ ಮೀನಿಂಗ್ ಆಫ್ ದ ಸಿಂಬಲ್ಸ್ ಹೇಳಿದ್ರೆ, ಓಕೆ, ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದ ಸಿಂಬಲ್ಸ್ ಅಂತ ಹೇಳಿದ್ರೆ ಏನ್ ಬರೀತೀರಾ ಸರ್? M is nothing but mutual inductance, N is nothing but that is number of turns in a second coil. ಯಾವ್ದ್ರಲ್ಲಿ ಫ್ಲಕ್ಸ್ ಡೆವಲಪ್ ಆಗುತ್ತಲ್ಲ ಅದ್ರದ್ದು, ಅಂಡ್ ಫ್ಲಕ್ಸ್ ಡೆವಲಪ್ ಅಂಡ್ ಡಿವೈಡೆಡ್ ಬೈ I. ಇಲ್ಲೂ ಸಹಿತ ನಮಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪರ್ ಯೂನಿಟ್ ಟೈಮ್ ಬಂದಿದೆ. ಮ್ಯೂಚುವಲ್ ಇಂಡಕ್ಟೆನ್ಸ್, ಓಕೆ, ಸೊ ದಿಸ್ ಇಸ್ ದ ಮ್ಯೂಚುವಲ್ ಇಂಡಕ್ಟೆನ್ಸ್. ಓಕೆ, ಸೊ ದಿಸ್ ಇಸ್ ದ ಕಾನ್ಸ್ಟೆಂಟ್ ಇಯರ್. ಓಕೆ, ಸೊ ಇಲ್ಲಿ ನಮಗೆ ಕಾನ್ಸ್ಟೆಂಟ್ ಆಗುತ್ತೆ ಯಾವುದು? ದಿಸ್ ಒನ್. ಓಕೆ, ಸೊ ಇದು ಕಾನ್ಸ್ಟೆಂಟ್ ಆಗುತ್ತೆ. What is that? So this one. Right? Clear ಆಯ್ತು ಎಲ್ಲರಿಗೂ? Yes. ಇದ್ರ ಬಗ್ಗೆ ಒಂದ್ಸತಿ ನಾವು ಥಿಯರಿಟಿಕಲಿ ಸ್ವಲ್ಪ ರೀಕಾಲ್ ಮಾಡ್ಬೋಣ. So mutual inductance is nothing but, okay, so mutual inductance is nothing but it is the property by which coil opposes a change in flux due to change in current in the first coil. First coil ಅಲ್ಲಿ current change ಆಗ್ತಿರ್ತು, so magnetic flux develop ಆಯ್ತು ಯಾವ್ದ್ರಲ್ಲಿ? second coil to oppose that. Okay? Right sir. Formula ಏನ್ ಬಂತು? ಸರ್ ಫಾರ್ಮುಲಾ ಬಗ್ಗೆ ಮಾತಾಡೋದಾದ್ರೆ, ಓಕೆ, ಸೊ ಫಾರ್ಮುಲಾ ಬಗ್ಗೆ ಮಾತಾಡೋದಾದ್ರೆ ಸರ್ ಮ್ಯೂಚುವಲ್ ಇಂಡಕ್ಟೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಟರ್ನ್ಸ್ ಇನ್ ಅ ಸೆಕೆಂಡರಿ ಕಾಯಿಲ್ ಡಿವೈಡೆಡ್ ಬೈ ಫ್ಲಕ್ಸ್ ಡಿವೈಡೆಡ್ ಬೈ ಕರೆಂಟ್. ಓಕೆ ಸರ್. ಅಂಡ್ ಯೂನಿಟ್ ಏನಾಗುತ್ತೆ ಸರ್? ಇದ್ರದ್ದು ಯೂನಿಟ್ ಸಹ ಸೇಮ್ ಇರುತ್ತೆ. ಓಕೆ ಸರ್, ಹೆನ್ರಿ. ಓಕೆ, ಸೊ ದಟ್ ಇಸ್ ಹೆನ್ರಿ ಅಂಡ್ ಸಿಂಬಾಲಿಕಲಿ H ಅಂತ ಬರೀತೀವಿ. ಅಂಡ್ ಡೈಮೆನ್ಷನಲ್ ಫಾರ್ಮುಲಾ ಸ್ಟಿಲ್ ಇಟ್ ಇಸ್ ರಿಮೈನ್ಸ್ M power 1, L power 2 and T power -2 and A power -2. ಓಕೆ ಸರ್. ಡು ಯು ಹ್ಯಾವ್ ಎನಿ ಕ್ವೆಶ್ಚನ್? ಡು ಯು ಹ್ಯಾವ್ ಎನಿ ಕ್ವೆಶ್ಚನ್ ಸ್ಟಿಲ್ ನೌ? ಏನಾದ್ರೂ ಕ್ವೆಶ್ಚನ್ ಇದನ್ನ ಇಲ್ಲಿವರೆಗೆ? ಇಲ್ಲ ತಾನೆ? ಎಸ್ ಸರ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್, ದಟ್ ಇಸ್ ಕೋಆಕ್ಸಿಯಲ್ ಸೊಲೆನಾಯ್ಡ್. ಕೋಆಕ್ಸಿಯಲ್ ಸೊಲೆನಾಯ್ಡ್ ಅಂದ್ರೇನು ನೋಡಿ? ನಾರ್ಮಲ್ ಆಗಿ ಸೊ ಕಲರ್ ಚೇಂಜ್ ಮಾಡ್ಕೊಳ್ತೀನಿ. ಎಸ್, ಸೊ ಇಲ್ಲಿ ಬ್ಯಾಟರಿ ಕನೆಕ್ಟ್ ಮಾಡಿದ್ದೀನಿ, ಪ್ಲಸ್ ಮೈನಸ್, ದಿಸ್ ಇಸ್ ಪೊಟೆನ್ಷಿಯಲ್ ಡಿಫರೆನ್ಸ್. ಅಂಡ್ ಇಲ್ಲಿ ಕರೆಂಟ್ ಅನ್ನೋದು ವೇರಿ ಆಗ್ತದೆ. ಓಕೆ, ಸೊ ಕರೆಂಟ್ ಅನ್ನೋದು ವೇರಿ ಆಗ್ತದೆ. ಇಲ್ಲಿ ನಾನು ಕನ್ಸಿಡರ್ ಮಾಡ್ಕೊಳ್ಳೋದು ಏನಂತಂದ್ರೆ, ಓಕೆ, ರೈಟ್ ಸರ್. ದಿಸ್ ಇಸ್ ಫಸ್ಟ್ ಕಾಯಿಲ್. ಇದರದು ನಂಬರ್ ಆಫ್ ಟರ್ನ್ಸ್ ಎಷ್ಟು? ದಟ್ ಇಸ್ N1. ಓಕೆ, ಸೊ ಲೆಂತ್ ಎಷ್ಟು ಸರ್? ಇಟ್ ಇಸ್ L1. ಅಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಲ್ಲಿ ಬರೀತೀನಿ. ಓಕೆ, ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಯಾವ ಕಡೆ ಆದ್ರೂ ಬೇಕಾದ್ರೆ ಬರಿಬಹುದು, A1. ಓಕೆನಾ? ಎಸ್ ಸರ್. ಇವಾಗ ಇದರಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆದ್ರೆ, ಓಕೆ, ಕರೆಂಟ್ ಇನ್ಕ್ರೀಸ್ ಆಗ್ತಿದ್ರೆ ಏನಾಗುತ್ತೆ ಸರ್? B1 ದಟ್ ಈಸ್ ಈಕ್ವಲ್ಸ್ ಟು ಸರ್ ಮ್ಯೂ ನಾಟ್. ಇದು ಕಾಯಿಲ್ ಅಲ್ವಾ? ಎಸ್ ಸರ್. ಸೊ ಮ್ಯೂ ನಾಟ್ ದಟ್ ಈಸ್ ಈಕ್ವಲ್ಸ್ ಟು N ಡಿವೈಡೆಡ್ ಬೈ L, ಓಕೆ, ಸ್ಮಾಲ್ ಲೆಟರ್ L ಇಂಟು I. ಓಕೆ ಸರ್, ಕರೆಂಟ್ ಜಾಸ್ತಿ ಆಗ್ತಿರೋದ್ರಿಂದ. ಓಕೆ ಸರ್, ಇಷ್ಟ ಆಯ್ತಾ? ಎಸ್ ಸರ್. ಇಲ್ಲಿ ನೀವು ನೋಡಬಹುದು B1 ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು I1. ಎಸ್ ಸರ್. ಸೊ ಕರೆಂಟ್ ಜಾಸ್ತಿ ಆಗ್ತಿದ್ರೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಸಹ ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ನಾನೇನ್ ಮಾಡ್ತೀನಿ, ಸೇಮ್ ಇದ್ರಲ್ಲೇ ನಾನು ಇನ್ನೊಂದು ಕಾಲ್ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ? ಇನ್ನೊಂದು ಕಾಲ್ನ ಕನ್ಸಿಡರ್ ಮಾಡ್ಕೋತೀನಿ. ಕೋ ಆಕ್ಸಿಯಲ್ ಅಂದ್ರೆ ಆಕ್ಸಿಸ್ ಆಫ್ ದಿಸ್ ಕಾಯಿಲ್ ಸೇಮ್ ಇರುತ್ತೆ. ಎರಡಕ್ಕೂ ಸಹಿತ ಸೇಮ್ ಕಾಯಿಲ್ ಇರುತ್ತೆ. ಐ ಮೀನ್ ಆಕ್ಸಿಸ್ ಆಫ್ ದ ಕಾಯಿಲ್ ಇಸ್ ಸೇಮ್. ಅಂಡ್ ಗ್ರೀನ್ ಕಲರ್ ಇದೆಯಲ್ಲ, ಸೊ ಅದ್ರದ್ದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A2 ಅಂಡ್ ನಂಬರ್ ಆಫ್ ಟರ್ನ್ಸ್ ಇದಕ್ಕೆ ಎಷ್ಟು ಇರುತ್ತೆ? N2 ಅಂಡ್ ಲೆಂತ್ ಸಹ ಸೇಮ್ ಇರುತ್ತೆ. ಓಕೆ, ಸೊ ಲೆಂತ್ L1 ಅಂಡ್ L2 ಸೇಮ್. ಇವಾಗ ನೋಡಿ, ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂದ್ರೇನು ಸರ್? ಸೆಕೆಂಡ್ ಕಾಯಿಲ್ ಅಲ್ಲಿ, ಓಕೆ, ಸೊ ನಂಬರ್ ಆಫ್ ಟರ್ನ್ಸ್ ಇನ್ ಅ ಸೆಕೆಂಡ್ ಕಾಯಿಲ್ ಅಂಡ್ ಫ್ಲಕ್ಸ್ ಇನ್ ಅ ಸೆಕೆಂಡ್ ಕಾಯಿಲ್ ಯಾವ್ದರಿಂದ ಆಗ್ತಿರೋದು ಸರ್? ಚೇಂಜ್ ಇನ್. ಓಕೆ, ಸೊ ಚೇಂಜ್ ಇನ್ ದ ಫಸ್ಟ್ ಒನ್. ಓಕೆ, ಸೊ ದಟ್ ಈಸ್ ನಾರ್ಮಲ್ ಆಗಿ ಯಾವ ತರ ಬರೀತೀವಿ? ಫ್ಲಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಮ್ಯೂಚುವಲ್ ಇಂಡಕ್ಟೆನ್ಸ್. ಓಕೆ, ಅದಾಯ್ತಲ್ವಾ? ಸೊ ಫ್ಲಕ್ಸ್ ಚೇಂಜ್ ಆಗ್ತದೆ.
ಸೊ ಫ್ಲಕ್ಸ್ ಚೇಂಜ್ ಆಗ್ತಿರ್ಬೇಕಾದ್ರೆ ನಾರ್ಮಲ್ ಆಗಿ ಯಾವ ತರ ಬರ್ತೀವಿ ಸರ್ ಫ್ಲಕ್ಸ್ ದಟ್ ಈಸ್ ಈಕ್ವಲ್ಸ್ ಓಕೆ ಸೊ ಫ್ಲಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಬಿ ಎ ಕಾಸ್ ಟೀಟಾ ರೈಟ್ ಸೊ ಕಾಸ್ ಟೀಟಾ ಏನಾಗುತ್ತೆ ಸರ್ ಟೀಟಾ ಇಸ್ ಈಕ್ವಲ್ಸ್ ಟು 0 ದೇರ್ ಫಾರ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ಬಿ ಎ ಅಂತ ಆಗುತ್ತೆ ರೈಟ್ ಎಸ್ ಸರ್ ಈ ಬಿ ಎ ಆದ್ಮೇಲೆ ಫ್ಲಕ್ಸ್ ಇದರಲ್ಲಿ ಎಷ್ಟಿದೆ ಸರ್ ಇಟ್ ಇಸ್ N2 into 5 ಓಕೆ ಸರ್ ಅಂಡ್ ಬಿ ವ್ಯಾಲ್ಯೂ ಏನಿದೆ ಸರ್ ಇಟ್ ಇಸ್ mu naught n and this is I1 okay so divided by L okay so L because ಎರಡು ಸಹಿತ ಸೇಮ್ ವ್ಯಾಲ್ಯೂಸ್ ಇದೆ therefore L ಅಂತ ಬರ್ಕೋತೀನಿ into A2 okay so ಯಾವ್ದ್ರಲ್ಲಿ ಫ್ಲಕ್ಸ್ ಜನರೇಟ್ ಆಗ್ತದೆ A2 ಸರ್ okay right so N2 as it is okay and according to the okay so according to the mutual inductance ಪ್ರಕಾರ ಏನಾಗುತ್ತೆ so previous ಕೇಸ್ ಅಲ್ಲಿ ನಾವು ಬರ್ಕೊಂಡಿ ನೋಡಿ N252 okay so N252 ಏನ್ ಬಂತು sir N252 that is MI1 okay so MI1 ಅಂತ ಬರುತ್ತೆ okay so this is M252 okay so M252 okay so that is M252 that is equals to MI1 ಅಂತ ಬರುತ್ತೆ okay so ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಕನ್ಸಿಡರ್ ಮಾಡ್ಕೊಂಡ್ರೆ ದಿಸ್ ಇಸ್ ನಂಬರ್ ಆಫ್ ಟರ್ನ್ಸ್ ಯಾವ್ದ್ರಲ್ಲಿ ಬರುತ್ತೆ ಸೆಕೆಂಡ್ ಒನ್ ಅಲ್ವಾ ಎಸ್ ಸರ್ N1 okay so this is number of turns in our second one okay right ಇದರಲ್ಲಿ ಏನಾಗುತ್ತೆ MI1 that is equals to N okay so ಇಲ್ಲಿ N ಅಂತ ಏನು ಕನ್ಸಿಡರ್ ಮಾಡ್ಕೊಂಡಿದ್ರು ಸರ್ ಇಟ್ ಇಸ್ N1 and N2 okay so ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರು ಸಹಿತ ನಿಮಗೆ ಫೈನಲ್ ಆಗಿ ಸರ್ ಇಟ್ ಇಸ್ mu naught N1 N2 okay so I get cancel ಆಗುತ್ತೆ ಸರ್ ಇಟ್ ಇಸ್ A2 so divided by L okay so ಇಲ್ಲಿ I cancel ಆಗುತ್ತೆ so ಫೈನಲ್ ಆಗಿ mu naught so N1 N2 so A2 so divided by L so this is a mutual inductance of a coaxial solenoid ಅಂತ ಬರುತ್ತೆ okay so this is the concept behind it ಇದರ ಮೇಲೆ ಕ್ವೆಶ್ಚನ್ಸ್ ಕೇಳಿದಾರ ಅಂದ್ರೆ yes ಇದರ ಬೇಸ್ ಮೇಲೆ ಕೇಳ್ತಾರೆ ಫಾರ್ಮುಲಾ ಮೇಲೆ okay ಫಾರ್ಮುಲಾ ಕೇಳೋ ಚಾನ್ಸ್ ಇರುತ್ತೆ ಫಾರ್ಮುಲಾ ನೀವು ಖಂಡಿತ ಕಲಿಲೇಬೇಕಾಗುತ್ತೆ ಓಕೆನಾ ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಇಸ್ ಕಪ್ಲಿಂಗ್ ಕಾನ್ಸ್ಟೆಂಟ್ ಅಂದ್ರೆ ಇಲ್ಲಿ ನಿಮಗೆ ಮ್ಯೂಚುವಲ್ ಇಂಡಕ್ಟನ್ಸ್ ಆಗಿದ್ರಲ್ಲ ವಾಟ್ ಇಸ್ ದ ಕಪ್ಲಿಂಗ್ ಕಾನ್ಸ್ಟೆಂಟ್ ಇಸ್ ನಥಿಂಗ್ ಬಟ್ ನಿಮಗೆ ಫಸ್ಟ್ ಕಾಲ್ ಅಲ್ಲಿ ಜನರೇಟ್ ಆಗಿರುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಿದೆಯಲ್ಲ ಅದು ಕಂಪ್ಲೀಟ್ ಆಗಿ ಸೆಕೆಂಡ್ ಕಾಲ್ ಅಲ್ಲಿ ಹೋಗ್ತಾ ಇದೆನಾ ಓಕೆ ಫಸ್ಟ್ ಕಾಲ್ ಅಲ್ಲಿ ಜನರೇಟ್ ಆಗಿರುತ್ತಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸೆಕೆಂಡ್ ಕಾಲ್ ಅಲ್ಲಿ ಫುಲ್ ಆಗಿ ಹೋಗ್ತಾ ಇದೆನಾ ಹೋಗ್ತಾ ಇದ್ರೆ ದಟ್ ಇಸ್ ಕಂಪ್ಲೀಟ್ಲಿ ಕಪಲ್ಡ್ ಅಂತ ಕರಿತೀವಿ ಹೋಗ್ತಾ ಇಲ್ಲ ಅಂತಂದ್ರೆ ಇಲ್ಲೊಂದು ಸೈಡ್ ಹೋಗ್ತಂದ್ರೆ ಪಾರ್ಷಿಯಲಿ ಕಪಲ್ಡ್ ಅಂತ ಕರಿತೀವಿ ಓಕೆನಾ ರೈಟ್ ವಿನಯ್ ಇಟ್ ಇಸ್ ಅಪ್ ಟು ಯು ಕಣೋ ನಿನ್ನ ಡೆಡಿಕೇಶನ್ ಮೇಲೆ ಡಿಪೆಂಡೆಂಟ್ ಇರುತ್ತೆ ಓಕೆನಾ ಚೆನ್ನಾಗಿ ಹೋದ್ರೆ ಚೆನ್ನಾಗಿ ಬರುತ್ತೆ ಅಷ್ಟಕ್ಕೆ ಹೋದ್ರೆ ಅಷ್ಟೇ ಇಟ್ ಇಸ್ ಕಂಪ್ಲೀಟ್ ಇವಾಗ ನೋಡಿ ನಿಮ್ಮ ರ್ಯಾಂಕಿಂಗ್ ಓಕೆ ಯುವರ್ ರ್ಯಾಂಕಿಂಗ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಯುವರ್ ಡೆಡಿಕೇಶನ್ okay your ranking is directly proportional to your effort your ranking is directly proportional to your sincerity your ranking is directly proportional to your honesty towards the study okay so ನೀವೇ ಡಿಸೈಡ್ ಮಾಡಿ ನಿಮ್ಮ ranking ಎಷ್ಟು ಬರುತ್ತೆ ಅನ್ನೋದು ಓಕೆನಾ ರೈಟ್ so yes coupling constant ಅಂತಂದ್ರೆ that is nothing but okay so coupling constant or coefficient of coupling is represents the fraction of a magnetic flux produced by the one coil that successfully links with the other coil the relationship between L1 and L2 that is self ಮತ್ತೆ mutual inductance ಏನ್ ಮಾಡುತ್ತೆ sir mutual inductance that is equals to okay so mutual inductance that is equals to K under square root of L1 L2 okay so for complete okay so for a complete coupling okay so for complete okay so for a complete coupling okay so complete coupling ಏನಾಗುತ್ತೆ ಸರ್ K is equals to 1 therefore M is equals to under square root L1 L2 for a partial okay so for a partial ಆಗಿದ್ರೆ okay so for a partial coupling ಆಗಿದ್ರೆ okay so partial coupling ಆಗಿದ್ರೆ K is less than 1 therefore M is less than under square root L1 L2 right so this is about a coupling ಆಯ್ತು ಓಕೆನಾ right fine any doubt clear aida yes now let's move on to the next one that is AC generator that is the last concept okay this AC generator ಏನಪ್ಪ generator ಏನ್ generate ಮಾಡುತ್ತೆ what we are talking about sir EMF ಇದ್ರೆ ಡೆಫಿನೆಟ್ ಆಗಿ ಅಲ್ಲಿ ಕರೆಂಟ್ ಅನ್ನೋದು ಜನರೇಟ್ ಆಗುತ್ತೆ so therefore here AC generator is nothing but it is a device which converts mechanical energy to electrical energy okay so this is AC generator and this AC generator works on the principle based on ಯಾವುದು electromagnetic induction that is EMI ಇದು ನೋಡಿ ಇದು ರೊಟೇಟ್ ಆಗ್ತಾ ಇರುತ್ತೆ ಓಕೆ ಇದು ಕಾಯಿಲ್ ಏನಿದೆಲ್ಲ ರೊಟೇಟ್ ಆಗ್ತಾ ಇರುತ್ತೆ ರೊಟೇಟ್ ಆದ್ರೆ ಕೀಪ್ ಆನ್ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗುತ್ತೆ ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗ್ತಾ ಹೋದ್ರೆ ನಿಮಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ವೆನೆವರ್ ದೇರ್ ಇಸ್ ಅ ಚೇಂಜ್ ಆಫ್ ರೇಟ್ ಅಥವಾ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇದ್ರೆ
ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇದ್ರೆ ಡೆಫಿನೆಟ್ ಆಗಿ ಅಲ್ಲಿ ಇಂಡ್ಯೂಸ್ಡ್ ಇ ಎಂ ಎಫ್ ಆಗುತ್ತೆ. ಇಂಡ್ಯೂಸ್ಡ್ ಇ ಎಂ ಎಫ್ ಡೆವಲಪ್ಸ್ ಆ ಇಂಡ್ಯೂಸ್ಡ್ ಕರೆಂಟ್. ಓಕೆ ರೈಟ್, ಆ ಇಂಡ್ಯೂಸ್ಡ್ ಕರೆಂಟ್ ನ ಎ ಸಿ ಆಗಿ ಕನ್ವರ್ಟ್ ಮಾಡ್ತೀವಿ ಬೈ ಇನ್ವರ್ಟರ್. ಓಕೆ ರೈಟಾ? ಎಸ್ ಸರ್. ಸೊ ಇಲ್ಲಿ ನೋಡಿ, ಎ ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕಾಲ್ಡ್ ಎ ಸಿ ಜನರೇಟರ್. ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ವರ್ಕಿಂಗ್ ಪ್ರಿನ್ಸಿಪಲ್ ಯಾವುದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇದರದ್ದು ಫಾರ್ಮುಲಾ ನೋಡ್ಕೊಂಡ್ರೆ, ಓಕೆ, ಇದರದ್ದು ಫಾರ್ಮುಲಾ ನೋಡ್ಕೊಂಡ್ರೆ, ಓಕೆ, ಇದರದ್ದು ಫಾರ್ಮುಲಾ ನೋಡ್ಕೊಂಡ್ರೆ, ಓಕೆ, ಸೊ ಇ ನಾಟ್, ಓಕೆ, ಸೊ ಇ ದಟ್ ಈಸ್ ಈಕ್ವಲ್ಸ್ ಟು ಎನ್ ಎ ಬಿ ಒಮೆಗಾ ಸೈನ್ ಥೀಟಾ, ಅಥವಾ ಸೊ ಇ ಇಸ್ ಈಕ್ವಲ್ಸ್ ಟು ಇ ನಾಟ್ ಸೈನ್ ಥೀಟಾ, ಅಥವಾ ವಿ ದಟ್ ಈಸ್ ಈಕ್ವಲ್ಸ್ ಟು ಸೊ ವಿ ನಾಟ್ ಸೈನ್ ಒಮೆಗಾ ಥೀಟಾ ಅಂತ ಬರೀರಿ. ಓಕೆ, ಸೊ ದಟ್ ಈಸ್ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಅಂಡ್ ವೇರ್ ಥೀಟಾ ಈಸ್ ನಥಿಂಗ್ ಬಟ್ ಒಮೆಗಾ ಟಿ. ಓಕೆ, ಸೊ ಆಂಗುಲರ್ ವೆಲಾಸಿಟಿ, ಆಂಗುಲರ್ ಡಿಸ್ಪ್ಲೇಸ್ಮೆಂಟ್. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ನಿಮಗೆ ಸಮ್ಟೈಮ್ಸ್ ಕೇಳ್ತಾರೆ ಏನಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ಇ ಎಂ ಎಫ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ. ಮ್ಯಾಕ್ಸಿಮಮ್ ಇ ಎಂ ಎಫ್ ಯಾವಾಗ ಆಗುತ್ತೆ? ವೆನ್ ಸೈನ್ ಥೀಟಾ ಇಸ್ 1 ಆದ್ರೆ. ಸೈನ್ ಥೀಟಾ 1 ಯಾವಾಗ ಆಗುತ್ತೆ? ಸೈನ್ 90 ಪರ್ಪೆಂಡಿಕ್ಯುಲರ್ ಇದ್ದಾಗ. ಓಕೆ, ಸೊ ದಟ್ ಈಸ್ ವಿ ನಾಟ್ ಸೈನ್ ಥೀಟಾ. ಓಕೆ, ವಿ ನಾಟ್ ಸೈನ್ ಥೀಟಾನ ಇ ಅಂತ ಬರೋದು. ಇ ಇಸ್ ಈಕ್ವಲ್ಸ್ ಟು ಇ ನಾಟ್. ಇ ನಾಟ್ ಅಂದ್ರೆ ಎನ್ ಎ ಬಿ ಒಮೆಗಾ ಸೈನ್ ಥೀಟಾ. ಗಾಟ್ ಮೈ ಪಾಯಿಂಟ್? ಅಂಡ್ ಇಲ್ಲಿ ನಿಮಗೆ ಈ ಕಾಯಿಲ್ ಇಲ್ಲಿದೆಲ್ಲ, ಸೊ ಕಾಯಿಲ್ ಎಷ್ಟು ರೊಟೇಷನ್ಗೆ ಚೇಂಜ್ ಆಗುತ್ತೆ? ಓಕೆ, ಮ್ಯಾಗ್ನಿಟ್ಯೂಡ್ ಎಷ್ಟು ರೊಟೇಷನ್ ಚೇಂಜ್ ಆಗುತ್ತೆ? ಎವ್ರಿ 2 ರೆವಲ್ಯೂಷನ್ಗೆ ಚೇಂಜ್ ಆಗುತ್ತೆ. ಎವ್ರಿ 2 ರೆವಲ್ಯೂಷನ್ ಚೇಂಜ್ ಆಗುತ್ತೆ. ಆಫ್ ರೊಟೇಷನ್ 2 ಟೈಮ್ಸ್ ಚೇಂಜ್ ಆಗುತ್ತೆ. ಓಕೆ, ಎವ್ರಿ ಆಫ್ ಟೈಮ್ ಅಂದ್ರೆ 2 ಟೈಮ್ ಚೇಂಜ್ ಆಗುತ್ತೆ. ಸೊ ದೇರ್ ಫೋರ್ ಇಲ್ಲಿ ನಾವು ಫ್ರೀಕ್ವೆನ್ಸಿ ಎಷ್ಟು ಹೇಳ್ಬೋದು? ಫ್ರೀಕ್ವೆನ್ಸಿ ಆಫ್ 50 ಹರ್ಟ್ಸ್ ಅಂತ ಹೇಳ್ತೀವಿ. ಓಕೆನಾ? ಅದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ, ಜಸ್ಟ್ ಇದು ನೋಡ್ಕೊಂಡ್ರೆ ಸಾಕು. ಓಕೆ ರೈಟ್. ಸೊ ದಿಸ್ ಇಸ್ ಅಬೌಟ್ ಎಸಿ ಜನರೇಟರ್ ಬಗ್ಗೆ ಆಯ್ತು. ಅಂಡ್ ನೆಕ್ಸ್ಟ್ ಲೆಟ್ಸ್ ಸ್ಟಾರ್ಟ್ ವಿತ್ ದ ಕ್ವೆಶ್ಚನ್ಸ್. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ದ ಕ್ವೆಶ್ಚನ್ಸ್. ಲೆಟ್ಸ್ ಟೇಕ್ ಎ ಶಾರ್ಟ್ ಬ್ರೇಕ್ ಆಫ್ 20 ಮಿನಿಟ್ಸ್. ಓಕೆ, 20 ಮಿನಿಟ್ಸ್ ತಗೋಣ ಬ್ರೇಕು. ಸೊ ಮತ್ತೆ ಬ್ಯಾಕ್ ಆಗೋಣ. ಓಕೆ ರೈಟ್.
ಹೆಲೋ 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 ಹಲೋ 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 ಕೇಳಿಸ್ತಾ ಇದೆನಾ? ಒಂದ್ಸತಿ ಕನ್ಫರ್ಮ್ ಮಾಡಿ. ಗುಡ್ ಆಫ್ಟರ್ನೂನ್, ಗುಡ್ ಆಫ್ಟರ್ನೂನ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಕೇಳಿಸ್ತಾ ಇದೆನಾ? ರಂಜಿತಾ, ಲೋಕಪ್ಪ ಅಂಡ್ ವಿನಯ್. ಎಸ್. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ನೋ ಕ್ವಶನ್ಸ್. ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ದು ಎಲ್ಲ ಯಾವ್ದ್ರ ಬಗ್ಗೆ? ಥಿಯರಿ, ಎಂಟೈರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ನ ಡಿಸ್ಕಸ್ ಮಾಡಾಯ್ತು. ಓಕೆ, ಅಂಡ್ ಇವಾಗ ಆ ಕಾನ್ಸೆಪ್ಟ್ ಗಳ ಮೇಲೆ ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ರೆಡಿ? ಎಸ್. ದ ವೆರಿ ಫಸ್ಟ್ ಕ್ವಶನ್ ನೋಡಿ, ದ ವೆರಿ ಫಸ್ಟ್ ಕ್ವಶನ್. ವೆನ್ ಅ ಬಾರ್ magnet is pushed towards the coil along its axis as shown in the figure, the galvanometer points deflected towards X. When this magnet is pulled away from the coil, the galvanometer pointer ಏನಾಗುತ್ತೆ ಅಂತ ಕೇಳ್ತಿರೋದು. ಆಸಿಲೇಟ್ ಆಗುತ್ತಾ, ಡಿಫ್ಲೆಕ್ಟ್ ಟುವರ್ಡ್ಸ್ ಎಕ್ಸ್ ಆಗುತ್ತಾ, ಅಥವಾ ಡಿಫ್ಲೆಕ್ಟ್ಸ್ ಟುವರ್ಡ್ಸ್ ಎಕ್ಸ್ ಡ್ಯಾಶ್ ಆಗುತ್ತಾ, ಅಥವಾ ಡಿಫ್ಲೆಕ್ಟ್ಸ್ ಡಸ್ ನಾಟ್ ಡಿಫ್ಲೆಕ್ಟ್ ಆಗುತ್ತಾ, ಅಂದ್ರೆ ಡಿಫ್ಲೆಕ್ಟ್ ಆಗಲ್ವಾ ಅಂತ ಕ್ವಶನ್ ಕೇಳಿದಾರೆ. ಫಸ್ಟ್ ಏನಾಗುತ್ತೆ, ಯಾವಾಗ ಇದನ್ನ ಮುಂದೆ ತರ್ತಾರೆ, ಇಟ್ ಡಿಫ್ಲೆಕ್ಟ್ ಟುವರ್ಡ್ಸ್ ಎಕ್ಸ್ ಅಂತ. ಓಕೆ, ಈ ಕಡೆ. ಓಕೆ, ಸೊ ಈ ಕಡೆ ಡಿಫ್ಲೆಕ್ಟ್ ಆಗುತ್ತೆ, ಅಂದ್ರೆ ಈ ತರ ಇದೆಲ್ಲ, ಸೊ ಇದು ಇದ್ದಿದ್ದು ಈ ಕಡೆ ಡಿಫ್ಲೆಕ್ಟ್ ಆಗುತ್ತೆ. ಅಂಡ್ ಇದನ್ನ ಅವೇ ಮಾಡಿದಾಗ ಈ ಕಡೆ ಡಿಫ್ಲೆಕ್ಟ್ ಆಗೋ ಬದಲು ಈ ಕಡೆ ಡಿಫ್ಲೆಕ್ಟ್ ಆಗುತ್ತೆ. ದಟ್ ಇಸ್ ಎಕ್ಸ್ ಡ್ಯಾಶ್. ಬಾರ್ ಮ್ಯಾಗ್ನೆಟ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡ್ಬೋಲ್ಲ, ಎಲ್ಲಿ ಸರ್ ಅಂತ ಹೇಳಿದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿ. ಬಾರ್ ಮ್ಯಾಗ್ನೆಟ್ ಕಾನ್ಸೆಪ್ಟ್ ಇಲ್ಲಿ ನೋಡಿ. ಓಕೆ, ಸೊ ನಿಮಗೆ ಅದು ಸಿಮ್ಯುಲೇಷನ್ ಸಹಿತ ತೋರಿಸ್ಬಿಟ್ಟಿದ್ದೆ ನಿಮಗೆ, ರೈಟ್? ಸೊ ಅಪೋಸಿಟ್ ಅಲ್ಲಿ ಡಿಫ್ಲೆಕ್ಟ್ ಆಗುತ್ತಾ ಹೋಗುತ್ತೆ. ಓಕೆ, ಸೊ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಡಿಫ್ಲೆಕ್ಟ್ ಆಗುತ್ತೆ. ಸೊ ದೇರ್ ಫೋರ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ದಟ್ ಇಸ್ ಎಕ್ಸ್ ಡ್ಯಾಶ್. ಸೊ ಡಿಫ್ಲೆಕ್ಟ್ಸ್ ಟುವರ್ಡ್ಸ್ ಎಕ್ಸ್ ಡ್ಯಾಶ್ ಅಂತ ಆಗುತ್ತೆ. ಓಕೆ, ನಾ ನೆಕ್ಸ್ಟ್ ಕ್ವಶನ್ ನೋಡಿ. A square loop of a side 2 meter lies in the YZ plane in a region having a magnetic field B vector that is equals to 5 I cap minus 3 J cap minus 4 K cap Tesla. The magnet of magnetic flux through the square loop is ಅಂತ ಕೇಳ್ತಿರೋದು. ಇಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದ ಫಾರ್ಮ್ ಆಫ್ ವೆಕ್ಟರ್ ಕೊಟ್ಟಿರೋದು. ಓಕೆ, ಸೊ ಇಲ್ಲಿ ನಿಮಗೆ ಡಯಾಗ್ರಾಮ್ ಪ್ರಕಾರ ಮಾತಾಡಿದ್ರೆ, ಓಕೆ, ಸೊ ಡಯಾಗ್ರಾಮ್ ಪ್ರಕಾರ ಮಾತಾಡಿದ್ರೆ, so let's say this is x axis, so let's say this is y axis. Okay, so this is z axis. Okay, x y z. Okay, so ಅವ್ರು ಕೇಳ್ತಿರೋದು ಯಾವುದು? ಸರ್ y z ಪ್ಲೇನ್ ಅಂತ ಹೇಳ್ತಿರೋದು. ಓಕೆ, ಸೊ ದಿಸ್ ಇಸ್ y and this is z. ಓಕೆ ಸರ್, ಏನ್ ಕೊಟ್ಟಿರೋದು? ಸ್ಕ್ವೇರ್ ಅಲ್ವಾ? ಎಸ್ ಸರ್. ರೈಟ್? ಸೊ ಇದನ್ನ ಫಿಲ್ ಮಾಡ್ಬಿಡ್ತೀನಿ. ಓಕೆ, ಸೊ ಫಿಲ್ ಬೇರೆ ಕಲರ್ ಅಲ್ಲಿ ಮಾಡೋಣ. ಎಸ್, ಸೊ ಫಿಲ್ ಮಾಡಾಯ್ತು. ಅಂಡ್ ವಾಟ್ ಇಸ್ ದ ಏರಿಯಾ? ಏರಿಯಾ ವೆಕ್ಟರ್. ಸರ್ ಏರಿಯಾ ವೆಕ್ಟರ್ ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಓಕೆ, ಸೊ ಏರಿಯಾ ವೆಕ್ಟರ್ ಈ ಕಡೆ ಇರುತ್ತೆ. ಓಕೆ, ಸೊ ಏರಿಯಾ ವೆಕ್ಟರ್. ಓಕೆ ಸರ್, ಏರಿಯಾ ವೆಕ್ಟರ್ ಎಷ್ಟಿದೆ? ಎಷ್ಟು ಕೊಟ್ಟಿದ್ರ? ವೈ ಝೆಡ್ ಪ್ಲೇನ್ ಹ್ಯಾವಿಂಗ್ ಸೈಡ್. ಓಕೆ, ಸೊ ಸೈಡ್ ಅಂತಾರೆ ದಟ್ ಇಸ್ ಲೆಂತ್ ಇಂಟು ಬ್ರೆಡ್. ಓಕೆ, ಸೊ ಲೆಂತ್ ಇಂಟು ಬ್ರೆಡ್ ದಟ್ ಈಸ್ ಈಕ್ವಲ್ಸ್ ಟು 2 into 2. ಓಕೆ, ಸೊ 2 into 2 ದಟ್ ಈಸ್ ಈಕ್ವಲ್ಸ್ ಟು 4 meter square. So that is I cap. Okay, right sir. Right, so why is that plane either? The magnitude of magnetic flux. Okay, so magnitude of magnetic flux andre that is equals to B vector dot A vector. So substitute ಮಾಡಿ. The flux that is equals to, that is the 5 I cap, so minus 3 J cap minus 4 K cap, so bracket that is A vector ಅಂದ್ರೆ that is the 4 I cap ಅಂತ ಆಗುತ್ತೆ. ನೋಡಿ, ಡಾಟ್ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರು. ಓಕೆ, ಸೊ ಫಸ್ಟ್ ನಂಬರ್ಸ್ ನ ಮಲ್ಟಿಪ್ಲೈ ಮಾಡಿ. 5 4 20. ಓಕೆ, ಸೊ ದಟ್ ಇಸ್ 20. I ಡಾಟ್ ಐ ಕ್ಯಾಪ್ ಡಾಟ್ ಐ ಕ್ಯಾಪ್ ಏನಾಗುತ್ತೆ? 1 ಆಗುತ್ತೆ. ಮಿಕ್ಕಿದ್ದೆಲ್ಲ ಗಾನ್. ಓಕೆ, ಸೊ ಮಿಕ್ಕಿದ್ದೆಲ್ಲ ಗಾನ್. ಸರ್ ಮಿಕ್ಕಿದ್ದು ಏನಕ್ಕೆ 0 ಆಗುತ್ತೆ ಅಂದ್ರೆ ನೋಡಿ, ನಿಮಗೊಂದು ಸಿಂಪಲ್ ಕಾನ್ಸೆಪ್ಟ್ ಹೇಳ್ತೀನಿ. ಐ ವೆಕ್ಟರ್ ಡಾಟ್ ಐ ವೆಕ್ಟರ್, ಜೆ ಡಾಟ್ ವೆಕ್ಟರ್ ಜೆ ಡಾಟ್, ಓಕೆ, ಯೂನಿಟ್ ವೆಕ್ಟರ್ ಅದು, ಕೆ ಕ್ಯಾಪ್ ಡಾಟ್ ಕೆ ಕ್ಯಾಪ್ ಏನಾಗುತ್ತೆ? ಈಕ್ವಲ್ಸ್ ಟು 1 ಆಗುತ್ತೆ. ಓಕೆ, ಅದೇ ನಿಮಗೆ ಎ ಡಾಟ್ ಐ ಕ್ಯಾಪ್ ಡಾಟ್ ಜೆ ಕ್ಯಾಪ್ ಡಾಟ್ ಕೆ ಕ್ಯಾಪ್ ಅಂಡ್ ಕೆ ಕ್ಯಾಪ್ ಡಾಟ್ ಐ ಕ್ಯಾಪ್ ಬಂದ್ರೆ ದಟ್ ಈಸ್ ಈಕ್ವಲ್ಸ್ ಟು 0. ನೋಡಿ, ಇಲ್ಲಿ ಐ ಬಂದಾಗ 20 ಆಯ್ತು. ಮಿಕ್ಕಿದಷ್ಟು ಜೆ ಐ ದಟ್ ಈಸ್ 0, ಕೆ ಐ ದಟ್ ಈಸ್ ಆಲ್ಸೋ 0. ಸೊ ಅದಕ್ಕೆ ನಾನು ಬೇರೆದು ಕನ್ಸಿಡರ್ ಮಾಡ್ಕೊಂಡಿದ್ದೆ. ದಟ್ ಈಸ್ 20 ವೇಬರ್ ಆಗುತ್ತೆ. ವೆರಿ ಗುಡ್ ಕೆಂಚಪ್ಪ, ವೆರಿ ಗುಡ್, ವೆರಿ ಗುಡ್. ಸೊ ದಟ್ ಈಸ್ 20 ವೇಬರ್ ಇಸ್ ದ ರೈಟ್ ಆನ್ಸರ್. ದಟ್ ಈಸ್ ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಒನ್. An inductor, okay, induced current of a 2 ampere flows through a coil. The resistance of a coil is the 10 ohm. What is the change in magnetic flux associated with the coil in a 1 millisecond ಅಂತ ಕೇಳಿದ್ರು. ಓಕೆ, ಸೊ 1 millisecond. ಈ 1 millisecond ಯಾವ ತರ ಫೈಂಡ್ ಮಾಡ್ತೀರಾ?
ಸೊ ನೋಡಿ EMF is nothing but okay, so magnitude ಬಗ್ಗೆ ಹೇಳಿರೋದಲ್ವಾ, ಸೊ ಮ್ಯಾಗ್ನೆಟ್ ಚೇಂಜ್ ಇನ್ ಮ್ಯಾಗ್ನೆಟ್. ಹಾ ಓಕೆ, ಸೊ ಫೈನ್. ಸೊ ಇಲ್ಲಿ ನಾನು ಏನ್ ಬರ್ತೀನಿ, ಡೆಲ್ಟಾ ಫೈ ಡಿವೈಡೆಡ್ ಬೈ ಡೆಲ್ಟಾ ಟಿ. ಓಕೆ ಎಸ್ ಸರ್. ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಏನಾದ್ರು ಕೊಟ್ಟಿದ್ರಾ? ಇಲ್ಲ. ನಾ ಸೊ ಕರೆಂಟ್ ಬಗ್ಗೆ ಕೇಳ್ತಾರದು, ಕರೆಂಟ್ ಬಗ್ಗೆ ಹೇಳಿದ್ರೆ ದಟ್ ಇಸ್ E ಡಿವೈಡೆಡ್ ಬೈ ಆರ್ ಅಂತ ಬರೀಬಹುದು. ಸೊ ದಟ್ ಇಸ್ 1 ಡಿವೈಡೆಡ್ ಬೈ ಆರ್. ಸೊ ಇಟ್ ಇಸ್ ದ ಡೆಲ್ಟಾ ಫೈ ಡಿವೈಡೆಡ್ ಬೈ ಡೆಲ್ಟಾ ಟಿ. ಓಕೆ ಸರ್. ಅಂಡ್ ನೆಕ್ಸ್ಟ್ ಐ ವ್ಯಾಲ್ಯೂ ಎಷ್ಟು ಕೊಟ್ಟಿರೋದು ಸರ್? ಇಟ್ ಇಸ್ ದ 2. ಓಕೆ, ಸೊ ಐ ವ್ಯಾಲ್ಯೂ ದಟ್ ಇಸ್ ದ 2 ಅಂಡ್ ಆರ್ ವ್ಯಾಲ್ಯೂ ಎಷ್ಟಿದೆ ಸರ್? ಆರ್ 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 ದಟ್ ಇಸ್ ದ 10. ಓಕೆ, ಸೊ ಡೆಲ್ಟಾ ಫೈ ಇಂಟು ಎಷ್ಟಿದೆ 1 ಮಿಲಿ ಸೆಕೆಂಡ್. ಓಕೆ, ಸೊ ದಟ್ ಇಸ್ 10 ಪವರ್ ಮೈನಸ್ 3. ಓಕೆ, ಸೊ ಇದ್ರ ಬಗ್ಗೆ ಏನಾಗುತ್ತೆ ಸರ್? ಇಟ್ ಇಸ್ ಡೆಲ್ಟಾ ಫೈ ದಟ್ ಈಸ್ ಈಕ್ವಲ್ಸ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಸರ್ 2 ಇಂಟು 10 ಪವರ್ ಮೈನಸ್ 3. ಸೊ ದಟ್ ಈಸ್ ಈಕ್ವಲ್ಸ್ ಟು 20 ಇಂಟು 10 ಪವರ್ ಮೈನಸ್ 3. ಓಕೆ ಎಸ್ ಸರ್. ಸೊ ಡೆಲ್ಟಾ ಫೈ ದಟ್ ಈಸ್ ಈಕ್ವಲ್ಸ್ ಟು 1 2 3 0.02 ಆಗುತ್ತೆ. ಓಕೆ, ಸೊ 0.02 ವೇಬರ್ ಅಥವಾ 20 ಇಂಟು ಓಕೆ, ಸೊ 20 ಇಂಟು 10 ಪವರ್ ಮೈನಸ್ 3 ಯಾವ್ದಾಗುತ್ತೋ 0.02 ಇಲ್ಲ. ಸೊ ನಾನೇನ್ ಮಾಡ್ತೀನಿ ಇದನ್ನ ಸ್ವಲ್ಪ 2 ಇಂಟು 10 ಪವರ್ ಮೈನಸ್ 2 ವೇಬರ್. ಓಕೆ, so this is the change in magnetic flux, that is 2 into 10 power minus 2 Weber. 2 into 10 power minus 2 Weber. That is option B is the right answer. Very good, very good, very good Kenjappa. So ಯಾವ ಡಿಸ್ಟ್ರಿಕ್ಟ್ ಇಂದ ನೀವು ಟೆಕ್ಸ್ಟ್ ಮಾಡ್ತಿರೋದು? ಆನ್ಸರ್ ಸಖತ್ತಾಗಿ ಮಾಡ್ತಿದ್ರ. ಯಾವ ಡಿಸ್ಟ್ರಿಕ್ಟ್ ನಿಮ್ದು ಕೆಂಜಪ್ಪ? ನಿಮ್ಮ ಒರಿಜಿನಲ್ ನೇಮ್ ಕೆಂಜಪ್ಪನ ಅಥವಾ ಅಪ್ಪನ ಹೆಸರು? ಅದು ಅಪ್ಪನ ಅಕೌಂಟಾ ಅಥವಾ ನಿಮ್ದೇ ಅಕೌಂಟಾ? ಸೇಮ್ ಅಕೌಂಟಾ? ಓಕೆ ರೈಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ದಟ್ ಇಸ್ so third question, the magnetic flux linked with the coil varies as a flux that is equals to 3d square plus a 40 plus 9. The magnitude of EMF induced at a 2 second ಗೆ induced EMF ನ ಫೈಂಡ್ ಮಾಡಬೇಕು. ಇಲ್ಲಿ ಕೇಳಿರೋದು ನಮಗೆ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಅಂದ್ರೆ ನೆಗೆಟಿವ್ ಮತ್ತೆ ಪಾಸಿಟಿವ್ ಸೈನ್ ಜೊತೆ ಏನು ಡೀಲ್ ಮಾಡೋದು ಏನೂ ಇಲ್ಲ. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಕೇಳಿರೋದ್ರಿಂದ ಸರ್ E is equals to ಓಕೆ ಸರ್ ನಂಬರ್ ಆಫ್ ಟರ್ನ್ಸ್ ತಗೊಂಡ್ರೆ. ಓಕೆ, ಸೊ ನಂಬರ್ ಆಫ್ ಟರ್ನ್ಸ್ ದಟ್ ಇಸ್ ಮೈನಸ್ n. That is the d5 divided by dt. ಇಲ್ಲಿ ನಮಗೆ ಫ್ಲಕ್ಸ್ ಡಿಫರೆನ್ಶಿಯೇಷನ್ ಮಾಡಬೇಕು. ಓಕೆ, ನಂಬರ್ ಆಫ್ ಟರ್ನ್ಸ್ ಎಷ್ಟಿದೆ ಇಲ್ಲಿ ಸರ್? ಏನು ಕೊಟ್ಟಿಲ್ಲ ಅಂದ್ರೆ 1 ಅಂತ ಅರ್ಥ. ಸೊ ಇದು ನೆಗೆಟಿವ್ ಸೈನ್ ಇದೆಯಲ್ಲ, ಇಗ್ನೋರ್ ಮಾಡಿ, ಯಾಕೆಂದ್ರೆ ಮ್ಯಾಗ್ನಿಟ್ಯೂಡ್ ಕೇಳಿರೋದು. ಓಕೆ ಸರ್. ಸೊ d5 ಅದನ್ನ ಡಿಫರೆನ್ಶಿಯೇಟ್ ಮಾಡಿ ಸರ್ 3 ಇಂಟು ಡಿಫರೆನ್ಶಿಯೇಷನ್ ಆಫ್ d ಸ್ಕ್ವೇರ್ ದಟ್ ಇಸ್ 2t. ಓಕೆ, ಸೊ ಪ್ಲಸ್ 4. ಓಕೆ, ಇನ್ ಪ್ಲಸ್ 0. ಓಕೆ, ಸೊ ನೆಕ್ಸ್ಟ್ ನೋಡಿದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 60 ಪ್ಲಸ್ 4 ಅಂಡ್ at ಸರ್ t is equals to ಓಕೆ, ಸೊ t is equals to 2 seconds. ಓಕೆ, ಸೊ E is equals to 6 into 2 ಸೊ ಪ್ಲಸ್ 4 ಎಷ್ಟಾಗುತ್ತೆ ಸರ್? 2 12 ಪ್ಲಸ್ 4 16. ಓಕೆ, ಸೊ E is equals to 16 ವೋಲ್ಟ್. ಓಕೆ, 16 ವೋಲ್ಟ್ is the right answer. ಓಕೆ, ಸೊ that is option B. Done. Option B is the right answer. Very good, very good, very good, very good ಇಂಚರ, ಸೂಪರ್ ಕಂಡ್ರ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಎ ಬಾರ್ ಮ್ಯಾಗ್ನೆಟ್ is allowed to fall vertically through a copper coil placed in a horizontal plane. The magnet falls with the net acceleration ಅಂತ ಕೇಳ್ತಾರೆ. ನೋಡಿ, ಆಸ್ ಇಟ್ ಇಸ್ ಮೂವಿಂಗ್ ಡೌನ್ವರ್ಡ್. ಓಕೆ, ಸೊ ಆಸ್ ಇಟ್ ಇಸ್ ಮೂವಿಂಗ್ ಡೌನ್ವರ್ಡ್ ಈ ಕಾಯಿಲ್ ಏನ್ ಮಾಡಿರುತ್ತೆ? ಓಕೆ, ಸೊ ಇದರಲ್ಲಿ ಕಾಯಿಲ್ ಅಲ್ಲಿ ಅಪೋಸಿಟ್ ಡೈರೆಕ್ಷನ್ ನೋಡಿ, ಇದು ಡೌನ್ವರ್ಡ್ ಬರ್ತಾ ಇದೆ ಅಂದ್ರೆ ಆಂಟಿ ಕ್ಲಾಕ್ ವೈಸ್. ಓಕೆ, ಸೊ ಆಂಟಿ ಕ್ಲಾಕ್ ವೈಸ್ ಅಂತಂದ್ರೆ ಈ ತರ. ಓಕೆ, ಸೊ ಈ ತರ ನಿಮಗೆ ಇಂಡ್ಯೂಸ್ಡ್ ಕರೆಂಟ್ ಅನ್ನೋದು ಡೆವಲಪ್ ಆಗುತ್ತೆ. ಓಕೆ, ಸೊ ಇಂಡ್ಯೂಸ್ಡ್ ಕರೆಂಟ್ ಅನ್ನೋದು ಡೆವಲಪ್ ಆಗುತ್ತೆ. ಓಕೆ, ಸೊ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ. ಓಕೆ, ಸೊ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗುತ್ತೆ. ಓಕೆ, ಸೊ ದಟ್ ಮೀನ್ಸ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತಿರುತ್ತೆ. ದಟ್ ಇಸ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತಿರುತ್ತೆ. ಸೊ ದೇರ್ ಫೋರ್ ನಿಮಗೆ ಏನಾಗುತ್ತೆ, ನಾರ್ಮಲ್ ಆಗಿ ಏನೂ ಇಲ್ಲ ಅಂದ್ರೆ ಓಕೆ ಓಕೆ ಸೊ ನಿಮಗೆ ಏನೂ ಇಲ್ಲ ಅಂತಂದ್ರೆ ಏನ್ ಸಿಗುತ್ತೆ ನಿಮಗೆ? ಸೊ ಏನು ಇಲ್ಲ ಅಂದ್ರೆ ಜಿ ವ್ಯಾಲ್ಯೂ ಜೊತೆ ಕೆಳಗಡೆ ಬರುತ್ತೆ. ಓಕೆ, ಸೊ ಜಿ ವ್ಯಾಲ್ಯೂ ಜೊತೆ ಕೆಳಗಡೆ ಬರುತ್ತೆ. ಬಟ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನಿಮಗೆ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗ್ತಿರೋದ್ರಿಂದ ಏನಾಗುತ್ತೆ? ಅಪೋಸಿಟ್ ಡೈರೆಕ್ಷನ್ ಆಗ್ತಿರೋದ್ರಿಂದ ಸೊ ಜಿ ಲೆಸ್ ದನ್ ಜಿ ಆಗುತ್ತೆ. ಓಕೆ, ಸೊ ಆಕ್ಸಲರೇಷನ್ ಇಸ್ ಲೆಸ್ ದನ್ ಜಿ. ಸೊ ಈ ವರ್ಷ ಓಕೆ, ಸೊ ಈ ವರ್ಷ ಈ ಕ್ವಶನ್ JEE ಮೇನ್ಸ್ 2026 ಎಕ್ಸಾಮ್ ಅಲ್ಲಿ ಬಂದಿತ್ತು. ಪೇಪರ್ ಐ ಮೀನ್ ಶಿಫ್ಟ್ 1 ಪೇಪರ್ 2 ಏನೋ ಬಂದಿತ್ತು. ಓಕೆ, ಸೊ ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಬಂದಿತ್ತು. ಓಕೆ, ಆಕ್ಸಲರೇಷನ್ ನೆಟ್ ಆಕ್ಸಲರೇಷನ್ ಇಸ್ ಲೆಸ್ ದನ್ ಜಿ. ಯಾಕೆಂದ್ರೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಆಕ್ಟ್ ಆಗ್ತಿರೋದು. ವಾಟ್ ಟೈಪ್ ಆಫ್ ಫೋರ್ಸ್? ದಟ್ ಇಸ್ ದ ಮ್ಯಾಗ್ನೆಟಿಕ್ ಫೋರ್ಸ್. ಓಕೆ, ಯಾವ್ದು ರೈಟ್ ಆನ್ಸರ್? ದಟ್ ಇಸ್ ಆಪ್ಷನ್ ಸಿ. ಓಕೆ ಓಕೆ ಕೆಂಜಪ್ಪ, ಫೈನ್ ಫೈನ್, ವೆರಿ ಗುಡ್ ಇಂಚರ್ ಅಂಡ್ ಕೆಂಜಪ್ಪ. ನಾ direction of current induced in a wire moving in a magnetic field is found using okay direction of a current induced. Okay, induced current na find ಮಾಡಕ್ಕೆ ಯಾವುದು ರೂಲ್ ನ ಯೂಸ್ ಮಾಡ್ತೀವಿ ಸರ್? ದಟ್ ಈಸ್ ರೈಟ್ ಹ್ಯಾಂಡ್ ಯಾವುದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಓಕೆ, ಸೊ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಓಕೆ, ಸೊ ದಿಸ್ ಇಸ್ ಫಾರ್ ಯಾವುದು ರೈಟ್ ಹ್ಯಾಂಡ್ ಕ್ಲಾಸ್ ರೂಲ್ ಅಂತಂದ್ರೆ ದಟ್ ಇಸ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್. And Fleming's left hand rule, that is for a magnetic force. And Fleming's right hand rule, that is induced current. Okay,
ಅಂಡ್ ಆಂಪಿಯರ್ಸ್ ರೂಲ್ ಇದೇನಕ್ಕಂದ್ರೆ ಫೈಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ ರೈಟ್, ಸೊ ದಟ್ ಈಸ್ ಆಪ್ಷನ್ ಸಿ, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ನ ಯೂಸ್ ಮಾಡ್ತೀವಿ. Okay, now let's move on to the next question. That is, a metallic rod of length 1 meter held along east-west direction is allowed to fall under free fall under u is equals to 0 down freely given a horizontal component of earth magnetic field that is the 3 into 10 power minus 5 Tesla. The EMF induced in the rod at an instant t is equals to 2 seconds ಆಫ್ಟರ್ ಇಟ್ ಈಸ್ ರಿಲೀಸ್ಡ್ ಈಸ್. ಅಂದ್ರೆ ಇ ಎಂ ಎಫ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಇಲ್ಲಿ ನಮಗೆ ಫ್ರೀ ಫಾಲ್ ಅಂದ್ರೆ ದ ಮೋಷನ್ ಆಫ್ ಸಾರಿ ವಾಟ್ ಇಸ್ ದಟ್? ಇದು ಯಾಕೋ ಇದು ಸ್ವಲ್ಪ ಫೋನ್ ಜಾಸ್ತಿ ಮಾಡ್ಬೋದು. ಹಾ, ಸೊ ಇಲ್ಲಿ ಮೋಷನ್ ಆಫ್ ಎ ಕಂಡಕ್ಟರ್ ಫ್ರೀ ಫಾಲ್ ಆಗ್ತಿದೆ ಯಾವ್ದ್ರಲ್ಲಿ? ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ. ದ ಮೋಷನ್ ಆಫ್ ಎ ಕಂಡಕ್ಟರ್ ನಮಗೆ ಫಾರ್ಮುಲಾ ಗೊತ್ತಿದೆ. ಓಕೆ, motional EMF. Okay, so motional EMF the formula ಏನು sir? It is a B into L into V, right? Yes sir. So B value ಇದೆ, L value ಇದೆ, but what about the V value? V value ಇಲ್ಲ. But ಇಲ್ಲಿ you can find out using equations of motion. ಯಾವುದು? first equation of motion use ಮಾಡಬಹುದು. What is that ಅಂದ್ರೆ V is equals to U plus AT. Okay, so free fall ಆಗಿದ್ರಿಂದ so V that is equals to 0 and in place of A that is the G and into T. Okay, so V is equals to G value ಎಷ್ಟಿದೆ sir? It is a 10 and the time ಎಷ್ಟಿದೆ 2. Therefore it is a 20 meter per second. Okay ನಾ? Right sir. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನು ಸಿಗುತ್ತೆ ನಿಮಗೆ? E. Okay, so that is the E. So that is equals to B value that is the 3 into 10 power minus 5 into L that is the 1 and this is the 20. ಎಷ್ಟಾಗುತ್ತೆ? 2 3 6. Okay, so 60 ಆಗುತ್ತೆ. So that is 10 power minus 5. So final ಆಗಿ ನೀವು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ sir? It is a 6 into 10 power minus 4 volt. Okay, so 6 into 10 power minus 4 volt ಆಗುತ್ತೆ. That is ಯಾವ್ದು ಬರುತ್ತೆ sir? It is option A. Get your point? ಇಂಚರ ಅಂಡ್ ಕೆಂಚಪ್ಪ ಅರ್ಥ ಆಗ್ತಿದೇನಾ? ಲೋಕಪ್ಪ ನಿಮ್ಗೆ ಅರ್ಥ ಆಗ್ತಿದೇನಾ? ಒಂದ್ಸತಿ ಕನ್ಫರ್ಮ್ ಮಾಡಿ ನನಗೆ. ಓಕೆ, 6 into 10 power minus 4 volt. Next one, a rod of a length 2 meter. Okay, so length ಕೊಟ್ಟಿದ್ದಾರೆ. Okay, next one, with a speed 5 meter per second on a rectangular coil conducting frame as shown in the figure. There exists a uniform magnetic field that is a B ಕೊಟ್ಟಿದ್ದಾರೆ 0.04 Tesla perpendicular to the field. Okay, so perpendicular to the plane of the figure. If the resistance of the rod is so 3 ohm, current through, okay, so current through the rod is 2 ಅಂತ ಕೇಳ್ತಾರೆ. ಇಲ್ಲಿ ನಿಮಗೆ ಪರ್ಪೆಂಡಿಕ್ಯುಲರ್ ಅಂದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಪರ್ಪೆಂಡಿಕ್ಯುಲರ್ ಅಂತ ದಟ್ ಇಸ್ 90 ಡಿಗ್ರಿ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ನಾವು ಫೈಂಡ್ ಮಾಡ್ಬೇಕಾದ್ರೆ ಯಾವುದು? ದ ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಏರಿಯಾ ವೆಕ್ಟರ್. ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಇದೆ? ಇನ್ಸೈಡ್ ಅಲ್ವಾ? ಲೂಪ್ ಎಲ್ಲಿದೆ? ಇಲ್ಲಿ. ಓಕೆ, ಸೊ ಔಟ್ ಸೈಡ್ ಆಗಿರ್ಬೋದು. ಇಲ್ಲ ಕರೆಂಟ್ ಯಾವ ಕಡೆ ಹೋಗ್ತದೆ? ಈ ಕಡೆ ಡೌನ್ವರ್ಡ್. ಓಕೆ, ಸೊ ಸೇಮ್ ಡೈರೆಕ್ಷನ್ ಇದೆ. ಥೀಟಾ ವ್ಯಾಲ್ಯೂ ಇಸ್ 0 ಅಂಡ್ ನಮಗೆ ಗೊತ್ತಿರೋ ಪ್ರಕಾರ ಕರೆಂಟ್ ವ್ಯಾಲ್ಯೂ ಏನ್ ಬರುತ್ತೆ ಸರ್? ಕರೆಂಟ್ ವ್ಯಾಲ್ಯೂ ಅಂತಂದ್ರೆ ಸರ್ I is equals to V divided by R ಅಕಾರ್ಡಿಂಗ್ ಟು ದ ಓಮ್ಸ್ ಲಾ. ಬಟ್ ಇಲ್ಲಿ V ನ ಯೂಸ್ ಮಾಡಲ್ಲ. ಇನ್ಸ್ಟೆಡ್ ಆಫ್ ದಟ್ E divided by R ಅಂತ ಯೂಸ್ ಮಾಡ್ತೀವಿ. ಕರೆಕ್ಟಾ? ಎಸ್ ಸರ್. ಈ ವ್ಯಾಲ್ಯೂ ಇನ್ ಮೋಷನಲ್ EMF ಏನ್ ಬರುತ್ತೆ ಸರ್? ಇಟ್ ಇಸ್ BLV ಸರ್ ಡಿವೈಡೆಡ್ ಬೈ R ಅಂತ ಬರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್? B ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 0.04 into L ವ್ಯಾಲ್ಯೂ ದಟ್ ಇಸ್ 2 ಮೀಟರ್ ಅಂಡ್ V ದಟ್ ಇಸ್ 5. ಸೊ ರೆಸಿಸ್ಟೆನ್ಸ್ ಎಷ್ಟು? 3. ಎಷ್ಟಾಗುತ್ತೆ ಇಲ್ಲಿ? 2 5 10 ಅಂತಂದ್ರೆ 10 0.4 ಡಿವೈಡೆಡ್ ಬೈ 3. ಓಕೆ, ಎಷ್ಟಾಗುತ್ತೆ? 3 4 12 ಯಾ ನನ್ನ ಲ್ಯಾಂಗ್ವೇಜ್ ನೋಡ್ರಪ್ಪ ಎಷ್ಟು ಚಲೋ ಅದ. ಓಕೆ, ಸೊ ದಟ್ ಇಸ್ 1333. ಓಕೆ, ಸೊ 0.1333 ಆಂಪಿಯರ್ ಬರುತ್ತೆ. ಓಕೆ, ಸೊ ದಟ್ ಇಸ್ ಕರೆಂಟ್ ಇಸ್ ನಥಿಂಗ್ ಬಟ್ ಸೊ 0.133 ಆಂಪಿಯರ್ ಅಂತ ಬರುತ್ತೆ. ಓಕೆ, ಸೊ ಆಪ್ಷನ್ಸ್ ಗಳನ್ನ ಚೆಕ್ ಮಾಡಿ. ಓಕೆ, ಸೊ ಆಪ್ಷನ್ಸ್ ಗಳನ್ನ ಚೆಕ್ ಮಾಡಿ. ಏನ್ ಬರುತ್ತೆ? 1.33 0 ಪಾಯಿಂಟ್ ಇಲ್ವಲ್ಲೋ, ಇದನ್ನ ಕನ್ಸಿಡರ್ ಮಾಡ್ಕೋಣ. ಇಲ್ಲೇನಿದೆ? ಮಿಲಿ ಆಂಪಿಯರ್ ಆಂಪಿಯರ್ ಅಂತಿಲ್ಲ, ಮಿಲಿ ಆಂಪಿಯರ್ ಕನ್ವರ್ಟ್ ಮಾಡೋಣ. ಸೊ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 133 ಮಿಲಿ ಆಂಪಿಯರ್. ಓಕೆ, ಸೊ ದಿಸ್ ಇಸ್ 133 ಮಿಲಿ ಆಂಪಿಯರ್ಗೆ ಕನ್ವರ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಹೇಗೆ ಕನ್ವರ್ಟ್ ಮಾಡೋದು ಸರ್ ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಇಲ್ಲಿ ನೋಡಿ. ಸೊ 0.133 ಇದನ್ನ ನಾನೇನ್ ಮಾಡ್ತೀನಿ? ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 1000 ಮಾಡ್ತೀನಿ. ಓಕೆ, ಸೊ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 1000 ಏನಾಗುತ್ತೆ ಸರ್? ದಿಸ್ ಇಸ್ ಈಕ್ವಲ್ಸ್ 1 2 3 ಈ 0 ಹೋಗ್ಬಿಡುತ್ತೆ, 133 ಆಗುತ್ತೆ. ಇಲ್ಲಿ 10 power 3 ಅಂತ ಬರೀಬಹುದು. ಅದನ್ನ ಮೇಲ್ಗಡೆ ತಂದ್ರೆ ಏನಾಗುತ್ತೆ? 133 into 10 power minus 3 ಅಂತ ಆಗುತ್ತೆ. ಸೊ ದೇರ್ ಫೋರ್ 133 ಮಿಲಿ ಆಂಪಿಯರ್ ಅಂತ ಆಗುತ್ತೆ. ಸೊ ಈ ತರ ಕನ್ವರ್ಷನ್ ಮಾಡ್ಬೇಕು. ಓಕೆ, ಸೊ 133 ಮಿಲಿ ಆಂಪಿಯರ್. ಓಕೆ, ಸೊ 133 ಮಿಲಿ ಆಂಪಿಯರ್. ಗೆಟ್ ಯುವರ್ ಪಾಯಿಂಟ್? ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಕನ್ಸಿಡರ್ ಅ ಸಿಚುವೇಶನ್ ಗಿವೆನ್ ಇನ್ ದ ಫಿಗರ್. ಓಕೆ, ಸೊ ಇಲ್ಲಿ ಮೋಸ್ಟ್ಲಿ EMF ಬಗ್ಗೆನೇ ಹೇಳ್ತಾರದು.
In the figure, the wire AB, okay, so wire AB ಇದೆಯಲ್ಲ ಈ wire AB ಬಗ್ಗೆ ಕೇಳ್ತಿರೋದು. Okay, so wire AB. Okay, so that is wire AB is the slide on a fixed rails with a constant velocity. If the wire AB is replaced by the semicircular wire, the magnitude of the induced current will be. So magnitude of induced current will be ಅಂದ್ರೆ BLV. Okay, so BLV induced current ಅಂದ್ರೆ I. Okay, so E divided by R. Okay, so BLV so divided by R ಆಗುತ್ತೆ. So B is constant and V is constant, R is constant. Okay, right sir. ಮಿಕ್ಕಿದ್ದು ಯಾವುದು L, that is effective length ಅಂತಿದೆ. Effective length ಬಗ್ಗೆ ನಾನು ಆಲ್ರೆಡಿ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. That is effective length does not depends upon shape and size. It is only depend upon initial and final point ಜೊತೆ. So therefore it remains the same. Okay, so it remains the same. Okay, so it remains same. That is option B. Very good Inchara and Kinchappa, super control, super. Now let's move on to the next one. An aircraft with a wingspan of 40 meters flies with a speed of 1080 km/h in the eastward direction at a constant altitude in a northern hemisphere, where vertical component of the earth magnetic field is 1.75 into 10 power minus 5 Tesla. Then EMF developed between the tips of the wings ಅಂತ. Okay, wings ಇರುತ್ತಲ್ಲ ಎರಡು ಹೆಂಗೆ, ಓಕೆ ಕಾಣಿಸ್ತಿದೀನಾ, ಟಿಪ್ಸ್. ಓಕೆ, ಸೊ ಟಿಪ್ಸ್ ಇರುತ್ತೆ, ಈ ಎರಡರ ಮಧ್ಯೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅಥವಾ EMF ಎಷ್ಟು ಡೆವಲಪ್ ಆಗುತ್ತೆ ಅಂತ ಕೇಳ್ತಿರೋದು. ಓಕೆ, ಸೊ ಡೈರೆಕ್ಟ್ ಆಗಿ ಇಟ್ ಇಸ್ ಡಿಪೆಂಡ್ ಅಪಾನ್. ಓಕೆ, ಸೊ BLV. ಓಕೆ, ಸೊ E is equals to BLV ಮೋಷನಲ್ EMF ಮೇಲೆನೇ ಇದೆ. ಓಕೆ, ಸೊ BLV, ಸೊ B ವ್ಯಾಲ್ಯೂಸ್ ಇದೆ ಸರ್, ಇಟ್ ಇಸ್ 1.75 into 10 power minus 5 Tesla. L, that is a 40 meter. V, that is the 1080 ಕಿಲೋಮೀಟರ್ ನ ಮೀಟರ್ ಪರ್ ಸೆಕೆಂಡ್ ಗೆ 5 divided by 18 ಅಂತ ಮಾಡಬಹುದು. ಓಕೆ, ಸೊ ಈ 5 divided by 18 ಏನಕ್ಕೆ ಸರ್, ಕಿಲೋಮೀಟರ್ ಪರ್ ಅವರ್ ನ ಸೊ ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡೋಕೆ. ಓಕೆ, ಮೀಟರ್ ಪರ್ ಸೆಕೆಂಡ್ ಎಲ್ಲಿ ಬರುತ್ತೆ ಸರ್ ಅಂತ ಹೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್, ಓಕೆ, ದಟ್ ಈಸ್ ನಥಿಂಗ್ ಬಟ್ ಕ್ಲಾಸ್ 11th ಅಲ್ಲಿ ಮೋಷನ್, ದಟ್ ಈಸ್ ಅ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಅಲ್ಲಿ ಕಲ್ತಿರ್ತೀರ ಅಥವಾ ಕ್ಲಾಸ್ 9th ಅಲ್ಲೇ ಕಲ್ತಿರ್ತೀರ. ಓಕೆನಾ, ರೈಟ್, ಡನ್. ಹಾ, ಸೊ ನೆಕ್ಸ್ಟ್ ಒನ್ ನೋಡಿ, ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ. ಓಕೆ, ಸೊ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನ್ ಸಿಗುತ್ತೆ ಸರ್, E that is equals. ಓಕೆ, ಸೊ E that is equals ಎಷ್ಟು ಬರುತ್ತೆ ನೋಡಿ ಸರ್, 1.75 into 40. ಓಕೆ, and 1080. ಓಕೆ, and 5. ಓಕೆ, ಸೊ divided by 18. ಓಕೆ, ಸೊ ಎಷ್ಟು ಬಂತು ಸರ್, ಇಟ್ ಇಸ್ 2100,000. ಓಕೆ, ಸೊ ದಟ್ ಇಸ್ 10 power minus 5. ಎಷ್ಟು 1 2 3 4. ಓಕೆ, ಸೊ 4 5 ಮಾಡ್ಬೇಕಂದ್ರೆ 0.21 ವೋಲ್ಟ್. 0.21 ವೋಲ್ಟ್ ಆಗುತ್ತೆ. ಓಕೆ, 0.21 ವೋಲ್ಟ್. ಓಕೆ, ಸೊ ದಟ್ ಇಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ ಸರ್, ನೀವು ಬ್ಯಾಚ್ ಹೇಗೆ ಪರ್ಚೇಸ್ ಮಾಡೋದು, ಪಾಸ್ಬುಕ್ ಮುಖಾಂತರ ಅಂತ ವಿಡಿಯೋ ಮಾಡಿ. ಯಾಕೆಂದ್ರೆ ಎಷ್ಟೋ ಮಕ್ಕಳಿಗೆ ಏನೋ ಗೊತ್ತಾಗ್ಲಿಲ್ಲ ಕಣ, ಡಿಲೀಟ್ ಮಾಡ್ದಲ್ಲೋ. ನೆಕ್ಸ್ಟ್ ಕ್ವಶನ್. ಎಸ್, ಇದನ್ನ ಹೋಮ್ವರ್ಕ್ ಆಗಿ ತಗೊಳ್ಳಿ. ಏನ್ ಕೊಟ್ಟಿರೋದು, ಓಕೆ, ಫೋರ್ಸ್ ಬಗ್ಗೆ ಕೇಳಿದ್ರು, ಹೋಮ್ವರ್ಕ್ ಬೇಡ. As shown in the figure, a metal rod makes a contact and complete the circuit. Okay, the circuit is perpendicular to the magnetic field with a B is equals to 0.15 Tesla. If the resistance is a 3 ohm, the force needed to move the rod as indicated with a constant speed 2 meter per second ಅಂತಿದೆ. ಇಲ್ಲಿ ಫೋರ್ಸ್ ನ ಫೈಂಡ್ ಮಾಡಬೇಕು. ಓಕೆ, ಸೊ ಫೋರ್ಸ್ ನ ಫೈಂಡ್ ಮಾಡ್ಬೇಕಂದ್ರೆ ನಾವು ಆಲ್ರೆಡಿ ಕಲ್ತಿದ್ವಿ ಏನಂತಂದ್ರೆ ಸರ್, ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಟು B ಸ್ಕ್ವೇರ್ L ಸ್ಕ್ವೇರ್ V ಸೊ ಡಿವೈಡೆಡ್ ಬೈ R ಅಂತ. ಓಕೆ, ಎಸ್ ಆರ್ ನೋ ಸರ್, ಇದು ಎಲ್ಲಿ ಕಲ್ತಿದ್ವಿ ಅಂತಂದ್ರೆ ಇಲ್ಲಿ ನಿಮ್ಗೆ ತೋರಿಸ್ ನೋಡಿ, ಸ್ಪೆಷಲ್ ಕೇಸಸ್ ಅಲ್ಲೆಲ್ಲ ಕಲ್ತಿದ್ವಿ. ಓಕೆ, ಸೊ ಸ್ಪೆಷಲ್ ಕೇಸಸ್. ಬಾರೋ ಬಾರೋ ರಣಧೀರ ಎಲ್ಲಿದೆಯೋ B ಸ್ಕ್ವೇರ್ L ಸ್ಕ್ವೇರ್ V ಸ್ಕ್ವೇರ್ ನೋಡಿ, B ಸ್ಕ್ವೇರ್ L ಸ್ಕ್ವೇರ್ V, B ಸ್ಕ್ವೇರ್ L ಸ್ಕ್ವೇರ್ V ಡಿವೈಡೆಡ್ ಬೈ R. ಓಕೆ, ಸೊ B ಸ್ಕ್ವೇರ್ L ಸ್ಕ್ವೇರ್ V ಡಿವೈಡೆಡ್ ಬೈ R. ಓಕೆ, ಸೊ ಆ ಫಾರ್ಮುಲಾ ಯೂಸ್ ಮಾಡಬೇಕು. ಓಕೆ, ರೈಟ್, ನೋಡಿ B ಸ್ಕ್ವೇರ್ L ಸ್ಕ್ವೇರ್ V. ಸೊ F that is equals to B values ಇದೆ ಸರ್, ಇಟ್ ಇಸ್ 0.15. ಓಕೆ, 0.15 ಹೋಲ್ ಸ್ಕ್ವೇರ್ ಇಂಟು L ಎಷ್ಟಿದೆ, L L L L L L L L ಹೈ L ಇಲ್ಲಿ ಕೊಟ್ಟರೆ ನೋಡಿ. ಓಕೆ, ಸೊ ದಟ್ ಈಸ್ ದ 50 ಸೆಂಟಿಮೀಟರ್ ಅಂದ್ರೆ ನಥಿಂಗ್ ಬಟ್ ಇಟ್ ಇಸ್ ದ 0.5 ಮೀಟರ್ ಅಂತ. ಓಕೆ, ಸೊ ಅಥವಾ 0.5 ಮೀಟರ್ ಹೋಲ್ ಸ್ಕ್ವೇರ್ ಇಂಟು V ಸ್ಪೀಡ್ ಎಷ್ಟು 2 ಮೀಟರ್ ಪರ್ ಸೆಕೆಂಡ್. ಸೊ ಓಲ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ 3 ಓಮ್. ಓಕೆ, ಸೊ ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಟು ಪಟ್ ಅಂತ ಹೇಳಿ ಆನ್ಸರ್ ಮಾಡ್ಬಿಡೋಣ. ಓಕೆನಾ, ಪಟ್ ತಟ್ 0.15 ಇಂಟು 0.15 ಇಂಟು 0.5 ಇಂಟು 0.5 ಇಂಟು 2
ಓಕೆ ಸೊ ಡಿವೈಡೆಡ್ ಬೈ 3 ಎಷ್ಟಾಯ್ತು 0.00375 ಓಕೆ ಸೊ ಇದನ್ನ ಶಿಫ್ಟ್ ಮಾಡಿದ್ರೆ ಎಷ್ಟಾಗುತ್ತೆ F 1 2 3 okay so 3.75 into 10 power minus 3 Newton. Okay so that is 3.75 okay 3.75 into 10 power minus 3 Newton. Okay so help us 3.75 10 power minus 3. That is option A. Option A is the right answer. Okay. ಸರ್ ನೀವು ಬ್ಯಾಚ್ ಹೇಗೆ ಪರ್ಚೇಸ್ ಮಾಡಬೇಕು ಬ್ಯಾಂಕ್ ಪಾಸ್ಬುಕ್ ಮುಖಾಂತರ ಅಂತ ವಿಡಿಯೋ ಮಾಡಿ, ಯಾಕೆಂದ್ರೆ ಎಷ್ಟು ಮಕ್ಕಳಿಗೆ ಗೊತ್ತಿರಲ್ಲ. ನನ್ಗೆ ಗೊತ್ತು ಹೆಲ್ಪ್ ಆಗಲಿ ಅಂತ ನನ್ನ ಫ್ರೆಂಡ್ ಒಬ್ಬನಿಗೆ ಗೂಗಲ್ ಪೇ ಹೇಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ ಹಾಗೆ. ಓಕೆ ಸೊ ಪಾಸ್ಬುಕ್ ಮೂಲಕ ಬರಲ್ಲ ಕಣ. ಓಕೆ ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಅಲ್ಲ, ಪಾಸ್ಬುಕ್ ಮೂಲಕ ಮಾಡೋಕ್ಕಾಗಲ್ಲ. ಓಕೆ ಸೊ ಆಲ್ರೆಡಿ ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸಿದ್ದೀನಿ ಹೇಗೆ ಅಂತ. ದಟ್ಸ್ ಓಕೆ. ಸೊ ಇವತ್ತು ಸಹ ನಿಮಗೆ ತೋರಿಸ್ತೀವಿ ಯಾವ ರೀತಿ ನೀವು ಪೇಮೆಂಟ್ ಮಾಡ್ಬೋದು ಅಂತೇಳಿ. ಓಕೆ ಡೋಂಟ್ ವರಿ. ಸೊ ಇವತ್ತು ಲೈವ್ ನಡೀತಲ್ಲ 5:30ಗೆ ಓರಿಯಂಟೇಷನ್ ಇದೆ, ಅವಾಗ ನಿಮಗೆ ತಿಳಿಸ್ತೀವಿ. ಓಕೆನಾ ರೈಟ್. ಸೊ ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎಸ್ ಇಲ್ಲಿ ಕೇಳಿರೋದು ಫೋರ್ಸ್ ರಿಕ್ವೈರ್ಡ್ ಟೇಕ್ ಇಟ್ ಆಸ್ ಅ ಹೋಮ್ ವರ್ಕ್. ಓಕೆ ಸೊ ಸಿಮಿಲರ್ ಕ್ವೆಶ್ಚನ್ ಬಂತಪ್ಪ. ಓಕೆ ನನ್ನ ಜಾಬ್ ಸ್ವಲ್ಪ ಈಸಿ ಆಯ್ತು. ನೆಕ್ಸ್ಟ್ ಎಸ್ ಎ ಕಂಡಕ್ಟಿಂಗ್ ರಾಡ್ AC. ಓಕೆ ಸೊ ಎ ಕಂಡಕ್ಟಿಂಗ್ ರಾಡ್ AC of length 4L. Okay so total length is the 4L ಇದೆ. Rotated with the angular velocity about a point O. Okay in a uniform magnetic field B directed into the plane of the paper. If AO is the L and OC is the 3L, then potential difference between A and C, that is VA minus VC ಎಷ್ಟಾಗುತ್ತೆ. Okay so VA minus VC ಎಷ್ಟಾಗುತ್ತೆ. Okay so ಇದ್ರ ಬಗ್ಗೆ what is the distance ಅಂತ ಹೇಳ್ತಿರೋದು. what is the distance ಈ ಎರಡರ ಮಧ್ಯೆ ಈ ಡಿಸ್ಟೆನ್ಸ್ ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಓಕೆ ಸೊ ಈ ಎರಡನ್ನ ಡಿಸ್ಟೆನ್ಸ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ OA ಎಷ್ಟಿದೆ ಸರ್? ಇಟ್ ಇಸ್ ದ L ಅಂಡ್ ಇದೆಷ್ಟಿದೆ ಸರ್? ಇಟ್ ಇಸ್ ದ 3L ರೈಟ್. ಸೊ ಇಲ್ಲಿ ನಾವು ವೆಲಾಸಿಟಿನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಸೊ ದಿಸ್ ಇಸ್ ದ ವೆಲಾಸಿಟಿ ಅಂಡ್ ದಿಸ್ ಇಸ್ ದ ವೆಲಾಸಿಟಿ. ಓಕೆ ಸರ್. ಓಕೆ ಸೊ ದಿಸ್ ಇಸ್ V ಅಂಡ್ ದಿಸ್ ಇಸ್ ಆಲ್ಸೋ V. ದ ಫಸ್ಟ್ ಒನ್ ನೋಡಿ ಈ ಕಡೆ ತಗೊಂಡ್ರೆ ದಿಸ್ ಇಸ್ ಹೈ ಪೊಟೆನ್ಷಿಯಲ್ ಅಂಡ್ ದಿಸ್ ಇಸ್ ದ ಲೋ ಪೊಟೆನ್ಷಿಯಲ್. ಓಕೆ ದಿಸ್ ಇಸ್ ಹೈ ಪೊಟೆನ್ಷಿಯಲ್ ಅಂಡ್ ದಿಸ್ ಇಸ್ ದ ಲೋ ಪೊಟೆನ್ಷಿಯಲ್. ಅಂಡ್ ಈ ಕಡೆ ನೋಡ್ಕೊಂಡ್ರೆ ಓಕೆ ಸೊ ಈ ಕಡೆ ಹೈ ಪೊಟೆನ್ಷಿಯಲ್. ಓಕೆ ಇಲ್ಲಿ ನೋಡಿ ಹಿಂಗ್ ಇಟ್ಕೊಂಡ್ರೆ ಓಕೆ ಸೊ ದಿಸ್ ಇಸ್ ಹೈ ಪೊಟೆನ್ಷಿಯಲ್ ಈ ಕಡೆ. ಓಕೆ ಸೊ ಈ ಕಡೆ ಇಟ್ಕೊಂಡ್ರೆ ದಿಸ್ ಇಸ್ ಹೈ ಪೊಟೆನ್ಷಿಯಲ್, ದಿಸ್ ಇಸ್ ಲೋ ಪೊಟೆನ್ಷಿಯಲ್. ಈ ಕಡೆ ಇಟ್ಕೊಂಡ್ರೆ ದಿಸ್ ಇಸ್ ಹೈ ಪೊಟೆನ್ಷಿಯಲ್, ದಿಸ್ ಇಸ್ ಲೋ ಪೊಟೆನ್ಷಿಯಲ್. ಓಕೆ ಸೊ ಲೋ ಪೊಟೆನ್ಷಿಯಲ್. ಓಕೆ ಸರ್ ಇಲ್ಲಿ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು. ಹೇಗೆ ಅಂತಂದ್ರೆ ಸರ್ ವಿ ನೋ ದಟ್ E is equals to B omega so divided by 2. L ಏನ್ ಬಂದಿದೆ ಸರ್? ಇಟ್ ಇಸ್ LOC. ಓಕೆ ಸೊ LOC ಸ್ಕ್ವೇರ್ ಮೈನಸ್ L OA. ಓಕೆ ಸೊ O ಸ್ಕ್ವೇರ್. ಓಕೆ ಸರ್ ಸೊ E that is equals to B omega so divided by 2. LOC ಎಷ್ಟಿದೆಪ್ಪ ಸರ್? ಇಟ್ ಇಸ್ ದ 3L ಹೋಲ್ ಸ್ಕ್ವೇರ್. ಓಕೆ ಎಸ್ ಸರ್. LOA ಎಷ್ಟಿದೆ ಅದು ಸರ್? ಇಟ್ ಇಸ್ L ಸ್ಕ್ವೇರ್. ಓಕೆ ಎಸ್ ಸರ್. ಸೊ ದಟ್ ಇಸ್ ದ B omega ಸ್ಕ್ವೇರ್ divided by 2. ಅರೆ ಸೊ divided by 2. ಸೊ ದಟ್ ಇಸ್ 9L ಸ್ಕ್ವೇರ್ ಮೈನಸ್ L ಸ್ಕ್ವೇರ್ ಎಷ್ಟಾಗುತ್ತೆ 8. ಓಕೆ ಸೊ ದಟ್ ಇಸ್ ದ B omega divided by 2 into 8L square. Okay so ಎಷ್ಟಾಗುತ್ತೆ 2 to 4. Okay so E is equals to 4 times of B omega into L. Okay so L square. So this is a required solution. Okay that is a required solution. That is 4B omega L square. Okay so that is the 4B omega L square ಆಗುತ್ತೆ. Done? Clear? Now let's move on to the next question. Next question ನೋಡಿ. A metallic wheel of radius L and 8 spokes is rotated in a uniform magnetic field B as shown. The motional EMF across the center and rim. ಇದು ಆಕ್ಚುಲಿ rotational motion ಬರಬೇಕು. ಓಕೆ ಸೊ rotational motion ಬರಬೇಕು. motional EMF ಅಂತ ಆಗಿದೆ. ಇಟ್ ಇಸ್ ಅ rotational motion. ಓಕೆ ಅಂಡ್ ಇಲ್ಲಿ ನೋಡಿ ಕಾಮನ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಸೊ ದಿಸ್ ಇಸ್ ಸೆಂಟರ್ ಅಂಡ್ ದಿಸ್ ಇಸ್ A. ಓಕೆ ಸೊ ನೋಡಿ ಎಲ್ಲ ಈ ಎರಡು ಪಾಸಿಬಲ್ ಐ ಮೀನ್ ಎರಡು ಎಂಡ್ಸ್ ಅಲ್ಲಿ ಮಾತ್ರ ಕನೆಕ್ಟ್ ಆಗಿದೆ. OA 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 OA. ವಾಟ್ ಇಸ್ ದ ಕಾಂಬಿನೇಷನ್ ಸರ್? ಈ ಕಾಂಬಿನೇಷನ್ ಏನ್ ತೋರಿಸ್ತದೆ ಅಂದ್ರೆ between 2 points ಅಂದ್ರೆ that is a parallel combination. Okay so parallel combination ಅಂದ್ರೆ ಏನು sir? Potential difference is a constant. Okay so potential difference is a constant. Therefore E is equals to rotational motion ಆಗಿಂದ B omega L square. Okay so divided by 2. Okay B omega square L divided by 2. Okay so of B omega L square divided by 2. That is option D. Okay na right. So next question ನೋಡೋಣ. Next question. A square loop with a side L and resistance 1 ohm is placed in a uniform magnetic field 0.5 Tesla. The plane of the loop is perpendicular to the direction of the magnetic field. The magnetic flux through the loop. ಇಲ್ಲಿ ಪರ್ಪೆಂಡಿಕ್ಯುಲರ್ ಅಂದ ತಕ್ಷಣ ನೀವು cos θ cos 90 is equals to 0 ಅಂತ ಅನ್ಕೋಬೇಡಿ. ಪ್ಲೇನ್ ಬಗ್ಗೆ ಮಾತಾಡ್ತಾರೆ ನೋಡಿ ಬೇಕಿದ್ರೆ.
ಓಕೆ ಪ್ಲೇನ್ ಬಗ್ಗೆ ಮಾತಾಡ್ತಿರೋದು, ಪ್ಲೇನ್ ನಾಟ್ ಏರಿಯಾ. ಏರಿಯಾ ಇಸ್ ಪರ್ಪೆಂಡಿಕ್ಯುಲರ್, ದಟ್ ಇಸ್ 0, ಬಟ್ ಪ್ಲೇನ್ ಪರ್ಪೆಂಡಿಕ್ಯುಲರ್, ದಟ್ ಇಸ್ ಥೀಟಾ ಇಸ್ ಈಕ್ವಲ್ಸ್ ಟು 0 ಅಂತ. ಓಕೆ ರೈಟ್. ಸೊ ಇದರ ಪ್ರಕಾರ ನಾವು ಮಾತಾಡಿದ್ರೆ ಯಾವ್ದು ಕೇಳ್ತಿರೋದು, ಮ್ಯಾಗ್ನೆಟಿಕ್ ಫ್ಲಕ್ಸ್ ತಾನೆ. ಓಕೆ ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಯಾವ್ದಾರ ಮ್ಯಾಗ್ನೆಟಿಕ್ ಫ್ಲಕ್ಸ್ ದಟ್ ಇಸ್ ಈಕ್ವಲ್ಸ್ ಟು that is a BA cos phi. Okay, so BA cos theta ಅಂತ ಬರೀಬಹುದು. Okay, so cos theta and flux that is equals to B value ಎಷ್ಟಿದೆ, B ಎಲ್ಲದು ನನಗೆ ಕಾಣ್ತಾ ಇಲ್ಲಲ್ಲ, ಹಾ ಇಲ್ಲಿದೆ. Okay, so B that is 0.5 into area ಎಷ್ಟಿದೆ ಸರ್, it is square ಇದೆ of a side square. Okay, so that is side square and cos is 0 degree. Okay, so cos 0 degree, so phi is equals to 0.5 into 1 and cos 0 is 1. Okay, so flux that is equals to 0.5 Weber. Okay, so that is 0.5 Weber. Okay, that is 0.5 Weber. That is option C. Okay, so option C is the right answer. Okay, now let's move on to the next question. A cycle wheel of radius. Okay, so radius ಕೊಟ್ಟಿದ್ದಾರೆ, is rotated with a constant angular velocity omega ಕೊಟ್ಟಿದ್ದಾರೆ in a region of magnetic field, that is magnetic field 0.1 ಕೊಟ್ಟಿದ್ದಾರೆ, which is perpendicular to the plane of a wheel. Okay, so plane ಕೊಟ್ಟಿದ್ದಾರೆ, therefore it is the cos 0 is equals to 1. The EMF generated between its center and the rim. Okay, so again it is the rotational motion ಬಗ್ಗೆ ಮಾತಾಡ್ತಿರೋದು. Okay, so rotational motion ಏನ್ ಬರೀತೀವಿ ನಾರ್ಮಲ್ ಆಗಿ ಸರ್, it is a B omega L square divided by 2, right? Yes sir. So B omega, okay, so that is B omega R square ಅಂತ ಬರೀಬಹುದು, ಯಾಕೆ ರೇಡಿಯಸ್. Okay, so length place ಅಲ್ಲಿ ರೇಡಿಯಸ್ ಅಂತ ಕೊಟ್ಟಿದ್ದಾರೆ. Okay, so B ವ್ಯಾಲ್ಯೂ ಎಷ್ಟಿದೆ ಸರ್, 0.1, omega ಎಷ್ಟಿದೆ ಸರ್, it is 10 and R square ಎಷ್ಟಿದೆ ಸರ್, it is 0.5 whole square. Okay, 0.5 whole square and divided by 2. Okay, so E that is equals, okay, so that is E that is equals to 0.1 into 10 into 0.5 into 0.5, so divided by 2 ಎಷ್ಟಾಗುತ್ತೆ 0.125 volt. Okay, 0.125 volt. Okay, 0.125 volt. Okay, so that is the option B. Option B is the right answer. You got my point? Okay now let's move on to the next question. A current in a coil changes from 2 ampere to 5 ampere. Okay, so this is initial current and this is the final current. Okay sir. Okay, so this is initial current and this is the final current. Okay, and this is the change in time. Okay, that is delta t. The magnitude of EMF induced in the coil is E. The value of a self inductance of the coil. Okay, so ಇಲ್ಲಿ ನಾವು EMF and self inductance ಮತ್ತೆ change in current ಈ ಮೂರು ರಿಲೇಷನ್ ಬರುತ್ತೆ ಸರ್. that is EMF that is equals to minus L di divided by dt. ಓಕೆನಾ, ರೈಟ್ ಸರ್. ಇದರ ಪ್ರಕಾರ ನಾವು ಹೇಳಿದ್ರೆ ಸರ್ E is equals to ಇಲ್ಲಿ ಮ್ಯಾಗ್ನಿಟ್ಯೂಡ್ ಬಗ್ಗೆ ಮಾತಾಡ್ತಾರೆ. ಓಕೆ, changes from 2 to 5, that is minus L. ಓಕೆ, ಸೊ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಈ ವ್ಯಾಲ್ಯೂ ಎಷ್ಟಿದೆ ಸರ್, ಇಟ್ ಇಸ್ 1 ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತಾರೆ. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಹೇಳೋದ್ರಿಂದ ನೀವೇನ್ ಮಾಡ್ಬೋದು, ಇದನ್ನ ಸೈನ್ ನ ಎಗರಿಸಬಹುದು. ಓಕೆ, ಸೊ that is di divided by dt. ಓಕೆನಾ, ರೈಟ್ ಸರ್. ಸೊ ಈ ವ್ಯಾಲ್ಯೂ ಎಷ್ಟಿದೆ ಸರ್, ಈ ವ್ಯಾಲ್ಯೂ that is 1 L and initial and final minus initial. Okay, so ಇದನ್ನ ಯಾವ ತರ ಬರೀಬಹುದು ಸರ್, final current minus initial current divided by, so that is change in time. Okay, right. So final current ಎಷ್ಟು ಸರ್, it is a 5 minus 2, so divided by 0.3 ಎಷ್ಟಾಗುತ್ತೆ ಸರ್, ಇದು 1 that is equals to L and ಇದು 3 ಆಗುತ್ತೆ, 3 0.3. ಇಲ್ಲಿ ನಾನು ಏನ್ ಮಾಡ್ತೀನಿ, multiply and divide by 10 ಮಾಡ್ತೀನಿ. Okay, so multiply and divide by 10, so ಎಷ್ಟಾಗುತ್ತೆ ಸರ್, 1 that is equals to L 30 divided by 3 ಅಂತ ಆಗುತ್ತೆ. Okay, so 1 0 get cancel, so L into 10 ಆಗುತ್ತೆ. Okay, so L is equals to 0.1 Henry. Okay, so that is 0.1 Henry. Okay, ಅರೆ 0.1 ಏನಿಲ್ಲ, ಸೊ ನಾನೇನ್ ಮಾಡ್ತೀನಿ ಇಲ್ಲಿ, ಸೊ 0.1 ಗೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 100 ಮಾಡ್ತೀನಿ. ಓಕೆ, ಸೊ ಮಿಲಿ ಇದಾರ ಎಲ್ಲ ಮಿಲಿ ಇದೆ, ಸೊ ದೇರ್ ಫೋರ್ ನಾನೇನ್ ಮಾಡ್ತೀನಿ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ, ಸೊ 10 power 3 divided by 10 power 3 ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಎಷ್ಟಾಗುತ್ತೆ ಸರ್, ಇಟ್ ಇಸ್ 100 ಮೇಲೆ ಬಂದ್ರೆ 10 power minus 3. ಓಕೆ, ಸೊ ಇದನ್ನ L is equals to 100 milli Henry. Okay, so milli Henry, 100 milli Henry. Okay, so that is the option B. Got my point? Okay na? Done na? Yes sir. Now let's move on to the next question. So next question, that is a current in a coil of an inductance 0.2 Henry changes from 5 ampere to 2 ampere in a 0.5 second. The magnitude of average induced EMF in the coil. Okay, so ಇಲ್ಲಿ ನಮಗೆ ಮ್ಯಾಗ್ನಿಟ್ಯೂಡ್ ಕೇಳಿರೋದು, ಮ್ಯಾಗ್ನಿಟ್ಯೂಡ್ ಯಾವಾಗ ಕೇಳ್ತಾರಲ್ಲ ಈ ನೆಗೆಟಿವ್ ಸೈನ್ ಬರೆಯಕ್ಕೆ ಹೋಗ್ಬೇಡಿ. ಓಕೆ, ಸೊ ಡಿ ಐ ಡಿವೈಡೆಡ್ ಬೈ, ಓಕೆ, ಸೊ ಬರೆದ್ರು ಸಹಿತ ನಡೀತು. ಓಕೆ, ಸೊ ಬಿ ಐ ಡಿವೈಡೆಡ್ ಬೈ ಡಿ ಟಿ. ಓಕೆ, ಸೊ ಇ ದಟ್ ಈಸ್ ಈಕ್ವಲ್ಸ್ ಟು ಈ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ದೇರ್ ಫೋರ್, ಓಕೆ, ಸೊ ದೇರ್ ಫೋರ್ ನಾನೇನು ಬರಿಬೋದು ಸರ್, ಇ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಎಲ್, ಎಲ್ ವ್ಯಾಲ್ಯೂ ಎಷ್ಟಿದೆ 0.2 ಇಂಟು, ಸೊ ಫೈನಲ್ ಕರೆಂಟ್ ಮೈನಸ್ ಇನಿಷಿಯಲ್ ಕರೆಂಟ್. ಓಕೆ, ಸೊ ದಿಸ್ ಇಸ್ ಇನಿಷಿಯಲ್
and this is the final. Okay, so this is final. Okay, yes sir. So final current is 2 and initial current that is 5. Ideshtagutte sir, it is 0.5. Okay sir, and E that is equals to minus 0.2 into minus 3 so divided by 0.5. Okay, so minus of minus plus ಆಗುತ್ತೆ 0.2 into 3 so divided by 0.5. and ಇಲ್ಲಿ ನೀವು ಚೆಕ್ ಮಾಡಬಹುದು multiply and divide by 10 ಮಾಡಿ. Okay, so multiply and divide by 10 ಮಾಡಿದ್ರೆ ಎಷ್ಟು ಸಿಗುತ್ತೆ ಸರ್? E that is equals to 3 6 and this is 5. ಎಷ್ಟಾಗುತ್ತೆ? 5 ಒಂದ್ಲೆ 5 5 2 10. Okay, so that is 1.2 volt ಆಗುತ್ತೆ. Okay, that is 1.2 volt. That is option A. Option B. Option B is the right answer. Very good, Kenchappa and Inchara. Super contra. Now, let's move on to the next question. Current in a coil changes from 4 to 0 in a 0.1 second and EMF is 100 volt. The self-inductance is, ಇಲ್ಲಿ same equation use ಮಾಡಿ, L is equals to minus L, the DI divided by DT na use ಮಾಡಿ. Okay, so take it as a homework question. So ಈ ತರ ಸಿಮಿಲರ್ ಕ್ವಶನ್ಸ್ ಇದ್ರೆ ನಾನು ಹೋಮ್ವರ್ಕ್ ಕ್ವಶನ್ಸ್ ಕೊಡ್ತೀನಿ. ಓಕೆನಾ? ಎಸ್, ಇದು ಸಹಿತ a long solenoid as number of turns, that is, okay, so number of turns ಎಷ್ಟಿದೆ? So 500. When a current is 2 ampere passes through it, resulting magnetic flux linked with the each turn of a solenoid is 4 into 10 power minus 3 Weber. The self inductance of the solenoid ಅಂತ ಕೇಳ್ತಾರೆ. Okay, so self inductance ಇದರ ಪ್ರಕಾರ ನಾವೇನ್ ಮಾಡಬಹುದು ಅಂತಂದ್ರೆ, okay, so that is the number of turns into flux, that is equals to current alva, so current. Okay, so number of current into L. Okay, so that is Li. Okay, so Li ಅಥವಾ self inductance that is equals to N5 so divided by, ಇದನ್ನ ಯೂಸ್ ಮಾಡಬಹುದು. Okay, ಅವರು ಕೇಳ್ತಾರೋ self inductance ಅಲ್ವಾ? Yes sir. Number of turns that is the 500 into flux ಎಷ್ಟಿದೆ sir? 4 into 10 power minus 3. The all divided by current ಎಷ್ಟು 2. Okay, so ಎರಡು 2 okay, 10. So 10 power 3, 10 power minus 3. Okay, so ಎಷ್ಟಾಗುತ್ತೆ sir? L is equals to 1 Henry, right? So 1 Henry, that is option C. Option C is the right answer. Okay, getting a point? ಇಲ್ಲಿ ಎಷ್ಟಾಗುತ್ತೆ sir? 500 ಇದೆ, ಇಲ್ಲಿ 2 ಉಳಿತು, 2 ಇಲ್ಲ 10, that means 1000 ಆಯ್ತು. ಇದು 10 power 3, ಇದನ್ನ 10 power plus 3, ಇದು 10 power minus 3, 10 power 0 ಆಗುತ್ತೆ. Any power 0 is a 1, therefore 1 Henry. Okay, now next question. Two coils of a self inductance L1 and L2 are placed near each other so that the total flux, okay, in one coil is a completely linked. Okay, so completely linked andre sir K is equals to 1. Okay, so K is equals to 1. With other, their mutual inductance ಏನಾಗುತ್ತೆ sir? Equals to ಆಗುತ್ತೆ. Okay, that is under square root L1 L2. ಅದೇ ನಿಮಗೆ not completely linked ಅಂತಂದ್ರೆ that is less than under square root L1 and L2 ಆಗುತ್ತೆ. ಓಕೆನಾ? Now let's move on to the next question. ಏನಿಲ್ಲ, two coils of self inductance 2 millihenry and 8 millihenry are placed so close together so that effective flux in one coil is completely, okay, so complete ಆಗಿದೆ. With the other, the mutual inductance between these two coils. Okay, mutual inductance ಅಂತಂದ್ರೆ mutual inductance that is equals to K under square root L1 L2 ಆಗುತ್ತೆ. Okay, so ಇಲ್ಲಿ completely ಅಂದ ತಕ್ಷಣ 1 ಆಗುತ್ತೆ. Okay, so for this case, okay, completely linked. So M that is equals to 1 into under square root, so it is the 2 milli ಅಂದ್ರೆ 10 power minus 3 into that is the 8 milli ಅಂದ್ರೆ 10 power minus 3. ಎಷ್ಟಾಗುತ್ತೆ sir? Mutual inductance that is equals to under square root 2 ಎಂಟ್ಲ 16 and this is 10 power minus 6. Okay, so M that is equals to, so 4 into 10 power minus 3 ಆಗುತ್ತೆ. Okay, so that is so 4 millihenry ಆಗುತ್ತೆ. Okay, so 4 millihenry. Okay, so 4 millihenry, that is option C. Okay, clear ಆಯ್ತಾ ಎಲ್ಲರಿಗೂ? Now let's move on to the next question. Okay, consider the following statement 1 and statement 2. AC generator works on the principle of electromagnetic induction. Yes, this is the right statement. Okay, AC generator works on the principle of electromagnetic induction. Yes. Statement 2. In an AC generator, as armature is rotated in a uniform magnetic field, the flux linked with the coil changes with which induces an EMF in the coil. Yeah, this is also right statement. Among the above two statements, both are correct. Okay, so both statements are true. Okay, so that is option A. Okay, so option A is the right answer. Next one. Current in the coil of a self inductance 5 millihenry changes from 2.5 ampere to 2.0 ampere in 0.01 second. Calculate the value of self inductance. ನೋಡಿ, say knows that EMF that is equals to minus L, so that is the DI divided by DT. Correct? Yes sir. So E is equals to, ಇದನ್ನ ಯಾವ ತರ ಬರೆಯಬಹುದು? minus L, so final current minus initial current,
ಸೊ ಡಿವೈಡೆಡ್ ಬೈ ಡೆಲ್ಟಾ ಟಿ ಅಂತ ಬರೀಬಹುದು. ಓಕೆ ಸರ್, ಈ ವ್ಯಾಲ್ಯೂ ಏನಿದೆ, ಈ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಆಫ್ ಸೆಲ್ಫ್ ಇಂಡಕ್ಟೆನ್ಸ್. ಓಕೆ, ಇಲ್ಲಿ ಈ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ಸೆಲ್ಫ್ ಇಂಡಕ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನಮಗೆ ಎಲ್ ಕೊಟ್ಟಿದ್ದಾರೆ ಅಂಡ್ ಚೇಂಜ್ ಇನ್ ಕರೆಂಟ್ ಟೈಮ್ ಕೊಟ್ಟಿದ್ದಾರೆ. ಓಕೆ, ಏನ ಸೆಕೆಂಡ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಓಕೆ ಕರೆಂಟ್ ಇನ್ ದ ಕಾಯಿಲ್. ಓಕೆ, ಓಕೆ ಸೆಲ್ಫ್ ಇಂಡ್ಯೂಸ್ಡ್ ಇ ಎಮ್ ಎಫ್. ಓಕೆ, ಸೆಲ್ಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಈನ ಫೈಂಡ್ ಮಾಡೋದು. ಓಕೆ, ಸೆಲ್ಫ್ ಇಂಡ್ಯೂಸ್ಡ್ ಇ ಎಮ್ ಎಫ್. ಓಕೆ, ಸೊ ಈನೇ ಫೈಂಡ್ ಮಾಡೋದು. ಸೊ ಇ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಎಲ್ ವ್ಯಾಲ್ಯೂ ಎಷ್ಟಿದೆ ಸರ್, ಇಟ್ ಇಸ್ 5 into 10 power minus 3 ಇಂಟು ಫೈನಲ್ ಕರೆಂಟ್ ಎಷ್ಟು ಸರ್ 2, ಇನಿಷಿಯಲ್ ಕರೆಂಟ್ 2.5 ಇಂಟು 0.01. ಓಕೆ, ಸೊ ಇ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ 5 into 10 power minus 3. ಓಕೆ, ಸೊ ಇಂಟು 0.0, ಓಕೆ ಮೈನಸ್ 0.5 0.01. ಓಕೆ, ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ಸೊ 5 into 10 power minus 3 into 0.5 divided by 0.01. ನಾವೇನ್ ಮಾಡೋಣ, ಮಲ್ಟಿಪ್ಲೈ ಡಿವೈಡ್ ಬೈ 100 ಮಾಡೋಣ. ಓಕೆ, ಸೊ 100 ಮಾಡಿದ್ರೆ ಎಷ್ಟು ಬರುತ್ತೆ, ಸೊ ನೋಡಿ ಇದೆಷ್ಟಾಗುತ್ತೆ ಸರ್, ಇ ದಟ್ ಈಸ್ ಈಕ್ವಲ್ಸ್ ಟು ಸೊ 5 ಆಸ್ ಇಟ್ ಇಸ್. ಓಕೆ, ಸೊ 5 ಈಸ್ ಆಸ್ ಇಟ್ ಇಸ್. ಓಕೆ, 10 power minus 3. ಓಕೆ, ಅಂಡ್ ಇದೆಷ್ಟಾಗುತ್ತೆ ಸರ್ 50 ಆಗುತ್ತೆ. ಓಕೆ, ಸೊ ದಿಸ್ ಇಸ್ 50. ಓಕೆ, ಅಂಡ್ ಇದೆಷ್ಟಾಗುತ್ತೆ 1. ಓಕೆ, ಸೊ ದಟ್ ಇಸ್ 51 divided by 1. ಓಕೆ, ಎಷ್ಟಾಗುತ್ತೆ 5 5 25 250. ಓಕೆ, ಸೊ 250 into 10 power minus 3. ಸೊ ಫೈನಲ್ ಆಗಿ ಇ ಇಸ್ ಈಕ್ವಲ್ಸ್ ಟು 0.25 ವೋಲ್ಟ್. ಓಕೆ, ಸೊ ದಟ್ ಇಸ್ 0.25 ವೋಲ್ಟ್ ಆಗುತ್ತೆ. ಓಕೆ, ಇದು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಅಲ್ಲೇ ನಿಮ್ಗೆ ಕೊಟ್ಟಿದ್ದೀನಿ ಫಾರ್ ಅ ಪ್ರಾಕ್ಟೀಸ್. ಓಕೆನಾ, ರೈಟ್. ಸೊ ಇವುಗಳನ್ನ ನೀವು ಹೋಮ್ವರ್ಕ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಇವುಗಳನ್ನ ನಿಮ್ಮ ಪ್ರಾಕ್ಟೀಸ್ಗೆ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಪ್ರಾಕ್ಟೀಸ್ಗೆ ಇವುಗಳನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಹೋಮ್ವರ್ಕ್ right. So magnetic flux and Faraday law of electromagnetic force. Okay, EMF. The net magnetic flux through any closed surface that is according to the law yavadu Gauss law of electromagnetism prakara, the net magnetic flux through any closed surface is equals to 0. Okay, so that is option B. Okay na, right. So next one nodidre, an EMF is generated by a generator having 100 turns. Okay, number of turns is to 100. Loop of area 1 meter square. The coil rotates at a speed of 1 revolution per second. Okay, ಇಲ್ಲಿ frequency ಕೊಟ್ಟಿದ್ದಾರೆ. Okay, so frequency that is equals to 1 hertz. Okay, so 1 revolution per second. Okay, per second. Okay, revolution per second. Okay, revolution RPS ಅಂತ ಬರೀಬಹುದು. Okay, so 1 revolution per second RPS. Okay, placed in a uniform magnetic field, that is the B value ಕೊಟ್ಟಿದ್ದಾರೆ. Okay, perpendicular to the axis of rotation of the coil. The maximum value of EMF ಅಂತ ಕೇಳಿದ್ರು. ಸೊ ನಮಗೆ ವ್ಯಾಲ್ಯೂ ಗೊತ್ತಿರೋ ಪ್ರಕಾರ E is equals to E0 sin theta, ಕರೆಕ್ಟಾ? ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಟ್ಟಿರೋದು. ಓಕೆ, ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವಾಗ ಆಗುತ್ತೆ, ಸೊ ಫಾರ್ E maximum, ಓಕೆ, ಸೊ E maximum ಗೆ sin theta must be equal to 1. That means theta is equals to 90 degree. ಇಲ್ಲ ಎಷ್ಟಿದೆ, ಪರ್ಪೆಂಡಿಕ್ಯುಲರ್. ಡನ್ನ? ಎಸ್ ಸರ್. ಅಂಡ್ ಇಷ್ಟಾದ್ಮೇಲೆ ಸೊ E maximum that is equals to, so that is E0. E0 that is nothing but NAB omega. ಈ ವ್ಯಾಲ್ಯೂ ಗೊತ್ತಿರಬೇಕು. ಓಕೆ, ಸೊ ಇದು ಜನರೇಟರ್ ಕಾನ್ಸೆಪ್ಟ್. ಓಕೆ, ಸೊ ಎನ್ ವ್ಯಾಲ್ಯೂ ಎಷ್ಟಿದೆ ಸರ್, ಇಟ್ ಇಸ್ 100. ದಟ್ ಇಸ್ ಏರಿಯಾ 1. ಮ್ಯಾಗ್ನೆಟಿಕ್ ಫೀಲ್ಡ್ 0.05 ಅಂಡ್ ಒಮೆಗಾ ಎಷ್ಟಿದೆ ಸರ್, ಇಟ್ ಇಸ್ 2πf. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು 100 ಇದೆ ಎಷ್ಟಿದೆ 0.05 ಅಲ್ವಾ, ಸೊ ಇಟ್ ಇಸ್ 5 into 2π into ಎಷ್ಟಿದೆ ಇದು 1 ಇದೆಯಲ್ಲ. ಎಸ್ ಸರ್, 5 10 ಅಂಡ್ ದಿಸ್ ಇಸ್ ಅ ಪೈ. ಓಕೆ, ಸೊ ಎಷ್ಟಾಗುತ್ತೆ ಸರ್, 10 into 3.14. Okay, sir, 10 into 3.14, that is 31.4. So volt. Okay, so 31.4 volt. Okay, 31.4 volt is the right answer. Okay, clear? Right. So next question nodi. Magnetic flux linked to the circular coil of radius r is phi is equals to 2t cube plus 4t square plus 2t plus 5 Weber. The magnitude of induced EMF in the coil at a 5 second ಅಲ್ಲಿ ನೀವು EMF ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಇದರ ಪ್ರಕಾರ ಸರ್ EMF that is equals to ಇಲ್ಲಿ ಕೇಳಿರೋದು ಯಾವುದು ಮ್ಯಾಗ್ನಿಟ್ಯೂಡ್. ಸೊ therefore ಸೈನ್ ನ ಇಗ್ನೋರ್ ಮಾಡಿಬಿಡಿ. ಓಕೆ, ಸೊ ದಟ್ ಈಸ್ ನಂಬರ್ ಆಫ್ ಟರ್ನ್ಸ್ ಇಲ್ಲ. ಸೊ therefore ಡೈರೆಕ್ಟ್ ಆಗಿ d5 divided by dt. ಓಕೆ, ರೈಟ್. ಸೊ ನೋಡಿ, ಸೊ 2 as it is, more. ಓಕೆ, ಡಿಫರೆನ್ಸಿಯೇಷನ್ ಆಫ್ a t cube that is a 3t square sir. 4 ಡಿಫರೆನ್ಸಿಯೇಷನ್ ಆಫ್ a t square that is into. Okay, so that is into 2t, the plus differentiation of a t that is equals to 1.
ಓಕೆ ಸೊ ಇ ಇಸ್ ಈಕ್ವಲ್ಸ್ ಟು 2 3 6 ಟಿ ಸ್ಕ್ವೇರ್ 4 2 8 ಟಿ ಸೊ ಪ್ಲಸ್ 2 ಓಕೆ ಸೊ ಅಟ್ ಟಿ ಇಸ್ ಈಕ್ವಲ್ಸ್ ಓಕೆ ಸೊ ಟಿ ಇಸ್ ಈಕ್ವಲ್ಸ್ ಟು 5 ಸೆಕೆಂಡ್ಸ್ ಏನಾಗುತ್ತೆ ಸರ್ ಇ ಇಸ್ ಈಕ್ವಲ್ಸ್ ಟು 6 ಇಂಟು 5 ಸ್ಕ್ವೇರ್ ಸೊ ಪ್ಲಸ್ 8 ಇಂಟು 5 ಪ್ಲಸ್ 2 ಓಕೆ ಸೊ ಇ ಇಸ್ ಈಕ್ವಲ್ಸ್ 5 25 25 6 ಎಷ್ಟಾಗುತ್ತೆ ಸೊ 5 ಸ್ಕ್ವೇರ್ ಇಂಟು 6 ಓಕೆ ಸೊ ದಟ್ ಇಸ್ 150 5 40 ಪ್ಲಸ್ 2 ಓಕೆ ಸೊ ಪ್ಲಸ್ 40 ಪ್ಲಸ್ 2 ಎಷ್ಟು 192 ಓಕೆ ಸೊ ಈ ವ್ಯಾಲ್ಯೂ ಎಷ್ಟು 192 ವೋಲ್ಟ್ 192 ವೋಲ್ಟ್ ಓಕೆ ದಟ್ ಇಸ್ ಆಪ್ಷನ್ ಎ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಎ ಸ್ಕ್ವೇರ್ ಲೂಪ್ ಆಫ್ ಸೈಡ್ 1 ಮೀಟರ್ ಓಕೆ ಎಲ್ ಕೊಟ್ಟಿದ್ದಾರೆ ಸೈಡ್ ಓಕೆ ಸೊ ದ ರೆಸಿಸ್ಟೆನ್ಸ್ ಆರ್ 1 ಮೀಟರ್ ಪ್ಲೇಸ್ಡ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ 0.5 ಟೆಸ್ಲಾ if the plane of the loop plane ಕೊಟ್ಟಿದ್ದಾರೆ ನೋಡಿ okay so loop perpendicular to the direction that is the theta is equals to 0 the magnetic flux through the loop ಅಂತ ಕೇಳ್ತಾರೆ okay so magnetic flux through the loop so magnetic flux that is equals to okay ಏನ್ ಬರೀತೀರಾ sir it is the d5 divided ಅರೆ flux ಕೇಳಿರೋದು okay so b a cos theta ಇದು ನಮಗೆ 1 ಆಗುತ್ತೆ because plane perpendicular ಅಂದ್ರೆ theta is equals to 0 so flux that is equals to b value is sir it is 0.5 and area that is 1 square okay into 1 okay so flux that is equals to 0.5 Weber okay so 0.5 Weber okay so that is option C is the right answer okay now let's move on to the next question magnetic flux linked with the coil idana take it as a homework question t is equals to 4 second ಮಾಡಿ okay ಯಾವ ಮೆಥಡ್ ಫಾಲೋ ಮಾಡ್ತೀರಾ ಸರ್ ನಾವು ಈ ಮೆಥಡ್ ನ ಫಾಲೋ ಮಾಡಬೇಕು ಓಕೆ ಈ ಮೆಥಡ್ ನ ಫಾಲೋ ಮಾಡಿ ವಿಲ್ ಗೆಟ್ ದ ಆನ್ಸರ್ ಓಕೆ ರೈಟ್ ಓಕೆ ಡನ್ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ 800 ಟರ್ನ್ಸ್ number of turns effective area is the kept perpendicular to the magnetic field okay perpendicular to the magnetic field of 5 into 10 power minus 5 Tesla when a plane of the coil is rotated by 90 degree around any of its a coplanar axis in a 0.1 second okay so that is delta t the EMF induced in the coil will be okay so EMF induced in the coil will be okay normal agi so E is equals to ಏನು ಬರೀತೀವಿ sir it is minus n so it is the d5 divided by dt correct yes sir ಇದನ್ನ ಯಾವ ತರ ಬರೀಬಹುದು minus n so d divided by dt perpendicular ಅಂತಂದ್ರೆ that is ba cos theta okay so ba cos theta right yes sir ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೊಳ್ಳೋದ್ರೆ so minus n ಈ ಬಿ ಎನ ಆಚೆ ತಗೊಂಡ್ಬಿಡಿ ಓಕೆ ಸೊ ಮೈನಸ್ ಬಿ ಎನ ಆಚೆ ತಗೊಂಡ್ಬಿಡಿ ಓಕೆ ಸೊ ದಟ್ ಈಸ್ ಡಿ ಎ ಓಕೆ ಡಿ ಎ ಡಿವೈಡೆಡ್ ಬೈ ಕಾಸ್ ಥೀಟಾ ಆಗುತ್ತೆ ಓಕೆ ಸೊ ದಟ್ ಈಸ್ 90 ಡಿಗ್ರಿ ಅಂತಂದ್ರೆ ಎಷ್ಟಾಗುತ್ತೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಎಷ್ಟಾಗುತ್ತೆ ಮೈನಸ್ ಕಾಸ್ ಥೀಟಾ ಆಗುತ್ತೆ ಓಕೆ ಮೈನಸ್ ಕಾಸ್ ಥೀಟಾ ಡಿಫ್ರೆನ್ಸಿಯೇಷನ್ ಓಕೆ ಸೊ ಡಿ ಕಾಸ್ ಥೀಟಾ ಸೊ ಡಿವೈಡೆಡ್ ಬೈ ಟಿ ಟಿ ಓಕೆ ರೈಟ್ ಸೊ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಓಕೆ ಸೊ ಇದನ್ನ ನಾರ್ಮಲ್ ಆಗಿ ನಿಮಗೆ ಎನ್ ಬಿ ಎ ಆಚೆ ತಗೊಂಡ್ರಲ್ಲ ಸೊ ನೆಕ್ಸ್ಟ್ ಎಷ್ಟು ಎನ್ ಬಿ ಎ ಕಾಸ್ ಥೀಟಾ ಆಯ್ತು ಮುಗೀತು ಕಾಸ್ ಫಸ್ಟ್ ಎಷ್ಟು ಇನ್ ಫೈನಲ್ದು ಕಾಸ್ 0 ಡಿಗ್ರಿ ಅಂಡ್ ನೆಕ್ಸ್ಟ್ ಕಾಸ್ 0 ಡಿಗ್ರಿ ಓಕೆ ಎಸ್ ಸರ್ ಡಿಫ್ರೆನ್ಸಿಯೇಷನ್ ಓಕೆ ಸೊ ಇನಿಷಿಯಲ್ ಫ್ಲಕ್ಸ್ ಮತ್ತೆ ಫೈನಲ್ ಫ್ಲಕ್ಸ್ ಓಕೆ ರೈಟ್ ಚೇಂಜ್ ಇನ್ ಫ್ಲಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಬಹುದು ಓಕೆ ಇಲ್ಲಿ ಸ್ವಲ್ಪ d5 ಡಿವೈಡೆಡ್ ಬೈ dt ಕನ್ಫ್ಯೂಸ್ ಆಗ್ತಿದೆನಾ ಹಾಗಿದ್ರೆ ನಾವು ಏನಂತ ಕನ್ಸಿಡರ್ ಮಾಡ್ಕೊಂಡ ಚೇಂಜ್ ಇನ್ ಅಂತ ಬರ್ಕೊಂಡು ಓಕೆನಾ ಸೊ ಇದನ್ನ ಏನಂತ ಬರೀಬಹುದು ಸೊ ಇಟ್ ಇಸ್ ಮೈನಸ್ n so delta 5 divided by delta t okay right so E that is equals to minus n okay so ಇದನ್ನ ಯಾವ ತರ ಬರೀಬಹುದು bracket of okay so bracket of d5 okay delta 5 ಅಲ್ವಾ delta 5 that is the ba okay so that is the ba cos okay 5 ಅಂದ್ರೆ ಯಾವುದು so 5 that is equals okay so 5 that is equals to ba the cos theta okay so yeah okay fine so n that is equals to ಇಲ್ಲಿ ಡೆಲ್ಟಾ ಟಿ ನು ಸಹಿತ ನಾನು ತಗೊಂಡ್ಬಿಡ್ತೀನಿ ಓಕೆನಾ ಸೊ ಡೆಲ್ಟಾ ಟಿ ಆಚೆ ತಗೊಂಡ್ಬಿಡ್ತೀನಿ ಮಿಕ್ಕಿದೆಷ್ಟು ಸರ್ ಬಿ ಎ ಕಾಸ್ ಥೀಟಾ ಓಕೆ ಸೊ ಬಿ ಎನು ಸಹಿತ ಆಚೆ ತಗೊಂಡ್ಬಿಡ್ತೀನಿ ಓಕೆನಾ ಸೊ ಬಿ ಎ ಆಚೆ ತಗೊಂಡೆ ಸೊ ಮಿಕ್ಕಿದೆಷ್ಟು ಕಾಸ್ ಥೀಟಾ 2 ಮೈನಸ್ ಕಾಸ್ ಥೀಟಾ 1 ಓಕೆ ಸರ್ ಅಂಡ್ ಇ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಎನ್ ಬಿ ಎ ಸೊ ಡಿವೈಡೆಡ್ ಬೈ ಡೆಲ್ಟಾ ಟಿ ಸೊ ಥೀಟಾ 2 ಎಷ್ಟಿದೆ ಕಾಸ್ 90 ಓಕೆ ಸೊ ಕಾಸ್ 90 ಡಿಗ್ರಿ ಅಂಡ್ ಇನಿಷಿಯಲ್ ಎಷ್ಟು ಸೊ 0 ಡಿಗ್ರಿ ಓಕೆ ಸೊ ರೊಟೇಟ್ ಬೈ 90 ಡಿಗ್ರಿ ಅಲ್ವಾ ಅದಕ್ಕೆ ಮೈನಸ್ ಇದು 0 ಆಗ್ಬಿಡುತ್ತೆ ಓಕೆ ಅಂಡ್ ಇದು 1 ಆಗ್ಬಿಡುತ್ತೆ ಓಕೆ ಸೊ 1 ಮೈನಸ್ 1 ಮೈನಸ್ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಡುತ್ತೆ ಸೊ ದಟ್ ಈಸ್ ಎನ್ ಬಿ ಎ ಸೊ ಡೆಲ್ಟಾ ಟಿ ಓಕೆ ಎನ್ ವ್ಯಾಲ್ಯೂ ಎಷ್ಟಿದೆ ಸರ್ ಇಟ್ ಇಸ್ 800 ಸೊ ಬಿ ವ್ಯಾಲ್ಯೂ ಎಷ್ಟಿದೆ ಸರ್ ಇಟ್ ಇಸ್ 5 ಇಂಟು 10 ಪವರ್
minus 5. Okay, so A value is today, A value that is 0.05. Okay, so all divided by delta T. Delta T is today 0.1. Okay, so 0.1. That is equals to, nodi. Okay, so that is 800. Okay, sir. 5. Okay, sir. 0.05. Okay, sir. Into 1 divided by 0.1. 800 into 5 into 0.05. 800 5A 0.05 divided by 0.1. Yes, I 2000. Okay, so that is a 2000 into 10 power minus 5. Yes, I do. So it is a 2 into 10 power minus 2. Okay, right? A 2.10 power minus 2 illa idan enanta baribodu sir, it is 0.02 volt anta baribodu. 0.02 volt, that is option D. Option D is the right answer. Got my point? Okay, now let's move on to the next one. ಏನು ಹೇಳ್ತಾರೆ ಅದರಲ್ಲಿ? In a coil of resistance 10 ohm, the induced current developed. This is induced current developer ಆಗಿದೆ. Developed by a changing magnetic flux through it. Is shown in the figure. The function of time, the magnitude of a change in flux is given by. Okay, so change in flux ಅಂತಂದ್ರೆ ಯಾವ ತರ ಬರೀತೀವಿ ಸರ್? I is equals to number of turns ಇಲ್ಲ, therefore ಏನಂತ ಬರೀಬಹುದು ಸರ್? It is the change in flux, that is delta phi divided by delta t. Okay, right sir. Delta phi divided by delta t. Okay, so I na yav tar bariತೀರಾ sir? E divided by r. Okay, so E divided by r, right? Yes sir. So illi delta phi divided by delta t, right? Okay, and I value, okay, so I value ಇದೆಲ್ಲ ಇಲ್ಲಿ q divided by ಏನಂತ ಬರಿಬಹುದು? ಸೊ ಇಲ್ಲಿ ನೀವೇನಂತ ಬರಿಬಹುದು? ಇದೇನು ಸರ್? E is equals to delta phi divided by delta t. Okay, yes sir. And I through charge, okay, and EMF. Okay, ಏನು ಬರೀತಾರೆ ಇದು ಸರ್? Q divided by t. Okay, so that is delta t ಅಂತ ಬರೆಯೋಣ. Okay, so dq so divided by dt, and ಇದನ್ನ ಯಾವ ತರ ಬರೀತಾರೆ? E divided by r. So that is nothing but that is the dq. Okay, so dq so divided by dt. Okay, ಇದನ್ನ ಯಾವ ತರ ಬರೀಬಹುದು? So E is nothing but delta phi divided by delta t. Okay, ಇವಾಗ ನಾನು ಏನು ಮಾಡ್ತೀನಿ? So delta q so divided by delta t, so that is 1 by r, so that is delta phi so divided by delta t. Okay, right? You know, so delta t get cancel. So delta q ಬೇಕು ತಾನೆ? That is magnitude of change in magnetic flux. Okay, magnetic flux ಬೇಕಾದಾಗ so it is delta phi, that is equals to r into so delta q. ಈ delta q ಏರಿಯಾನ ಫೈಂಡ್ ಮಾಡಿದ್ರೆ ಸಾಕು. Okay, so what is the area of this? What is the shape? That is a triangle. Triangle. So triangle ಏನು ಬರೀತೀರಾ? r ಎಷ್ಟಿದೆ? Oh, that is the 10 ohm. Okay, so that is 10 ohm. So it is half into base into height. Okay, so 10 into 2 base ಎಷ್ಟಿದೆ? So it is 0.1. Okay, so it is 1 by 12. So this is 1 by 2. Okay, so base that is 0.1, height that is the 4. Okay, yes. So 10 1 ಆಗುತ್ತೆ, 1 divided by 2 ಆಗುತ್ತೆ. Okay, so that is 2. So that is change in magnetic flux, that is equals to 2 Weber. Okay, so 2 Weber ಆಗುತ್ತೆ. Okay, so this is about a 2 Weber. That is option B. Okay, now let's move on to the next question. Yes, ಏನಿದು? The conducting circular loop is placed in a uniform magnetic field B. So that is the 0.025 with it. It's a plane perpendicular to plane ಅಂತ ಕೊಟ್ಟಿದ್ದಾರೆ. ಪ್ಲೇನ್ ಅಂತಂದ್ರೆ that is the theta is equals to 0 ಆಗ್ಬಿಡುತ್ತೆ. Okay, the radius of the loop is made shrink at the rate ಎಷ್ಟು? 1 millimeter per second. 1 millimeter ಅಂತಂದ್ರೆ that is r is equals to 1 into 10 power minus 3 meter. Okay, millimeter. Okay, so millimeter second, millimeters. Okay, right, millimeter per second ಆಗಬೇಕು. Okay, so millimeter per second. Okay, that is the dr divided by dt ಬಗ್ಗೆ ಹೇಳ್ತಿರೋದು. Okay, the induced EMF radius is a 2 cm. Okay, so radius 2 cm ಕೊಟ್ಟಿದ್ದಾರೆ. What does that mean? ನೋಡಿ, ನಾರ್ಮಲ್ ಆಗಿ EMF ಯಾವ ತರ ಬರೀತೀರಾ ಸರ್? EMF ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಕೊಟ್ಟಿಲ್ಲ, therefore ಸರ್ d phi divided by dt. ಇಲ್ಲಿ ಏನು ಬರೀತೀರಾ ಸರ್? d divided by dt. ಸೊ phi ವ್ಯಾಲ್ಯೂ ಏನು ಕೊಡ್ತೀರಾ ಸರ್? It is a BA, right? So E that is equals to B ನ ಕಾನ್ಸ್ಟೆಂಟ್ ಆಗಿಟ್ಬಿಡಿ. So it is a dA divided by dt. Okay, so B as it is ಇಟ್ಕೊಂಡ್ಬಿಡಿ. So d divided by dt,
ಅಂಡ್ ಎ ವ್ಯಾಲ್ಯೂ ಏನ್ ಬರ್ತೀರಾ ಸರ್ ಇಟ್ ಇಸ್ ಅ ಪೈ ಆರ್ ಸ್ಕ್ವೇರ್ ಓಕೆ ಸರ್ ದಿಸ್ ಇಸ್ ಪೈ ಆರ್ ಸ್ಕ್ವೇರ್ ಯಾಕೆ ಇಲ್ಲಿ ಕೊಟ್ಟಿರೋದು ಲೂಪ್ ಸರ್ಕ್ಯುಲರ್ ಲೂಪ್ ಓಕೆ ರೈಟ್ ಸರ್ ಸೊ ಇ ದಟ್ ಈಸ್ ಈಕ್ವಲ್ಸ್ ಟು ಬಿ ಪೈ ಓಕೆ ಇಂಟು ಡಿ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಟಿ ಓಕೆ ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನ್ ಬರುತ್ತೆ ನೋಡಿ ಓಕೆ ಸೊ ಇ ದಟ್ ಈಸ್ ಈಕ್ವಲ್ಸ್ ಟು ಬಿ ಪೈ ಇಂಟು ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್ 2r into dr divided by dt okay and e that is equals to b value is sir it is 0.025 into pi value pi as it is itkondbidi into so 2 r value is sir it is a 2 into 10 power minus 2 dr divided by dt is to 10 power minus 3 okay so 10 power minus 3 okay ಇವೆಲ್ಲನೂ ಕ್ಲಬ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ 0.025 into 2 into 2 ಎಷ್ಟಾಯ್ತು 1 ಆಯ್ತು ಓಕೆ ಸೊ ದಟ್ ಇಸ್ 0.1 ಇಂಟು ಪೈ ಇಂಟು 10 ಪವರ್ ಮೈನಸ್ 5 ಇಲ್ಲಿ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 1 ಮಾಡಿದ್ರೆ ಎಷ್ಟಾಗುತ್ತೆ ಸೊ 1 ಇಂಟು ಪೈ ಇಂಟು 10 ಪವರ್ ಮೈನಸ್ 6 ಅಥವಾ ಇ ಇಸ್ ಈಕ್ವಲ್ಸ್ ಟು ಪೈ ಮೈಕ್ರೋ ವೋಲ್ಟ್ ಅಂತ ಬರೀಬಹುದು ಓಕೆ ಸೊ ಪೈ ಮೈಕ್ರೋ ವೋಲ್ಟ್ ಓಕೆ ಸೊ ಪೈ ಮೈಕ್ರೋ ವೋಲ್ಟ್ ದಟ್ ಈಸ್ ಆಪ್ಷನ್ ಸಿ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ನೋಡಿ A circular disc of a radius 0.2 meter is placed in a uniform magnetic field of induction 1 divided by pi Weber per meter square in such a way that it is making angle 60 degree with a magnetic flux linked with the disc ಅಂತ ಹೇಳ್ತಾರೆ ಸೊ ಇಲ್ಲಿ ಸಿಂಪಲ್ ಕ್ವಶನ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಓಕೆ ಇಲ್ಲಿ ಹೇಳ್ತಾ ಇರೋದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಓಕೆ ಏನ್ ಕೇಳಿರೋದು magnetic flux ಕೇಳಿರೋದು ಓಕೆ ಸೊ ವಿತ್ ದ magnetic flux linked with ಅಂತ ಕೇಳ್ತಾರೆ ಸೊ magnetic flux that is equals to so it is a BA cos theta okay so flux that is equals to B value ಎಷ್ಟಿದೆ sir it is 1 divided by pi A area ಎಷ್ಟಿದೆ sir pi r square okay so pi r square into so cos 60 degree okay sir so pi get cancel so flux that is equals to R value ಎಷ್ಟಿದೆ 0.2 whole square into cos 60 that is 1 by 2 so flux that is equals to 0.1 ಆಗುತ್ತೆ ಓಕೆ 0.01 ನೋಡಿ ಎಷ್ಟಾಗಿದೆ ನೋಡಿ 0.2 into 0.2 so divided by 0.2 ಎಷ್ಟಾಗುತ್ತೆ 0.02 okay 0.02 okay so Weber 0.02 Weber okay 0.02 Weber that is option B okay so option B is the right answer okay so option B is the right answer next as a result of change in magnetic flux linked to the closed loop shown in the figure an EMF V volt is induced in the loop the work done in a taking a charge coulomb once along the loop ಅಂತ ಕೇಳ್ತಾರೆ ಅಂದ್ರೆ what is the work done so from a second chapter electrostatic potential and capacitance ಹತ್ರ so now define ಮಾಡಿದ್ದೇನು sir potential ಅಥವಾ electric potential difference that is equals to work done per unit charge ಇಲ್ಲಿ ನಮಗೆ ಕೇಳ್ತಿರೋದು ಎಷ್ಟು so work done so work done that is equals to Q into V so ಇಲ್ಲಿ capital letter Q ಇದೆ okay so Q into V so that is option A okay na right so next question ನೋಡಿ the magnetic flux through a circuit resistance R changes by amount delta phi in time delta t then total quantity of electric charge that possess any point in the circuit during the time t okay delta t ಆಗಬೇಕಿದು so delta t is represented by okay so that is nothing but a charge ಬಗ್ಗೆ ಕೇಳ್ತಿರೋದು so now just to previous case ಅಲ್ಲಿ ನೋಡ್ಕೊಂಡು ಏನು ಬಂತದಲ್ಲ ಸರ್ ಇದು ಡೆಲ್ಟಾ q ಅಥವಾ dq so that is equals to 1 by r so that is delta phi okay so ಇದನ್ನ ಯಾವ ತರ ಬರೆಯಬಹುದು ಸರ್ ಡೆಲ್ಟಾ q ಏನಂತ ಬರೆಯಬಹುದು ಇದನ್ನ so that is delta q so that is equals to 1 by r it is a delta phi ಅಥವಾ ಇದನ್ನ q so that is the q so that is the delta phi so divided by r ಅಂತ ಬರೆಯಬಹುದು okay so on integration ಮಾಡಿದ್ರೆ this value will get it okay so that is option E so delta phi divided by r q is equals to delta phi divided by r okay now for having okay for a coil having a L inductance 2 millihenry current flows through it is the I is equals to t square e power minus t then time at which EMF becomes a 0 ಅಂತ ಹೇಳ್ತಾರೆ okay so EMF ಏನು sir EMF that is equals to minus L that is the di divided by dt ಇಲ್ಲಿ according to the question okay so according to the question ಏನು sir 0 minus L sir di divided by dt ಇದನ್ನ ಈ ಕಡೆ ಸೆಂಡ್ ಮಾಡಿದ್ರು ಸಹಿತ di divided by dt ಅಂತ ಬರುತ್ತೆ ಸೊ ಡಿಫರೆನ್ಶಿಯೇಷನ್ ಮಾಡಿದ್ರೆ di divided by I ವ್ಯಾಲ್ಯೂ ಎಷ್ಟಿದೆ ಸರ್ t ಸ್ಕ್ವೇರ್ e ಪವರ್ ಮೈನಸ್ t ಅಂತ ಬರುತ್ತೆ ಓಕೆ ಸರ್
ಏನ್ ಬರುತ್ತೆ ಸರ್ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿ ಓಕೆ ಸೊ ಟಿ ಸ್ಕ್ವೇರ್ ಕೀಪ್ ಇಟ್ ಆಸ್ ಇಟ್ ಇಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಎಷ್ಟು ಆಗುತ್ತೆ -1 e ಪವರ್ -t ಓಕೆ ಅಂಡ್ ಪ್ಲಸ್ ಡಿಫ್ರೆನ್ಶಿಯೇಷನ್ 2t ಇಂಟು 2t ಅಂಡ್ ಇದೆಷ್ಟಾಗುತ್ತೆ ಸರ್ ಇಟ್ ಈಸ್ e ಪವರ್ -t ಅಂಡ್ ಈ ಕಡೆ 0 ಆಗುತ್ತೆ ತಾನೆ ಎಸ್ ಸರ್ ಓಕೆ ಸೊ ದಟ್ ಈಸ್ 0 ಬಿಕಾಸ್ ಇಲ್ಲೇ ಇದೆಯಲ್ಲ ಓಕೆ ದಟ್ ಈಸ್ 0 ಅಂಡ್ ಇದನ್ನ ತಗೊಂಡ್ರೆ ದಟ್ ಈಸ್ ಮೈನಸ್ ಆಗ್ಬಿಡುತ್ತೆ ಸೊ ದಟ್ ಈಸ್ ಟಿ ಸ್ಕ್ವೇರ್ e ಪವರ್ -t ಸೊ ದಟ್ ಈಸ್ ಈಕ್ವಲ್ಸ್ ಟು 2t - t ಓಕೆ ರೈಟ್ ಸರ್ ಅಂಡ್ ಇಲ್ಲಿ ನೋಡಿ ಸೊ 10 e ಪವರ್ -t e ಪವರ್ -t and ಇಲ್ಲೊಂದು t get cancelled. T is equals to 2 seconds. T is equals to 2 seconds. That is it. Okay, so that is option A. Next question. Total charge induced in a conducting loop when it is moved in a magnetic field depends upon. Total charge ನೋಡಿದ್ವಲ್ಲ so total charge that is equals to 1 divided by R. So that is delta phi. Okay, ಇಲ್ಲಿ resistance ಇದೆನಾ ಇಲ್ಲ. The rate of change of magnetic flux rate ಅಂದ್ರೆ T ಇರಬೇಕು ಇಲ್ಲ. Initial magnetic flux only no total change in a magnetic flux yes final magnetic flux illa so that is right answer that is option C okay now let's move on to the next question a rectangular coil of 20 turns and area of a cross section 25 square centimeter has a resistance 100 ohm if the magnetic field is a perpendicular to the plane okay so perpendicular to the plane and that is theta is equals to 0 coil changes at the rate okay so that is the dB divided by dt ಕೊಟ್ಟಿದ್ದಾನೆ okay right the current in the coil is so current ಅಂದ್ರೆ ಯಾವ ತರ ಬರೀತೀರಾ sir current so that is equals to E divided by R so E ಅಂದ್ರೆ sir it is 1 divided by R so that is the d phi divided by dt okay and ಇಲ್ಲಿ so 1 divided by R so d divided by dt and ಇಲ್ಲಿ so BA ಅಂತ ಬರುತ್ತೆ what about cos theta sir that is 0 ಆಗ್ಬಿಡುತ್ತೆ okay so I that is equals to so A divided by R and dB divided by dt okay so A value ಎಷ್ಟಿದೆ number of turns ತಗೊಂಡಿಲ್ಲಲ್ಲ number of turns okay so number of turns okay ಇಲ್ಲೂ ಸಹ number of turns okay right so number of turns is to sir it is the 20 area sir it is the 25 square centimeter ಅಂದ್ರೆ 10 power -4 okay so divided by R resistance ಎಷ್ಟಿದೆ sir it is a 100 ohm and dB divided by dt that is a 10 power 3 ಅಂತ ಬರೀಬಹುದು okay sir ಅಥವಾ 1000 ಬರೀ okay so 1000 2 zeros get cancel ಮಿಕ್ಕಿದೆಷ್ಟು sir 20 into 25 into 10 ಎಷ್ಟಾಯ್ತದು 5000 okay so that is the current is equals to 5 into 10 power plus 3 into 10 power -4 so that means current is equals to 0.5 ampere ಅಂತ ಆಗುತ್ತೆ okay so right answer for this question 0.5 ampere that is option C done okay now let's move on to the next question okay so next question nodi Faraday laws are consequence of conservation of energy okay so that is energy just energy conservation of energy mechanical energy electrical energy agi convert agutte okay na now next question magnetic flux okay magnetic field 2 into 10 power minus Tesla acts a right angle to the coil of area okay ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಏರಿಯಾ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಟರ್ನ್ಸ್ ಕೊಟ್ಟಿದ್ದಾರೆ ನಂಬರ್ ಆಫ್ ಟರ್ನ್ಸ್ ಆವರೇಜ್ EMF induced in the coil that is E ವ್ಯಾಲ್ಯೂ ಕೊಟ್ಟಿದ್ದಾರೆ when it is removed from the field in a t second so ಇಲ್ಲಿ t ವ್ಯಾಲ್ಯೂನ ಫೈಂಡ್ ಮಾಡಬೇಕು okay so take it as a homework question okay ಟ್ರೈ ಮಾಡಿ ನೆಕ್ಸ್ಟ್ ಕ್ವೆಶ್ಚನ್ ಲೆನ್ಸ್ ಲಾ ಮೇಲೆ the very first question in above diagram the strong bar magnet is moving towards a solenoid 2 from the solenoid 1 the direction of induced current in a solenoid 1 and that in a solenoid 2 respectively are through the direction ಅಂದ್ರೆ ಈ ಬಾರ್ ಮ್ಯಾಗ್ನೆಟ್ ಅನ್ನೋದು ಈ solenoid 1 ಇಂದ solenoid 2 ಕಡೆ ಹೋಗ್ತಾ ಇದೆ ಸೊ ಇಲ್ಲಿ ಹೋಗ್ತಾ ಇದೆ ಅಂದ್ರೆ ಇಲ್ಲಿ ಸೌತ್ ಪೋಲ್ ಕ್ರಿಯೇಟ್ ಆಗಬೇಕು ಓಕೆ ಸೊ ಸೌತ್ ಪೋಲ್ ಕ್ರಿಯೇಟ್ ಆಗಬೇಕಂದ್ರೆ ಕರೆಂಟ್ ಶುಡ್ ಬಿ ಮೂವಿಂಗ್ ಫ್ರಮ್ ಈ ಡೈರೆಕ್ಷನ್ ಓಕೆ ಸೊ ಕರೆಂಟ್ ಶುಡ್ ಬಿ ಮೂವಿಂಗ್ ಫ್ರಮ್ ಈ ಡೈರೆಕ್ಷನ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಅಲ್ಲಿ ಬರಬೇಕು ಇದನ್ನ ಅಟ್ರಾಕ್ಟ್ ಮಾಡ್ಬೇಕಂದ್ರೆ ಸೌತ್ ಪೋಲ್ ಬರಬೇಕು ಓಕೆ ಸೊ ಇಲ್ಲಿ ಸೌತ್ ಪೋಲ್ ಅಂತಂದ್ರೆ ದಟ್ ಇಸ್ A to B ಆಗಬೇಕು ಓಕೆ ಸೊ A to B ಓಕೆ ಸರ್ ಅಂಡ್ ಇಲ್ಲಿ ನಿಮಗೆ ಸೌತ್ ಪೋಲ್ ಕ್ರಿಯೇಟ್ ಆಗಬೇಕು ದೇರ್ ಫೋರ್ ಈ ಕಡೆ ಬರಬೇಕು D to C ಓಕೆ ಸೊ ಈ ಕಡೆ ಕರೆಂಟ್ D to C ಕಡೆ ಬರಬೇಕು ಸೊ ದೇರ್ ಫೋರ್ the direction of induced current in a solenoid 1 that is A to B in a solenoid 2 that is D to C okay so that is A to B and D to C A to B and D to C okay that is AB and D to C okay now next question an electron moves on a straight line path okay straight line path as shown ABCD okay so this is ABD ಆಗ್ಬಿಟ್ಟಿದೆ so ABCD is a coil adjacent to the path of electron
what will be the direction of a current if any induced in the coil is? Okay, so first of all, electron move ಆಗ್ತಿದೆ ಅಂದ್ರೆ current ಅನ್ನೋದು opposite direction ಬರುತ್ತೆ, ರೈಟಾ? Yes sir, the current ಅನ್ನೋದು opposite direction ಬರುತ್ತೆ. And current ಈ ತರ flow ಆಗ್ತಿದೆ ಅಂತಂದ್ರೆ as the distance approaches, the distance degrees ಆದ್ರೆ ನಮಗೆ magnetic field ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. Magnetic field ಜಾಸ್ತಿ ಆಗ್ತಾ ಹೋದ್ರೆ ಏನಾಗುತ್ತೆ, that is indicates rate of change of magnetic flux. Magnetic flux ಇದೆ ಅಂತಂದ್ರೆ that indicates EMF, induced EMF ಇದೆ. Induced EMF ಇದೆ ಅಂತಂದ್ರೆ that is the current is developed ಅಂತ. ಆ ಕರೆಂಟ್ ಏನಾಗುತ್ತೆ, ಸೊ ಡಿಸ್ಟೆನ್ಸ್ ಲಾಂಗ್ ಡಿಸ್ಟೆನ್ಸ್ ಇಂದ ಇಲ್ಲಿಗೆ ಬರಬೇಕಾದ್ರೆ ಕರೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ, therefore magnetic flux increase ಆಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, induced EMF ಅನ್ನು ಇನ್ಕ್ರೀಸ್ ಆಗುತ್ತೆ. ಆಮೇಲೆ ದೂರ ಹೋಗ್ತಾ ಇದೆ, ಡಿಸ್ಟೆನ್ಸ್ ರೆಡ್ಯೂಸಸ್, ಅಲ್ಲಿ ಏನಾಗುತ್ತೆ ನಿಮಗೆ ಅಗೇನ್ ದ ಇಂಡ್ಯೂಸ್ಡ್ EMF ರೆಡ್ಯೂಸ್ ಆಗುತ್ತೆ, EMF ಇಂಡ್ಯೂಸ್ಡ್ ಕರೆಂಟ್ ಸಹ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ದ ಕರೆಂಟ್ ವಿಲ್ ರಿವರ್ಸ್ ಇಟ್ಸ್ ಡೈರೆಕ್ಷನ್ as the electron goes past the coil. So this is the required solution. Okay na? Next question. A wire loop is rotated in a magnetic field. The frequency changes in the direction of induced EMF. ಎಷ್ಟು ಸತಿ ಚೇಂಜ್ ಆಗುತ್ತೆ? 2 times. Okay, 2 times ಚೇಂಜ್ ಆಗುತ್ತೆ. Okay, that is twice per revolution. ಯಾವುದು ಇದು AC ಜನರೇಟರ್ ಅಲ್ಲಿ ತೋರಿಸಿದೆ. Okay, 2 times direction change ಆಗುತ್ತೆ ಅಂತ. Okay, right. Next one. A metal ring is held horizontally and the bar magnet is dropped through the ring with its length along the axis of ring. The acceleration of the falling magnet is, so ಇಲ್ಲಿ less than g. ಇದು ಆಲ್ರೆಡಿ ಡನ್. ಓಕೆ, ಇದನ್ನ ಆಲ್ರೆಡಿ ನಾವು ವಿತ್ ಡಯಾಗ್ರಾಮ್ ಮೂಲಕ ನಾವು ನೋಡಿದ್ವಿ. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ದಟ್ ಇಸ್ ಮೋಷನಲ್ EMF. ಎ ಬಿಗ್ ಸರ್ಕ್ಯುಲರ್ ಕಾಯಿಲ್, ಸೊ ಇದು ಟರ್ನ್ ಆಗಬೇಕು, ಸೊ ದಟ್ ಇಸ್ n. Average radius r is rotating about its horizontal diameter omega. Okay, so omega ಕೊಟ್ಟಿದ್ದಾರೆ, radians per second ಇದೆ. If the vertical component of earth magnetic field at that place is a b, so 2 into 10 power minus 4 Tesla, and the electrical resistance of the coil 12.56 ohm, then maximum induced current in the coil is maximum induced current. Okay, so maximum induced current andre sir I is equals to E divided by R. E maximum, okay, so E maximum andre so ಏನಾಗುತ್ತೆ sir, E maximum andre I is equals to NAB omega sir divided by R. Okay na, so n value ಎಷ್ಟಿದೆ sir, it is 100. ಸೊ ಏನಾಗುತ್ತೆ pi r square. Okay, so r square ಅಂದ್ರೆ ಎಷ್ಟಾಗುತ್ತೆ sir, it is a 10 square. Okay, so into b value ಎಷ್ಟಿದೆ sir, it is a 2 into 10 power minus 4 into omega ಎಷ್ಟಿದೆ sir, it is a 2. Okay, so all divided by r, that is a 12.56. Okay, so ಎಷ್ಟಾಗುತ್ತೆ ಇವಾಗ sir, 100 into 3.14. Okay, 3.14. Okay, into 2 into 2. Okay, so divided by 12.56. ಎಷ್ಟಾಗುತ್ತೆ 100. Okay, so 100 ಅಂದ್ರೆ ಇಲ್ಲಿ 10 power 2 ಇದೆ, ಅಲ್ಲಿ 10 power 2. Okay, so that is nothing but current is, so 100 ಇಲ್ಲಿದೆ and ಇಲ್ಲೂ 100 ಬಂತು into 10 power minus 4 ಬಂತು. ಎಷ್ಟಾಗುತ್ತೆ sir, I is equals to 1 ampere. So option D is the correct answer. Okay, so option D is the correct answer. Hi. Next question ನೋಡಿ. A wheel with a metallic spokes 20. Okay, so 20 metallic spokes, each of length 1 meter long, is rotated with a speed 1 rpm. That is nothing but a frequency. Okay, in a plane perpendicular to the magnetic field, that is 0.4 Gauss. That is the easiest unit of magnetic field. The induced EMF between axle and rim will be. Okay, so you can use E is equals to B omega L square divided by 2. Okay, yes sir. ಇಲ್ಲಿ ನಿಮಗೆ ಏನು ಬರೀಬಹುದು ಸರ್, ಇಟ್ ಇಸ್ ಅ ಬಿ ಒಮೆಗಾ ಅಂದ್ರೆ ದಟ್ ಇಸ್ 2 pi f. ಓಕೆ, ಇಂಟು L ಸ್ಕ್ವೇರ್ ಸರ್ ಡಿವೈಡೆಡ್ ಬೈ 2. ಓಕೆ, ಸೊ 2 ಗೆಟ್ ಕ್ಯಾನ್ಸಲ್. ಸೊ E is equals to B ವ್ಯಾಲ್ಯೂ ಎಷ್ಟಿದೆ ಸರ್, 0.4. ಓಕೆ, ಸೊ 0.4 ಗೌಸ್ ಇದೆ. ಸೊ 1 ಗೌಸ್ ದಟ್ ಈಸ್ ಈಕ್ವಲ್ಸ್ ಟು 10 power minus 4 and pi that is 3.14 and frequency that is 120. Okay, so 120 rpm ಇದೆ, therefore second ಕನ್ವರ್ಟ್ ಮಾಡಬೇಕಂದ್ರೆ 60 divided by 60 L square. Okay, so L ಎಷ್ಟಿದೆ sir, it is a 1 square. Okay, yes sir. So E that is equals to ಎಷ್ಟಾಗುತ್ತೆ sir, ಇಲ್ಲಿ 2 ಮಾತ್ರ ಉಳಿತು. Okay, right. So ready, 0.4. Okay, so 0.4 into 3.14. Okay, 3.14. Okay, 3.14 into 2 ಎಷ್ಟಾಗುತ್ತೆ 2.51. Okay, so 2.51 volt. So that is the option C. Okay, so that is the option C is the right answer. Okay na? Now let's move on to the next question. A metallic rod, ಇದನ್ನ homework ಆಗಿ ತಗೊಳ್ಳಿ. Okay,
ಇಲ್ಲಿ ನಿಮಗೆ ಏನ್ ಬರುತ್ತೆ ಗೊತ್ತಾ? ಸೊ ದಟ್ ಈಸ್ ಎಂ ಜಿ ಸೈನ್ ಟೀಟಾ, ಸೊ ದಟ್ ಈಸ್ ಈಕ್ವಲ್ಸ್ ಟು ಬಿ ಐ ಎಲ್ ಕಾಸ್ ಟೀಟಾ ಅಂತ ಬರುತ್ತೆ. ಇಲ್ಲಿ ನಿಮ್ಗೆ ಬೇಕಾರದು ಐ ವ್ಯಾಲ್ಯೂ. ಓಕೆ, ಸೊ ಇದನ್ನ ರೀಅರೇಂಜ್ ಮಾಡಿ. ಯು ವಿಲ್ ಗೆಟ್ ಇಟ್ ಆಸ್ 11.32 ಬೈ ಫ್ರೀ ಬಾಡಿ ಡಯಾಗ್ರಾಮ್ ಯೂಸ್ ಮಾಡೋ ಮೂಲಕ. ಓಕೆ, ಫ್ರೀ ಬಾಡಿ ಡಯಾಗ್ರಾಮ್ ಯೂಸ್ ಮಾಡೋ ಮೂಲಕ ಯು ವಿಲ್ ಗೆಟ್ ಇಟ್ ದಿಸ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. A straight line conductor of length 0.4 meter moved with, okay, so with a speed 7 meter per second perpendicular to the magnetic field. Okay, so magnetic field intensity is 0.9 Weber per meter square. Induced EMF, so that is E is equals to the B into L into V. Okay, so E is equals to B value is 0.9, L is 0.4 into speed, that is the 7. So E is equals to ಎಷ್ಟಾಗುತ್ತೆ? 0.9 into 0.4 into 7. So that is equals to 2.52. Okay, so 2.52 volt. Option D. Next question. Next question ನೋಡಿ. Eddy currents. Eddy currents ಅಂದ್ರೆ ಏನು? Actually a metal kept in a varying magnetic field. Okay, ಅವಾಗ ನಮಗೆ eddy currents ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. Okay, so ಡೈರೆಕ್ಟ್ ಆಗಿ ನೀವು ಆಪ್ಷನ್ ಎ ನ ಕನ್ಸಿಡರ್ ಮಾಡ್ಕೊಳ್ಬಹುದು. Okay, so eddy current ಮೇಲೆ. Okay, a metal is a kept in a varying magnetic field produces eddy current. In which of the following devices eddy current effect is not used? So induction furnace ಮೇಲೆ ಯೂಸ್ ಮಾಡ್ತಾರಾ? Yes, induction furnace ಮೇಲೆ eddy current ಯೂಸ್ ಮಾಡ್ತಾರೆ. Electromagnet? Yes. And metal magnetic braking in a train? Yes, that is also eddy current ಮೇಲೆ. And electric heater? No. Electric heater works on heating effect of electric current ಮೇಲೆ ವರ್ಕ್ ಆಗುತ್ತೆ. ಯಾವುದು? Electric heater works based on heating effect of electric current. Okay, now next one, self induction. Yes, let us, okay, so let us consider two solenoid A and B made from a same magnetic material. Okay, so same magnetic material of relative permeability mu. Okay, so mu not uncontinuous. Okay, and equal area of a cross section. Okay, equal area of cross section. Okay, done. Length of A is a twice. Okay, so length of A is a twice of length of B. Okay, LB. And the next, the number of turns per unit length in a A, number of turns per unit length. Okay, number of turns, small letter n ಆಗುತ್ತೆ. Okay, small letter n. So number of turns in a A, that is half of number of turns in a B. The ratio of self inductance of a two solenoid. Okay, so ನೋಡಿ ಏನಿಲ್ಲಿ, ಸೊ ಫಸ್ಟ್ ಇಂಡಕ್ಟನ್ಸ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಇಂಡಕ್ಟನ್ಸ್ ದಟ್ ಈಸ್ ಈಕ್ವಲ್ಸ್ ಟು ಏನ್ ಬರೀತೀರಾ ಸರ್? ಇಟ್ ಇಸ್ ಮ್ಯೂ ನಾಟ್ ಎನ್ ಸ್ಕ್ವೇರ್ ಸೊ ಡಿವೈಡೆಡ್ ಬೈ ಎಲ್ ಎ, ರೈಟಾ? ಸೊ ಇಷ್ಟ ಬರೀತೀರಾ. ಇದನ್ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ ಮ್ಯೂ ನಾಟ್ ಎನ್ ಸ್ಕ್ವೇರ್ ಎ ಇಂಟು ಎಲ್ ಅಂತ ಬರೀತೀರಾ, ಕರೆಕ್ಟಾ? ಅಂಡ್ ಇಲ್ಲಿ ಹೇಳಿರೋ ಪ್ರಕಾರ ಎ ಇಸ್ ಕಾನ್ಸ್ಟೆಂಟ್, ಮ್ಯೂ ನಾಟ್ ಈಸ್ ಆಲ್ಸೋ ಕಾನ್ಸ್ಟೆಂಟ್. ಸೊ ಎಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್ ಸ್ಕ್ವೇರ್ ಅಂಡ್ ಎಲ್, ರೈಟ್? ಎಸ್ ಸರ್. ಅಂಡ್ ಇದರ ಪ್ರಕಾರ sir, LA divided by LB. Okay, so LA divided by LB. This is B. Okay, so LB. So that is equals to NA square LA. So divided by NB square LB. Okay, so NA square ಏನಿದೆ? Sir, it is 1 by 2 NB so whole square into LA. LA value ಎಷ್ಟಿದೆ? Sir, LA value that is 2 times of LB. Okay, yes sir. So NB square, okay, so NB square as it is, LB is also as it is. Okay, right sir. ನೋಡಿ, LB get cancel, NB square get cancel. And ಇದು ಎಷ್ಟಾಗುತ್ತೆ sir? 2 that is divided by 4 ಆಗುತ್ತೆ. Okay, so 2 2s get cancel. Okay, right? So 1 by 2 ಆಗುತ್ತೆ. Okay, so that is 1:2. So 1:2, that is option A. 1:2, that is option A is the right answer. Okay, right? Clear? Now let's move on to the next question. A long solenoid has 100 turns. Okay, 1000 turns. When a current flows through it, the magnetic flux linked with each turn of the solenoid, so 4 into 10 power minus 3 Weber. Self inductance ಎಷ್ಟಾಗುತ್ತೆ? Self inductance the mu naught n square ಇಲ್ಲ I ಅಲ್ವಾ? Self inductance of the solenoid. Okay, so self inductance, number of turns, current ಕೊಟ್ಟಿದ್ರು. Okay, so self inductance ಬಗ್ಗೆ number of turns ಮತ್ತೆ current ಯಾವ್ದು ಬರುತ್ತೆ? EMF ಏನಾದ್ರು ಕೊಟ್ಟಿಲ್ಲ, self inductance. Okay, so magnetic flux. Okay, magnetic flux ಕೊಟ್ಟಿದ್ರ. So that is nothing but, so simple ಆಗಿ self inductance ಬಗ್ಗೆ ಕೇಳ್ತಾರೆ. Okay, so self inductance that is equals to
number of turns, okay, so number of turns into flux divided by current. ಎಷ್ಟಾಗುತ್ತೆ number of turns, that is 1000 into flux is 2, sir 4 into 10 power minus 3, so current is 2, that is the 4 get cancelled, and L is equals to 1 Henry. Okay, so 1 Henry is the right answer. Okay, so that is option C. Clear? Right. So next one, for inductor coil, L is equals to 0.04 Henry, then work done by the source of establishing current. So ಇಲ್ಲಿ work done ಬಗ್ಗೆ ಕೇಳ್ತಿರೋದು, so work done is nothing but half L I square. Okay, so W that is equals to 1 by 2, inductance that is 0.04, I square ಅಂದ್ರೆ that is a 5 square. Okay, so that is W that is equals to ಎಷ್ಟಾಗುತ್ತೆ? So 5 into 5, okay, so into 0.04, okay, so divided by into 1 divided by 2, ಎಷ್ಟು 0.5. Okay, so 0.5 joule. Okay, so that is 0.5 joule. That is option A. Done? Okay. Next one, 100 millihenry coil carries a current of 1 ampere. Energy stored in its magnetic field. Energy ಬಗ್ಗೆ ಕೇಳ್ತಾರೆ same. So half L I square. Okay, so U ಇಲ್ಲಿ ಏನು ಕೇಳಿರೋದು J ಬರಬೇಕಿದು. Okay, so U that is equals to, so half L value ಎಷ್ಟಿದೆ 100 millihenry. Okay, so millihenry. So into I square is to 1 square. Okay, ಎಷ್ಟಾಗುತ್ತೆ ಇದು? So U is equals to so 100 divided by, okay, so 100 divided by 2, so 50. Okay, so 50 into 10 power minus 3 ಎಷ್ಟಾಗುತ್ತೆ? So U is equals to 1 2 3 0.05. Okay, so 0.05. Okay, 0.05 joule. Okay, that is option A. Next question, an inductor may store energy in the form of magnetic field. Okay, so it's a magnetic field alli store ಮಾಡುತ್ತೆ. Okay na? Next, if the number of turns per unit length of the coil of a solenoid is doubled, then self inductance of the solenoid will be ಏನಾಗುತ್ತೆ? Sir, self inductance will be mu naught n square A into L, right? So ಇದರ ಪ್ರಕಾರ ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಮಾತ್ರ ಬಗ್ಗೆ ಮಾತಾಡ್ತಿರೋದು. ಸೊ n ಸ್ಕ್ವೇರ್, ಓಕೆ, ಸೊ n ಸ್ಕ್ವೇರ್ ಡಬಲ್ ಆದ್ರೆ ಏನಾಗುತ್ತೆ? ಓಕೆ, ಸೊ ಡಬಲ್, ಸೊ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ? ಸೊ ಡಬಲ್ ಮಾಡಿದ್ರೆ n ಸ್ಕ್ವೇರ್, ದಟ್ ಇಸ್ ದ 2n ಹೋಲ್ ಸ್ಕ್ವೇರ್. So that means 4 times of n square. Okay, so that means L dash that is equals to 4 times of initial inductance. Okay, so 4 times agutte, becomes 4 times. That is option D. Okay na? Now let's move on to the next question. A current in a self inductance L to be increased uniformly from 1 ampere to 2 ampere. Okay, so this is nothing but initial current, and this is the final current, and time that is delta t, and self inductance. So e formula use ಮಾಡಿ. Okay, so delta di divided by dt. Okay, so take it as a homework question. Okay na? So around 10, okay, so 10 400 1 ಬರುತ್ತೆ. Okay, so 100 volt. Okay, now so energy stored or work done, ಇನ್ನೆಷ್ಟಿದೆ ನೋಡೋಣ ಕ್ವಶನ್ಸ್. 1 2 2 ಇದೆ, 2 ಕ್ವಶನ್ ಇದೆ. The magnetic potential energy stored in an inductor is 25 millijoule when the current in the conductor is 60 millihenry. This inductor is of inductance. Okay, inductance ಬಗ್ಗೆ ಕೇಳಿರೋದು. Okay, so inductance ಅಂತಂದ್ರೆ ಏನಾಗುತ್ತೆ? Okay, so inductance, magnetic potential energy. Okay, so U is equals to half L I square. Okay, so half L I square. So ಇದು ಎಷ್ಟಾಗುತ್ತೆ ಸರ್? 25 millijoule. So ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 ಆಗುತ್ತೆ into L. I square ಎಷ್ಟಿದೆ? That is a 60 milli ohm ampere. Okay, so that is L that is equals to, so 50 into 10 power minus 3, so divided by 3600 into 10 power minus 6. Okay, so that is equals to ಏನಾಗುತ್ತೆ ನೋಡಿ sir, 50 divided by 3600 ಇದು. Okay, 3600. Okay, so that is 0.1388 into 10 power plus 3. ಎಷ್ಟಾಗುತ್ತೆ? 138 ಆಗುತ್ತೆ. Okay, so that is 138. Okay, so L is equals to 138.8. Okay, so Henry. So that is 138. That is option B. Okay, so option B is the right answer. So next to it, take it as a homework question, and the last question of the session. Okay, last question of the session. ಇದಾಗಿದೆಯಲ್ಲ, it is done. Okay, it is done. 4 millihenry ಬರುತ್ತೆ. Okay, so this is done. Repeated question. Okay, so repeated question.
ಓಕೆ ಸೊ ರಿಪೀಟೆಡ್ ಕ್ವಶನ್ ಓಕೆನಾ ರೈಟ್ ಎಸ್ ದಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. ದಟ್ ಈಸ್ ಆನ್ ವೆನ್ಸ್ಡೇ. ಓಕೆ ಈವ್ನಿಂಗ್ ಕ್ಲಾಸ್ ನಲ್ಲಿ ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದೀವಿ. ದಟ್ ಈಸ್ ಆಲ್ಟರ್ನೇಟಿಂಗ್ ಕರೆಂಟ್. ಓಕೆ ವಿತೌಟ್ ಮೆಸ್ ಜಾಯಿನ್ ದಟ್ ಸೆಷನ್. ಓಕೆ ಇಷ್ಟೊತ್ತು ನನ್ನ ಜೊತೆ ಇದ್ದವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸ್ವಲ್ಪ ಕಲ್ತಿದ್ದೀರಾ ಅಂತ ಅನ್ಕೋತೀನಿ. ಓಕೆ ಸೊ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭೇಟಿಯಾಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.